ಗೋವಿಂದಾನಿ ಗೋವಿಂದ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಆ ಗ್ರಾಮಾಧಿಪತಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ Hello, hello. Hello, 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 hello.
ಕೊಂಡಾಡುವೆನೋ ಅನವರತ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ಮಹಿಮೆಯನ್ನು ಪೊಗಳಲಬಲ್ಲ ಧರಣಿಯನ್ನು ಪೊತ್ತಿರಿದ ಮಹಾಶೇಷಗರಿದು ಹರದ ಸುಕುಮಾರ ಸಕಲ ನಮಗೆ ಸಾಕಾರ ಧರೆಯಳು ವಿಶೇಷ ಮದಪೂರ ವಿಘ್ನೇಶ ಮುದದಿಂದಲಿಲ್ಲ ಶರಣುತ್ತಿರುವಗ್ರಶಾಲೆ ವಾಹಿನಿ ಶರಣು ಶ್ಯಾಮಲ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಣ್ಣ ಪೂರಿಣಿ ಶರಣು ಶರಣು ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶರಣು ಶರಣು ಧರೆಯೆಲ್ಲವೂ ನಿನ್ನುದರ ದೊಳಿರುತ್ತಿರು ಸಿರಿಯಂಬಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾವಣಿ ನರಹರಿ ಗಗನವೆಲ್ಲವೂ ನಿನ್ನ ಅನುಪಮ ಗುಣನಿಧಿ ಅನಂತ ಕೀರ್ತಿ ಮುನಿಗಣ ಸಂತ ಗಗಪತಿ ವಾಹನೋ ಅನತರ ಗದುಗಿನ ವೀರ ನಾರಾಯಣ ಗಗನ ಬೆಲ್ಲವನಿನ ನಾಭಿ ಗಗನ ಬೆಲ್ಲವನಿನ ನಾಭಿ ಗಗನ ಬೆಲ್ಲವನಿನ ನಾಭಿ ತುಂಗತೋ ತಕತ ದಿನತೆ
ವಿಘ್ನಧ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಹುಲ ವಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರವೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನು ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಸರ್ವತ್ರಿ ಜಗಾವಧಿತನೇ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಕರತಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಮುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೀರು ಜನರೆಲ್ಲ ಗುಣಯುತನ ಗಣಮೂರ್ತಿ ಮಧುರಗಳತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ನಿತ್ಯ ನಿವಾಪವಹರನ ಪರಮಾತ್ಮ ದುರಿತ ಭಯಂಕರನ ಪರಮದ ಮೂರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದಮೂರ ಗಣನಾಥನ ತೊಂತನ ದಿಲ್ನೋತಿ ಧೀಂತನ ದಿಲ್ನೋತಿ ತೊಂತನ ದಿಲ್ನೋತಿ ದಿಲ್ನ ತಕ ದಿಲ್ನೋತಿ ತೊಂತನ ದಿಲ್ನೋತಿ ಧೀಂತನ ದಿಲ್ನೋತಿ ತತೈ ದಿಲ್ನೋತಿ ತತಕ ದಿಲ್ನೋತಿ ತೈ ದಿನತಾ ದಿಲ್ನೋತಿ ದಿನತಾ ದಿಲ್ನೋತಿ ತತ್ 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 ಗಜಮುಖನ ನಿನ್ನ ಪಾದವ
ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಸಾದ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಸಾದ ಒಂದೇ ದೇವನ ಚಿಕ್ಕ ಪ್ರಾಯದ ಬಾಲೆ ಚದುರ ನಿರ್ಣಂಗವ ಪ್ರಾಯದ ಬಾಲೆ ಚತುರ ನಿರ್ಣಂಗವ ಬರೆಯಲೇನೆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವಾ ಒರೆಯಲೇನೆ ಒರೆಯಲೇನೆ ಕಾಮಿನೆ ಕರೆದುತ್ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿನ ಹರೇ ಕಾಮಿನೆ ಕರೆದುತ್ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಳೆಯೊಳಗಿಂತ ಪುರುಷ ಬಲನು ಬಲು ಸಾಮರ್ಥ್ಯನು ಇವ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ತಕತ ದಿನತೆ ಧಿಮಿತ ದಿನತೆ ತಯತ ದಿನತೆ ತಕತ ದಿನತೆ 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 ತಕತ ದಿನತೆ ಧಿಮಿತ ದಿನತೆ ತಯತ ದಿನತೆ ತಕತ ದಿನತೆ 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 ತಕತ ದಿನತೆ ಧಿಮಿತ ದಿನತೆ ತಯತ ದಿನತೆ ತಕತ ದಿನತೆ 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 ತಕತ ದಿನತೆ ಧಿಮಿತ ದಿನತೆ ತಯತ ದಿನತೆ ತಕತ ದಿನತೆ 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 ಹಿಮಿತ ದಿನತೆ ತಯತ ದಿನತೆ ತಕತ ದಿನತೆ 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 ಧಿಂಕಟ ಕುಟ ತಗ ತರಿಕಟ ಕುಟ ತಗ ಧಿಂಕಟ ಕುಟ ತಗ ತರಿಕಟ ಕುಟ ತಗ ಧಿಂಕಟ ಕುಟ ತಗ ತರಿಕಟ ಕುಟ ತಗ ಧಿನ ತಗ ಧೋಮ್ 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 ತಕತ ದಿನತೆ ಹಿಮಿತ ದಿನತೆ ತಯತ ದಿನತೆ ತಕತ ದಿನತೆ 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 ತಾನನಾಂತದಿರಿನ ಹರೇ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ. ಆಹೋ ಶಿಬರೂರು ಶ್ರೀ ಕೊಡಮಣಿತಾಯ ದೈವ ದೇವರು ಕೊಡಮಣಿತಾಯ ದೈವ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ. ಆಹೋ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು, ಕುಶಲಗಾರರು, ಮೋಜಿಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಪಟ್ಟೇಶಾರು. ನೀಡು ಪ್ರಸಾದವನೋ ಮಹದೇವಿಯೇ ಪಾಡುತ್ತಾ ಬೇಡುವೆನೋ. ನೀಡು ಪ್ರಸಾದವನೋ ಮಹದೇವಿಯೇ ಪಾಡುತ್ತಾ ಬೇಡುವೆನೋ. ನೀಡು ಪ್ರಸಾದವನೋ ಮಹದೇವಿಯೇ ಪಾಡುತ್ತ ಬೇಡುವೆನೋ. ಬೇಡಿದ ಇಷ್ಟಾರ್ಥಗಳ ನೀಡುವ ನಾಡಿನ ಒಡತೆಯೇ ನಿನ್ನ ಪಾದವ ಪಾಡಿ ಪೊಗಳುವೆ. ಸುಪ್ರಸಾದವ ನೀಡೋ ಚಿನ್ಮಯೇ ಮಹಿಷಾಮರ್ದಿನಿ. ಬೇಡಿದೆ ದಾತಗಳ ನೀಡುವ ನಾಡಿನೊಡತಿಯ ನಿನ್ನ ಪಾದವ ಪಾಡಿ ಪೊಗಳುವೆ. ಸುಪ್ರಸಾದವ ನೀಡು ಚಿನ್ಮಯ ಮಹಿಷಾಮರ್ದಿನಿ. ನೀಡು ಪ್ರಸಾದವನೋ ಮಹದೇವಿಯೇ ಪಾಡುತ್ತ ಬೇಡುವೆನೋ. ಸುರಭಿ ಚಂದನನೆ ಪಾಮಯ್ಯಲಿ ಸುರಭಿ ಚಂದನನೆ ಪಾಮಯ್ಯಲಿ ಮೇರೆ ವಾತೋರೆ ತಿಲಕ ಪಡೆಯಲಿ. ದರಿದ್ರ ರಾಜಿಸುವ ದೇವಿಯೇ ಸುಪ್ರಸಾದವ ನೀಡು ಚಿನ್ಮಯೇ. ಸುರಭಿ ಚಂದನನೆ ಪಾಮಯ್ಯಲಿ ಮೇರೆ ಕಸ್ತೂರಿ ತಿಲಕ ಪಡೆಯಲಿ. ದರಿದ್ರ ರಾಜಿಸುವ ದೇವಿಯೇ
ಕಂದ ನೀಡು ಪ್ರಸಾದವನು ಮಹಾದೇವಿಯೇ ಪಾಡು ಬೇಡುವೆನೋ ತೊಂತರ ದಿಲ್ಲ ದೈ ದಿಂತರ ದಿಲ್ಲ ದೈ ತೊಂತರ ದಿಲ್ಲ ದೈ ದಿಲ್ಲ ತಕ ದಿಲ್ಲ ದೈ ತೊಂತರ ದಿನ ದೈ ದಿಂತರ ದಿನ ದೈ ತೈ ದಿನ ದೈ ತಕ ದಿನ ದೈ ತೈ ದಿನ ದಾ ದಿನ ದೈ ದಿನ ದಾ ದಿನ ದೈ ತತ್ 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 ತುಂಗ ತೋ ತಕ ದಿನ ದೈ ಕಣ್ಣ ಮುಚ್ಚಾಲೋಡಿದ್ರೆ ಕಣ್ಣ ಮುಚ್ಚಲು ನಿದ್ರೆ ಬಾರದೆ ನಾಗೆ ಬಣ್ಣಿಸಿ ಮಾತನಾಡಲು ಸೇರದೆ ನಾಗೆ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಾಗೆ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿತು ಸಂತುತಿಸಿ ಅಂಬುಜಾಸನ ವಾಣಿಯರ ಪಾದಾಪೂಜೆಗೆ ಪುರಮಡುತ್ತ ವರ್ಣಿಪೆನಿ ಕಥಾಮೃತವ ಶರತಿ ವಸನೆಯೋ ಜೈನಮೋ ಶ್ರೀಹರಿಯೇ ರಕ್ಷಣೆ ಮಾಡು. ನಿನ್ನ ಅನುಗ್ರಹದಿಂದಲಾಗಿ ಅಯೋಧ್ಯ ದೇಶವನ್ನು ಯಾವುದೇ ಒಂದು ರೀತಿಯ ಕುಂದುಕೊರತೆ ಬಾರದಂತೆ ಆಳುತ್ತಾ ಬಂದವನೇ ಧ್ರುವ ಮಹಾರಾಜ. ಇಂದು ಓಲಗಚಾವಡಿಗೆ ಪ್ರವೇಶವನ್ನು ಕೊಟ್ಟಾಗ ಎಲ್ಲರೂ ಧ್ರುವ ಮಹಾರಾಜರಿಗೆ ಜಯವಾಗಲಿ ಎಂಬ ಜಯಘೋಷವೇ ಕೇಳುತ್ತಾ ಇದೆ. ಮನಸ್ಸಿಗೆ ಇದರಿಂದ ಸಂತೋಷವೇ ಆಗುತ್ತಾ ಇದೆ. ನಮ್ಮದಾದಂತಹ ಸಭೆಯಲ್ಲಿ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಅವರವರ ಆಸನವನ್ನು ಅಲಂಕರಿಸಿದ್ದಾರೆ. ಮಂತ್ರಿಗಳು, ವಂದಿ ಮಾಗಧರು, ಮಾಂಡಲಿಕರು, ಸೇನಾನಿಗಳು ಎಲ್ಲರೂ ಬಂದವರಿದ್ದಾರೆ. ಎಲ್ಲವೂ ನೋಡಿದಾಗ ಮನಸ್ಸಿಗೆ ಅಷ್ಟು ಉಲ್ಲಾಸ ಆಗುತ್ತಾ ಇದೆ. ನನ್ನದಾದಂತಹ ಬಗ್ಗೆ ಹೇಳುವುದಿದ್ದರೆ, ನಮ್ಮ ತಂದೆಯವರು ಉತ್ಥಾನಪಾದ
ಅವರಿಗೆ 2 ಮಂದಿ ಮಡದಿಯರು, ಸುನೀತಿ ಮತ್ತು ಸುರುಚಿ. ಸುನೀತಿಯ ಮಗನಾದಂತಹ ನಾನೇ ಧ್ರುವ, ಸುರುಚಿಯ ಮಗನಾದಂತಹ ನನ್ನ ತಮ್ಮ ಉತ್ತಮ. ಹಾಗೆ ಸಂತೋಷದಲ್ಲಿ ಅನೋನ್ಯವಾಗಿಯೇ ನಾವು ಇದ್ದೇವೆ. ಅದೆಷ್ಟೋ ಸಮಯದಿಂದ ತಂದೆಯವರ ನಂತರ ಈ ಆಳ್ವಿಕೆಯನ್ನು ಮಾಡಿದ್ದೇನೆ. ಏನೋ ಒಂದು ಮನಸ್ಸಿಗೆ ಯಾಕೋ ಇದೆಲ್ಲ ಬೇಡ ಬೇಡ, ಶಾಶ್ವತ ಪದವಿಯನ್ನು ಪಡೆ ಎಂದು ನನ್ನ ಮನಸ್ಸು ಹೇಳುತ್ತಾ ಇದೆ. ಅದಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೇನೆ. ಏನು ಗೊತ್ತೇ? ಹುತಭುಜರ ನಗರಿಯರೇ ಪುರವನು ಅತಿ ಮನೋಜ್ಞತೆ ಸಿಂಗರಿಸಲ ಪೃಥ್ವಿಪನೋ ಸಿಂಗರಿಸಲ ಪೃಥ್ವಿಪನೋ ಕರೆಸಿದನು ಅನುಜ ಉತ್ತಮದ ಮನಸ್ಸಿನ ಆಲೋಚನೆ ಏನು? ನಾನು ಇಷ್ಟರ ತನಕ ರಾಜ್ಯಭಾರ ಮಾಡಿದೆ, ಸಾಕು. ಇನ್ನು ನನ್ನ ತಮ್ಮ ಇದ್ದಾನೆ ಉತ್ತಮ, ಅವನಿಗೆ ಈ ದೇಶದ ಪಟ್ಟವನ್ನು ಕಟ್ಟಿ ಆತನಿಂದ ರಾಜ್ಯಭಾರ ಮಾಡಿಸಬೇಕು ಎಂಬ ಉದ್ದೇಶ. ಅದಕ್ಕಾಗಿ ನಮ್ಮದಾದಂಥ ಅಯೋಧ್ಯೆಯನ್ನು ಶೃಂಗಾರ ಮಾಡಿದ್ದೇವೆ. ಎಲ್ಲ ಕಡೆಯಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಆಗುತ್ತಲೇ ಇದೆ, ಎಲ್ಲ ಸಿದ್ಧತೆಯಾಗಿದೆ. ಹಾಗಿದ್ರೆ ತಮ್ಮನಿಗೆ ಪಟ್ಟ ಕಟ್ಟುವುದೇ ಎಂದು ಯೋಚನೆ ನನ್ನದು. ಹಾಗಿರುವಾಗ ತಮ್ಮನಾದಂಥ ಉತ್ತಮನನ್ನೇ ಕರೆಯುತ್ತೇನೆ. ತಮ್ಮ, ಮೊದಲಾಗಿ ನಿನ್ನ ಪಾದಗಳಿಗೆ ವಂದಿಸಿಕೊಂಡು ಎದ್ದೇಳು ತಮ್ಮ. ನನ್ನಂತಹ ಕೆಲಸದಲ್ಲಿ ಇರುವಂತಹ ವೇಳೆಯಲ್ಲಿ ಏನು ನಮ್ಮ ಭಟರು ಬಂದು ಹೇಳಿದಂತಹ ಮಾತು, ಅನ್ನ ನಿನ್ನನ್ನು ಕರೆಯುತ್ತಾ ಇದ್ದಾರೆ. ನೋಡುತ್ತೇನೆ, ಬಂದು ನೋಡಿದರೆ ತುಂಬಿದಂತಹ ಸಭೆ, ಸರಿ, ಅದೆಷ್ಟೋ ಮಂದಿ ಕಾತರದಿಂದ ಕಾಯುತ್ತಾ ಇದ್ದಾರೆ. ಏನಿರಬಹುದು ಸಂತೋಷ? ಯಾಕೆ ಎಷ್ಟು ಸಂತೋಷ? ಎಲ್ಲಿ ನೋಡಿದರೂ ತರಲಿ ತೋರಣವೂ ಕಟ್ಟಿದೆ. ಸರಿ, ಆದ್ರೆ ಇಲ್ಲಿ ಏನಾದರೊಂದು ವಿಶೇಷ ಇರಬಹುದು ಅಂತ ನಾನು ಭಾವಿಸಿದ್ದೇನೆ. ಆದ್ರೆ ಈ ವೇಳೆಯಲ್ಲಿ ನನ್ನನ್ನು ಕರೆಯುವುದಕ್ಕೆ ಕಾರಣ ಆಗ್ಬೇಕಲ್ಲ. ಏನಾಯ್ತು? ಯಾಕೆ ಕರೆದನ್ನ ಹೇಳು ತಮ್ಮ. ಎನ್ನ ಮೋಹದ ಸೋದರನೇ
ದೇಹಕ್ಕೆ ಎರಡು ಕಣ್ಣುಗಳಿದ್ದಂತೆ ಹಾ ನೀನು ನಾನು ಅಣ್ಣ ತಮ್ಮಂದಿರು ಎರಡು ಕಣ್ಣುಗಳಂತೆ. ಆಹಾ. ಹಾಗಿದ್ರೆ ಹಾ. ನೀನು ಬೇರೆ ಅಲ್ಲ, ಹಾ. ನಾನು ಬೇರೆ ಅಲ್ಲ, ಹಾ ಇಬ್ಬರು ಸರಿಸಮನರಾಗಿಯೇ ಇದ್ದವರು. ಅಯ್ಯ, ನಾ ತಂದೆಯ ಬಳಿಕ ಈ ಅಯೋಧ್ಯೆಯ ಪದವಿಯನ್ನು ಏರಿದವ ನಾನು. ಹಾ ಅದೆಷ್ಟೋ ಸಮಯದಿಂದ ರಾಜ್ಯಭಾರವನ್ನು ನಾನು ಮಾಡಿದವ. ಆಹಾ ಏನೆಲ್ಲ ಆಗಬೇಕು ಎಲ್ಲವೂ ಆಗಿಯೇ ಆಗುತ್ತದೆ. ಹಾಗಿರುವಾಗ ಹಾ ನನ್ನ ಮನಸ್ಸಿನಲ್ಲಿ ಯೋಚನೆ, ನೀನು ಯೋಚನೆ ಮಾಡಿದ್ಯಲ್ಲ, ಹಾ. ಇದೇನು ಇಷ್ಟೆಲ್ಲ ತಳಿರು ತೋರಣ, ಈ ಅಯೋಧ್ಯೆಯೇ ಶೃಂಗಾರವಾಗುತ್ತದೆ, ಹಾ. ಎಲ್ಲರೂ ಸಡಗರದಿಂದ ಇದ್ದಾರೆ, ಎಲ್ಲರೂ ಸಂತೋಷಭರಿತರಾಗಿದ್ದಾರೆ. ಹೌದು. ಇದಕ್ಕೆ ಏನು ಕಾರಣ? ಹಾ ನಮ್ಮ ಬೇರೆ ಏನಲ್ಲ, ಏನು? ನನ್ನ ಮನಸ್ಸಿನಲ್ಲಿ ಎಂದು ಯೋಚನೆ ಮೂಡಿತು. ಯೋಚನೆ ಹಾ, ನನ್ನ ರಾಜ್ಯಭಾರ ಸಾಕು, ಹಾ ಉತ್ತಮನಾದಂತಹ ನಿನಗೆ ಹಾ. ಇನ್ನು ಮೇಲೆ ಈ ಅಯೋಧ್ಯೆಯ ಪಟ್ಟಾಭಿಷೇಕ ಮಾಡಬೇಕು ಎಂಬ ಉದ್ದೇಶ. ಆದ್ದರಿಂದ ಈ ಕೆಲಸಕ್ಕೆ ನಾನು ಎಲ್ಲ ಸಿದ್ಧತೆ ಮಾಡಿದ್ದೇನೆ. ಇದಕ್ಕೆ ನೀನು ಒಪ್ಪಲೇಬೇಕು ತಮ್ಮ. ಅಣ್ಣ ಹಾ. ಒಂದು ಮಾತು. ಅರಿಕೆಯೊಂದಿದೆ ಅಗ್ರಜ ಯಾಕೆ ಸೇರಿತ್ತು ಎಂದು ಹೇಳುವಂತಹ ವೇಳೆಯಲ್ಲಿ ಅದಕ್ಕೆ ಇತ್ತಂತಹ ನೀ ಉತ್ತರ, ನನ್ನನ್ನು ಪಟ್ಟಾಭಿಷೇಕವನ್ನು ಮಾಡಬೇಕು. ಅಣ್ಣ ಒಂದು ಮಾತಾಡುತ್ತೇನೆ, ತಪ್ಪು ತಿಳಿಬೇಡ. ಖಂಡಿತ ಇಲ್ಲ. ಸದಾ ಕಾಲ ನಿನ್ನ ಜೊತೆಯೇ ನಾನು ಬೆರೆತವ. ಹೌದೇ ವಿದ್ಯೆಯಲ್ಲಾಗಲಿ ಎಲ್ಲಿಯೇ ಹೋಗುವುದಕ್ಕಾಗಲಿ ನಿನ್ನ ಹಿಂದೆಯೇ ಬಂದವನ. ಅದೊಂದು ದಿವಸದಲ್ಲಿ ನೀನು ಕಾಡಿಗೆ ಹೋಗಿ ದೇವರ ಕುರಿತಾಗಿ ತಪಸ್ಸನ್ನು ಮಾಡಿ ಆ ದೇವರನ್ನೇ ಮೆಚ್ಚಿಸಿದವ ನೀನು. ಆದ ಮೇಲೆ ಈ ಪಟ್ಟವನ್ನು ನಿನಗೆ ಇಟ್ಟವರು ನಮ್ಮ ತಂದೆ. ಆದ್ರೆ ಈ ವೇಳೆಯಲ್ಲಿ ನೀನು ಹೇಗೆ ಬಲ್ಲೆಯ, ಬಹತ್ಕಾರವಾಗಿ ಬೆಳೆದಂತಹ ಆಲದ ಮರ, ಆ ಆಲದ ಮರದಲ್ಲಿ ನಾನೊಂದು ಬಳ್ಳಿ ನಿನ್ನ ಜೊತೆ ಸೇರಿಕೊಂಡದಷ್ಟೇ. ಇಂತಹ ದೊಡ್ಡಂತಹ ಕಾರ್ಯವನ್ನು ನನ್ನ ಮೇಲೆ ಹೊರಿಸುತ್ತಾ ಇದ್ದೀನಿ. ಅಣ್ಣ, ಇದು ಸರಿ, ನನ್ನಿಂದ ಆಗುವಂತಹ ಕಾರ್ಯವೇ ಇದು ಅಣ್ಣ. ಹಾಗಾಗಿ ಸದಾ ಕಾಲ ಯಾರು ಇಲ್ಲಿಗೆ ಶೋಭೆ ಅಂದ್ರೆ ಅದು ನೀನು ಮಾತ್ರ. ಹಾಗಾಗಿ ನನಗೆ ಇದು ಬೇಡವನ್ನ, ನನ್ನಿಂದ ಆಗ್ಲಿಕ್ಕಿಲ್ಲ.
ಮಾತಿನಲ್ಲಿ ನಿನಗೆ ಶಂಕೆ ಬೇಡ. ಹಾ, ಎಲ್ಲವನ್ನೂ ಯೋಚಿಸಿಯೇ ನಾನು ನಿನಗೆ ಪಟ್ಟ ಕಟ್ಟುವ ಸಿದ್ಧತೆಯಲ್ಲಿದ್ದದ್ದು. ಹಾ, ಯಾಕೆ ಗೊತ್ತಾ? ಯಾಕೆ? ನೀನು ಪ್ರಾಯಕ್ಕೆ ಬಂದಿದ್ದಿ. ಹಾ, ರಾಜ್ಯಭಾರ ಮಾಡುವಂತಹ ವಿಷಯ ನಿನಗೆಲ್ಲವೂ ಗೊತ್ತಿದೆ. ಯಾಕೆ? ನಮ್ಮ ತಂದೆಯ ನಂತರ ಹಾ. ನನ್ನ ಆಳ್ವಿಕೆಯಲ್ಲಿ ಎಲ್ಲವನ್ನೂ ನೀನು ಯುವರಾಜನಾಗಿ ನೋಡುತ್ತಾ ಇದ್ದವನಲ್ವೇ? ಆಹಾ. ಹಾಗಿದ್ರೆ ಹಾ. ಅಣ್ಣ ತಮ್ಮಂದಿರು ಯಾವ ಒಂದು ರೀತಿಯ ಬೇಸರವೂ ನಮಗಿಲ್ಲ. ನಾನು ಮತ್ಸರದಿಂದಲಾಗ್ಲಿ ಅಥವಾ ಕುಹಕದಿಂದಲಾಗಿ ಹಾ. ನಾನು ನಿನಗೆ ಪಟ್ಟ ಕಟ್ಟಿದ್ದು ಅಲ್ಲ. ಮತ್ತೆ? ಏನು ಗೊತ್ತಾ, ನನಗೂ ಸಾಕಾಗಿದೆ. ಆದ್ದರಿಂದ ನಾನು ಶಾಶ್ವತ ಪದವಿಯನ್ನು ಪಡೆಯಬೇಕು. ಹೇಗೆ? ಎಂತೂ ಹರಿಯನ್ನು ನಾನು ಮೆಚ್ಚಿಸಿದಾತ, ಇನ್ನು ಹರಿಯನ್ನೇ ಧ್ಯಾನಿಸುತ್ತಾ ದಿನವನ್ನು ಕಳೆಯಬೇಕು, ಶಾಶ್ವತ ಪದವಿ ಬೇಕು ಎಂಬ ಆಸೆ. ಇದಕ್ಕೆ ನೀನು ಎರಡು ಉತ್ತರ ಮಾಡಬೇಡ, ಒಪ್ಪಿಗೆ ಕೊಡಬೇಕು. ನೀ ಹೇಳಿದಂತಹ ವಿಚಾರ ಹಾ. ಆ ಹರಿಯನ್ನು ಕಾಣುತ್ತಾ ಹಾ. ನೀನು ದರ್ಶನ ಮಾಡುತ್ತಾ ಮುಂದುವರಿಯುತ್ತಾ ಹೋಗುತ್ತೀ ಎಂಬುದಾಗಿ. ಹೌದು. ಅಣ್ಣ, ಹಾ. ನೀನು ಹೇಳುವುದಾದ್ರೆ ನಾನು ಒಪ್ಪುವೆನು. ಹಾ. ಆದ್ರೆ ಅದಕ್ಕೆ ಚ್ಯುತಿ ಬರದಾಗಿ ಹಾ. ನೀನು ನನಗೆ ಕಲಿಸಿಕೊಡಬೇಕು ಅಣ್ಣ. ಎಲ್ಲವನ್ನು ಕಲಿಸ್ತೇನೆ ತಮ್ಮ. ಹಾಗಾದ್ರೆ ಈಗ ಕಿರಿತು ಮುನಿಜನ ವೃಂದ ಮಧ್ಯದೆ ಅನುಜಾತಿ ತತ್ತ ಕವಿಸೆ ಚನವೋ ಕೈದ ನೋವೋ ಸಂಭ್ರಮದಿ ಸುಮೂರ್ತದಳು ಧ್ರುವನೋ ಸಂಭ್ರಮದಿ ಸುಮೂರ್ತದಳು ಧ್ರುವನೋ ತನಗೆ ಪಿತನಿಂದೊಲಿದು ಬಂದ ಆಸನವ ಮುದ್ರಿಕೆಯ ರಾಜದಂಡವ ಮನುಜಪತಿ ಇದ್ದನು ಕಟಾರಿಯ ಬೀಳ್ಗೊಡೆಯ ಸಹಿತ ಮನುಜಪತಿ ಇದ್ದನು ಕಟಾರಿಯ ಬೀಳ್ಗೊಡೆ ಸಹಿತ ಉತ್ತಮ. ಅಗ್ರಜ, ಪಟ್ಟವನ್ನು ನೀನು ಏರಿದ್ದಿ. ಹಾ. ಹಾಗಿದ್ರೆ ಹಾ. ಇದು ವಿಶೇಷವೇನೆಂದ್ರೆ ನಮ್ಮ ತಂದೆಯವರ ಕಾಲದಿಂದ ಬಂದಂತಹ ಒಂದು ಪದ್ಧತಿ. ಹಾ. ಆನಂತರ ನನಗೆ ಬಂದಿದೆ. ಏನು? ಮುತ್ತಿನ ಕಿರೀಟ, ಹಾ. ಪಟ್ಟದ ಕತ್ತಿ, ಮತ್ತೆ ಏನೆಲ್ಲ ಬೇಕು ಎಲ್ಲ ಅಭಿಷೇಕ ಅದನ್ನೆಲ್ಲ ಮಾಡಿ ಆಯ್ತು. ನಾನು ಹಾ. ಎಲ್ಲರೂ ಸಂತೋಷವಾಗಿ ಉತ್ತಮ ಮಹಾರಾಜನಿಗೆ ಜಯವಾಗಲಿ. ಇನ್ನು ಮುಂದೆ ನೀನಲ್ವ ಮಹಾರಾಜ, ಸಂತೋಷದಲ್ಲಿ ಒಪ್ಪಿಕೊಳ್ಬೇಕು. ತಮ್ಮ ಮನಸ್ಸಿನಲ್ಲಿ ಏನು ಬೇಸರ ಮಾಡಿದೆ, ಪ್ರಜೆಗಳನ್ನೆಲ್ಲ ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಾ ಯಾರಿಗೂ ಒಂದು ರೀತಿಯ ಕಷ್ಟವೂ ಬಾರದ ರೀತಿಯಲ್ಲಿ ನೀನು ನೋಡಿಕೊಳ್ಳುತ್ತಾ ಎಲ್ಲವನ್ನು ಚೆನ್ನಾಗಿಯೇ ಪರಿಪಾಲಿಸ್ತಾ ಇರು. ನಾನು ಶ್ರೀಹರಿಯಿಂದ ಶಾಶ್ವತ ಪದವಿಗಾಗಿ ನಡೆಯುತ್ತೇನೆ. ಹಾಗೆ ಅಣ್ಣ ನನಗೆ ಈ ಪಟ್ಟವನ್ನಿಟ್ಟಾಗಿದೆ. ಹಾಗಾದ್ರೆ ಜನಗಳನ್ನು ಹೇಗೆ ನೋಡಬೇಕು, ಹೇಗೆ ಮಾತಾಡಿಸಬೇಕು, ಇವುಗಳನ್ನೆಲ್ಲ ಕಲಿಯುತ್ತಾ ಮುಂದುವರಿಯುತ್ತೇನೆ. ಹಾಗೆ ಎಣ್ಣಿಸಿದ ಗೆಲ್ಲಲೆಂದು ಆ ಗೀರ್ವಾಣ ಜಗವ
ಬಳಿರಿ ರಾಕ್ಷಸಗಳೋದ್ಧಾರಕ ಇರುವಂತಹ ಸ್ಥಳ ಶೋಣಿತಾ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೀರಿ? ಶಂಬರಾಸುರನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಓಲಗವಿತ್ತ ವಿಚಾರ ಅದೇ ಕವಿತೆ ಆಲಿಸಿ. ಶೋಣಿತಾಪುರದ ಶಂಬರ ಎಣ್ಣಿಸಿದ ಗೆಲಲೆಂದು ಆಗಿರ್ವಾಣ ಜಗವ ಜಯ ನಮೋ ಜಗದ್ರಕ್ಷಕ. ಪರಿಪಾಲಿಸು ತಂದೆ ಪರಿಪಾಲಿಸು. ಶೋಣಿತಾಪುರದ ಈ ಓದಗ ಚಾವಡಿಯ ಪ್ರವೇಶದ ಕ್ಷಣ ನಮ್ಮವರೆಲ್ಲರ ಜಯ ಘೋಷ. ಸಂಬರಾಸುರ ಮಹಾಪ್ರಭುಗಳೇ ಜಯವಾಗಲಿ ಶುಭವಾಗಲಿ ಎಂಬುದಾಗಿ ಕೇಳುವಾಗ ಮಹಾದಂಡವಾಗುತ್ತಾ ಇದೆ. ಅಸುರ ವೀರರನ್ನೆಲ್ಲ ಒಟ್ಟು ಸೇರಿಸಿ ಈ ಶೋಣಿತಾಪುರದಲ್ಲಿ ಅವರಿಗೆ ಯಾವುದೇ ರೀತಿಯ ಕೊರತೆ ಬಾರದಂತೆ ಆಡಳಿತವನ್ನು ನಡೆಸುತ್ತಿದ್ದವ ನಾನು. ಆದರೆ ಮನಸ್ಸಿನಲ್ಲಿ ಒಂದು ಕೊರಗಿತ್ತು. ಹಿರಿಯರಾದ ನಮಗೆ ಲಭಿಸಬೇಕಾದಂತಹ ಹಾಕದ ಪದವಿ ಕಿರಿಯವೆಯ ಮಕ್ಕಳಾದಂತಹ ದೇವತೆಗಳು ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ. ಆ ಸಂದರ್ಭ ನಮ್ಮವರನ್ನೆಲ್ಲ ಸಮಾಲೋಚನೆ ನಡೆಸಿ ಇನ್ನೇನು ನಾಕಕ್ಕೆ ದಾಳಿ ಇಕ್ಕಬೇಕು ಎನ್ನುವ ಯೋಚನೆಯಲ್ಲಿದ್ದಾಗ ಬಂದವನಲ್ವೇ ನಮ್ಮ ಮಗ ಕುಂಭ. ನನ್ನ ಅಡಿಗೆರಗಿ ನನ್ನ ಆಶೀರ್ವಾದವನ್ನು ಪಡೆದ, ನನ್ನಿಂದ ಆಜ್ಞೆಯನ್ನು ಕೈಗೊಂಡು ನಾಕವನ್ನು ಏರಿ ಆ ದಿವಿಜ ಪೀಠವನ್ನು ನಿನಗಪ್ಪಿಸ್ತೇನೆ ಎಂಬುದ ಭರವಸೆಯ ಮಾತನಾಡಿ ಹೋದವ ರಣದ ವರ್ತಮಾನ ಏನಾಯಿತು ಎಂಬುದಾಗಿ ಇದುವರೆಗೆ ತಿಳಿದಿಲ್ಲ. ಚಾರಣೋರ್ವನಾದರೂ ಬಂದು ತಿಳಿಸ್ತಾನೆ ಎಂಬ ಯೋಚನೆ ನನ್ನದು. ಏನಾಗಿರಬಹುದು ಏನಾಗಿರಬಹುದು ಏನಾಗಿರಬಹುದು? ಯಾರು ಬೇಕು ನಿನಗೆ? ಏನು? ಮತ್ತೆ ಯಾಕೆ
ಬಂದೆ? ಬಂದದ್ದು ದಾರಿ ತಪ್ಪಿ ಬಂದದ್ದ? ದಾರಿ ತಪ್ಪಿ ಬಂದದ್ದಲ್ಲ, ಮತ್ತೆ ನಾನು ನಾನಾಗೆ ಬಂದದ್ದು. ನೀನು ನೀನಾಗೆ ಬಂದದ್ದಲ್ಲ, ಯಾರಾದ್ರೂ ನಿನ್ನನ್ನು ಓಡಿಸಿದ್ದ? ಓಡಿಸ್ಲಿಕ್ಕೆ ನಾನು ಸಾಲ ಮಾಡಲಿಲ್ಲ, ಮತ್ತೆ ಅದು ನಾನು ಬಂದದ್ದು. ಈಗ ನೀನು ಏನು? ಸ್ವಾಮಿ ಯಾರು? ಒಡೆಯ. ಓ, ಇದು ನೀನು ನಾನೇ ದೂತ? ನಾಥ. ನಾಥ? ನಾಥ ನೀನು ಅಂದಿನ ದಿವಸ ಹೋಗಿ ಬಹಳಷ್ಟು ದಿವಸವಾಯಿತು. ಹಾಗೆ ನಿನ್ನ ನಿಮಗೆ ಗೊತ್ತಾಗಲಿಲ್ಲ? ಒಮ್ಮೆಗೆ ನಿನ್ನ ಪರಿಚಯವೇ ಸಿಗ್ಲಿಲ್ಲ. ನಾನೊಂದು ಬೇರೆ ಯೋಚನೆಯಲ್ಲಿದ್ದೆ. ನಿಮಗೆ ತಲೆಯಲ್ಲಿ ದಿನಕ್ಕೆ ಒಂದೆರಡು ಏನು 100 160 ಇರ್ತದಲ್ಲ ಯೋಚನೆಗಳು? ಅದೇ. ಹಾ. ಈಗ ತಪ್ಪಲ್ಲ. ಅಲ್ಲ, ಎಂದೂ ಸಂತೋಷದಿಂದಲೇ ಬರುವವ, ಆದ್ರೆ ಇಷ್ಟು ದುಃಖದಿಂದ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಯ್ತಾ? ನನ್ನ ಮನೆಯ ಸಮಸ್ಯೆ ಆದರೆ ಇಲ್ಲಿ ಹೇಳಲಿಕ್ಕುಂಟು, ಅದಕ್ಕೆ ಹೇಳಲಿಕ್ಕೆ ಇಲ್ಲ. ಮತ್ತೆ ಈಗ ಅಳುವುದು ಯಾಕೆ? ಅದೇ ವಿಷಯ ಉಂಟು. ವಿಷಯ ಏನದು? ಕೇಳ್ತೀರಾ? ಅಯ್ಯೋ ನಾ ಪೇಳಲೆಂದು ಅಯ್ಯೋ ನಾ ಪೇಳಲೆಂದು ಬಾಳುತ್ತ ಬರೆಯುವುದು ಎನ್ನಾಯನ ಪೇಳಲೆಂದು ಸೌಮ್ಯದಳ ಸುರರ ಹೊಯ್ತಿ ಹತವಸ್ತ ಭೀರ್ತನಾಗವ ನೋಯಿಸಿ ಸುರರ ಅಯ್ಯೋ ಅಯ್ಯಯ್ಯೋ. ಏನದು? ಸ್ವಾಮಿ. ಸ್ವಾಮಿ ಎಳಿಬೇಡ. ಸ್ವಾಮಿ. ಹಾ. ಅಯ್ಯಯ್ಯಪ್ಪ. ಅಯ್ಯಪ್ಪ. ಅಯ್ಯ ಅಪ್ಪ. ಅಯ್ಯೋ ಹಾ. ಅಪ್ಪ. ಹಾ. ಇದು ಹಾ. ನಾನು ಹಾ. ಮತ್ತೆ ನಿಮ್ಮ ಮಗ, ಹೌದೌದು. ನಿಮ್ಮ ಮಗ ಸೇನೆಯರನ್ನು ಕರೆದುಕೊಂಡು ಗುಲ್ಬರ್ಗಕ್ಕೆ ಹೋದ್ರು ನೋಡಿ. ಯಾಕೆ ಅಲ್ಲಿ ಏನಾದರೂ ಕೆಲಸ ಇತ್ತಾ? ಎಲ್ಲಿ? ಅದೇ ನೀನು ಹೇಳಿದವರನ್ನು ಕರೆದುಕೊಂಡು ಹೋಗು. ಛೆ, ಸೇನೆಯನ್ನು ಕೂಡಿಕೊಂಡು ಹಾ. ಗುಲ್ಬರ್ಗಕ್ಕೆ. ಸುರಪುರಕ್ಕೆ. ಅದುವೇ. ಹಾ. ಸುರಪುರಕ್ಕೆ ಹೋದ ಕೂಡಲೇ ಆ ಕಡೆಯಿಂದ ಅವರು ಬಂದರು. ಯಾರು? ಸುರಕಳ್ಳರು ಮತ್ತೆ. ಹಾ 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 ಹೇ, ದೇವತೆಗಳು. ಹೇ. ಹಾ. ಒಂದ ಕೂಡಲೇ ಆರಂಭ ಆಯಿತು ಹಾ. ಭಯಂಕರ ಯುದ್ಧ. ಹಾ. ಉದ್ದಲಂಗದಲ್ಲಿ ನಮ್ಮ ರಾಯ ಯುದ್ಧರಂಗ. ಮತ್ತೆ ನಾನು ಹೇಳ್ತೇನೆ. ಅಪಾರ್ಥ ಆಗ್ತದೆ ಅದು. ಅದೇ, ಹಾ. ಉದ್ದಲಂಗದಲ್ಲಿ ಹಾ. ನಮ್ಮ ರಾಯರು. ನಾನು ಮೊನ್ನೆಯೇ ಹೇಳಿದ್ದೇನೆ, ಹಾ. ಆ ಮುಂದಿನ 2 ಹಲ್ಲನ್ನು ತೆಗೆಸಬೇಕು ಅಂತ. ತೆಗೆಸಿದ್ರೆ ಮತ್ತೆ ಇಡ್ಲಿಕ್ಕೆ ನನ್ನಲ್ಲಿ ಹಣ ಉಂಟು, ಅದಕ್ಕೆ ಎಷ್ಟು ಬೇಕು? ಹಾ. ಹಾ. ಅದು ಕಡಿಮೆ ಕ್ರಯದ್ದು ಮಾಡಿ ಇಡಿಸಿದ್ರೆ ಮತ್ತೆ ಅದು ಜಗ್ಲಿಕ್ಕಲ್ಲ ಮಾತಾಡ್ಲಿಕ್ಕಲ್ಲ. ಹಾ. ಕೆಲವು ಮುರುಗಾಸಿಗೆ ಮಾಡಿ ಕೊಡ್ತಾರೆ, ಯಾವ ಕರ್ಮ. ಹಾ. ಮತ್ತೆ? ಹೆಚ್ಚು ಬೆಲೆದ್ದು ತಗೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಚಿಂತಿಸಬೇಡ, ಇದ್ದದ್ದನ್ನೇ ಇಟ್ಟುಕೊಂಡ್ರೆ ರಗಳಿಲ್ಲ, ತೆಗಿಸುವ ವ್ಯಾಪಾರ. ಇನ್ನಾದ್ರೂ ಸರಿ ಮಾಡಿಸುವ. ಹೋದ ವಿಚಾರ ವಿಚಾರ ರಾಯರೇ, ಹಾ. ಅಲ್ಲಿ ಹೋಗಿ ಯುದ್ಧ ರಂಗದಲ್ಲಿ ನಮ್ಮ ರಾಯರು ಒಂದು ದ್ವೆರದ ಪ್ರತಾಪವೇ ಹಾ, ನನ್ನ ಮಗ ಅಲ್ವಾ? ಭಯಂಕರ. ಹಾ. ಒಂದೊಂದು ತೆಗೆದು ಬಿಡುವ ಪೆಟ್ಟಿಗೆ ಶೈನ್ ಹಾ. ಶೈನ್ ಹಾ. ಶೈನ್. ಅಸ್ತ್ರಗಳು ಶಸ್ತ್ರಗಳು. ಹಾ. ಹಾ. ಇವರ ಅಸ್ತ್ರ ಶಸ್ತ್ರ ಶೈ ಶೈ ಬಿಟ್ಟ ಕೂಡಲೇ ಹಾ. ಇವರು ಒಂದು ಬಿಟ್ಟದಕ್ಕೆ 10-100 ಮಂದಿ ಈ ತಲೆದಿರಿಗೆ ಅಲ್ಲೇ ಬಿತ್ತು. ಹಾಗಿರ್ಬೇಕು. ಮತ್ತೆ ಹಾ. ಆಮೇಲೆ ಮತ್ತೆ ಕಡೆಯಿಂದ ಮತ್ತೊಂದು ಕಡೆಯಿಂದ ಬೇರೆಯವರ ಒಂದು ಸೇನರು ಬರುವಾಗ ಹಾ. ಇವರು ಕಟ್ಟಿ ಕೈಯಲ್ಲಿ ಹಿಡಿದು ಹಾ. ಕಟ್ಟಿ ಕೈಯಲ್ಲಿ ಯಾವುದು? ಕಟ್ಟಿ ಕತ್ತಿ, ಕಠಾರಿ. ಕೊಟ್ಟಾರಿ. ಬೇಡ, ಯಾರು? ಖಡ್ಗ. ಖಡ್ಗ ಹಾ. ಹಿಡಿದು ಹಾ. ಅದನ್ನು ಜಲಫಲಿಸಿ ಕತ್ತರಿಸಿದ್ದು. ಅದೇ ಹಾ. ಕತ್ತರಿಸುವಾಗ ಶಬ್ದ ಬರೋದು. ಹಾ, ಹಾ, ಕಚಕ್ ಕಚಕ್ ಕಾಟ. ಹಾ. ಸರಿ ಸರಿ. ಹಾ. ಮತ್ತೆ ಹಾ. ಎಷ್ಟು ಮಂದಿಯನ್ನು ಕೊಚ್ಚಿ ಹಾಕಿದ್ದಾರೆ ಹೇಳಲಿಕ್ಕೆ ಸಾಧ್ಯ. ಹಾ. ಅಷ್ಟೆಲ್ಲ ಪ್ರತಾಪ ಮೆರೆದಾಗುವಾಗ ಮತ್ತೆ
ಎಂತಪ್ಪ ಯಾರು ಮಾರಿ ಸಂತಾನ ಬಂದವ ಬಂದು ಭಯಂಕರ ಅವನಿಗೂ ಇವನಿಗೂ ಇದ್ದನ ನಡೀತು. ಬಿಡ್ಲಿಕ್ಕಿಲ್ಲ ನನ್ನ ಮಗ. ಎಲ್ಲಿಗೆ ಬಿಡುದು? ಹೇ. ನಿಮ್ಮ ಮಗ ಅಲ್ವಾ? ಹೇ. ಹೇ. ಎಂತ ಮಾಡಿದ್ರು ಹೇ. ಹೇ. ಏನಾಯ್ತಾ? ಅಲ್ಲ, ಈಗ ವಿರೋಧಿಗಳು ಕೈ ಸೋತಿದ್ದಾರೆ ಒಮ್ಮೆಗೆ, ನೀನು ಸಂತೋಷ ಪಡ್ಬೇಕಲ್ವೇನು? ಸಂತೋಷ ಮಾಡ್ಲಿಕ್ಕೆ ನನಗೆ ಬರ್ತದಲ್ಲ. ಅಯ್ಯೋ, ಯಾಕೆ? ಎಷ್ಟೇ ಹೋರಾಟ ಮಾಡಿದ್ರಿ ರಾಯರೇ, ಅವನ ಮುಂದೆ ನಮ್ಮ ರಾಯರ ಕೈ ಸಾಗಲಿಲ್ಲ. ಅಂದ್ರೆ ಕಡೆಗೆ ಅವನು ಒಂದು ಬಿಟ್ಟದರಲ್ಲಿ ನಮ್ಮ ರಾಯರು ನಿಮ್ಮ ಮಗ ಸತ್ತೇ. ಅಯ್ಯೋ ಶಿವ ಶಿವ. ಕುಂಭದೊಳೆದುದ ಕೇಳಿ ಶಂಬರ ಶಿವನೇ ಶಂಭುವನು ನೆನೆದು ನೇತ್ರದೊಳು ಅಂಬುಗರೆದನು ಗತಿ ಕೆಡಿಸಿದ ದಿಯಾಸೇನು ತವನು ಹೇ ಸುಕುಮಾರ ಭಾಸುರವೀರ ಎನ್ನಾಸೆಯಾಕಾರ ಮಾತೆ ಪೂರ ಈಶನ ಸೇರಿದೆ ಸಾಸಿನ ಗುಡಿಯೇ ಆವಾಸವಗೈದೊದು ಖಾಸಿಗ ನಿನಗೆ ಹೇ ಸುಕುಮಾರ ಭಾಸುರವೀರ. ಆ ಅಯ್ಯೋ ಶಿವನೇ, ಏನು ಮಾಡಲಿ ಏನು ಮಾಡಲಿ? ಎಂತಹ ಮಾತನ್ನೇ ಕೇಳುತ್ತಾ ಇದ್ದೇನೆ. ಸುರಪೀಠ ನಮ್ಮದಾಗುತ್ತದೆ ಎಂಬ ಕನಸಿನಲ್ಲಿದ್ದಂತಹ ನಾನು ಇನ್ನೇನೋ ಸಂತಸ ವಿಚಾರ ಬರುತ್ತದೆ ಎಂಬುದಾಗಿ ಭಾವಿಸಿದ್ದೆ. ಆ ಸಂದರ್ಭ ಚಾರಣಾದ ಮಾಡಿದ ಮಾತನ್ನು ಕೇಳಿದಾಗ ಬರಸಿಡಿಲೇ ಬಂದು ಬಡಿದಾಡುವವಾಯಿತಲ್ಲ. ವಿಜಯನ್ನು ತಂದೊಡ್ತೇನೆ ಎಂಬುದಾಗಿ ಹೋದಂತಹ ಮಗನ ಅಳಿವಾಯಿತೆ. ಅಯ್ಯೋ ಸುಕುಮಾರ, ಏನ ಮಾಡಲಿ? ನನ್ನ ಭುಜಬಲ ತ್ರಾಣದಂತಿದ್ದವ ನೀನು, ಮಹಾಶೂರ. ಇಂದಿನ ದಿವಸ ದೇವತೆಗಳ ಮುಂದೆ ನಿನ್ನ ಬಲ ಕುಗ್ಗಿ ಹೋಯಿತೆ ಕಂದ, ಕುಗ್ಗಿ ಹೋಯಿತೆ. ಅಂದಿನ ದಿವಸ ರಾಕ್ಷಸ ವೀರರನ್ನೆಲ್ಲ ಕೂಡಿಕೊಂಡು ದುರಕ್ಕೆ ಹೋಗುತ್ತೇನೆ ಎಂಬುದಾಗಿ ನಾನು ಅಣಿಯಾಗಿದ್ದಂತಹ ಸಂದರ್ಭ ಮಧ್ಯ ಪಥದಲ್ಲಿ ಬಂದು ನನ್ನಿಂದ ಅಜ್ಜಿಯನ್ನು ಕೈಗೊಂಡೆ. ಅಂದೇ ನಾನು ಮಾಡಿದ ತಪ್ಪಲ್ವೇ ಕಂದ? ನಿನ್ನನ್ನು ಕಳಿಸುವ ಬದಲು ನಾನು ಹೋಗ್ಬೇಕಿತ್ತು. ಈ ಸಂದರ್ಭ ನಿನ್ನನ್ನು ಕಳುಹಿಸಿ ನಿನ್ನ ಅಳಿವಿಗೆ ನಾನೇ ಕಾರಣನಾಗಿ ಹೋದೆನಲ್ಲ, ನಾನೇ ಕಾರಣನಾಗಿ ಹೋದ್ರಲ್ಲ. ನಿನ್ನನ್ನು ಕಳೆದುಕೊಂಡು ಇನ್ನು ನಾನು ಬದುಕಬೇಕೆ? ಬದುಕಲಾರೆ, ಬದುಕಲಾರೆ. ಶಿವ 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 ಶಿವ. ಖಳಕುಲಾಧಿಪನಿತ್ತು ಕಾಠದಿ ಅಳಲುತ್ತಿರಲು ಆಚಾರ್ಯ ಶುಕ್ರನು ಅಳಿದ ಸುತನನು ನೆನೆದು ಮರುಗಿದಡೇನು ಫಲವೆಂದ ಶೋಕವ ತೊರೆ ಖಳರಾಯ. ಅಳಲೇಕೆ ಸಿಡನು ತೀರಿಸಿಗಿದು ಶ್ರೇಯ. ನ ಕದಿ ಮದಿಸುವ ಸುರರಿನ್ನು ಸ್ವರ್ಗವು ಸಾಕುದೊರೆದು ಸಾಗುವ ಯುಕ್ತಿಯೊಂದೊಂದೀಗ ಬೀಳುವೆ. ಶೋಕವ ತೊರೆ ಖಳರಾಯ ಅಳಲೇಕೆ ಸೆಡನು ತಿರಿಸಿಗಿದು ಶ್ರೇಯ. ಖಳರಾಯ ಓ ಖಳರಾಯ, ಗುರುದೇವ
ಬಹಳ ಅಳುತ್ತಾ ಇದ್ದೀಯಾ? ನಿಜ. ಯಾಕೆ? ನಿನ್ನ ವಿಷಯವನ್ನೆಲ್ಲ ಅರಿತುಕೊಂಡವರ ಈ ಶುಕ್ರಾಚಾರ್ಯ ಇದ್ದಾನೆ. ಯಾಕೆ ನೀನು ಅಳುತ್ತಾ ಇದ್ದಿ? ನಿನ್ನಿಂದ ಆಗಬೇಕಂತಹ ಕಾರ್ಯ ಮಗನಿಂದ ಅಸಾಧ್ಯವಾಗಿ ಹೋಗಿದೆಂಬ ಕಾರಣಕ್ಕಾಗಿ ಇಲ್ಲಿ ನೀನು ದುಃಖಿಸ್ತಾ ಇದ್ದಿ. ಹೌದು ಗುರುಗಳೇ. ಶಂಬರಾಸುರ, ಹೀಗೆ ನೀನು ಹೋಗಿಕೊಂಡಿದ್ರೆ ಕೂಡ ನೀನು ಮಾಡುವಂತಹ ಕೆಲಸದಲ್ಲಿ ಇನ್ನೂ ಹಿಂದೆ ಉಳಿತಾ ಇದ್ದಿ ನೀನು. ಯಾಕೆ? ಆದದ್ದು ಆಗಿ ಹೋಯಿತು ಎಂಬುದನ್ನು ಚಿಂತೆಯನ್ನು ಬಿಟ್ಟು ಬಿಡಬೇಕು ನೀನು. ಯಾಕೆ? ನಿನ್ನ ಗುರುಗಳಾದಂತಹ ಶುಕ್ರಾಚಾರ್ಯರು ಇರುವಾಗ ನಿನಗೆ ಯಾವ ತಲೆಬಿಸಿಯೂ ಇಲ್ಲ. ಮಗನನ್ನು ಕಳೆದುಕೊಂಡ ಮೇಲೆ ಇದೆಲ್ಲ ಬೇಕಾ ಗುರುಗಳೇ? ಹೌದು. ಈ ಜೀವವೇ ಬೇಡ ಎಂಬುದಾಗಿ ಜೀವನ ಪರ್ಯಂತರವಾಗಿ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಯಾವತ್ತೂ ಇರಬಾರದು. ಅದಕ್ಕಾಗಿ ಸಾಧಿಸುವ ಒಂದು ಕೆಲಸವನ್ನು ನಾವು ಮತ್ತು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾವ ರೀತಿ? ಆದ್ದರಿಂದ ಈ ಶುಕ್ರಾಚಾರ್ಯ ಇದ್ದಾನಲ್ಲ, ನಿನ್ನ ಬಳಿಗೆ ಬರುವುದಕ್ಕೆ ಕಾರಣ ಒಂದೇ. ಏನು ಗುರುಗಳೇ? ನಿನ್ನ ಮಗ ಸ್ವರ್ಗಲೋಕಕ್ಕೆ ಹೋದದಲ್ವಾ? ಅಲ್ಲಿ ಹೋದವನಿಗೆ ಅಲ್ಲಿ ಕೊಂದಿದ್ದಾರೆ. ದೇವತೆಗಳಿಂದ ಆತನ ಅಳಿವಾಗಿದೆ. ದೇವತೆಗಳು ವಿಜೃಂಭಿಸ್ತಾ ಇದ್ದಾರೆ. ಹೌದು. ನಾನು ಅರ್ಥ ಇದ್ದೇನೆ ಗುರುಗಳೇ. ಆದ್ರೆ ಅದಕ್ಕೆ ನೀನು ಚಿಂತಿಸಬೇಡ. ಅದಕ್ಕೊಂದು ದಾರಿಯನ್ನು ನಾನು ಕಳುಹಿಸ್ತೇನೆ. ಆದ್ದರಿಂದ ಇನ್ನು ಮುಂದೆ ನೀನು ದುಃಖಿಸುವುದನ್ನೇ ಬಿಡಬೇಕಾಗ್ತದೆ. ಯಾಕೆ? ಶುಕ್ರಾಚಾರ್ಯ ಯಾವತ್ತೂ ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮ ಏಳಿಗೆಯನ್ನು ಬಯಸುವ ಇದ್ದವ. ಆದ್ದರಿಂದ ಚಿಂತೆಯನ್ನು ಬಿಡು. ಅವನನ್ನು ನೀನು ಗಳಿಸಬೇಕಾದಂತಹ ಜಯವನ್ನು ಇನ್ನು ಮುಂದೆ ಗಳಿಸಬೇಕಾಗ್ತದೆ. ಆದ್ದರಿಂದ ಅದು ಹೇಗೆ? ದೇವತೆಗಳಿಗೆ ತಕ್ಕ ಪಾಠ ಕಲಿಸಬೇಕು. ಯಾವ ರೀತಿ ಗುರುಗಳು? ಹೌದು. ಅದರಿಂದ ಪಾಠ ಕಲಿಸುವ ಶಕ್ತಿಯನ್ನು ನಾನು ಕಲಿಸ್ತೇನೆ. ಹೇಗೆ? ಯಾಗದ ಮುಖಾಂತರ ಒಂದು ಯಾಗವನ್ನು ಮಾಡಬೇಕಾಗಿದೆ ಗುರುಗಳೇ. ಯಾಗವನ್ನೇನೋ ಮಾಡಬಹುದು, ಆದರೆ ಯಾಗದಿಂದ ಅವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತದೆ ಎಂಬುದೇ ಅರ್ಥವಾಗುತ್ತಾ ಇಲ್ಲ. ಹೌದಲ್ವಾ? ಅದು ನಾವು ಇಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮೊದಲಾಗಿ ನಾವು ಮಾಡಬೇಕಾದದ್ದು ಯಾವುದು? ಯಾಗ. ಅದರ ಮೇಲೆ ಏನು ಆಗ್ತದಂತ ಮುಂದೆ ನೋಡುವ. ಬನ್ನಿ, ಯಾಗದ ಹತ್ರ ಹೋಗುವ. ಹಾಗೆ ಯಾಗಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಪೂರೈಸಿ ಆಗಿದೆ. ಎಲ್ಲ ಸಿದ್ಧತೆ ಆಗಿದೆ. ನಾನು ಶುಚಿರ್ಭೂತನಾಗಿದ್ದೇನೆ. ಹೌದು. ಹಾಗಾಗಿ ಈಗ ನಿನಗೆ ದೇವತೆಗಳಲ್ಲಿ ಸಿಟ್ಟಿರುವುದು ನಿನ್ನ ಮಗನನ್ನು ಕೊಂದ ವಿಷಯಕ್ಕಾಗಿ. ಆದರೆ ಆಗ ನಾನು ಹೇಳಿದ್ದೇನೆ, ಅಲ್ಲಿ ನಾವು ಮಾತಾಡುವುದು ಸರಿಯಲ್ಲ. ಯಾಗದ ಹತ್ತಿರ ಹೋಗುವ, ಯಾಗವನ್ನು ಮಾಡಿಸಿ ಮತ್ತೆ ಮಾತಾಡುವಂತ ಹೇಳಿದೆ ನಿನ್ನಲ್ಲಿ. ನಿಜ. ಯಾಕೆ? ಯಾಗದಿಂದ ಉದಿಸುವೊಬ್ಬ ನಿನಗೆ ಮಗನಾಗಿ ಹುಟ್ಟುವವನಿದ್ದಾನೆ. ಆದ್ರಿಂದ ಅದಕ್ಕೋಸ್ಕರ ನಾನು ಹೇಳಿದ್ದು ಯಾಗವನ್ನು ಮಾಡ್ಬೇಕಂತ. ಮಗನನ್ನು ಕೊಂದದ್ದರ ಪರಿಣಾಮ ಸೇಡು ತೀರಿಸೋಕೆ ಮತ್ತೋರ್ವ ಮಗನನ್ನು. ಹೌದು. ಆದ್ದರಿಂದ ಈ ಶುಕ್ರಾಚಾರ್ಯನು ಅನುಗ್ರಹಿಸ್ತಾ ಇದ್ದಾನೆ. ಯಾಗಾಧೀಕ್ಷನಾಗಿ ಕುಳಿತುಕೋ. ಯಾಗವನ್ನು ನಾನು ಪ್ರಾರಂಭಿಸ್ತೇನೆ. ಮುಂದೆ ಏನಾಗ್ತದೆ ನೋಡುವ. ಆಗಲಿ ಆಗಲಿ ಗುರುಗಳು. ಆಯ್ತಲ್ಲ? ಮೊದಲಾಗಿ ನಾವೀಗ ಯಾಗವನ್ನು ಪ್ರಾರಂಭಿಸಬೇಕು. ಸ್ಥಳಶುದ್ಧಿ, ಜಲಶುದ್ಧಿ ಇವೆಲ್ಲವೂ ನಮ್ಮವೇ ಶುದ್ಧಿ ಆಗ್ತಾ ಉಂಟು. ಆದ್ದರಿಂದ ಯಾಗವನ್ನು ಪ್ರಾರಂಭಿಸುವುದಲ್ವಾ? ಹಾಗೆ ನೋಡು, ಪ್ರಾರ್ಥನೆ ಮಾಡುವ. ಓಂ ಹ್ರೀಂ ಓಂ ನಮಃ ಓಂ ಹ್ರೀಂ ಭೀಮ
ಗುರುಗಳೇ, ಯಾಗವನ್ನು ಪ್ರಾರಂಭ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಯಾವುದೋ ಕಾರಣ ಹೇಗೆ ಯಾಗವನ್ನು ಮಾಡ್ತಾ ಇದ್ದೆವು ಹಾಗೆ ಯಾಗವು ಯಾಗದ ಬೆಂಕಿಯು ನಂದುತ್ತಾ ಉಂಟು. ಆದ್ದರಿಂದ ಇದಕ್ಕೆ ಏನೂ ಕೊರತೆ ಇರಬಹುದು. ನನ್ನಾದಂತಹ ಜೀವೋತ್ಮದ ತಪದಿಂದ ಶೀತವನ್ನು ತಂದಿದ್ದೇನೆ, ಅದಕ್ಕೆ ಪ್ರೋಕ್ಷಿಸ್ತೇನೆ. ನೋಡುವ. ಓಂ ಹ್ರೀಂ ಓಂ ಹ್ರೀಂ ಶಿವಾಯ ನಮಃ. ಈಗ ನೋಡು, ಜ್ವಾಲೆ ಉರಿತಾ ಉಂಟು, ಉರಿತಾ ಉಂಟು. ಸೊಗಸುವ ಶಿಗೆ ಮುಗಿಲೇರಲು ಹುಗಿ ಮುಗಿಲೆಂದಿದ್ದು ರೂಪ ನೆಗೆದನು ಜ್ವಾಲಿಸುವ ನಗದೊಂದದಿ ಹೊಳ ಜಗ ಬಿರಿದ ಆರ್ಭಟಿಸಿ
ಹರಿಸುವುದೆಸಗೆ ಹೊರಗರ್ಭದೊಳಿರೆ. ಆ ಕರೆದಿ ಹೊಡೆದಾಗ ಹೊರಗರ್ಭದೊಳಿರೆ ಕರುಣಿಸಿದ ಯಮನ. ಶರಸಿಯ ಮುಡಿಯಲೆ ಹರಿಯದ ಮಾನವ ಪರಿಭವ ಬೀರುವುದು. ಅಪ್ಪ ಆಶ್ಚರ್ಯ ಪರಮ ಆಶ್ಚರ್ಯವಾಗುತ್ತಾ ಇದೆ. ಒಮ್ಮಿಂದೊಮ್ಮೆಲೆ ನನ್ನ ಹುಟ್ಟಾಗಿ ಯಾರಿಂದ ಹುಟ್ಟಾಯ್ತು, ಹೇಗೆ ಹುಟ್ಟಾಯ್ತು, ಎಲ್ಲಿಂದ ಬಂದೆ, ಮೊದಲು ಎಲ್ಲಿದ್ದೆ, ಇಲ್ಲಿಗೆ ಹೇಗೆ ಬಂದೆ, ಒಂದು ಅರ್ಥವಾಗುತ್ತಾ ಇಲ್ಲ. ಕಣ್ತೆರೆದು ನೋಡಿದ್ರೆ ಕಣ್ಣ ಮುಂದೆ ಗೋಚರಿಸಿದವರು ನೀವು. ಹಾಗಿದ್ದರೆ ಇದರಿಂದಲೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನನ್ನ ಜನ್ಮಕ್ಕೆ ಕಾರಣೀಭೂತರು ನೀವೇ ಅನ್ನುವುದು ಸ್ಪಷ್ಟವಾಯಿತು. ಯಾವುದೇ ಒಂದು ಜೀವಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಕಾರ್ಯ ಕಾರಣ ಅಂತ ಇದ್ದೇ ಇರುತ್ತದೆ. ನನ್ನ ಜನ್ಮ ಯಾಕೆ ಆಯ್ತು, ಹೇಗೆ ಆಯ್ತು, ನನ್ನನ್ನು ಗುರುತಿಸುವುದಕ್ಕೆ ಹೆಸರೇನು, ಇನ್ನು ಮುಂದೆ ಏನು ಕಾರ್ಯ, ಹೇಳಿರಿ ಹೇಳಿರಿ. ಎಲೆ ಜ್ವಾಲಾಸುರ ಕಲಹರಿ. ಎಲೆ ಜ್ವಾಲಾಸುರ ಕಲಹರಿ ಒಬ್ಬನ ಬೆಳೆದಿಗ ವಾಸವನು. ಬಡೇತ ಸುರರನ್ನು ಬಳಲು ಕೊಡಲವನ್ನು ಬಿಡುತ್ತೆ. ಏನು? ಹುಟ್ಟಿದ ಕ್ಷಣವೇ ನನ್ನ ಹುಟ್ಟಿಗೆ ಕಾರಣ ಯಾರು, ನನ್ನ ಅಪ್ಪ ಯಾರು ಎಂದು ಕೇಳುತ್ತಾ ಇದ್ದಿ. ಸರಿ, ಆದ್ರೆ ಕಣ್ಣು ಹಾಯಿಸಿ ನೋಡುವಾಗ ಹಾ. ಮುಂದೆ ಸಿಕ್ಕಿದವ ನಾನು. ಗೋಚರಿಸಿದವರು ನೀವು. ಹೌದು. ಹಾ. ಆದ್ದರಿಂದ ಹಾ. ನಿನ್ನ ಹುಟ್ಟಿಗೆ ಹಾ. ಕಾರಣಕರ್ತರು ಯಾರು ಬೇರೆ ಅಲ್ಲ, ನಾನೇ ಆಗಿದ್ದೇನೆ. ನೀವೇ? ಹೌದು. ಹಾ. ಆದ್ದರಿಂದ ನೀನು ಸಾಮಾನ್ಯದವನಲ್ಲ. ಮತ್ತೆ? ಹೀಗೆ ನೀನು ಹುಟ್ಟಾಗಿದ್ದಲ್ಲ, ಯಾಗದ ಮುಖಾಂತರ ಹುಟ್ಟಿದವ ನೀನು. ಯಾಗದಿಂದಲೇ? ಹೌದು. ಬೆಂಕಿಯಿಂದ ಮುಂದೆ ಮೇಲೆ ಬೆಂಕಿಯಿಂದ ಹುಟ್ಟಿದವ ನೀನಾಗಿದ್ದಿ. ಹಾ. ಆದ್ದರಿಂದ ನಿನ್ನ ಮುಖವನ್ನು ನೋಡುವಾಗ ಹಾ. ಅಸುರರ ಉದ್ಧಾರಕ್ಕಾಗಿಯೇ ಹುಟ್ಟಿದವಂತ ಹಾಗೆ ಕಾಣ್ತಾ ಇದ್ದಿ. ಆದ್ದರಿಂದ ಜ್ವಾಲದಲ್ಲಿ ಹುಟ್ಟಿದಂತಹ ನೀನು ಇನ್ನು ಮುಂದೆ ಹಾ. ಜ್ವಾಲಾಸುರನಾಗಿದ್ದರೆ ಸುರನೇ ನಾನು. ಹೌದು. ಏನು ಏನು ಮಾಡಬೇಕು? ಹೆಸರು ಸಿಕ್ಕಿದ ಕೂಡಲೇ ಹಾ. ಬಹಳ ನಗಾಡುತ್ತಾ ಇದ್ದೀಯ. ಉಲ್ಲಾಸ. ಆದ್ರೆ ಇನ್ನ ಕೆಲಸ ಇಷ್ಟಕ್ಕೆ ಮುಗಿಲಿಲ್ಲ. ಮತ್ತೆ? ನಿನಗೆ ಕೆಲಸ ಹಾ. ಇನ್ನೂ ಇದೆ. ಯಾವುದು? ಆದ್ರೆ ನಿನ್ನನ್ನು ಹುಟ್ಟಿಸುವುದು ಯಾಕೆ? ಯಾಕೆ? ಕೆಲಸ ಉಂಟು. ಇವರ ಮಗ ಇದ್ದಾನಲ್ಲ, ಅದು ಯಾರು, ಜನ ಯಾರಿದು? ನಮ್ಮ ರಾಯರು, ಇವರ ಹೆಸರು? ಚಕ್ರಾಸುರ. ಅವರ ಶಿಷ್ಯ. ಹೌದು. ನಿಮ್ಮ ಶಿಷ್ಯ? ಹಾ. ಸಂಕಲ್ಪ ಅವರದ್ದು, ಹಾ. ಸಹಕಾರ ನನ್ನದ್ದು, ಆಹಾ. ಹುಟ್ಟು ನಿನ್ನದ್ದು. ಹೌದಲ್ಲ. ಹಾ. ಇದರಲ್ಲಿ ಲಾಭ ಯಾರಿಗೆ ನನ್ನ ಹುಟ್ಟಾದ ಮೇಲೆ? ನನಗೆ ಇವರ ಹೆಸರಿಗೆ ಹುಟ್ಟಿನಲ್ಲಿ ಅಸುರ ಕುಲ ಉದ್ಧಾರ ಆಗಬೇಕು. ಹೌದೌದು. ನನ್ನ ಹೆಸರು ಶಂಬರಾಸುರ. ಶಂಬರಾಸುರ. ಹೌದು. ನಮಗೆಲ್ಲ ದೊರೆ. ಹಾ. ನಾಕದ ಪದವಿಯನ್ನು ಪಡೆಯಲು ಹೋದಂತ ನನ್ನ ಮಗ ಕುಂಭನ ಕುಂಭ? ಅಳಿವಾಗಿ ಹೋಯಿತು. ಹೌದೇ? ಇನ್ನು ಬದುಕುವುದು ಬೇಡ ಎಂಬುದನ್ನೇ ತೀರ್ಮಾನವೆಸಗಿದ್ದೆ ನಾನು. ಹಾ. ಆ ಸಂದರ್ಭ ಬಂದಂತಹ ಗುರುಗಳು ಹ್ಮ್. ಒಂದು ಮಾತನ್ನು ಹೇಳಿದ್ರು, ಏನು ಹೇಳಿದ್ರು? ಯಾಗದ ಸಂಕಲ್ಪ. ಯಾಗವೇ? ಹಾ. ಹಾ. ಹಾಗಾಗಿ ಯಾಗವನ್ನು ಮಾಡಿದ ಪರಿಣಾಮ ಹುಟ್ಟಿಕೊಂಡವ ನೀನು. ಹ್ಮ್. ಅಸುರರ ಉದ್ಧಾರಕ್ಕಾಗಿ ಹುಟ್ಟಿದವ. ಹಾ.
ಜ್ವಾಲಾಸುರ ಎಂಬುದಾಗಿ ನಾಮವನ್ನಿರಿಸಿದ್ದಾರೆ. ಮೊದಲಿಟ್ಟಿದ್ದಾರೆ. ಹಾಗಾಗಿ ಆ. ಆ ದೇವತೆಗೆ ತಕ್ಕುದಾದ ಶಿಕ್ಷೆಯನ್ನು ನೀನು ಕೊಡಬೇಕು. ಆ. ನೀನು ಓರ್ವಣೆ ಹೋಗುದಲ್ಲ. ಜಯ! ಬಿಡುತ್ತಿದ್ದೆಯೋ? ಬಿಡು. ಬಿಡುತ್ತಿದ್ದೆಯೋ ಸುರನೊಡೆಯನು ಗಣ್ಯನೇ. ಉಡುಪತಿ ಧನ ಮುಳಿಯೇ. ಬಿಡುಗಡೆ ನನ್ನ ಹಾಡಿಗಳಿಗೆ ಅರ್ಪಾಟಗೊಳ್ಳುತ್ತಲೇ ಬಿಡುಗಡೆ ಹೊರಡಲಿಕ್ಕೆ ದೊರೆ! ನೀ ಮಾಡಿದಂತಹ ಮಾತನ್ನು ಕೇಳುವಾಗ ರೋಷ, ಕೋಪ ನೆತ್ತಿಗೆ ಇರುತ್ತಾ ಇದೆ. ನಿಮ್ಮ ಮಗನ ವಶ ಆಗುವುದಕ್ಕೆ ಕಾರಣ ದೇವತೆಗಳೇ ಮೋಸಗಾರರು, ಅನ್ಯಾಯಗಾರರು, ಪಾಪಿಗಳು. ನಿಜ. ಅವರಿಗೆ ಸರಿಯಾದ ಶಿಕ್ಷೆ ಕೊಡುವುದಕ್ಕೆ ನಾನೇ ಸಮರ್ಥ ಅನ್ನುವ ಹಾಗೆ ನೀವು ಯೋಚಿಸಿದ್ದೀರಲ್ಲ, ಸಂತೋಷವಾಯಿತು. ನೀವಿಬ್ಬರು ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಕ್ಷಣ ಮಾತ್ರದಲ್ಲಿ ಹೋಗಿ ದೇವೇಂದ್ರನ ಎದೆಗೆ ಮೆಟ್ಟಿ ಸುರಪೀಠ ನಿಮ್ಗೆ ಒಪ್ಪಿಸ್ತೇವೆ. ಮಗನೇ, ಓ ಸಂಕಲ್ಪದ ಮೂಲಕ ಹುಟ್ಟಿದ ಕಾರಣದಿಂದಾಗಿ ಹಾ. ಸಹಕಾರ ನನ್ನದಾದ್ದರಿಂದ ಹಾ. ನೀನು ನನಗೆ ಮಗನ ಸಮಾನನೇ ಹೌದು. ಹಾಗಿದ್ರೆ ನನಗೆ ಇಬ್ಬರು ತಂದೆ ಅಂದಿರಾ? ಅವರು ಸಂಕಲ್ಪ ತಂದೆ. ಅವಾಗ ಹೇಳಿದ್ರು ನನ್ನ ಮಗ, ಹಾ. ನೀವು ಹೇಳುವುದು ನನ್ನ ಮಗ. ಸಹಕಾರವನ್ನು ಕೊಟ್ಟವ ನಾನು. ಹಾ. ಪುತ್ರನನ್ನು ಕಳೆದುಕೊಂಡ ಪುತ್ರ ವೇದನೆಯನ್ನು ಮರೆಸಿದಕ್ಕೋಸ್ಕರ ಹಾ. ನಿನಗೋರ್ವ ಯಾಗದ ಮೂಲಕವಾಗಿ ಪುತ್ರನನ್ನು ಕರುಣಿಸ್ತೇನೆ ಎಂಬುದಾಗಿ ಮಾತನ್ನಿತ್ತವರು ಗೋಗಳು. ಒಂದು ವಿಷಯ, ಹಾ. ನಿಮ್ಮನ್ನು ತಂದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾ. ಯಾಕೆ? ನಾಡಿನ ಒಡೆಯ. 3 ಲೋಕದ ಅಧಿಕಾರ ನಿಮ್ಮ ಹಾ. ಪಾಲಿಗಾಗಿ ವಶ ಆಗುವುದಕ್ಕೆ ಇದೆ ಇನ್ನು. ಅಂತ ಸಂಕಲ್ಪವನ್ನು ಹೊಂದಿದ್ದೆ. ಹಾ. ಆ ಸಂಕಲ್ಪ ನಿನ್ನಿಂದ ಸಹಕಾರ ಆಗುತ್ತದೆ ಎನ್ನುವ ವಿಶ್ವಾಸ ಉಂಟು. ಸರಿ. ಹಾಗೆಂದ ಮಾತ್ರಕ್ಕೆ ನಿನ್ನವರನ್ನೇ ಕಳುಹಿಸುವುದು ಸರಿಯೇ? ಮತ್ತೆ ಯಾರಿದ್ದಾರೆ? ಸರಿಯಲ್ಲ. ಹಾ. ನಮ್ಮಲ್ಲಿ ಅತಿ ಬಲರಿದ್ದಾರೆ. ಯಾರವರು? ಮಂತ್ರಿ ಸೇನಾಧಿಪದರು. ಹಾ. ಸಕಟ ವಿಕಟರು ಸಭೆಗೆ ಬರಲಿ. ಆ ಕಡೆ
ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಗುರುದೇವ, ವಂದಿಸಿಕೊಂಡಿದ್ದೇನೆ. ಅನಿರೀಕ್ಷಿತ ಕರೆ, ನಿಮ್ಮ ಎತ್ತರವಾದ ಕರೆಗೆ ಉತ್ತರವಾಗಿ ಬಂದಿದ್ದೇನೆ. ಕರೆಸಿದ ಅದನವೇನಂತ ಹೇಳಬೇಕು. ಇನ್ನೊಂದು ವಿಷಯ, ಹೊಸ ಪರಿಚಯ, ಇಷ್ಟರವರೆಗೆ ನೋಡ್ಲಿಲ್ಲ. ಈತ ಯಾರು ಎಲ್ಲವನ್ನು ತಿಳಿಸಬೇಕು. ಸಾಗಿದೀತದ ಬಲಕೆ ಗರ್ವದಿ ನಿಮ್ಮನ್ನು ಕರೆವರೇ ಕಾರಣವಿದೆ. ನಮ್ಮ ದಾಯಾದಿ ಆ ದೇವತೆಗಳು, ಅದರಲ್ಲಿ ಆ ದೇವೇಂದ್ರ ನಾಕದ ಅಧಿಕಾರವನ್ನು ಪಡೆದು ಮದದಿಂದ ಮೆರೆಯುತ್ತಾ ಇದ್ದಾನೆ. ಅವನ ಮದವನ್ನು ಇಳಿಸಬೇಕು ಎಂಬ ಉದ್ದೇಶದಿಂದಲೇ ಈ ಹಿಂದೆ ಒಮ್ಮೆ ಹೊರಟವರು ನಾವು. ಆ ಸಂದರ್ಭ ನಮಗೆ ಧೈರ್ಯದ ಮಾತನ್ನು ಹೇಳಿ ಹೋದ ಮಗ ಕುಂಭ ಆತನ ಅಳಿವಾದ ವಿಚಾರವನ್ನು ತಿಳಿದೆ ಯಾಗವನ್ನು ಕೈಗೊಂಡವು. ಯಾಗದ ಮೂಲಕವಾಗಿಯೇ ಹುಟ್ಟಿಕೊಂಡವ ಈತ. ನಮಸ್ಕಾರ. ಪ್ರತಿ ನಮಸ್ಕಾರ. ನಿಮ್ಮ ಹೆಸರು? ಶಕಟಾಸುರ. ಇವ ವಿಕಟಾಸುರ. ನಮಸ್ಕಾರ. ಹಾಗಾಗಿ ಈಗ ಮತ್ತೊಮ್ಮೆ ಸುರಲೋಕಕ್ಕೆ ದಾಳಿಡಬೇಕು ಎಂಬ ಯೋಚನೆಯಲ್ಲಿದ್ದೇವೆ. ಈತನ ನೇತೃತ್ವ ಏನು ಅಭಿಪ್ರಾಯ ನಿಮ್ಮದು? ಚೆನ್ನಾಯಿತು ಸುರರು ಪ್ರತಿಯೊಡಗಿದೆ. ಬಿಡವು ಬಿಡವು ಈ ಕುರಿತಾಗಿ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅವರ ಅಮೃತವನ್ನು ಕುರಿತಿದ್ದಾರೆ ಎನ್ನುವ ಕಾರಣಕ್ಕೆ ಅವರ ಸೊಕ್ಕಿನಲ್ಲಿದ್ದಾರೆ. ಅವರ ಸೊಕ್ಕನ್ನು ನಾನು ಇಳಿಸ್ತೇನೆ, ಕೊಡು ಆಜ್ಞೆಯನ್ನು. ಸುರರನು ಹೊರಡೆ ನಿಮ್ಮ ಮಗನ ಅಳಿವಾಯಿತೆ. ನಿಜ ನಿಜ. ಚಿಂತಿಸಬೇಡಿ. ನಿಮ್ಮ ಮಗ ಹೋದರೇನು, ನಾವಿದ್ದೇವೆ. ಇವರ ಜೊತೆಗೆ ಹೋಗುತ್ತೇವೆ. ದೇವಲೋಕದಲ್ಲಿ ಆ ಇಂದ್ರಾದಿ ಸುಮನಸರನ್ನು ಬಡಿದಾಡಿಸಿ ಪೀಠವನ್ನು ನಿಮಗೊಪ್ಪಿಸಿಕೊಡುತ್ತೇವೆ. ಕೊಡು ಅಪ್ಪಣೆ. ಒಟ್ಟಿನಲ್ಲಿ ಸುರಪೀಠ ನಮ್ಮದಾಗಬೇಕು. ಮಗನ ಅಳಿವಿಗೆ ಪ್ರತೀಕಾರವಾಗಬೇಕು. ಇನ್ನು ಮುಂದೆ ಇವನೇ ನಿಮಗೆ ನೇತಾರ. ಇವ ಹೇಳಿದ್ದನ್ನೇ ಕೇಳಬೇಕು. ಸರಿ. ಆದಷ್ಟು ಶೀಘ್ರವಾಗಿ ಹೋಗಿ ಒಬ್ಬೊಬ್ಬರ ವೀರ ನುಡಿಯನ್ನು ಕೇಳಿದಾಗ ನಿಮಗೆ ಸಂತೋಷವಾಗಿದೆ. ನಿನಗೆ ಈಗ ಒಂದು ಧೈರ್ಯ ಬಂತಲ್ವಾ? ಅಲ್ಲ, ನನಗೆ ಮೊದಲೇ ಧೈರ್ಯ ಉಂಟು. ಹೌದು. ಸಹಾಯಕ್ಕೆ ಇವರಿಬ್ಬರು ಬಂದಿದ್ದಾರೆ. ಇವರಿಗೆ ಇವರ ಕೆಲಸ ಇಲ್ಲ, ತುಂಬಾ ಸಮಯ ಆಯ್ತು. ಜೊತೆ ಇಲ್ಲ ಅಂತ ಇವರು ಹೋಗ್ಲಿಲ್ಲ ಅಷ್ಟೇ. ಇನ್ನು ನೀವು ಮಾಡ್ಬೇಕಾದ್ದೇನು, ಇದನ್ನೆಲ್ಲ ಬಿಚ್ಚಿ ಸ್ವಲ್ಪ ವಿಶ್ರಾಂತಿ ಪಡಿ. ಇನ್ನು ನಿಮ್ಮ ಅವಶ್ಯಕತೆ ಇಲ್ಲ. ಈಗ ನಿನ್ನ ಜನನವಾಯ್ತಾ, ನನ್ನ ಚಿಂತೆ ದೂರವಾಗಿ ಹೋಯ್ತು. ಇನ್ನು ಬಿಚ್ಚುವುದು, ಇನ್ನು ಚಿಂತಿಸುವುದಿಲ್ಲ. ಈ ಕಿರೀಟವನ್ನು ಬಿಚ್ಚಿ ಬದಿಗಿರಿಸಿ ಸ್ವಲ್ಪ ವಿಶ್ರಾಂತಿ. ಈಗೆಲ್ಲ ಬಿಚ್ಚುವುದು ಬೇಡ. ಆಗಲಿ. ನಮಗೆ ಅಲ್ಲಿ ಜಯ ಸಿಗ್ಬೇಕಲ್ಲ. ಗುರುಗಳೇ, ಕರೆಯುವಾಗ ಬರ್ಬೇಕಲ್ವಾ? ಅವನ ಮಾತಿನ ಅರ್ಥ ಏನು? ಅಲ್ಲಿ ಸುರಪ್ಪನ ಬಳಿಗೆ ಹೋಗುವುದಲ್ವಾ? ಅವನ ಕಿರೀಟವನ್ನು ನನ್ನ ಮುಡಿಗಿರಿಸ್ತಾನೆ ಎಂಬುದಾಗಿ. ಅದೇ ಒಂದು ದೇವೇಂದ್ರನ ಕಿರೀಟ ಇವರ ತಲೆಗೆ ಕಟ್ಟಿದ್ರೆ ಕಾಣ್ಲಿಕ್ಕಿಲ್ಲ. ಇವರಿಗೆ ಇದೇ ಚಂದ. ಮೂರು ಲೋಕ ನಮ್ಮ ಅಧಿಪತ್ಯದಲ್ಲಿ ಇರ್ತದಲ್ಲ, ಅಷ್ಟಾದ್ರೆ ಎಲ್ಲ ನಮಗೆ ಅಲ್ವಾ? ಆಯ್ತಾಯ್ತು. ಆಯ್ತು. ಈಗ ಆಶೀರ್ವಾದವಿತ್ತು. ಗುರುಗಳು ಏನಾದ್ರು ಹೇಳಿಕೊಟ್ಟ? ಅಲ್ಲಲ್ಲ, ನಿಮ್ದು ಮುಗೀತಲ್ವಾ? ಮುಗೀತು ಗುರುಗಳು. ಹಾಗಾದ್ರೆ ಇವರಿಗೆ ನಮಗೆ ಧೈರ್ಯ
ಧೈರ್ಯದ ಮಾತನ್ನು ಹೇಳಿದ್ದಾರೆ. ಹೌದು, ಅಲ್ಲಿ ಹೋಗಿ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಅಲ್ಲಿ ಸಿಗಿದ ಜಯವನ್ನು ಕರುಣಿಸ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ನಮ್ಗೆ ಆದತ್ತ ಅನ್ಯಾಯಕ್ಕೆ ಮಾಡ್ತಾರೆ. ಹೌದು, ಆದ್ರೆ ಇಲ್ಲಿ ಹೇಳಿದಾಗ ಅಲ್ಲಿ ಮಾಡ್ಯಾರಂತ ನನಗೆ ನಂಬಿಕೆ ಬರುದಿಲ್ಲ. ವಿಶ್ವಾಸ ಇಟ್ಟುಕೊಂಡ್ರೆ ಸಾಕು. ಅಲ್ಲ, ಇವರೆಲ್ಲ ಅಲ್ಲಿ ಕೆಲವು ಸಲ ಹೋಗಿ ಬಂದವರು ಇರಬಹುದು, ಆದ್ರೆ ನೀನು ಹೊಸ ಅಲ್ಲಿ ನಿನ್ನನ್ನು ನೋಡುವಾಗ, ನೀನು ಅಹಂ ನೋಡುವಾಗ ಈ ಸಲ ನಮಗೆ ಜಯ ಬರ್ತದೆ ಅಂತ ನನಗೆ ಸಂಶಯ ಬೇಡ ಅಂತ ಹೇಳಿದ್ದೇನೆ. ಅಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಸಂಶಯ ಬಂದ್ರು ಕೂಡ ಅಲ್ಲಿ ಹೋಗೋ ಏನಾಗ್ತದೆ ಅಂತ ಗೊತ್ತಾಗುದಿಲ್ಲ. ದೇವತೆಗಳು ಮೊದಲೇ ಮೋಸ. ಹೌದು, ಮೋಸ. ದೇವತೆಗಳ ಯಾವ ಮೋಸ ಕೂಡ ನನ್ನ ಮುಂದೆ ನಡೆಯಲಿಕ್ಕಿಲ್ಲ. ಹೋಗುವುದು ಜ್ವಾಲಾಸುರ, ಮನಸ್ಸು ಮಾಡಿದ್ರೆ ಸುಟ್ಟು ಹಾಕೇನು ನಾನು ಅವರನ್ನು. ಅದು ಹೌದು, ನೀನು ಹೇಳಿದೆಲ್ಲ ಸರಿ. ಈಗ ದೇವತೆಗಳು ನಮಗೆ ಅನ್ಯಾಯವಾಗಿದೆ, ಯಾವಾಗ ಇಲ್ಲಿ ಬಂದ್ರು ಕೂಡ ನೀನು ಅವರನ್ನು ಏನಾದ್ರೂ ಮಾಡಿ ಓಡಿಸ್ತಾ ಇದ್ದಿ ಅಂತ ಹೇಳ್ತಾ ಇದ್ದಿ. ಆದ್ರೆ ಇನ್ನೊಂದು ವಿಷಯ ಉಂಟಲ್ಲಿ. ಇನ್ಯಾವುದು ವಿಷಯ? ಅಲ್ಲಿ ಹೋಗುವಾಗ ಅಲ್ಲಿ ಅಪ್ಸರೆಯರು ಇದ್ದಾರೆ. ಹೌದಾ? ರಂಬೆ, ಊರ್ವಶಿ, ಮೇಣಕ್ ಇವರೆಲ್ಲ ಇದ್ದಾರೆ. ಹೋಗುವಾಗ ನಿನ್ನ ದಾರಿಯಲ್ಲಿ ಅವರು ಸಿಕ್ಕಿದ್ರೆ ನೀನು ಹೋದ ಕೆಲಸ ಅಲ್ಲಿ ಎಲ್ಲಿ ಮರೆತು ಬಿಡ್ತೀಯ ಅಂತ ನನಗೆ ಒಂದು ನಂಬಿಕೆ ಬರುದಿಲ್ಲ. ಅದಕ್ಕಾಗಿ ಅಲ್ಲಿ ಹೋಗುವ ಮುಂಚೆ ಅದನ್ನು ಯಾವುದನ್ನು ನೋಡ್ಬೇಡ. ನಮ್ಗೆ ಯಾವ್ದು ಕೆಲಸ ಆಗ್ಬೇಕು ಅದನ್ನು ನೋಡ್ಬೇಕು ನೀನು. ನಮ್ಮ ಗುರಿ ಒಂದೇ, ನಮ್ದು ಗುರಿ ಪೀಠ. ಗುರುಗಳೇ, ಶ್ರೀಮುಖದಿಂದ ಆಡಿದಂತಹ ಮಾತನ್ನು ಕೇಳುವಾಗ ನನಗೆ ಅರ್ಥವಾಗುತ್ತಾ ಇದೆ. ನಮ್ಮ ಉದ್ದೇಶ ಏನು? ಕೇವಲ ದೇವಲೋಕಕ್ಕೆ ಹೋಗಿ ದೇವತೆಗಳನ್ನು ಬಡಿದೋಡಿಸಿ ಸುರಪೀಠವನ್ನು ಮಾತ್ರ ನಾನು ಏರಬೇಕು. ಅಲ್ಲಿದ್ದಂತಹ ರಂಭೆಯ, ಊರ್ವಶಿಯ, ಮೇನಕೆಯ, ಅಲ್ಲ ಶಚಿಯ, ಪತಿವ್ರತೆಯವರು, ಅವರ ವಿಷಯಕ್ಕೆ ನಾನು ಹೋಗಬಾರ್ದು, ಅವರನ್ನು ನೋಡಬಾರ್ದು. ಅಷ್ಟೇ ತಾನೇ ನಮ್ಗೆ ಉದ್ದೇಶ. ಅದೇ, ನೋಡಬಾರ್ದು ನೀನು. ನಿಮ್ಮ ಮಾತಿನ ಹಾಗೆ ನಾನು ನಡೀತೀನಿ. ಆದಿತ್ತಲ್ವಾ? ಆದಷ್ಟು ಬೇಗ ಇವನಿಗೆ ಹೋಗುವಾಗ ದಾರಿಯಲ್ಲಿ ಸ್ವಲ್ಪ ಹೇಳ್ಬೇಕು, ನಮ್ಮ ಹೋದ ಕೆಲಸ ಯಾವ್ದು ನೆನಪಿಸ್ಬೇಕು. ಆಯ್ತಾ? ನೆನಪುಂಟು ಗುರುಗಳೇ. ಹೌದು, ಎರಡು ಕೈ ಎತ್ತಿ ಆಶೀರ್ವಾದ ಮಾಡಿ. ಆದಷ್ಟು ಬೇಗ ಹೋಗಿ ಬಾ. ಜಯವಾಗಲಿ. ಹೋಗಿ ಬರ್ತೇವೆ, ಹೋಗಿ ಬರ್ತೇವೆ. ಸರಿ ಸರಿ, ನಮ್ಮವರೇ, ಧೈರ್ಯದ ಮಾತನ್ನು ಆಡಿ ಆಗಿದೆ. ಇನ್ನು ಇಲ್ಲೇ ನಿಲ್ಲುವುದಲ್ಲ, ನಮ್ಮ ಸೇನೆ ದೇವಲೋಕದ ಕಡೆ. ಇರುವಂತಹ ಸ್ಥಳ ಅಧಿಪತಿ ಯಾರನ್ನು ಕೇಳಿಕೊಂಡಿದ್ದೀರಿ? ದೇವೇಂದ್ರನೆಂದು ಕೇಳಿದೆ. ಹಾಗೆಂದು ಕೇಳಿಕೊಳ್ಳಬಹುದು. ಓಲಗವಿತ್ತ ವಿಚಾರ ಹಲವಾರಿದೆ. ಏನಂತೆ? ಲೋಕದ ಸಮಸ್ತ ವ್ಯವಸ್ಥೆಯನ್ನು ತಿಳಿಸಿರುವಂತಹ ಹೊತ್ತಿನಲ್ಲಿ ಚರರು ಬಂದು ತಿಳಿಸಂತ ವಾರ್ತೆ, ಯಾವಾತರು ಕಳ್ಳರು ಈ ನಾಲ್ಕು ಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರಂತೆ. ಅಂತ ದುಷ್ಟರನ್ನು ಎದುರಿಸಬೇಕಾಗಿದೆ. ಎಲ್ಲಿ ಸುಬ್ಬಣ್ಣ ಸರ್, ಬರೀ ನೋಡು.
ಆದ ಮೇಲೆ ಧಾಡಿಯಂತೆ ಶೋಣಿತಾಪುರದ ಅಧೀಶನಾಗಿರುವಂತ ಯಾಮಾತನ ಒಬ್ಬ ಇಲ್ಲಿಗೆ ಕಳಿಸಿದ್ದಾನಂತ ಅವನ ಭಟನನ್ನು ಜ್ವಾಳಾಸುರನೆಂಬುದಾಗಿ ಅವನ ಹೆಸರು. ಏನೇ ಇರಲಿ ಅಂತ ಕಲ್ಲನ್ನು ಎದುರಿಸಬೇಕಾಗಿದೆ. ನಿಮ್ಮ ಅಭಿಪ್ರಾಯವನಿಗೆ ಬರಲಿಲ್ಲ ತರೆಯು ಮಧ್ಯ ಇದರ ಬಗ್ಗೆ ಚಿಂತೆಯ ಚಿಂತೆಯನ್ನು ಮಾಡಬೇಡ. ಬಂದಂತ ದುಷ್ಟರಿಗೆ ಸರಿಯಾದ ಬುದ್ಧಿಯನ್ನು ನಾನು ಕಳಿಸಿ ಬರುತ್ತೇನೆ. ಸ್ವರ್ಗಲೋಕಕ್ಕೆ ಅಸುರರ ದಾಳಿ. ನಾನಿದ್ದೇನೆ, ಬಿಡು ಚಿಂತೆ. ಒಳಿತಾಯ್ತು. ನಿಮ್ಮ ವೀರಮಂಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದಂತ ಸಂತೋಷ ಉಂಟಾಗುತ್ತಾ ಇದೆ. ತಡ ಮಾಡುದು ಸರಿಯಲ್ಲ. ನಿಮ್ಮ ವಾಹನವನ್ನು ಏರಿಕೊಳ್ಳಿರಿ. ಕೈಯಲ್ಲಿ ಕೈದುಗಳನ್ನು ಹಿಡಿದು ಕಣಕ್ಕೆ ತುಂಬಿಕೊಂಡು ಸ್ವರ್ಗಲೋಕದ ಸಂಪತ್ತನ್ನು ಬಯಸಿ ಬಂದೆಯ. ಸಾರಿ ಸಾರಿ ಹೇಳುತ್ತೇನೆ, ಬಂದಾಗ ಹಿಂದೆ ಹೋಗು, ಇಲ್ಲವಾದರೆ ಪ್ರಾಣ ಹೋದಿ. ಏನು ಸ್ವರ್ಗವನ್ನು ಪಡೆದುಕೊಳ್ಳುವ ಉದ್ದೇಶದಿಂದಲೇ ಬಂದವರು ನಾವು. ಹಾಗಾಗಿ ಹೇಳುತ್ತಾ ಇದ್ದೇನೆ, ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಲೇಸು, ಇಲ್ಲವಾದರೆ ಶಿರವಾಗಿರ್ತೇನೆ. Oh
ನನ್ನದಾದಂತಹ ಅಗ್ನಿಯಿಂದ ಸುಟ್ಟು ಬೂದಿ ಮಾಡುವಾಗ ಯಾರು ಬರ್ತಾರೆ? ನಾನು ಹರಿಯ ಧ್ವನಿಯದು ಧ್ವನಿಯ ಈ ಹಿಂದೆ ಬಂದ ನಮ್ಮ ಒಡೆಯನ ಮಗ ಕುಂಭನನ್ನು ಅಳಿಸಿದ್ದೀರಾ? ಅದರ ಪ್ರತಿಕಾರ ತೀರಿಸುವುದಕ್ಕೆ ಬಂದಿದ್ದೇನೆ. ಒಳ್ಳೆ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಸ್ವರ್ಗ ಪೀಠವನ್ನು ಕೊಟ್ಟರೆ ಲೇಸು. ಪ್ರಾಣ ಹೋದಿತು. ದೇಹಗೆ ಮೀರಿದ ಶೌರ್ಯಕ್ಕೆ ದೇಹಗೆ ಮೀರಿದ ಶೌರ್ಯಕ್ಕೆ ಭೂರಿ ಹರುಷವಾಗ್ತೆ ಯಾರಲ್ಲವ ಸಂದಾರಿಯದಲ್ಲವು ಸಾರಿ ಕಂಠರಗೆ ಅಪರೂಪದಂತ ವ್ಯಕ್ತಿ ನೀನು. ಹೌದಲ್ಲ? ಯಾಕಂದ್ರೆ ಯಾಕೆ? ನನ್ನ ದೊಡ್ಡ ತಾಯಿ ಆಗಿರುವಂತಹ ದಿಕ್ಕಿ ದೇವಿಗೆ ನೀನು ಹುಟ್ಟಿದವನಲ್ಲ, ಅಥವಾ ಧನುದೇವಿಗೆ ನೀನು ಹುಟ್ಟಿದವರಲ್ಲ. ನೀನು ಹುಟ್ಟಿದವರ ಆಗಿರುತ್ತಿದ್ದರೆ ಇಷ್ಟವರೆಗೆ ನನಗೆ ತಿಳಿತಿತ್ತು. ಆದರೆ ಅವರ ಪಕ್ಷವನ್ನು ನೀನು ಸೇರಿಕೊಂಡಿದ್ದಿ ಎಂಬುದು ಸತ್ಯವೇ ಸತ್ಯ. ಯಾಕೆಂದ್ರೆ ಈ ನಾಲ್ಕದ ಲೋಕದ ಮೇಲೆ ದಾಳಿಯನ್ನು ಮಾಡಬೇಕಂತಾದ್ರೆ ಅವರ ಪ್ರಚೋದನೆ, ಅವರ ಯಾವುದೋ ಒಂದು ರೀತಿಯ ಹಿನ್ನಡೆ ಶಕ್ತಿ ಉಂಟೆಂಬುದಾಗಿ ನಾನು ಎಣಿಸಿದ್ದೇನೆ. ನೀನು ಯಾರು? ಇಲ್ಲಿಗಾಗ ಬಂದಿದ್ದಿ? ನಿನ್ನಿಂದ ಏನಾಗಬೇಕು? ಕ್ಷಣ ಮಾತ್ರ ಇದು ವಜ್ರ ಪಡಿ ಕಟ್ಟಿಡು ಚಂದದ ಬಾದಿಲ ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿ ಕಣ್ಣ ಮುಂದೆ ಗೋಚರಿಸಿದವ ದೇವೇಂದ್ರನ. ಹೌದೌದು, ನಾನೇ. ಒಳ್ಳೆಯದಾಯ್ತು. ಯಾಕೆ? ನಿನ್ನ ಒಳ್ಳೆಯ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯ್ತು. ದೇವೇಂದ್ರ, ಏನು? ನನಗೂ ನಿನಗೂ ಯಾವ ದ್ವೇಷವೂ ಇಲ್ಲ. ಇಲ್ಲ. ಆದ್ರೆ ಒಂದು ವಿಚಾರ, ಬಂದವ ಯಾರು? ಯಾಕೆ ಬಂದಿದ್ದಾನೆ? ಏನು ಉದ್ದೇಶ? ಹೌದು ಅನ್ನುವಂತ ವಿಚಾರ ನಿಮ್ಗೆ ಗೊತ್ತಾಗ್ಲಿಲ್ಲ. ನನಗೆ ಪ್ರಶ್ನೆ. ಶುಕ್ರಾಚಾರ್ಯರು ಕೈಗೊಂಡಂತಹ ಯಾಗದ ಮೂಲಕವಾಗಿ ಹೌದಾ ಜನಿಸಿಕೊಂಡವನು ನಾನು. ಬೆಂಕಿಯಿಂದ ಮೇಲೆ ಬಂದವ, ಗೊತ್ತಾಯ್ತಲ್ವಾ? ಜ್ವಾಲಾಸುರ ಅಂದ್ರೆ ನಾನೇ ಆಗಿದ್ದೇನೆ. ಹೆಸರನ್ನು ಕೇಳಿದ್ರೆ ಸಾಕು ಏನು ಎಲ್ಲರೂ ಘಟಘಟನೆ ನಡುಗುತ್ತಾ ಇದ್ದಾರೆ. ಬಂದ ಉದ್ದೇಶ ಏನು? ನಮ್ಮ ದೊರೆಗೆ ಆದಂತ ಅನ್ಯಾಯವನ್ನು ಖಂಡಿಸುವುದಕ್ಕೆ ಬೇಕಾಗಿ. ಅನ್ಯಾಯ? ಹೌದು. ಬಂದವ ನಾನೇ. ಈ ಹಿಂದೆ ಅದೆಷ್ಟೋ ರಾಕ್ಷಸರು ಬಂದಿದ್ದಾರೆ, ಬಂದವರನ್ನು ಮುಗಿಸಿದ್ದಿ. ಆದ್ದರಿಂದಲೇ ಹೇಳುತ್ತಿದ್ದೇನೆ, ಸ್ವರ್ಗ ಪೀಠವನ್ನು ಬಿಟ್ಟು ಇಲ್ಲಿಂದ ಹೋದರೆ ಲೇಸು, ಇಲ್ಲದೆ ಹೋದರೆ ನ ಬೆನ್ನಿಗೆ ಬಾರಿಸುವಾಗ ಯಾರು ಮಾಡ್ತಾರೆ ಅಂತ ನೋಡುವ.
ಬಂದಿದ್ದೀರಿ. ಸಂತೋಷದ ವಿಚಾರ. ಎಲ್ಲಿದ್ದಾನೆ ದೇವೇಂದ್ರ? ಓಡಿ ಹೋಗಿದ್ದಾನೆ. ಅವ ಹಾಗೆ ಮಾತಾಡುದು ಮತ್ತೆ ಓಡಿ ಹೋಗುದು. ಹೌದು. ಆದ್ರೆ ಒಂದು ವಿಚಾರ, ಏನು? ದೇವೇಂದ್ರ ದೇವಪೀಠ ಯಾಕೆ ಬಿಟ್ಟು ಕೊಡುದಿಲ್ಲ ಅನ್ನುವುದೀಗ ಗೊತ್ತಾಯ್ತು. ಇದರಲ್ಲಿ ಕುಳಿತ್ರೆ ಸಾಕು, ಹೇಳುವುದಕ್ಕೆ ಮನಸ್ಸು ಬರುವುದಿಲ್ಲ. ಹೌದೇ? ಬಹಳ ಮೃದುವಾಗಿದೆ. ಸಂತೋಷ. ಆದರೆ ಸ್ವರ್ಗ ಭೂಲೋಕ ನಮ್ಮ ಸ್ವಾಧೀನವಾಗಿದೆ. ಎಲ್ಲರೂ ನಾವು ಹೇಳಿದ ಹಾಗೆ ಕೇಳತಕ್ಕದ್ದು. ಈಗ ನಮ್ಮ ದೊರೆಗೆ, ನಮ್ಮ ಗುರುಗಳಿಗೆ ಆಗುವಂತಹ ಆನಂದ ಅಷ್ಟಿಷ್ಟಲ್ಲ, ಕುಣಿದು ಕುಪ್ಪಳಿಸಬಹುದು. ಸಂತೋಷದ ವಿಚಾರ. ಅವರು ಹೇಳಿದಂತ ಮಾತನ್ನು ಈಡೇರಿಸಿದ ಹಾಗೆ ಆಯ್ತು. ಆದ್ರೆ ನೀವು ಇದಕ್ಕಿಂತ ಮೊದಲು ಕೂಡ ದೇವಲೋಕಕ್ಕೆ ಬಂದಿದ್ದೀರಿ. ನಾನು ಪ್ರಥಮ ಬಂದದ್ದು. ದೇವಲೋಕದ ಪೀಠವನ್ನು ಏರಿ ಇಲ್ಲಿಯೇ ಉಳಿಯುವುದಲ್ಲ, ದೇವಲೋಕದ ಸೌಂದರ್ಯವನ್ನು ಕಣ್ತುಂಬ ಕಾಣಬೇಕು. ಎಲ್ಲಿ ಅಂದ ಚಂದವಿದೆ ಅನ್ನುವುದು ನೋಡ್ಬೇಕಾದ್ದು ನಮ್ಮ ಕರ್ತವ್ಯ. ಗೊತ್ತಾಯ್ತಲ್ವಾ? ದೇವೇಂದ್ರನ ಬಗ್ಗೆ ನೀವು ಎಚ್ಚರನಿರ್ಬೇಕು. ನಿಮಗೆ ಯಾರನ್ನು ಎಲ್ಲಿ ನೋಡ್ಲಿಕ್ಕೆ ಉಂಟು? ಮುಕ್ತ ಪ್ರವೇಶ. ಆದ್ದರಿಂದಲೇ ಸೌಂದರ್ಯವನ್ನು ವೀಕ್ಷಿಸುತ್ತಾ ಮುಂದುವರಿಯುವ. ಒಗೆದಿದ್ದ ಕಾಂಚನ ಬಿಂಬವನೇ ಕನಲುವ ಒಗೆದಿದ್ದ ಕಾಂಚನ ಬಿಂಬವನೇ ಸಚಿಯ ಕಂಡನ ಪರಿಪೂರ್ಣ ಚಾರುತೆ ಕಂಡ ಮರೆದನು ಶುಕ್ರವಾಕ್ಯವ ಚಂಡ ವಿಕ್ರಮೆಯ ವಶವಾದನು ಕರಣಿ ಮೋಗದೊಳು ವಶವಾದನು ತರುಣಿ ಮೋಗದೊಳು ಅರರೆ ಇದಂತ ಚಲುವಿನ ರಾಜಿ ಅರರೆ ಅರರೆ ಆ ಎನ್ನ ಸೆರಪೆಡಿಗಳು ಪನ್ನಗಗೆ ಎನ್ನ ಸೆರಪೆಡಿಗಳು ಪನ್ನಗಗೆ ಕರುಣೆಯೊಳಲ ಸೌಂದರ್ಯವನೋ ಕರುಣೆಯೊಳಲ ಸೌಂದರ್ಯವನೋ ಏನು ಸೌಂದರ್ಯ? ಅಜನರ ಏನೆಂಬ ಸೌಭಾಗ್ಯವನೋ
ನನಗೆ ತಿಳಿಯದ ಹಾಗೆ ಹೊರ ಬರುವುದಕ್ಕೆ ಸಾಧ್ಯವಾಯ್ತಲ್ಲ. ಅಪ್ಪ, ದೇವೇಂದ್ರನನ್ನು ಬಡಿದೋಡಿಸಿ ಸುರಪೀಠವನ್ನು ಏರಿದ ಮೇಲೆ ದೇವಲೋಕದ ವೈಭವವನ್ನು ಕಣ್ತುಂಬ ಕಾಣಬೇಕು ಎಂಬ ಉದ್ದೇಶದಿಂದ ತಿರುಗಾಡುತ್ತಾ ಬಂದವನು ನಾನು. ಬಂದು ನೋಡಿದ್ರೆ ನನ್ನ ಬೆರಳು ಮೂಗಿನ ಮೇಲೆ ಹೋಗುವುದಕ್ಕೆ ಪ್ರಾರಂಭ ಆಯ್ತಲ್ಲ. ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಏನು ಅಂದ, ಏನು ಚಂದ, ಏನು ರೂಪ, ಏನು ಯೌವನ. ಒಬ್ಬಳು ಸುಂದರಿ ನನ್ನ ಕಣ್ಣ ಮುಂದೆ ಗೋಚರಿಸುತ್ತಾ ಇದ್ದಾಳೆ. ಹೇಳುವುದನ್ನು ಕೇಳಿದ್ದೇನೆ. ಇಷ್ಟದವರೆಗೆ ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳನ್ನು ನಾನು ನೋಡಿದವರಲ್ಲ, ಆದರೆ ಹೇಳುವುದನ್ನು ಸರಿಯಾಗಿ ಕೇಳಿದ್ದೇನೆ. ಅತಿ ರೂಪವತಿ ಅಂತ ಹೆಸರನ್ನು ಪಡೆದದ್ದು ಪಾತಾಳ ಲೋಕದಲ್ಲಿರುವಂತಹ ನಾಗಕನ್ನಿಕೆಯರಂತೆ. ಅವರು ಏನು ಅಂದ, ಅವರ ಏನು ಚಂದ, ಅವರನ್ನು ಗಡಗರಳಿಯಡೆ ತಂದು ಇವಳ ಎಡದ ಕಾಲಿನ ಕಿರು ಬೆರಳಿಗೆ ಕಟ್ಟಬೇಕು. ಅಷ್ಟು ಮುದ್ದು ಮುದ್ದಾಗಿದ್ದಾರೆ. ಆಮೇಲೆ ಭೂಲೋಕದಲ್ಲಿರುವಂತಹ ನಾರಿಯರು ಕಾಣುವುದಕ್ಕೆ ಬೆಳ್ಳಗಿರ್ತಾರಂತೆ, ಬಹಳ ರೂಪವತಿಯರಂತೆ. ಅವರ ರೂಪ ಏನು, ಅವರ ರೂಪವನ್ನು ಮಿಗಿಲೆನಿಸುವಂತಹ ರೂಪ ಇವಳದ್ದು. ಆಮೇಲೆ ದೇವಾಲೋಕದಲ್ಲಿರುವಂತಹ ರಂಬೆ ಊರ್ವಶಿಯರು ಏನು, ಅವರನ್ನೂ ಮೀರುವಂತಹ ಅಂದ ಚಂದದ ಗೊಂಬೆ ಇವಳು. ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಮೆಚ್ಚಲಿಬೇಕಪ್ಪ. ಕೆತ್ತುವಲ್ಲಿ ಕೆತ್ತಿದ್ದಾನೆ, ಮೆತ್ತುವಲ್ಲಿ ಮೆತ್ತಿದ್ದಾನೆ. ಅಂದ ಚಂದದ ಗೊಂಬೆಯ ಹಾಗಿದ್ದಾಳೆ. ಯಾರಪ್ಪ ಇವಳು, ಯಾರಪ್ಪ 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 ಅಂತ ನನ್ನಲ್ಲೇ ನಾನು ಕೇಳುವುದ. ನನ್ನ ಮನಸ್ಸಿನಲ್ಲಿ ಹುಟ್ಟಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಪಡೆಯಬೇಕಾದ್ರೆ ಕೇವಲ ನನ್ನಷ್ಟಕ್ಕೆ ನಾನು ಮಾತಾಡಿಕೊಳ್ಳುವುದಲ್ಲ. ಸರಿಯಾದ ಉತ್ತರವನ್ನು ಪಡೆಯಬೇಕಾದ್ರೆ ಮಾತಾಡುವವರಲ್ಲಿ ಮಾತಾಡಬೇಕು. ಅದಕ್ಕೆ ಬೇಕಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ನೇರವಾಗಿ ಅವಳಲ್ಲೇ ಮಾತನಾಡಿಸ್ತೇನೆ. ಸುಂದರಿ ಚಿನ್ನದ ತಳಕೆ ವನಿತೆ ಹೆದರಬೇಡ, ಧೈರ್ಯವನ್ನು ತಾಳು. ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಿನ್ನನ್ನು ಹೆದರಿಸಬೇಕೆಂಬ ಉದ್ದೇಶದಿಂದ ನಿನ್ನ ಹತ್ತಿರಕ್ಕೆ ಬಂದದ್ದೂ ನಾನಲ್ಲ. ಸೌಂದರ್ಯವನ್ನು ವೀಕ್ಷಿಸುತ್ತಾ ಮುಂದುವರಿದವನು ನಾನು. ಆಗ ನನ್ನ ಕಣ್ಣ ಮುಂದೆ ಗೋಚರಿಸಿದವಳು ನೀನು. ಸೌಂದರ್ಯದ ರಾಶಿಯೇ ನಿನ್ನಲ್ಲಿ ಎದ್ದು ಕಾಣುತ್ತಾ ಇದೆ. ಓ ಚಿನ್ನ, ಓ ಮುದ್ದು, ಓ ಬೆಳ್ಳಿ, ಓ ಬಂಗಾರಿ, ಓ ಶೃಂಗಾರಿ, ಓ ವಯ್ಯಾರಿ, ಎಲ್ಲ ನೀನೇ. ಎಲ್ಲ ನಿನ್ನನ್ನೇ ಕರ್ತದ್ದು ಎಲ್ಲ ಹೆಸರಿನಿಂದ. ಅಷ್ಟು ರೂಪವತಿ ಆಗಿದ್ದಿ. ಕೇಳುತ್ತಿದ್ದೇನೆ, ನೀನು ಯಾರೇ? ನಿನ್ನ ಹೆಸರೇನು? ನೀನು ಇಲ್ಲಿ ಏನು ಮಾಡುದು? ಏನು ಕೆಲಸ ನಿನಗೆ? ನಿನ್ನಲ್ಲಿ ಮಾತಾಡ್ತಿರುವ ಸಾಮಾನ್ಯದವಂತ ಭಾವಿಸಬೇಡ. ಮೂರು ಲೋಕವನ್ನೇ ಗಡ 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 ನಡಗಿಸುವಂತಹ ಜ್ವಾಲಾಸುರ ಅಂದ್ರೆ ನಾನೇ. ಆದ್ದರಿಂದ ಹೇಳುತ್ತಿದ್ದೇನೆ, ಯಾಕೋ ಏನೋ ನಿನ್ನ ಕಂಡಾಕ್ಷಣ
ಬೇಕು, ಇನ್ನು ಬೇಕು, ಮತ್ತು ಬೇಕು, ಹತ್ತಿರ ಬರಬೇಕು, ಮುದ್ದಾಡಬೇಕು, ಅಪ್ಪಿಡಿಕೊಳ್ಳಬೇಕು ಅನ್ನುವಂತ ಆಸೆ ಅಧಿಕವಾಗುತ್ತಾ ಇದೆ. ಆದ್ದರಿಂದಲೇ ನೇರ ಮಾತಾಡ್ತೇನೆ. ನನ್ನ ಹತ್ತಿರಕ್ಕೆ ಬಂದು ನನಗೆ ಸುಖ ಮನೆ ಗೊದಗಿದ ಪ್ರಾಣಿಗ್ರಹದ ಸತೆಯೋ ಏನ ಬರಬೇನೋ ಮಾನಹೀನ ಅಂತ ಹೇಳಬೇಕು. ಅದ್ಯಾಕೆ? ಇಲ್ಲದಿದ್ರೆ ನೀನಾಡುತ್ತಿರುವಂತ ನಿನ್ನ ಬಾಯಿಂದ ಬರುತ್ತಿರುವಂತಹ ಮಾತುಗಳು ಅದು ವೇದವಾಕ್ಯ ನಿನಗೆ ಅಲ್ಲ. ನನ್ನನ್ನು ಕಂಡು ಹಲವು ರೀತಿಯಾಗಿ ನೀನು ಹೊಗಳುತ್ತಾ ಇದ್ದಿ. ನಿನ್ನನ್ನು ಹೊಗಳಿಕೆ ಮಾಡ್ಲಿಕ್ಕೆ ನನ್ನ ಒಂದು ನಾಲಿಗೆ ಸಾಕಾಗುತ್ತೆ. ನೀನು ಹೊಗಳುವಂತ ಅವಶ್ಯಕತೆ ಆದಿಶೇಷನಿಗೂ ಕಷ್ಟ. ಅಷ್ಟು ರೂಪವತಿ, ಅಯ್ಯ, ಅಷ್ಟು ಮುದ್ದಾಗಿದ್ದೆ. ಎಲ್ಲಿಂದಲೋ ಬಂದವನೇ ನೀನು. ನಿನ್ನ ಪರಿಚಯ ಎನ್ನುವುದು ನನಗಿಲ್ಲ. ಬಹುಶಃ ಏನೋ ಆ ಭೂಲೋಕದಿಂದ ಬಂದವನೋ ಏನೋ. ಇಲ್ಲಿರುವಂತ ದೇವಲೋಕವನ್ನು ಏರಬೇಕಿದ್ರೆ ಅದು ಅವನು ಬಹಳಷ್ಟು ಪುಣ್ಯ ಮಾಡಿರ್ಬೇಕು. ಏನೋ ಸ್ವಲ್ಪ ಪುಣ್ಯ ಮಾಡಿದರ ಫಲವಾಗಿ ಈ ಲೋಕವನ್ನು ನಾನು ಪುಣ್ಯ ಮಾಡಿದ ಕಾರಣ ನಿನಗೆ ಪುಣ್ಯ ಸಿಕ್ಕಿತು. ಆದ್ರೆ ಇದು ನನಗೆ ಸಿಕ್ಕಿದಂತ ಪುಣ್ಯ ಅನ್ನುವುದನ್ನು ಇಟ್ಟುಕೊಳ್ಳದೆ ನಾನು ಯಾರು ಗೊತ್ತಾ ನಿನಗೆ? ನೀನು ಜನ ಯಾರಾದ್ರೆ ನನಗೇನು? ಇಲ್ಲಿ ನನಗೆ ಆದೀತು. ದೇವೇಂದ್ರನ ರಸಿ ನಾನು ಪತಿವ್ರತೆ. ದೇವೇಂದ್ರನ ಮಾಡಿದ್ಯಾ? ಶಚಿಯ ಹಾಗಿರುವಾಗ ಅಸುರರು ದೇವತೆಗಳು ಯಾವತ್ತು ಅಣ್ಣ ತಮ್ಮಂದು. ಆದ್ರೆ ಆ ಸಹೋದರ ಸಂಬಂಧವನ್ನು ಯೋಚಿಸಿದಾಗ ನಾನು ಹೇಗೆ ಕಾಣ್ತೀನಿ? ಸಂಬಂಧದಲ್ಲಿ ನಾನು ನಿನಗೆ ಸಹೋದರಿ ಆಗ್ತೇನೆ. ಹಾಗಿರುವಾಗ ನನ್ನನ್ನು ಕಂಡು ನೀನು ಮೋಹಿಸಿ ಬಿಟ್ಟೆಯಲ್ಲ, ನಿನ್ನ ಆ ಜನತೆ ಏನು ಅನ್ಬೇಕು? ಆದ್ದರಿಂದ ನನ್ನ ಯೋಚನೆಯನ್ನು ಬಿಟ್ಟು ಆದಷ್ಟು ಬೇಗನೆ ಇಲ್ಲಿಂದ ಏನು ಮಾತಾಡ್ತೀಯ? ನಿನಗಿನ್ನು ಜಾನಕತಿ ನಾನೇ ಕಾಣೆ ಮಗವ ಶಚಿಯ, ನೀನಾಡಿದಂತ ಮಾತನ್ನು ಕೇಳುವಾಗ ನಗು ಹೆಚ್ಚಾಗುತ್ತಾ ಇದೆ. ದೇವೇಂದ್ರನ ಮಾಡದಿ ಇದು ಕೊನೆಯ ನಗು ಅಂತ ಹೇಳಬೇಕು ಅಲ್ಲ? ದೇವೇಂದ್ರನ ಮಾಡದಿಯಾ? ಆ ಪಾಪಿ ಮಗ ಎಲ್ಲಿದ್ದಾನೆ ಈಗ? ಆ ಮಾನ ಮರ್ಯಾದೆ ಇಲ್ಲದವ ಹೇಳಿದ್ರೆ ಆ ಬೆಪ್ಪು ತಕ್ಕಡಿ ಎಲ್ಲಿ ಹೋಗಿದ್ದಾನೆ ಅವ ಈಗ? ಎಲ್ಲಿಯಾದ್ರೂ ನನ್ನವರು ಈ ವಿಚಾರ ತಿಳಿದ್ರೆ ನಿನ್ನ ಸ್ಥಿತಿ ಹೇಗಾದಿತ್ತು ಗೊತ್ತಾ? ನೀನೊಮ್ಮೆ ಸುಮ್ಮನೆ ಇರಿ. ಗಾಣಕ್ಕೆ ಸಿಕ್ಕಿದ ಕಬ್ಬಿನ ಅವ ಸಿಕ್ಕಿ ಆಗಿದೆ ಮೊದಲೇ ನನಗೆ. ಗಾನಕ್ಕೆ ಸಿಕ್ಕಿದ ಕಬ್ಬಿನ ಹಾಗೆ ಅವನ ಪರಿಸ್ಥಿತಿ ಆಗಿದೆ. ದೇವಲೋಕಕ್ಕೆ ಬಂದ ಸಂದರ್ಭದಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತು ನನ್ನಲ್ಲಿ ಹೋರಾಟ ಮಾಡಿದ ಪರಿಣಾಮದಿಂದ ನನ್ನಿಂದ ಪೆಟ್ಟು ತಿಂದು ನನ್ನ ಹೇಡಿಗಳ ಹಾಗೆ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಆ ಪಾಪಿ ಮಗ. ಅವ ಹೋದ್ರೆ ಹೋಗ್ಲಿ, ನೀನು ನನಗೆ ಸಿಕ್ಕಿದೆಯಲ್ಲ, ಬಯಸದ ಬಂದ ಭಾಗ್ಯ ನನಗೆ. ಆಗ ಎಂಥದ್ದು ಹೇಳಿದು ನೀನು? ರಾಕ್ಷಸರಿಗೂ ನಿನಗೂ ಸಂಬಂಧ ಉಂಟಾ? ಅಲ್ವಾ? ನನ್ನ ಜನ್ಮ ಹೇಗಾದ್ದು ಗೊತ್ತುಂಟ ನಿನಗೆ? ನೀನು ನೋಡುವಾಗ ಶುಕ್ರಾಚಾರ್ಯರು ಮಾಡಿದಂತಹ ಯಾಗದಿಂದ ಮೇಲೆ ಬಂದವನು ನಾನು. ಹಾಗಿರುವಾಗ ನನಗೂ ನಿನಗೆ ಯಾವುದೇ ಸಂಬಂಧ ಇಲ್ಲ. ಆದ್ದರಿಂದಲೇ ಹೇಳುತ್ತಿದ್ದೇನೆ, ನಿನ್ನ ಅಧಿಕ ಪ್ರಸಂಗ ಮಾತಾಡುವುದನ್ನು ನಿಲ್ಲಿಸಿ ನನ್ನ ಹತ್ತಿರಕ್ಕೆ ಬಂದು ನನಗೆ ಸುಖ ಕೊಟ್ಟರೆ ಲೇಸು, ಇಲ್ಲದೆ ಹೋದರೆ ಜ್ವಾಲಾಸುರ ಮುಂದಿಟ್ಟಂತ ಕಾಲನ್ನು ಯಾವತ್ತೂ ಹಿಂದೆಳೆಯುವುದಿಲ್ಲ ಅನ್ನುವುದು ನೆನಪಿರ್ಲಿ. ಬಾ ನನ್ನ ಹತ್ತಿರಕ್ಕೆ. ನಿನಗೆ ನಾನು ಸಾರಿ ಹೇಳಿದೆ, ಯಾವತ್ತು ನನ್ನನ್ನು ಬೇಸಬೇಡ, ನಾನು ಪತಿವ್ರತೆ ಇದ್ದೇನೆ. ಯಾವ ಪತಿವ್ರತೆ? ಸುಮ್ಮನೆ ಪತಿವ್ರತೆಯನ್ನು ಯಾವಾಗಲೂ ದೇವಲೋಕದ ಸರ್ವ ಅಧಿಕಾರವೇ ನನ್ನ ಕೈಯಲ್ಲಿದೆ. ಇರಬಹುದು. ನಾನು ಏರಿ ಕುಳಿತಿರುವಂತಹ ಸಿಂಹಾಸನದ ಹತ್ತಿರಕ್ಕೆ ಬಂದು ನನ್ನ ಹತ್ತಿರ ಕುಳಿತುಕೋ. ಆಶೆ ಪಡ್ತಾ ಇದ್ದಿ ಕೆಟ್ಟವನೇ. ಅತಿ ಆಶೆ ಎನ್ನುವುದು ಗತಿಗೇಡು ಅನ್ನುವುದನ್ನು ಮರೆಯದಿರು. ಯೌವನ ಇದೆ ಇರಬಹುದು, ಆದ್ರೆ
ಎಷ್ಟು ಸಮಯ ಗೊತ್ತಾದಿತ್ತಲ್ಲ. ನಿನಗೆ ಬೇಕಾದಷ್ಟು ಸುಖ ಕೊಡುವಂತ ಯೌವನ ನನ್ನಲ್ಲಿದೆ. ದೇವೇಂದ್ರ ನರಸಿಂಹ ಅಂತ ನನ್ನನ್ನು ಬಯಸಬೇಡ. ಈ ಹಿಂದೆ ಕೂಡ ಎಷ್ಟೋ ದುಷ್ಟ ದಾನವರು ನನ್ನನ್ನು ಬಯಸಿದ್ದಾರೆ. ಸುಮ್ಮನೆ ನನ್ನನ್ನು ಬೇಯಿಸಿ ಅವರು ಹಾಳಾಗಿ ಹೋಗಿದ್ದಾರೆ. ಈ ಹಿಂದೆ ಬಂದವರ ಹಾಗೆ ನಾನು ಬರಲಿಲ್ಲ. ಅವರ ಜಾಗಕ್ಕೆ ನನ್ನನ್ನು ಸೇರಿಸಬೇಡ. ಇರ್ಬೋದು. ಆ ಬೆಂಕಿಗೆ ನೀರನ್ನು ಹಾಕಿದ್ರೆ ಅದು ಸುಟ್ಟು ಹೋಗ್ತದೆ. ನೀನು ಸುಮ್ಮನೆ ಇರು. ಗೊತ್ತಾಯ್ತಲ್ಲ. ಆದ್ದರಿಂದ ಸಾರಿ ಹೇಳ್ತಾ ಇದ್ದೇನೆ, ಪತಿ ಹೃದಯ ಅಂತ ನನ್ನನ್ನು ಬಯಸಿದ್ರೆ ನೀನು ಹಾಳಾಗ್ತಿ. ಹೋಗಿಲ್ಲ ಕಟ್ಟಿಡು. ನಿನ್ನ ಮಾತನ್ನು ಕೇಳಿ ನಿನ್ನ ಗಂಡನ ಹಾಗೆ ರಣಹೇಡಿಗಳ ಹಾಗೆ ಹಿಂದೆ ಹೋಗುವವ ನಾನಲ್ಲ. ಅದು ನಿನಗೆ ನೆನಪಿರ್ಲಿ. ಈಗ ಒಂದು ನೀನಾಗಿ ಬರಬೇಕು. ಇಲ್ಲದೆ ಹೋದರೆ ನನ್ನ ಹತ್ತಿರಕ್ಕೆ ನಿನ್ನನ್ನು ಹೇಗೆ ಭರಿಸಬೇಕು, ಯಾವ ರೀತಿ ಎಳೆಯಬೇಕು ಎಂಬುದು ಚೆನ್ನಾಗಿ ನಾನು ಬಲ್ಲೆ. ಬಾರೆ ಸುಖವಾಗಿ ಜೀವಿಸ್ತಾ ಇದ್ದವರು ಇಂದಿಗೆ ದುಷ್ಟನಾದ ಜ್ವಾಲಾಸುರ ಬಂದು ನನ್ನನ್ನು ಪೀಡಿಸುವುದಕ್ಕೆ ಮುಂದಾದ. ನನ್ನ ಮೇಲೆ ಆಶೆ ಪಟ್ಟ ಅವನಿಂದ ಹೀಗಾದರೂ ನಾನು ರಕ್ಷಿಸಿಕೊಳ್ಬೇಕು ಸ್ವಾಮಿ. ಆದ್ದರಿಂದ ನಿನ್ನ ಅನುಗ್ರಹ ನನಗೆ ಅಗತ್ಯ. ಈ ಕ್ಷಣವೇ ಅವನಿಂದ ಉಳಿಸಿಕೊಳ್ಳುವುದಕ್ಕೆ ನನ್ನ ಮಾನವನ್ನು ಉಳಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಏನು ಮಾಡೋಣ ಎಂಬುದಾಗಿ ಯೋಚಿಸಿದ್ರೆ ಸರಿಯಾದಂತಹ ದಾರಿ ಹೊಂದಿದೆ. ಈ ಕ್ಷಣವೇ ಶ್ರೀಹರಿಯನ್ನೇ ಧ್ಯಾನಿಸ್ತಾ ಪಕ್ಷಿಯಾಗಿ ಆಶ್ಚರ್ಯವಾಗುತ್ತಾ ಇದೆ. ಶಚಿಯ ಸುಖವನ್ನು ಪಡೆಯಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡಂತ ನಾನು ಅವಳನ್ನು ಓಡಿಸುತ್ತಾ ಬಹಳಷ್ಟು ಮುಂದುವರಿದು ಬಂದೆ. ನೋಡುತ್ತಿದ್ದ ಹಾಗೆ ಅಬ್ಬಬ್ಬ, ಅವಳ ಸೊಕ್ಕೆ, ಅವಳಿಗೊಂದು ವೇಷ ಮಾಡುವ ಚಟವೇ. ನೋಡಿದ ಹಾಗೆ ಪಕ್ಷಿಯ ರೂಪವನ್ನು ಹಾರಿ ಹೋಗಿದ್ದಾಳೆ. ಬಿಡುವೇನೆ, ಸಿಕ್ಕಿದಂತಹ ಪಕ್ಷಿಗಳ ತಲೆ ಕತ್ತರಿಸ್ತಾ ಮುಂದುವರಿತೇನೆ.
ಎಂತ ದುರಿತವೋ ಸುಮನಸ ಕುಲಗೆ ದುರುಳ ಜ್ವಾಲನೋ ಎಂತಹ ಕಷ್ಟಕ್ಕೆ ನಾನು ಒಳಗಾಗಿ ಹೋದೆ. ದೇವಲೋಕಕ್ಕೆ ಚಾಲನೆ ಮಾಡಿದಂತಹ ದುಷ್ಟ ಜ್ವಾಲಾಸುರನಿಂದ ಸೋಲನ್ನು ಅನುಭವಿಸಿ ದಿಕ್ಕು ದಿಕ್ಕುಗಳನ್ನು ಅಳೆಯುವಂತಹ ದುಸ್ಥಿತಿ ನಮ್ಮ ಪಾಳಿಗುಂಟಾಗಿ ಹೋಯ್ತಲ್ಲ. ಹಾಗಾದರೆ ನಮ್ಮನ್ನು ಪರಿವಂತಹ ದಾತಾರ ಜಗದಾದಿಯ ಶ್ರೀಹರಿ ನಮ್ಮನ್ನು ಕಾಪಾಡದೆ ಹೋದನಲ್ಲ. ಏನು ಮಾಡಬೇಕು ನಮ್ಮ ಎಂಬುದಾಗಿ ನನಗೆ ದಿಕ್ಕಿಗೆ ತೋಚುವುದಿಲ್ಲ. ಯಾರಲ್ಲಿ ನಮ್ಮ ಬವಣೆಯನ್ನು ಹೇಳಲಿ, ಮುಂದಕ್ಕೇನು ಮಾಡಲಿ ಯಾವುದೂ ಅರ್ಥವಾಗುವುದಿಲ್ಲ. ಅಯ್ಯೋ ಜಯ ನಮೋ ನಾರಾಯಣ ಭಯ ನಿವಾರಣ ಜಯತೋ ನಾರಾಯಣ ಭವ ಭಯ ನಿವಾರಣ ಜಯದಲ್ಲಿ ಪೊರೆ ಪದ ಭಯ ಮರೆಗೊಂಡೆನು ಜಯ ನಮೋ ನಾರಾಯಣ ಸುರಮುನಿಪನ ಕಂಡು ಮಘವ ಹರಿತ ಭಕ್ತಿಯೊಳಲು ಕರಣಕ್ಕೆ ಮನೆಯಲು ಕರುಣಾಳೋದು ಗುಡಾಯಿ ಚಂದ ಹರಿನಾಮ ಸುದಯ ಓ ನಾರದ ಮುನಿಪರೇ ಸುರಪಾಲ ಪದಪದ್ಮಗಳಿಗೆ ವಂದಿಸ್ತಾ ಇದ್ದೇನೆ. ಶ್ರೇಯೋಸ್ತು ಒಳ್ಳೆಯದಾಗಲಿಯಪ್ಪ. ಮಹಾತ್ಮರೇ, ತಮ್ಮ ಆಗಮನ ಈ ಕಾಲದಲ್ಲಿ ಆಯ್ತು ಅಂತಾದರೆ ಯಾವುದೋ ಒಳಿತಿನ ಮಾರ್ಗವನ್ನು ನಾನು ಹಿಡಿದರೆ ಎಂಬುದಾಗಿ ನನಗೆ ಅನಿಸ್ತಾ ಇದೆ. ಮಹಾತ್ಮರೇ, ತಾವು ಸಾಮಾನ್ಯರಲ್ಲ. 3 ಮುಕ್ಕಾಲು ಘಳಿಗೆಯಲ್ಲಿ ತ್ರೈ ಜಗವನ್ನೇ ಸುತ್ತಾಡಬಲ್ಲಂತ ಸಾಮರ್ಥ್ಯವಂತರು ತಾವು. ಸರಿ, ಅಂತ ಅನುಗ್ರಹ ತಮ್ಮ ಮೇಲಿದೆ. ಈ ಕಾಲದಲ್ಲಿ ಹೀಗೆ ಆಯ್ತು ಅಂತಾದ್ರೆ ಯಾವುದೋ ಒಂದು ರೀತಿಯಾದ ಕಷ್ಟ, ನನ್ನ ಬಳಿಗೆ ಬಂದಂತ ಕಷ್ಟವನ್ನು ನಿವಾರಿಸ್ತೀರಿ ಎಂಬುದಾಗಿ ನನಗೆ ಅನಿಸ್ತಾ ಇದೆ. ತಮ್ಮನ್ನು ಸತ್ಕರಿಸಿದ್ದೇನೆ. ನನ್ನ ಸಮಸ್ಯೆಯನ್ನು ಬಗೆಹರಿಸುವ ಸ್ವಾಮಿ, ಬಗೆಹರಿಸಿ. ಸದಾಕಾಲ ಭೋಗಭೂಮಿಯಾದ ಈ ಸ್ವರ್ಗಲೋಕದಲ್ಲಿ ಹಾಯಾಗಿ ತೃಪ್ತಿಯಿಂದ ಇರಬೇಕಾದಂತಹ ನೀನು ಈ ರೀತಿ ಗೊಳೋ ಎಂಬುದಾಗಿ ಹತ್ತುಕೊಂಡು ನನ್ನಲ್ಲಿ ಕಷ್ಟ ನಷ್ಟ ಅಂತ ಹೇಳ್ತೀಯಲ್ಲ. ಇನ್ನು ಈ ದೇವಲೋಕಕ್ಕೂ ಹೀಗೆ ಪದೇ ಪದೇ ಕಷ್ಟ ನಷ್ಟವಾದರೆ ಇನ್ನು ಭೂಮಿ ಲೋಕದಲ್ಲಿರುವಂತಹ ಸಾಮಾನ್ಯರ ಬಾಡೇನಯ್ಯ. ಏನು ಕಷ್ಟ ನಿನಗೆ? ಯಾಕೆ ಆಡುತ್ತಿರುವೆ? ಏನಾಯ್ತು? ಮಹಾತ್ಮರೇ, ಹೇಳ್ತಾ ಇದ್ದೇನೆ. ಏನಾಯ್ತು? ನಾರದ ಮುನಿಪರೇ, ಸ್ವರ್ಗಲೋಕದಲ್ಲಿ ಸುಖಪಾದದ ಜೀವನವನ್ನು ನಾವು ನಡೆಸಿರುವಂತಹ ಹೊತ್ತಿನಲ್ಲಿ ಯಾವತ್ತೊಬ್ಬ ಖಳ ಶಂಬರಾಸನ ಪುತ್ರ ಕುಂಭ ನಮ್ಮವನು ಇಲ್ಲಿಗೆ ಆಗಮಿಸಿದ ಅಂತ ದುಷ್ಟರನ್ನು ನಾವು ಸಂವರಿಸಿದೆವು. ಒಳ್ಳೆಯದದು. ಆದರೆ ಅಂತ ಹಗೆಯನ್ನು ತೀರಿಸುವುದರ ಸಲುವಾಗಿ ಆ ಶಂಬರಾಸನ ಯಾಗವನ್ನು ಮಾಡಿದರಂತೆ. ಅಂದ್ರೆ ಅವರ ಗುರುಗಳಿದ್ದಾರಲ್ಲ, ಶುಕ್ರಾಚಾರ್ಯ ನಿಮಿತ್ತವಾಗಿ ಮಾಡಿದಂತ ಯಾಗದಿಂದ ಯಾವತ್ತೊಬ್ಬ ಖಳ ಹುಟ್ಟಿಕೊಂಡ. ಅವನಿಗೆ ಜ್ವಾಲಾಸುರ ಎಂಬುದಾಗಿ ಹೆಸರನ್ನು ಇಟ್ಟರು. ಯಾಕಂದ್ರೆ ಬೆಂಕಿಯಲ್ಲಿ ಹುಟ್ಟಿದವನಲ್ವಾ. ಆ ಕಾಲದಲ್ಲಿ ಅವನಲ್ಲಿ ಹೇಳಿದರು, ದೇವೇಂದ್ರನ ಮೇಲೆ ನೀನು ಸೇಡಿ ತೀರಿಸಿಕೊಳ್ಳಬೇಕೆಂಬುದಾಗಿ. ಇಲ್ಲಿಗೆ ಆಗಮಿಸಿದ ಅಂತ ದುಷ್ಟರನ್ನು ಎದುರಿಸಲಿಕ್ಕೆ ನಾವು ಮುಂದುವರೆದಿದ್ದಾದರೆ ನಮ್ಮ ಪಾಲಿಗೆ ಸೋಲೆ ಆಗಿ ಹೋಯಿತು. ಪತಿವಿಯೋಗ ಈ ಕಾಲದಲ್ಲಿ ನನಗುಂಟಾಗಿದೆ. ಏನು ಮಾಡಬೇಕೆಂಬುದಾಗಿ ನನಗೆ ದಿಕ್ಕೇ ತೋಚುವುದಿಲ್ಲ. ನೀವು ಸಾಮಾನ್ಯರಲ್ಲ ಸ್ವಾಮಿ, ಮಹಾತ್ಮರು, ಪುಣ್ಯಾತ್ಮರು, ಜಗದಲ್ಲಿ ಸಂಚರಿಸಬಲ್ಲಂತ ಮಾತ್ರ ತ್ರಿಕಾಲ ಜ್ಞಾನಿಗಳು ತಾವು. ನಿಮ್ಮಿಂದ ಏನಾದರೂ ಒಂದು ಸಹಾಯ ನನ್ನ ಪಾಲಿಗೆ ಆದಿತ್ಯ ಎಂಬ ಒಂದು ರೀತಿಯ ನಿರೀಕ್ಷೆ ನನ್ನದು. ಸುರಪಾಲ, ಸುರವರ ನೀನು ಕೆಳೆಯ ಮುಳ್ಳನು ಕಳೆಯಲು ಒಳ್ಳೆ ಬೇಕೆಂದು ಇಳೆಯ ಮೈಗತ್ತ ಹಲನ ಕಳೆಯ ಇಳೆಯ ಮೈಗತ್ತ ಆ ಫಲನನ್ನು ಕಳೆಯ ಇಳೆಯೊಡೆಯನ ಕರೆತಂದು ಎಲೆ ಸುರವರ ನೀನು ಮುನಿಪರೇ, ಯಾವನೇ ಒಬ್ಬ ವ್ಯಕ್ತಿಗೆ ಆಪತ್ಕಾಲದಲ್ಲಿ ಅತೀ ಧೈರ್ಯ
ಅವಶ್ಯಕತೆ ಇರ್ತದೆ. ನೀನೀಗ ಆ ರಾಕ್ಷಸನಿಂದ ಸೋಲನ್ನು ಅನುಭವಿಸಿ ಈ ಕಡೆಯಿಂದ ನಿನ್ನ ಕೈ ಹಿಡಿದ ಧರ್ಮಪತ್ನಿಯನ್ನು ಕಳಕೊಂಡು ಹೌದು, ಈಗ ಈ ಕಷ್ಟದ ಪರಿಹಾರಕ್ಕೆ ಏನು ಮಾರ್ಗ ಎಂಬುದಾಗಿ ಕಂಗೆಟ್ಟು ಹೋಗಿದ್ದಿ. ಹೌದೌದು. ಈಗ ನಿನಗೆ ಧೈರ್ಯವೂ ಇಲ್ಲ, ಏನೂ ಇಲ್ಲ, ಯಾವುದಿಲ್ಲ. ನೀನೇನು ತಿಳಿದವನು ಅಲ್ಲ, ಪ್ರಾಜ್ಞನಾದ್ರೂ ಈ ಹೊತ್ತಲ್ಲಿ ಏನು ಹೊಳಿದಿರಲ್ಲ. ಬುದ್ಧಿವಂತನಿದ್ದಿ, ಒಬ್ಬ ಸ್ಥೈರ್ಯವಂತನಿದ್ದಿ, ಒಬ್ಬ ಪರಾಕ್ರಮಿ ಇದ್ದಿ. ಆದರೂ ಸಹ ಎಲ್ಲಾ ಕಾಲಗಳಲ್ಲಿ ನಮ್ಮ ಶಕ್ತಿಯಿಂದಲೇ ನಾವು ಯಾವುದನ್ನು ಪ್ರತಿಯೊಂದನ್ನು ಸಾಧಿಸುವುದಕ್ಕೆ ಸಮರ್ಥರಾಗುವುದಿಲ್ಲ. ಅದು ಹೌದು. ಶಕ್ತಿ ಪ್ರಯೋಗ ಮಾಡಿ ನಾವು ಅದರಲ್ಲಿ ವಿಫಲರಾದಾಗ ಮತ್ತೆ ಯುಕ್ತಿ ಮಾರ್ಗವನ್ನು ಅವಲಂಬಿಸಬೇಕಾಗುತ್ತದೆ. ಬುದ್ಧಿವಂತರ ತಮ್ಮ ಹೇಳಿಕೆ ನೋಡಪ್ಪ, ಈಗ ನಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಚಿದರೆ ಆ ಮುಳ್ಳನ್ನು ಕೀಳುವುದಕ್ಕಾಗಿ ದೊಡ್ಡ ಒಂದು ಬರ್ಚಿಯನ್ನು ತೆಗೆದುಕೊಂಡು ತಿವಿದರೆ ಸಾಧ್ಯವಾಗುತ್ತದೆ? ಅದಾಗುದಿಲ್ಲ. ನಮ್ಮ ಕಾಲೇ ಅನುಭವಿಸುವುದಲ್ವ? ಹೌದು. ಹಾಗಾದ್ರೆ ಏನು ಮಾಡಬೇಕು? ಕಾಲಿಗೆ ಚುಚ್ಚಿದ ಮುಳ್ಳನ್ನು ಕೀಳುವುದಕ್ಕೆ ಅಷ್ಟೇ ಚೂಪಾದ ಮುನೆಯುಳ್ಳ ಮುಳ್ಳನ್ನೇ ನಾವು ಉಪಯೋಗಿಸಬೇಕು. ಇದು ಯುಕ್ತಿಯ ಮಾರ್ಗ. ಮುಳ್ಳನ್ನು ತೆಗಲಿಕ್ಕೆ ಮುಳ್ಳೇ ಮಾರ್ಗ. ಹಾಗಾದ್ದರಿಂದ ಈಗ ನಿನ್ನನ್ನು ಎದುರಿಸಿದಂತಹ ಸೋಲಿಸಿದಂತಹ ರಾಕ್ಷಸ ಮಂತ್ರ ಮೂಲಕ, ಯಾಗದ ಮೂಲಕ ಭೂಮಿಯಲ್ಲಿ ಹುಟ್ಟಿಕೊಂಡ. ಹೌದೌದು. ಅವನಿಗೆ ಭೂಲೋಕದ ಗುಣದಿಂದಾಗಿ ಬೇರೆ ಬೇರೆ ವಿಶೇಷ ಬಲಗಳು ಅವನಲ್ಲಿ ಸಂಗ್ರಹಿತವಾಗಿರಬಹುದು. ಆದ್ದರಿಂದಲೇ ಅಷ್ಟು ಬಲಿಷ್ಠನಾಗಿ ನಿನ್ನನ್ನು ಸೋಲಿಸಿದ. ಅಂತಹ ಬಲಿಷ್ಠರು ಭೂಲೋಕದಲ್ಲಿ ಯಾರಿದ್ದಾರೆ? ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವ ಮಾರ್ಗ ಅದು. ಭೂಲೋಕದಲ್ಲಿ ಇಂತಹ ಬಲಿಷ್ಠ ರಾಕ್ಷಸನನ್ನು ಎದುರಿಸಿ ಸಂಹರಿಸಬಲ್ಲಂತಹ ಸರ್ವಸಮರ್ಥ ಯಾರಿದ್ದಾನೆ ಎನ್ನುವುದಾಗಿ ನಾವು ಯೋಚಿಸಬೇಕಾಗುತ್ತದೆ. ಹೌದೌದು. ಹಾಗೆ ಏನಾದರೂ ಭೂಲೋಕದಲ್ಲಿ ಯಾರಾದರೂ ಇದ್ರೆ ನೀನು ಅವರ ಬಳಿಗೆ ಹೋಗಿ ಸಹಾಯ ಯಾಚಿಸಿದ್ರೆ ಕಷ್ಟ ತನ್ನಷ್ಟಕ್ಕೆ ಪರಿಹಾರವಾಗ್ತದಲ್ಲ. ಮಹಾತ್ಮರೇ, ತಮ್ಮ ಹೇಳಿಕೆಯನ್ನು ಸರಿ. ಆದರೆ ಅಂತ ಕಳರನ್ನು ಎದುರಿಸಿ ಅಂತ ದುಷ್ಟರನ್ನು ಸಂಹರಿಸುವಂತ ಸಾಮರ್ಥ್ಯವಂತರು ಯಾರಿದ್ದಾರೆ ಸ್ವಾಮಿ? ಯಾರಿದ್ದಾರೆ ಭೂಲೋಕದಲ್ಲಿ? ಯಾವುದೋ ಅರಿಯ ಸಾಕೇತ ಪುರದೊಳು ತಮಳ ಅರಿಯ ಸಾಕೇತ ಪುರದೊಳು ತಮಳ ಲಕ್ಷ್ಮೇಶ್ವರನಾಗಿ ಮೆರೆಬರ ತವ ಪುರಗೆನಿಸೆಗೆ ಅರಿಯ ಸಾಕೇತ ಪುರದೊಳು. ಸ್ವಾಮಿ, ನಿಮ್ಮಂತವರ ಬಳಿಗೆ ಬಂದು ಇಲ್ಲಿಂದ ಹೋಗುವುದು ಬಹಳ ಕಷ್ಟ. ಏನು ಕಷ್ಟ ಸ್ವಾಮಿ? ನಿಮಗೆ ಏನಾದರೊಂದು ಕಷ್ಟದ ಪರಿಹಾರಕ್ಕೊಂದು ದಾರಿಯನ್ನು ಸೂಚಿಸಿದರೆ ಅದು ಗುರಿ ಮುಟ್ಟುವವರೆಗೆ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಏನು ಮಾಡಬೇಕು, ಅದರ ಎಲ್ಲ ಬೇರೆಗಳನ್ನೆಲ್ಲ ನಾನೇ ಹೇಳಿ ಆಗಬೇಕು. ನಿರ್ದೇಶನ ಮತ್ತೊಬ್ಬರದ್ದು ಆಗ್ಬೇಕಲ್ವಾ? ಹಾಗೆ. ಹಾಗಾದರೆ ಹೀಗೆ ಮಾಡು. ಹೇಗೆ? ಭೂಲೋಕದಲ್ಲಿ ಸರ್ವಸಮರ್ಥರು ದುರಪರಾಕ್ರಮಿಗಳು ಎಷ್ಟೋ ಮಂದಿ ಇದ್ದಾರೆ. ಹೌದು, ಇದ್ದಾರೆ ಸ್ವಾಮಿ. ಆದರೆ ಒಂದುಂಟು. ಏನು? ಈಗ ದೇವಲೋಕದಲ್ಲಿ ನಿನ್ನನ್ನು ಇಲ್ಲಿಂದ ಹೊಡೆದೋಡಿಸಿ ಆ ರಾಕ್ಷಸ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಹೌದೌದು. ಹಾಗಾದ್ರೆ ಭೂಲೋಕದಲ್ಲಿ ಹುಟ್ಟಿದಂತಹ ಯಾವನೇ ಒಬ್ಬ ವ್ಯಕ್ತಿಯಾದರೂ ಈ ರಾಕ್ಷಸನ ಸಂಹಾರಕ್ಕೆ ದೇವಲೋಕಕ್ಕೆ ಬರಬೇಕಾಗುತ್ತದೆ. ಹೌದಾ? ದೇವಲೋಕಕ್ಕೆ ಬರಬೇಕಿದ್ರೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಅದಿಲ್ಲ. ಸಜೀವಿಯಾಗಿ ಒಬ್ಬ ವ್ಯಕ್ತಿ ದೇವಲೋಕಕ್ಕೆ ಬರಬೇಕಿದ್ರೆ ಬರಲೇಬೇಕು. ಅವನೊಬ್ಬ ಸತ್ಯಸಂಧನಾಗಿ ಇರಬೇಕು, ನ್ಯಾಯವಂತನಾಗಿರ್ಬೇಕು, ಹಾಗೆ ಸಚ್ಚಾರಿತ್ರ್ಯವಂತನಾಗಿರ್ಬೇಕು. ಅಂತಹವರಿಂದ ಮಾತ್ರ ದೇವಲೋಕಕ್ಕೆ ಸಜೀವಿಯಾಗಿ ಬರುವುದಕ್ಕೆ ಸಾಧ್ಯವಿದೆ. ಅಂತಹ ಯೋಗ್ಯತಾವಂತ ವ್ಯಕ್ತಿ ಸಾಕೇತ ನಗರ ನಿನಗೆ ಕೇಳಿ ತಿಳಿದಿದೆಯಲ್ಲ? ಸಾಕೇತ ನಗರ ಭೂಲೋಕದಲ್ಲಿ ಸಾಕೇತ ನಗರವನ್ನು ಆಳುವಂತಹ ಪ್ರಸ್ತುತ ಆಡಳಿತದಲ್ಲಿರುವವನು ಉತ್ತಮನೆಂಬ ದೊರೆ. ಓಹೋ ಹೋ ಹೋ. ಅಯೋಧ್ಯೆಯಲ್ಲಿ? ಹೌದು. ಸತ್ಯವಂತನಿದ್ದಾನೆ, ಸಚ್ಚಾರಿತ್ರ್ಯವಂತನಿದ್ದಾನೆ, ಸಜೀವಿಯಾಗಿ ದೇವಲೋಕಕ್ಕೆ ಬಂದು ನಿನಗೆ ಕಷ್ಟವನ್ನು ಕೊಟ್ಟಂತಹ ಜ್ವಾಲಾಸುರನನ್ನು ವಧಿಸಿ ದೇವಲೋಕವನ್ನು ಮರಳಿ ನಿನಗೆ ಒಪ್ಪಿಸುವುದಕ್ಕೆ ಸರ್ವ ಸಮರ್ಥನಿದ್ದಾನೆ. ಆತನ ಸಹಾಯವನ್ನು ನೀನು ಯಾಚಿಸಿದರೆ ಶೀಘ್ರದಲ್ಲೇ ನಿನ್ನ ಕಷ್ಟ ಪರಿಹಾರವಾಗುತ್ತದೆ. ಹಾಗೆ ಮನಸ್ಸು ಮಾಡುವೆಯಾ ಸ್ವಾಮಿ? ಮಹಾತ್ಮರೇ, ಸರಿಯಾದಂತ ಸಮಯಕ್ಕೆ ನನ್ನನ್ನು ಬಂದು ಎಚ್ಚರಿಸಿದ್ದೀನಿ. ಈ ಕಷ್ಟದಿಂದ ದೂರ ಆಗುವಂತ ಒಂದು ದಾರಿಯನ್ನು ತಾವೇ ಹೇಳಿಕೊಟ್ಟಿದ್ದೀರಿ. ನನಗೆ ಅದೇ ಕೆಲಸವೇ, ಮತ್ತೆ ಬೇರೆ ಏನಿದೆ? ನೀವು ಸಾಮಾನ್ಯರಲ್ಲ ಸ್ವಾಮಿ. ನಾನಿರುವುದೇ ನಿಮಗಾಗಿ ಅಲ್ವೇ? ಧರ್ಮದ ಒಳಿತಿಗಾಗಿ, ಸರಿ, ಧರ್ಮದ ಉದ್ಧಾರಕ್ಕಾಗಿ ಹೌದು ನಾವು ಪ್ರಯತ್ನಿಸುವವರು. ಹೌದು. ಯಾಕಂದ್ರೆ ಶ್ರೀಹರಿಯ ಕರುಣಾ ಕೃಪೆ ನಿಮಗುಂಟು. ಹೌದು, ತಿಳಿದಿದ್ದೇನೆ ಸ್ವಾಮಿ. ಸರಿ ಮಹಾತ್ಮರೇ, ವಂದಿಸ್ತಾ ಇದ್ದೇನೆ. ಆ ಕಾರ್ಯಕ್ಕೆ ಮುಂದುವರಿತೇನೆ. ವಿಜಯ್ ಭವ. ಆಯ್ತು, ನಾರಾಯಣ. ಸರಿ ಸರಿ, ನಾನು ಮುಂದುವರಿತೇನೆ.
ಧೀರ ಬಂದಿರೇನಯ್ಯ? ಇರುವಂತಹ ಸ್ಥಳ ಅಯೋಧ್ಯಕ್ಕೆ ಯಾರಂತ ಕೇಳಿದ್ದೀರಿ? ಉತ್ತಮ ಎಂದು ಕೇಳಬಲ್ಲ ನಾನೇ ಸರಿ ನಾನೇ ಸರಿ ಕೊಟ್ಟಂತಹ ವಿಚಾರ ಅನೇಕ ವಿಧ ಆಲಿಸಿ ಉತ್ತಮದಿ ಬ್ರಹ್ಮನ ತೇಜದಿ ಇಂದ ಒಲಗವನು ಸುತ್ತ ಮಾಡಿ ಬರ ನಿಮಗ ವಿಭುದರ ವ್ರತ ನೆರಗಿ ಸುತ್ತ ಮಾಡಿ ಬರ ವಿಭುದರ ವ್ರತ ನೆರಗಿ ಉತ್ತಮನು ಜಗಮನ ದೇವರಿಗೆ ಇದ್ದನು ಲಗದ ಪರಮಪಾವನವಾಗಿ ಬೆರೆಯುತ್ತಾ ಉಂಟು ನಮ್ಮ ಸಾಕೇತಾಪುರ. ಇಲ್ಲಿಯ ಪೀಠವನ್ನು ಏರಿಕೊಳ್ಳಬೇಕಾದ್ರೆ ಜನ್ಮ ಜನ್ಮದಲ್ಲಿ ಮಾಡಿದ ಪುಣ್ಯವೇ ಸರಿ. ಅಣ್ಣನಾಗಿರುವಂತಹ ಧ್ರುವ ಮಹಾರಾಜನಿಂದ ಕೊಡಲ್ಪಾಟ ಈ ಸಿಂಹಾಸನ ಇದು. ತಮ್ಮನಾಗಿರುವಂತಹ ಉತ್ತಮ ನೀನೇ ಏರ್ಬೇಕೆನ್ನುವ ಹಾಗೆ ಆತನ ಮಾತಿಗೆ ಒಪ್ಪಿಯೇ ಈ ದಿವ್ಯವಾಗಿರುವಂತಹ ಸಿಂಹಾಸನವನ್ನು ಏರಿದವ ನಾನು. ಆವತ್ತಿನಿಂದ ಇವತ್ತಿನವರೆಗೆ ಆಳಿದಂತಹ ಮಹಾನುಭಾವರ ವಿಚಾರವನ್ನೇ ಮೆಲುಕು ಹಾಕುತ್ತಾ ಅವರು ಮಾಡಿಕೊಟ್ಟಂತಹ ತೋರಿಸಿಕೊಟ್ಟಂತಹ ಆದರ್ಶಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ನಾನು ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದೇನೆ. ನೋಡಬಾರದೆ, ಪ್ರಜೆಗಳ ಬಾಯಿಂದ ಬರುವಂತಹ ಮಾತನ್ನು ಕೇಳುವಾಗ ನೆಮ್ಮದಿಯೂ ಆಗ್ತಾ ಇದೆ. ಉತ್ತಮ ಮಹಾರಾಜ ಉತ್ತಮವಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಎನ್ನುವ ಹಾಗೆ ದೇವತೆಗಳ ಪ್ರೀತಿಗೆ ಪಾತ್ರರಾದವರು ನಾವು. ಆ ಕಾರಣಕ್ಕೆ ಬೇಕಾಗಿಯೇ ಕಾಲ ಕಾಲಕ್ಕೆ ಮಳೆ ಬರ್ತದೆ, ಆದ್ದರಿಂದ ಬೆಳೆ ಆಗ್ತದೆ. ಯಾವುದೇ ರೀತಿಯ ಕುಂದುಕೊರತೆ ಎನ್ನುವುದು ಅಯೋಧ್ಯೆಯಲ್ಲಿ ಇಲ್ಲವೇ ಇಲ್ಲ. ಸಂಭ್ರಮದ ಆಡಳಿತವನ್ನು ನಡೆಸುವಂತಹ ಸಮಯದಲ್ಲಿ ಪ್ರಜೆಗಳಿಗೆ ಅಥವಾ ಬೇರೆಯವರಿಗೆ ಏನಾದರೂ ಸಮಸ್ಯೆ ಇದ್ರೆ ತಿಳಿಸಬಹುದು. ನೋಡುವ ಯಾರು ಬರ್ತಾರೆ. ಸಭೆಯ ಬೆಳಗದು ವಾಸವನ್ನು ಗೋಚರಿಸಿ ದಿಕ್ಕನೆ ವಾಸವನ್ನು ಗೋಚರಿಸಿ ಆಸನವ ಬಿಟ್ಟು ತ್ರಿಪದಿಯೋ ಬಾಧಿಸಿದ ಬಳಿಕ ಮೊದಲಾಗಿ ನಮಸ್ಕರಿಸ್ತಾ ಇದ್ದೇನೆ. ಪ್ರತಿವಂದನೆ. ನಿಮ್ಮಂಥವರನ್ನು ನಿಂತೇ ಮಾತನಾಡಿಸೋ ಸರಿಯಲ್ಲ. ಬರಬೇಕು ಬರಬೇಕು ಬರಬೇಕು, ಈ ಆಸನದಲ್ಲಿ ಕುಳಿತುಕೊಳ್ಳಿ. ಆಯ್ತು ಪುಣ್ಯ. ಅಯೋಧ್ಯೆಗೆ ತಾವು ಬಂದವರು. ಹೌದು. ನಿಮ್ಮನ್ನು ಯಾವ ರೀತಿಯಲ್ಲಿ ಸತ್ಕರಿಸಬೇಕೆನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಯಾಕೆ ಯಾರು ಬರ್ತಾರೆ ಅನ್ನೋ ಒಬ್ಬ ನಿರೀಕ್ಷೆಯಲ್ಲಿ ಇದ್ರೆ ಅವರಿಗೆ ಬೇಕಾಗಿರುವಂತಹ ಆತಿಥ್ಯವನ್ನು ಮೊದಲೇ ನಾವು ಸಿದ್ಧಪಡಿಸ್ತೇವೆ. ಅನಿರೀಕ್ಷಿತವಾಗಿ ತಾವು ಬಂದವರು. ಆದ್ದರಿಂದ ಮಾಡಿದಂತಹ ಸತ್ಕಾರದಲ್ಲಿ ಏನಾದರೂ ಲೋಪವಾದ್ರೆ ದಯವಿಟ್ಟು ಕ್ಷಮಿಸಬೇಕೆನ್ನುವ ಹಾಗೆ ಬೇಡ್ತಾ ಇಲ್ಲವಯ್ಯ ಇಲ್ಲವ. ಅಯ್ಯ ಪುಣ್ಯಾತ್ಮ, ಬಂದ ಮೇಲೆ ಒಂದೆರಡು ಮಾತಾಡ್ಬೇಕು. ಈ ಕಡೆಗೆ ಬರ್ಬೇಕಾದ್ರೆ ನಿನ್ನನು ಏಸು ತಪ್ಪಿಸಲು ಕಾರಣ ಗರಿಯದು ಸುರೋತ್ತಮ ಧನ್ಯನೋ ನೀನು ಸಾಮಾನ್ಯ ಎನ್ನುವ ಹಾಗೆ ಆಲೋಚನೆ ಮಾಡಿದ್ರಿ. ಅಸಾಮಾನ್ಯನೇ ಸರಿ. ಹೌದು. ಕರ್ಮಲೋಕದಲ್ಲಿ ಹುಟ್ಟಿದ್ರೂ ಕೂಡ ತನ್ನ ಸಾಧನೆಯ ಮೂಲಕವಾಗಿ ಎಷ್ಟು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವ ನೀನು. ಬದುಕಿದ್ರೆ ನಿನ್ನ ಹಾಗೆ ಬದುಕಬೇಕು. ಕರ್ಮ ಪ್ರಪಂಚದಲ್ಲಿ ಕ್ಷತ ಯಾಗವನ್ನು ಮಾಡುವ ಮೂಲಕವಾಗಿ ಮೂರು ಮೂರ್ತಿಗಳ ಪ್ರೀತಿಗೆ ಪಾತ್ರನಾಗಿ
ದೇವ ಪದವಿಯನ್ನು ಪಡೆದವ ನೀನು. ಆದ್ರೆ ನಿನ್ನ ಬಗ್ಗೆ ನಾನು ಆಲೋಚನೆ ಮಾಡುವುದು ಯಾಕೆ ಗೊತ್ತಾ? ಅಯೋಧ್ಯೆ ಅಂತ ಆಸ್ಥಾನಕ್ಕೆ ನಿನ್ನಂಥವನೊಂದು ಬರಬೇಕಾದ್ರೆ ಇದು ಅಸಾಮಾನ್ಯವಾಗಿರುವಂತಹ ವಿಚಾರ. ಯಾಕೆ? ದೇವೇಂದ್ರನು ಕಾಣಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಅದೆಷ್ಟೋ ಕಾಲದಿಂದ ತಪಸ್ಸನ್ನಾಚರಿಸುವವರು ಅದೆಷ್ಟೋ ಬಂದಿದ್ದಾರೆ. ಅವರಿಗೂ ನೀನು ಕಾಣ ಸಿಗದವ. ಆದ್ರೆ ನಾನು ತಪಸ್ಸು ಮಾಡಿದ್ದಿಲ್ಲ. ಯಾಕೆ? ಯಜ್ಞವನ್ನು ನಿನಗೆ ಬೇಕಾಗಿ ಮಾಡಿದ್ದಿಲ್ಲ. ಪರೋಕ್ಷವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೇರವಾಗಿ ನಮ್ಮ ಆಸ್ಥಾನದಲ್ಲಿ ಕಾಣಿಸಿಕೊಳ್ಬೇಕಂತಿದ್ರೆ ಯಾವುದೋ ಒಂದು ಧ್ಯೇಯ ಇರಲೇಬೇಕು. ಹೌದು. ಉತ್ತಮರು ಅಥವಾ ಉತ್ತಮ ಲೋಕದಲ್ಲಿರುವವರು ಒಂದು ಕಡೆಗೆ ಸಾಗಬೇಕಾದ್ರೆ ಬಲವಾದ ಕಾರಣವೊಂದು ಇದ್ದೇ ಇರಬೇಕು. ಆದುದರಿಂದ ಈ ಕಡೆಗೆ ಬಂದದ್ದೇನು ಬರುವುದರಿಂದ ನಮ್ಮ ಅಯೋಧ್ಯೆ ಪಾವನವಾಯಿತು ಅನ್ನುವುದರಲ್ಲಿ ಅನುಮಾನವಿಲ್ಲ. ಯಾಕೆ? ಎಲ್ಲರೂ ಸಂತೋಷದಿಂದ ನೋಡ್ತಾ ಇದ್ದಾರೆ. ಉತ್ತಮನಿಂದಾಗಿ ದೇವೇಂದ್ರನು ಕಾಣುವ ಸುಯೋಗ ನಮ್ಮ ಬಾಳಿಗೆ ಪ್ರಾಪ್ತವಾಯಿತಲ್ಲ ಎನ್ನುವ ಹಾಗೆ ಬಂದದ್ದು ಒಳ್ಳೆಯದೇ ಆಯಿತು. ಆದ್ರೆ ಬರಬೇಕಾದ್ರೆ ಕಾರಣ ಏನು? ನನ್ನಿಂದ ಏನಾಗ್ಬೇಕು? ಸನ್ನಿಧಾನದಿಂದ ಅಪ್ಪಣೆ ಆಗ್ಬೇಕು. ಕೇಳೋ ಸ್ವಯಂಭುವ ಪೌತ್ರ ಪೌತ್ರ ತವ ದಿವ್ಯ ಚರಿತ ವಾಕ್ಯಾದ ಗೋಳೋಯರಿಗಾಯ್ತು ಗಾಲಾಕ್ಷವಿಂದ ಗೋಳೋಯರಿಗಾಯ್ತು ಗಾಲಾಕ್ಷವಿಂದ ದೈತ್ಯಾಳಿ ಸಂಕಿರೆ ನಾಕವಾಗಿ ಗರ್ಯ ಕೇಳೋ ಸ್ವಯಂಭುವ ಪೌತ್ರನೇ ಮಾತ. ಓ ಉತ್ತಮ ಮಹಾರಾಜನೇ, ಅಮರೇಂದ್ರ, ಮನಮೆತ್ತಿದ ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ತೃಪ್ತಿ ಬಂತಯ್ಯ, ತೃಪ್ತಿ ಆಯ್ತು. ಹಾಗಂತ ನಾನು ಹಾಕಿಕೊಂಡಂತ ಯಾವ ಕಾರ್ಯ ಉಂಟು ಖಂಡಿತವಾಗಿ ಅದರಲ್ಲಿ ವಿಜಯ ನನ್ನ ಪಾಲಿಗೆ ಬಂದೇ ಬರುತ್ತದೆಂಬ ಒಂದು ನಿರೀಕ್ಷೆ ನನಗಾಯ್ತಯ್ಯ. ಹೌದೇ? ನೀನು ಸಾಮಾನ್ಯರಲ್ಲ. ನಿನ್ನ ಅಣ್ಣನಾಗಿರುವಂತಹ ಧ್ರುವನಾದ್ರೂ ಕೂಡ ಈ ಕಾಲದಲ್ಲಿ ಉತ್ತಮವಾದಂತಹ ತಾರಾ ಮಂಡಲವನ್ನು ಸೇರಿದ್ದಾನೆ. ಬಾಲ್ಯದಲ್ಲೇ ಅವನು ಮಾಡಿದಂತ ಭಕ್ತಿ ಶ್ರೀಹರಿಯನ್ನು ಅವನು ಶ್ರೀಹರಿಯ ಕೃಪಾ ಕರುಣೆ ಅವನ ಪಾಲಿಗೆ ಒಲಿದು ಬಂತು. ಸತ್ಯ. ಅದೊಂದು ಪುಣ್ಯ ಯೋಗ. ಹಾಗಂತ ಅವನ ತಮ್ಮನಾಗಿ ನೀನು ಈ ಕಾಲದಲ್ಲಿ ಈ ಅಯೋಧ್ಯೆಯಲ್ಲಿ ಮೆರೆಯುತ್ತಾ ಇದ್ದಲ್ಲ, ಇದೊಂದು ದೇವರ ಕೃಪೆ, ಕರುಣಾ ಕಟಾಕ್ಷ. ಇದನ್ನು ನಾನು ನೋಡಿದಾಗ ಕೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ. ನಾನು ಬಂದದಾದರೂ ಒಂದು ರೀತಿಯಂತ ವಿಷಯ ಉಂಟು, ಕಾರಣ ಉಂಟು. ಯಾಕಂದ್ರೆ ನಾನು ಸ್ವಾರ್ಥ ಭಾವನೆಯನ್ನು ಇರಿಸಿಕೊಂಡು ಇಲ್ಲಿಗೆ ಬಂದದ್ದಲ್ಲ. ಅಯ್ಯೋ, ಸ್ವಾರ್ಥವನ್ನು ಮುಂದುವರೆ ದೇವಲೋಕದಲ್ಲಿ ಇರ್ತಾರ. ನೀನು ಎಣಿಸಬಹುದು ಇವನು ಸ್ವಾರ್ಥ ಚಿಂತನೆ ಇಟ್ಟುಕೊಂಡೇ ಇಲ್ಲಿಗೆ ಬಂದಿದ್ದಾರೆ ಎಂಬುದು. ಖಂಡಿತವಾಗಿ. ಆದ್ರೆ ಮತ್ತೊಂದು ಮಾತುಂಟಯ್ಯ. ಯಾಕಂದ್ರೆ ನಾವು ತ್ರೈ ಜಗದಲ್ಲಿ ಹಿತವಶಕ್ರ ಅಂದ್ರೆ 3 ಲೋಕವನ್ನು ಕಾಪಾಡಬೇಕಾದದ್ದು ದೇವೇಂದ್ರನೇ 3 ಲೋಕದ ಪಾಲನಾಕರ್ತ ಎನ್ನುವ ನೆಗಟಿವ್ ಬಿರುದಿಗೆ ಪಾತ್ರನಾದ. ಹೌದು. ಧರ್ಮವನ್ನು ಉದ್ಧರಿಸುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ನಾವು ಮಾಡಲೇಬೇಕು. ನಿನ್ನ ತ್ಯಾಗ ಎಲ್ಲ ಮರೆಯುವುದಕ್ಕೆ ಉಂಟೇ ದೇವೇಂದ್ರ. ನಮ್ಮ ದೇವರು ಯಾರು? ಆ ಶ್ರೀಹರಿ. ಅವನ ಕರುಣೆ ಉಂಟು, ಅವನ ಕೃಪಾ ಕಟಾಕ್ಷ ಉಂಟು. ಆದ ಕಾರಣ ಇಲ್ಲಿಗೆ ಬರಬೇಕಂತಾದ್ರೆ ಆ ಶ್ರೀಹರಿನ ದಿನನಿತ್ಯವು ಅನುಕ್ಷಣವು ಆರಾಧಿಸಿಕೊಂಡು ಬರುವಂತ ಒಬ್ಬ ಮುನಿವರಿಯರ ಯೋಜನೆಯಿಂದ ಇಲ್ಲಿಗೆ ಬಂದೆ. ಮುನಿಪೋತ್ತಮ ಬೇರೆ ಯಾರಲ್ಲ. ಯಾರು? ಅವರ ಮೂಜವನ್ನು ಸಂಚರಿಸಬಲ್ಲಂತಹ ನಾರದ ಮುನಿಪರು. ನಾರದರು. ಹೌದು. ಅವರಿಗೇನಾಯ್ತು? ಅವರು ಹೇಳಿದ್ದರಿಂದ ಇಲ್ಲಿಗೆ ಬಂದಿದ್ದೇನೆ. ಹಾಗಂತ ನನ್ನ ಪಾಲಿಗೆ ಬದುಕಿದಂತ ಸಮಸ್ಯೆ ಆದ್ರೆ ಯಾವುದು? ಸಮಸ್ಯೆ ನಿನಗೆ ಬಂದದ್ದು. ಸಮಸ್ಯೆ ನನಗೆ ದಾರಿ ತೋರಿಸಿದ್ದು ನಾರದ. ಹೌದಾ? ಬೇರೆ ಯಾವುದಲ್ಲ, ಅದು ಬಂದೇ ಬರ್ತದೆ. ಯಾಕಂದ್ರೆ ರಾಕ್ಷಸರು ಇರುವುದು ಅದಕ್ಕೆ ಅಂತ. ನಮ್ಮಲ್ಲಿಗೆ ಬಂದ ಒಬ್ಬ ರಾಕ್ಷಸ ಜಾಲಾಸುರ ಎಂಬ ಅವನ ಹೆಸರಂತೆ. ದೇವಲೋಕಕ್ಕೆ ಬಂದನ? ಹೌದೌದು. ಯಾಕಂದ್ರೆ ನಮ್ಮ ವಂಶದಲ್ಲಿ ಹುಟ್ಟಿದವನಲ್ಲ. ಅಂದ್ರೆ ನನ್ನ ತೀರ್ಥರ ಪರಂದ ಗೊತ್ತುಂಟಲ್ಲ, ಅತಿಥಿ ಕಶ್ಯಪರಿಂದ ಹುಟ್ಟಿದವರಲ್ಲ. ಹುಟ್ಟಿದವರು ನಾವು. ದಿತಿ ವಂಶಜರು ಅವನಲ್ಲ. ಆದರೆ ಅವರ ಗುರುಗಳಿದ್ದಾರಲ್ಲ, ದೈತ್ಯ ವಂಶಜರ ಶುಕ್ರಾಚಾರ್ಯರು ಮಾಡಿದಂತ ಯಾಗದಿಂದ ಹುಟ್ಟಿಕೊಂಡವ ಜಾಲಾಸುರ ಎಂಬ ರಾಕ್ಷಸ
ಯಾವುದೋ ಹಿಂದನ ಹಗೆಯನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ಈ ನಾಲ್ಕು ಲೋಕದ ಮೇಲೆ ದಾಳಿಯನ್ನು ಮಾಡಿದ ಅಂತ ದುಷ್ಟರನ್ನು ಎದುರಿಸಲಿಕ್ಕೆ ಮುಂದುವರೆದಂತಾದ್ರೆ ನಮಗೆ ಸೋಲೇ ಆಗಿ ಹೋಯ್ತು. ದೇವೇಂದ್ರ, ಇದೇನು ಹೊಸತಲ್ಲ. ದೇವಲೋಕಕ್ಕೆ ದಾನವರು ಬಂದ್ರೆ ದೇವತೆಗಳೆಲ್ಲ ಓಡುವುದು ಯಾಕೆ? ಹೊರಬಲವರು ಬಿತ್ತರಿದ್ದಾರೆ ಅವರು. ಹೌದೌದು. ಆ ಕಾರಣಕ್ಕೆ ಬೇಕಾಗಿ ಓಡ್ತಾರೆ. ಆದ್ರೆ ನನಗೆ ಒಂದು ಆಲೋಚನೆ, ನೀನು ದಾರಿ ತಪ್ಪಿ ಈ ಕಡೆಗೆ ಬಂದೆಯೋ ಏನು ಇನ್ನು ಹಾಗೆ ಏನು ಮಾಡು. ಯಾಕೆಂದ್ರೆ ಇಲ್ಲೇ ಕಷ್ಟ ಬಂದ್ರೆ ನೀನು ಹೋಗಬೇಕಾದ ಇಲ್ಲಿಗೆ ವೈಕುಂಠ. 3 ಮೂರ್ತಿಗಳ ಬಳಿ. ಹೌದು. ಅದು ಇಲ್ಲಿಗೆ ಯಾಕೆ ಬಂದೆ? ನಮ್ಮನ್ನು ಸದಾಕಾಲ ಪೊರೆಯುವವನೇ ಅವನು ಶ್ರೀಹರಿ. ಆದ್ರೆ ನಾರದ ಮುನಿಪರೊಂದು ಸೂಚನೆ ಕೊಟ್ಟರು, ಅಲ್ಲಿಗೆ ಹೋಗುವುದರ ಬದಲಾಗಿ ಅವರನ್ನು ನಂಬಿಕೊಂಡಿರುವಂತ ಪರಮ ಭಕ್ತನಾಗಿರುವಂತ ಉತ್ತಮನಿದ್ದಾನೆ ಅಯೋಧ್ಯೆಯಲ್ಲಿ, ಅವನ ಬಳಿಗೆ ಹೋಗು, ನಿನಗೆ ಬಂದಂತ ಒದಗಿದಂತ ಕಷ್ಟವನ್ನು ಖಂಡಿತವಾಗಿ ನಿವಾರಿಸ್ತಾನೆ. ಅಂದ್ರೆ ಜ್ವಾಲಾಸುರನ್ನು ಕೊಲ್ಲುವಲ್ಲಿ ಅವನೇ ಸಮರ್ಥ ಎಂಬುದಾಗಿ ನನಗೆ ಹೇಳಿ. ಅದಕ್ಕಾಗಿ ಬಂದೆಯಾ? ಕೊಂಡಾಡ್ತಾರೆ. ನೀನು ಯಾವ ನಿರ್ಧಾರವನ್ನು ತೆಗೆದುಕೊಂಡು ಬಂದಿದ್ಯೋ ಅದೀಗ ಸ್ಪಷ್ಟವಾಗಿದೆ. ದುರುಳ ದಾನವರು ಅಟ್ಟಹಾಸ ಮಿತಿ ಬೇರಿದೆ. ನಮ್ಮವರಿಗೆ ಸಂಕಷ್ಟವನ್ನು ತಂದೊಲಗಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅವರನ್ನು ಸದೆಬಡಿಯುವುದು ಯಾರು ಎನ್ನುವ ಹಾಗೆ ಯೋಚನೆ ಮಾಡಿ ನನ್ನ ಬಳಿಗೆ ಬಂದವ ನೀನು. ಬಿಡುವ ಆಲೋಚನೆ ಹುಟ್ಟಿದವರಿಗೆ ಒಂದಲ್ಲ ಒಂದು ದಿವಸ ಮರಣ ಇದ್ದದ್ದೇ. ಆದ್ರೆ ಯಾರಿಂದ ಎನ್ನುವುದು ಬ್ರಹ್ಮ ವಿಧಿ ಬರಹ. ಅದನ್ನು ಮೀರುವುದಕ್ಕೆ ಯಾವೊಂದಿನ ಸಾಧ್ಯವಿಲ್ಲ. ಒಂದೊಮ್ಮೆಗೆ ಆತನಿಗೆ ತನ್ನಿಂದಲೇ ಮರಣ ಬರಬೇಕೆನ್ನುವ ಹಾಗೆ ನಿರ್ಧಾರವಾಗಿದ್ದೆ ಅದು ನಿನ್ನಿಂದ ಬರುವುದಕ್ಕೆ ಸಾಧ್ಯವುಂಟೆ. ಆದುದರಿಂದ ಯೋಚನೆ ಬಿಟ್ಟು ಬಿಡು. ನೇರವಾಗಿ ದೇವಲೋಕವನ್ನು ಸೇರಿ ದುರುಳಾಗಿ ಬೆರೆತಿರುವ ದುಷ್ಟದಾನವರನ್ನೇ ನಿಮಗೆ ನೆಮ್ಮದಿಯನ್ನು ನಾನು ಒದಗಿಸ್ತೇನೆ. ನಿರ್ಭೀತನ ಸಂತೋಷಗೊಂಡಿ ಅಲ್ಲ ಆಶೀರ್ವಾದ ಮಾಡಿದಲ್ಲ, ನಮಗೆಲ್ಲ ಆಶೀರ್ವಾದ ತಾವು ಮಾಡಬೇಕು. ಆಶೀರ್ವಾದಿಸಿದ್ದೆ. ಆದರೆ ಅಂತ ದುಷ್ಟರನ್ನು ಸಂವರಿಸುವಲ್ಲಿ ನೀನು ಹೋಗುದಾದರೂ ಕೇವಲ ಬರೀ ಕೈಯಲ್ಲಿ ಹೋಗುದಲ್ಲ. ದೇವಲೋಕಕ್ಕೆ ಬರುವಂತ ವಾಹನ ಎಲ್ಲ ನಮ್ಮಲ್ಲಿಲ್ಲ. ಹೌದೌದು. ನಾವು ಏನಿದ್ರೆ ಇಲ್ಲಿ ಸಮರ್ಥ ಯೋಧನಾಗಿ ಉತ್ತಮವಾದಂತ ಆಯುಧ ನಿನ್ನ ಪಾಡಿಗೆ ಸಿಗಲೇಬೇಕು. ಬೇರೆ ಯಾವುದಲ್ಲ. ಮತ್ತೆ ಇದು ನಮ್ಮ ದೇವರು ಅಂದ್ರೆ ಕಣ್ಣುರೆಪ್ಪೆ ಮುಚ್ಚದೆ ಕಾಯುವಂತಹ ಜಗದಾತ ಶ್ರೀಹರಿಯ ಕೃಪೆಯಿಂದ ಈ ಆಯುಧವನ್ನು ನಿನಗೆ ಕೊಡ್ತಾ ಇದ್ದೇನೆ. ವೈಷ್ಣವಾಸ್ತ್ರ. ವೈಷ್ಣವಾಸ್ತ್ರ ಏನು ಸುಯೋಗ ನನ್ನದು. ಇದನ್ನು ನೀನು ಬಳಸಿದ ಖಂಡಿತವಾಗಿ ಅಲ್ಲ, ಇಂಥ ಬಾಣವೆಲ್ಲ ಕಣ್ಣೆತ್ತಿ ನೋಡಿದವರ ಪಡಿಬೇಕಾದ್ರೆ ನಮ್ಮ ಸೌಭಾಗ್ಯವೇ ಸರಿ. ಹಾಗಾದ್ರೆ ಅರ್ಧ ಕಾರ್ಯ ಇಲ್ಲಿಯೇ ಮುಗಿಯುತ್ತೆ ಎನ್ನುವುದೇ ಸ್ಪಷ್ಟ. ಸಾಕಾಗ್ತಾ ಇಷ್ಟು ಅಲ್ಲಲ್ಲ. ನೀನು ಹೋಗಬೇಕಂತಾದ್ರೆ ಮಣಿರಥ ಬೇಕು. ಹೌದು, ಮಣಿರಥ ಕೇವಲ ಮಣಿರಥ ಬೇಕು. ಅದನ್ನು ನಡೆಸುವಲ್ಲಿ ಒಬ್ಬ ಸಾರಥಿ ಬೇಕಾಗ್ತಲ್ಲ. ಸಾರಥಿ ಬೇಕು. ಸಾರಥಿ ಬೇರೆ ಯಾಕೆ? ಯಾರಿದ್ದಾರೆ? ನಮ್ಮಲ್ಲಿ ಇದ್ದಾರಲ್ಲ. ಹೌದಾ? ಇದ್ದಾರೆ, ಮಾತಾಡಲಿ.
ನೂತನ ಕಾರ್ಯಗಳೇ ಕೊಡು ಸಾನುರಾಗದಿ ಬೇಳು ನುಡಿಯ ಸಾನುರಾಗದಿ ಬೇಳು ನುಡಿಯ ಏತಗೆ ಕರೆದು ಕೊಡು ಸುರಪತಿ ಸುರಪತಿ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಶುಭವಸ್ತು ಶುಭವಸ್ತು. ಪರಮಾಶ್ಚರ್ಯವಾಗುತ್ತಾ ಇದೆ. ಹೌದೌದು ಸಾರಥ್ಯಾದಂತಹ ಮಾತಾಡಿ ಆಹಾ ಹಿತ್ತ ಬರಬೇಕು. ಹೌದೌದು ನಿನ್ನ ಕರೆನಾಡಿಸಿಕೊಂಡು ಬಂದಿದ್ದೇನೆ. ಆಹಾ ಆದ್ರೆ ಎಂದಿನಂತೆ ಇಲ್ಲ ನೀನು. ವಿಶೇಷವಾಗಿ ಗಮನಿಸಿದೆ. ಸಂತೋಷಗೊಂಡಿದ್ದೇನೆ. ಹೌದು, ಎಂದಿನಂತೆ ಇಲ್ಲ. ವಿಶೇಷವಾದ ಸಂತತ ನಿನ್ನ ಮುಖದಲ್ಲೇ ಎದ್ದು ಕಾಡುತ್ತಾ ಉಂಟು. ಹೌದಯ್ಯ. ಈಗಿನದಕ್ಕೆ ಕಾರಣವೇನು? ನೀನು ಒಬ್ಬನೇ ಇರುವುದಲ್ಲ, ನಿನ್ನ ಜೊತೆಯಲ್ಲಿ ಅವರನ್ನು ಕಾಣ್ತಾ ಇದ್ದೇನೆ. ನಮಗೆ ಬೇಕಾದವ. ಹೌದು, ಕರೆಸಬೇಕಿದ್ರೆ ಯಾವುದು ಬಲವಾದ ಕಾರ್ಯ ಇರಬೇಕು. ಯಾಕಾಗಿ ಕರೆಸಿದಿ? ಈ ಮಾತಾಲಿನಿಂದಾಗಿ ಆಗಬೇಕಾದ ಕಾರ್ಯವೇನು ತಿಳಿಸಬಹುದೇ? ಅಯ್ಯ ಮಾತಾಲಿ, ಆ. ನಿನ್ನನ್ನು ಕರೆಸುವಂತ ಅನಿವಾರ್ಯತೆ ಯಾಕೆ ಬಂತು ಅಂತಾದ್ರೆ, ಯಾಕೆ? ಈ ಕಾಲದಲ್ಲಿ ನಾವು ಕಷ್ಟಕ್ಕೊಳಗಾಗಿ ಹೋಗಿದ್ದೇವೆ. ಕಷ್ಟಕ್ಕೆ ದುಷ್ಟನಾಗಿರುವಂತ ಹಾ. ಜ್ವಾಲಾಸುರನಿಂದಾಗಿ ಪದವಿಯನ್ನು ಕಳೆದುಕೊಳ್ಳುವಂತ ಒಂದು ಯೋಗ ಅಂದ್ರೆ ದೌರ್ಭಾಗ್ಯ ಹಾ. ನಮ್ಮ ಪಾಳಿಗೆ ಬಂತು ತಾನೆ. ಹೌದು. ಏನು ಮಾಡೋದು? ಹಾ. ಅಂತ ದುಷ್ಟರನ್ನು ಕೊಲ್ಲಬೇಕು ಅಂತಾದ್ರೆ ಒಬ್ಬ ಸಮರ್ಥ ಯೋಧ ನಮ್ಮ ಈ ದೇವಲೋಕದಲ್ಲಿ ಯಾರು ಇಲ್ಲ. ಯಾರು ಇಲ್ಲ. ಮಾನುಷ ಪ್ರಪಂಚಕ್ಕೆ ಇಳಿದೇವಂತಾದ್ರೆ ಎಲ್ಲರೂ ಸೋತಿದ್ದಾರೆ ಈಗ. ಅಲ್ಲಲ್ಲ, ಮಾನುಷ ಪ್ರಪಂಚದಲ್ಲಿ ಒಬ್ಬನನ್ನು ನಾನು ಗುರುತಿಸಿಕೊಂಡಿದ್ದೇನೆ. ಯಾರು? ನಾರದರ ಸೂಚನೆಯಂತೆ ಹಾ. ಈ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಮೆರೆಯುತ್ತಾ ಹಾ. ಇದ್ದಾನೆ ರಾಜಾದಿ ರಾಜನಾಗಿ ಮೆರೆಯುತ್ತಿರುವಂತ ಉತ್ತಮ ಎಂಬ ಮಹಾರಾಜ. ಮಾತಾಳಿಯವರಿಗೆ ನಮಸ್ಕಾರ. ಸಾಮಾನ್ಯ ಇವನಲ್ಲ, ಹಾ. ಇವನ ತಂದೆ ಉತ್ತಾನ ಪಾದ. ಹೌದು. ಹಾಗೆ ಇವನ ಅಣ್ಣ ಹಾ. ಧ್ರುವ ಹಾ. ಈಗಾಗಲೇ ನಕ್ಷತ್ರ ಮಂಡಲದಲ್ಲಿ ಶೋಭಿಸ್ತಾ ಇದ್ದಾನೆ. ಹೌದಾ? ಪರಂಪರೆ ಒಳ್ಳೆದುಂಟು, ಸರಿ. ಮಾತ್ರ ದೇವರ ಕೃಪೆ ಅವರಿಗುಂಟು. ಹಾ. ಹಾಗಿರುವಲ್ಲಿ ಈ ಕಾಲದಲ್ಲಿ ಅಂತ ದುಷ್ಟರನ್ನು ಕೊಲ್ಲುವಲ್ಲಿ ಹಾ. ಸಮರ್ಥ ಯೋಧ ಯೋಧ. ಭೂಲೋಕದವನಂತ ಇವನೆಂಬುದಾಗಿ ನಾನು ಗುರುತಿಸಿಕೊಂಡಿದ್ದೇನೆ. ಸರಿ. ಅಷ್ಟು ಮಾತ್ರವಲ್ಲ, ಮತ್ತೆ ಅವನಿಗೆ ಆಯುಧವನ್ನು ಕರುಣಿಸಿದ್ದೇನೆ. ಹಾ. ರಥವನ್ನು ಅವನಿಗೆ ಕೊಡುತ್ತಾ ಇರುವುದರ ಮೂಲಕ ಹಾ. ರಥವನ್ನು ನನ್ನ ಪಾಲಿಗೆ ನೀನಲ್ವಾ? ನಡೆದುಕೊಂಡು ಹೋಗುವುದು ಸರಿಯಲ್ಲ. ಅಲ್ಲಲ್ಲ, ರಥವನ್ನು ಏರಿಕೊಂಡು ಹೋಗು. ನನ್ನ ಸಾರಥಿ ನೀನು. ಹೌದು. ಈ ಕಾಲದಲ್ಲಿ ಅವನ ಸಾರಥಿಯಾಗಿ ನೀನು ಮುಂದುವರಿಯಬೇಕು, ಆ ದುಷ್ಟನ್ನು ಕೊಲ್ಲಲಿಕ್ಕಾಗಿ. ಹೌದಾ? ಅದಕ್ಕಾಗಿ ಕರೆಸಿದ್ದೀನಿ. ಈಗ ಅವನ ಸಾರಥಿಯಾಗಿ ನಾನು ಹೋಗ್ಬೇಕು. ಹೌದೌದು. ನಿನ್ನ ಆಜ್ಞೆಯನ್ನು ಕೊಟ್ಟ ಬಳಿಕ ಹಾ. ಅದಕ್ಕೆ ಎಡುತ್ತನ್ನು ನೀಡುವುದಕ್ಕೆ ಉಂಟಾ? ನಿನ್ನ ಆಜ್ಞೆಯನ್ನು ಪಾಲಿಸುವುದಕ್ಕಿದ್ದವರೇ ನಾವು. ಸರಿ ಸರಿ. ನಿನ್ನ ಆಜ್ಞೆಯಂತೆ ಆ ಕಾರ್ಯವನ್ನು ಮಾಡ್ತೇವೆ. ಏನು? ಎಂತಹ ಸುಯೋಗ ಪ್ರಾಪ್ತವಾಯಿತು ನೋಡು. ಹೌದಯ್ಯ. ಯಾಕೆ ಇದು ಯಾರು ಮಾಡಿದ ಪುಣ್ಯ ಅಂತ ನಮಗೆ ಗೊತ್ತಿಲ್ಲ. ಏನು ದೇವ ಸಾರಥಿಯನ್ನೇ ನನ್ನ ಸಾರಥಿಯನ್ನಾಗಿಸುವುದು. ನಮ್ಮ ಆದಿಪುರುಷನಿದ್ದ ನಮ್ಮ ವಂಶದ್ದು ಯಾರು? ಸೂರ್ಯದೇವ. ಹೌದೌದು. ಅವನಿಗೆ ಸಾರಥಿ ಅರುಣ. ಹೌದು. ನಾನು ಇಲ್ಲಿಗೆ ಎಲ್ಲಿಯಾದ್ರೂ ವರುಣ ಬರ್ತಾನಂತ ಆಲೋಚನೆ ಮಾಡಿದ್ದು. ಬಂದದ್ದು ಮಾತಾಡಿ. ಏನೇನಲ್ಲಿ ಹಾ. ದೈವಿ ಯೋಗ ಇದೆಯಲ್ಲ. ಎಲ್ಲ ನಿನ್ನ ಸಾರಥಿ. ಆಯ್ತಾಯ್ತು, ಆಯ್ತು, ಹೋಗಿ ಬನ್ನಿ. ದುಷ್ಟನ್ನು ಕೊಲ್ಲುವಲ್ಲಿ ನಿಮ್ಮ ಯೋಜನೆ. ಬರ್ಬೇಕಾ ಮತ್ತೊಮ್ಮೆ? ಹೋಗಿ ಬರಬಾರ್ದು. ಆಯ್ತಾಯ್ತು, ಮತ್ತೊಮ್ಮೆ ಆ ದುಷ್ಟನ್ನು ಕೊಂದು ಪುನರಪಿ ಇಲ್ಲಿಗೆ ಬರಬೇಕು ದೇವಲೋಕಕ್ಕೆ. ಬರ್ತೇವೆ. ಆಯ್ತು, ಹೋಗಿ ಬನ್ನಿ. ನಮ್ಮ ಜನ್ಯರು ಆಯ್ತಾಯ್ತು. ಮಾತಾಡಿ. ಉತ್ತಮ. ದೇವ ಸಾರಥಿಯಾಗಿರುವಂತಹ ನೀನು ಈಗ ನನಗೆ ಸಾರಥಿಯಾಗಿ. ಹೌದು. ಆದ್ರೆ ಇರುವುದು ಅಯೋಧ್ಯೆಯಲ್ಲಿ. ನಿಜ. ಸಾಗಬೇಕಾದ್ದು ದೇವಲೋಕಕ್ಕೆ. ಉತ್ತಮವಾಗಿರುವಂತಹ ರಥ ಸಿದ್ಧವಾಗಿದೆ. ಏರಿಕೊಂಡು ಬನ್ನಿ. ವಿನಯ ವಿದ್ಯಾಭರಣ ಭೂಷಿತೆ ಅನುಪಮದ ಚೆಲ್ವಿಗೆಯ ಮುದುದೆಯೋ ಮನಸ್ಸೆ ಜನಗೋರಂಬಿನಂದರಿ ಹೊಳೆ ಹೊಳೆಯುತಿಗಳು ಅರರೆ ಚಂದ್ರೋದಯವೇ ಕಾನನದಿ ಆಗ
ಮುದದಿ ಕನ್ಯಾ ನೆರವಿಯೋ ಸೌರಾಬಿನಿಯೋ ಮುದದಿ ಹೊರಟಳತೆ ಸೊಗಸಿನಲ್ಲಿ ಮಿಂಚಿನ ಹೊರಟಳತೆ ಸೊಗಸಿನಲ್ಲಿ ಹೊರಟಳತೆ ಸೊಗಸಿನಲ್ಲಿ ಸೊಗಸಿನಲ್ಲಿ ಮಿಂಚಿನ ಮರಿಗಳ ಹಸುರಿನ ಗಂಜಿನ ಕರಿವ ವಾಕಿನಿಯೊಳಗೆ ಹರಿವ ವಾಕಿನಿಯೊಳಗೆ ವಿಗರಿದೆ ಬರದಿ ಬಂದರು ಹಾಡೆ ನರ್ತಿಸೆಗೆ ಬರದಿ ಬಂದರು ಹಾಡೆ ನರ್ತಿಸೆ ಅರರೆ ಕಂದೋ ದಯವೇ ನನಗೆ ಈ ಭೂಲೋಕದಲ್ಲಿ ಹುಟ್ಟಿ ಇಲ್ಲಿರುವಂತಹ ಸುಖ ಸಂತೋಷಗಳನ್ನು ಅನುಭವಿಸುತ್ತಾ ಮಾನವ ಜನ್ಮವನ್ನು ಪಡೆಯಬೇಕಾದರೆ ಪೂರ್ವ ಜನ್ಮದ ಸುಕೃತ ಫಲ ಬೇಕಂತೆ. ಹೌದು. ಅದಲ್ಲದೆ ಹೆಣ್ಣಿನ ಜನ್ಮವನ್ನು ಸಿಗಬೇಕಾದರೆ ಅದಕ್ಕೂ ಸುಕೃತ ಫಲವೇ ಬೇಕಂತೆ. ಆ ವಿಚಾರದ ಕುರಿತಾಗಿ ಆಲೋಚಿಸುವುದಾದರೆ ನಾ ಯೋಗವಂತಳೂ ಹೌದು, ಭಾಗ್ಯವಂತಳೂ ಹೌದು. ಸತ್ಯ. ಹೇಳಿಕೊಳ್ಳುವುದಕ್ಕೆ ಚತುರ್ವರ್ಣಗಳಲ್ಲಿ ಶ್ರೇಷ್ಠವಾದಂತಹ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವಳು ನಾನು. ಸೌರಭೇಯ ಮಹಾಮುನಿಗೆ ಪ್ರೀತಿಯ ಮಗಳಾಗಿ ಹುಟ್ಟಿದೆ. ಸೌದಾಮಿನಿ ಎನ್ನುವ ಹಾಗೆ ನಾಮವನ್ನು ಇರಿಸಿದವರಿದ್ದಾರೆ. ಗಿಡವೊಂದು ಬೆಳೆದು ಮರವಾಗಬೇಕಾದರೆ ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದಂತಹ ನೀರು ಪೋಷಕಾಂಶಗಳನ್ನು ಎರೆಯಬೇಕಾದದ್ದು ಅನಿವಾರ್ಯವೇ ಹೌದು. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ವಿದ್ಯಾದಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಹೀಗಿರುವಾಗ ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದ ಪಾಠ, ಈ ಮೂರರ ತ್ರಿವೇಣಿ ಸಂಗಮವೇ ಈ ಸೌದಾಮಿನಿಯ ಜೀವನ. ಗೆಳತಿಯರೇ, ಏನು ಋಷಿಯ ಮಗಳಾಗಿದ್ದರೂ ಕೂಡ ಈ ಕಾಲಕ್ಕೆ ರಾಜಕುಮಾರಿಯಾಗಿ ಕಂಗೊಳಿಸಬೇಕಾದರೆ ಕಾರಣ ಏನು? ನನ್ನ ಅಯ್ಯನ ಪ್ರೀತಿ. ಋಷಿ ಪುತ್ರಿಯಾಗಿ ನನ್ನ ಮಗಳು ಕಾಣಕೂಡದು, ಬದಲಾಗಿ ರಾಜಕುಮಾರಿಯಾಗಿ ಸಂತೋಷದಿಂದ ತನ್ನ ಜೀವನವನ್ನು ಸಾಗಿಸಬೇಕೆನ್ನುವಂತಹ ಉದ್ದೇಶದಿಂದ ಬೇಕಾದದ್ದನ್ನೆಲ್ಲವನ್ನು ಒದಗಿಸಿಕೊಟ್ಟವರಿದ್ದಾರೆ. ಹಾಗಾಗಿ ಬೇಕಾದಂತಹ ಸೀರೆಯಾಗಲಿ ಒಡವೆ ಆಭರಣಗಳಾಗಲಿ ಇವೆಲ್ಲವನ್ನು ಧರಿಸಿಕೊಂಡು ಆನಂದದಿಂದಲೇ ಜೀವನವನ್ನು ಸಾಗಿಸಿಕೊಂಡು ಬಂದವಳು ನಾನು. ಆದರೆ ಏನು ಮಾಡೋಣ, ಯಾಕೆ ಮನಸ್ಸಿಗೆ ಯಾಕೋ ಬೇಸರವಾಯಿತು. ಬೇಸರ? ಹೌದೌದೌದು, ಇಷ್ಟೆಲ್ಲ ಇದ್ದು ಕೂಡ ಅದು ಹಾಗೆ ಅಲ್ವೇನೆ. ಏನೇ? ವ್ಯವಸ್ಥೆಗಳು ಹೆಚ್ಚಾದ್ರೂ ಬೇಸರ ಆಗುತ್ತದೆ, ಕಡಿಮೆ ಆದ್ರೂ ಬೇಸರವಾಗುವುದು ಸ್ವಾಭಾವಿಕ. ಹಾಗಾಗಿ ಮನಸ್ಸಿನಲ್ಲಿ ಒಂದು ಆಸೆ ಮೂಡಿದೆ. ಏನು? ಎಂತದು? ನಾವೆಲ್ಲರೂ ಒಟ್ಟು ಸೇರಿಕೊಂಡು ನಮ್ಮದೇ ಆದಂತಹ ಈ ಕಾರಿನಲ್ಲಿ ತಿರುಗಾಟ ಮಾಡುವುದು, ಇಲ್ಲಿರುವಂತಹ ರಮ್ಯ ರಮಣೀಯವಾದಂತಹ ದೃಶ್ಯವನ್ನು ಕಾಣುವುದು ಅಷ್ಟೇ ಅಲ್ಲ, ಮತ್ತೆ ತಿಳಿ ಕೊಳಗೆ ಇಳಿಯುವುದು, ಜಲಕೇಳಿಯನ್ನಾಡುವುದು, ಹೀಗೆಲ್ಲ ಮನಸ್ಸಿನಲ್ಲಿ ಆಸೆ ಮೂಡಿದೆ. ಬರ್ತೀಯೇನೆ ಗೆಳತಿ? ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರುವಲ್ಲ ನಾನು. ಹೌದು, ನಾ ಬರ್ತೇನೆ ಜಲಕ್ರೀಡೆಗೆ ಜೊತೆಯಲ್ಲಿ. ನೀನು? ನಾನು ಬಾರದಿರುವುದಕ್ಕೆ ಸಾಧ್ಯ ಉಂಟೆ? ಸ್ವಲ್ಪ ನನಗೆ ಅದೇ ಅನುಮಾನ ಆದದ್ದು. ಯಾಕೆ? ಯಾವಾಗ ಬರ್ತೀವಿ? ಇವಳು ನನ್ನೊಂದಿಗೆ ಬಂದಿದ್ದಾಳೆ, ನೀನು ಯಾವಾಗ ಬರ್ತೀನಿ? ಸ್ವಲ್ಪ ತಡವಾಯಿತೆ. ತಡವಾದರೂ ಬಂದು ಸೇರಿಕೊಂಡಿಯಲ್ಲ, ಬೇಕಾದದ್ದು. ಹಾಗಾದ್ರೆ ಸಾವಕಾಶ ಸಲ್ಲದು. ಮತ್ತೆ ವನವಿಹಾರ ಆಗಬೇಕು, ಜಲಕ್ರೀಡೆ ಆಗಬೇಕು, ತಡ ಮಾಡುವುದೇಕೆ? ಹೇಗೆ 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 ಸರಸಿಜ ಮುಖೆಯರೋ ನದಿ
ನದಿಗಿಳಿದೋ ಚಲೋ ಸರಸ ಬರದು ನಗುತ್ತಲೇ ದಿಗಿದೋ ನಗುತ್ತಲೇ ದಿಗಿದೋ ನಗುತ್ತಲೇ ದಿಗಿದೋ ನದಿಗಿಳಿದೋ ಚಲೋ ಸರಸ ಬರೆದು ಚಲೋ ಸರಸ ಬರೆದು ನಗುತ್ತಲೇ ಜಿಗಿದೋ ನಗುತ್ತಲೇ ಜಿಗಿದೋ ಸರಸ ಬರೆದು ನಗುತ್ತಲೇ ಜಿಗಿದೋ ಸರಸ ಬರೆದು ನಗುತ್ತಲೇ ಜಿಗಿದೋ ನದಿಗಿಳಿದೋ
ತಕ ದಿಮಿ ತಕ ಜನತೆ ಹಿಕ್ಕಿಟ ತಕ ದಿಮಿ ತಕ ಜನತೆ ತಕ್ಕಿಟ ತಕ ದಿಮಿ ತಕ ಜನತೆ ತಕ್ಕಿಟ ತಕ ದಿಮಿ ತಕ ಜನತೆ ತಕ ದಿಮಿ ತಕ ಜನತೆ ತಕ ದಿಮಿ ಆಡಿದರು ನೀರಾದವೇ ಆಡಿದರು ಸರಸ ಜನತೆಯರು ನದಿಗೆ ಇಳಿದು ಆದರೆ ಇಷ್ಟರವರೆಗೆ ಶಚಿನನ್ನ ಕಣ್ಣಿಗೆ ಗೋಚರಿಸಿದವಳಲ್ಲ. ಹಾಗಾದ್ರೆ ಇಲ್ಲೇ ಇರುವುದಲ್ಲ, ಹುಡುಕುತ್ತಾ ಹುಡುಕುತ್ತಾ ಭೂಲೋಕದ ಕಡೆಗೆ ಅಯ್ಯೋ ಗ್ರಾಚಾರವೇ, ನೀನು ಯಾವ ವೇಷ ಮಾಡಿದ್ರು ಕೂಡ ಕಾಣುವುದಕ್ಕೆ ಮಾತ್ರ ಮುದ್ದು ಮುದ್ದಾಗಿದ್ದಿ, ಗೊತ್ತಾಯ್ತಲ್ವಾ? ಮೊದಲಿನ ವೇಷ ಪಕ್ಷಿ. ಹೌದು, ನೀನು ಅಲ್ಲಿ ಮೇಲೆ ಇರುವಾಗ ಎಲ್ಲಿ ಮೇಲೆ ಏಯ್ ಯಾವ ವೇಷ? ದೇವತೆಗಳನ್ನು ಬಡಿದೋಡಿಸಿ ಶಿವಪೀಠವನ್ನು ಏರಿ ಸೌಂದರ್ಯವನ್ನು ವೀಕ್ಷಿಸುತ್ತಾ ಮುಂದುವರಿತಿರುವಾಗ ದೇವೇಂದ್ರನ ಮಡದಿಯಾದಂತಹ ಶಚಿ ಅಂದ್ರೆ ನೀನೇ. ನಿನ್ನನ್ನು ನೋಡಿದ ಮೇಲೆ ನಿನ್ನ ರೂಪಕ್ಕೆ ಮರುಳಾಗಿ ನಿನ್ನ ಶರೀರ ಸುಖ ಪಡೆಯಬೇಕೆಂಬ ಉದ್ದೇಶದಿಂದ ಹತ್ತಿರಕ್ಕೆ ಬಂದು ಕೇಳಿದ್ರೆ ಆಗುವುದಿಲ್ಲ, ನಾನು ದೇವೇಂದ್ರ ಮಡದಿ ಹಾಗೆ ಹೀಗೆ ಮಾತಾಡಿ ಕಣ್ಣು ತಪ್ಪಿಸಿದವಳು ನೀನು. ಈಗ ದೇವೇಂದ್ರನ ಹೆಂಡತಿಯನ್ನು ಓಡಿಸಿಕೊಂಡು ಶಚಿ ನೀನೇ ಅಲ್ವೇ? ಯಾವ ಶಚಿಯು?
ದೇವಲೋಕದಲ್ಲಿದ್ದಂತ ದೇವಲೋಕದ ಶಚಿ ಭೂಲೋಕಕ್ಕೆ ಯಾಕೆ ಬರ್ತಾಳೆ ಅವಳು? ದೇವೇಂದ್ರನ ಮಡದಿ ಶಚಿ. ಅದು ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಏನು ಗೊತ್ತಾಯ್ತಾ? ಏನು? ನಾನು ನಿನ್ನನ್ನು ಓಡಿಸುತ್ತಾ ಮುಂದುವರಿದಾಗ ನಿನ್ನ ರಕ್ಷಣೆಗೆ ಬೇಕಾಗಿ ನೀನು ಪಕ್ಷಿಯ ರೂಪ ತಾಳಿದ್ದು ನೋಡು. ಅಯ್ಯೋ, ನಾನು ನಿನ್ನನ್ನು ಕಂಡದ್ದೇ ಇದೇ ಮೊದಲು. ನೀನು ನನ್ನನ್ನು ಓಡಿಸಿದ್ಯಾವಾಗ? ನಾನು ಓಡಿದ್ಯಾವಾಗ? ನೀನು ಸುಮ್ಮನೆ ಸುಳ್ಳು ಮಾತಾಡಬೇಡ. ಬದುಕುವ ಬುದ್ಧಿ ನನ್ನಲ್ಲಿ ತೋರಿಸಬೇಡ. ಇದು ಹಕ್ಕಿ ಹಕ್ಕಿ ಪಕ್ಷಿಗಳನ್ನು ಓಡಿಸುತ್ತಾ ಬಂದವ ನಾನು. ನೀನು ಹಕ್ಕಿ ಹಿಡಿಯುವವನ ಏಯ್! ಮತ್ತೆ ಓಡಿಸಿಕೊಂಡು ಬಂದ ಅಂತ ಹೇಳಿದ್ರೆ ನಿನಗೆ ಬೇಕಾಗಿ ನೀವು ಒಬ್ಬನೇ ಇರುವುದಾ? ಹಕ್ಕಿ ಹಿಡಿಯುವರು ಬೇರೆ ಸದ್ಯಕ್ಕೆ ನಾನು ಒಬ್ಬನೇ ಇರುವುದು. ಪಕ್ಷಿಯ ರೂಪವನ್ನು ತಾಳಿ ನೀನು ಮುಂದುವರಿದಾಗ ಏನು ನಿನ್ನನ್ನು ನಾನು ಬಿಡ್ತೇನೆ ಅಂತ ಭಾವಿಸಿದ್ಯಾ? ಈಗ ಇದು ವೇಷವ ನಿನ್ನದು. ಅದು ನಿನಗೆ ಕಣ್ಣು ಸರಿ ಉಂಟಾ? ಈಗ ನಿನಗೆ ಬೇಕಾಗಿ ಎಷ್ಟು ಪಕ್ಷಿಗಳ ತಲೆ ಕತ್ತರಿಸಿದ್ದೇನೆ ಗೊತ್ತುಂಟಾ? ನಿನಗೆ ಹುಚ್ಚು ನಿನಗೆ. ಕಣ್ಣು ಕಾಣಿಸುವುದಿಲ್ವೇನು? ಕಣ್ಣು ನಿನಗೆ ಕಾಣುವುದಿಲ್ಲ. ಶಚಿಯನ್ನು ಸರಿಯಾಗಿ ನೋಡಿದ್ದೀಯಾ? ನಾನು ನೋಡಿದ ಕಾರಣ ಇಲ್ಲಿಗೆ ಆ ಬಂದಿದ್ದೆ. ಶಚಿಯ ಹಾಗೆ ನಾನಿದ್ದೇನಾ? ನಿನ್ನ ಹಾಗೆ ಶಚಿ ಹಾಗೆ ನೀನು ಅಂದ್ರೆ ನೀನೇ. ಶಚಿಗೆ ಮದುವೆ ಆಗಿದೆ ಅಲ್ವಾ? ಹೌದು ಹೌದು. ನನ್ನ ಕೊರಳಲ್ಲಿ ಮಾಂಗಲ್ಯ ಸರ ನೀನೊಮ್ಮೆ ಸುಮ್ಮನೆ ಇರ್ತೀಯ. ಮಾಂಗಲ್ಯ ಇದ್ರೆ ಮಾತ್ರ ಮದುವೆ ಆದಾಗ. ಮತ್ತೆ ಮದುವೆಯಾದ ಹೆಣ್ಣು ಮಕ್ಕಳಲ್ಲಿ ಈಗ ಕೊರಳಲ್ಲಿ ಕೆಲವರು ಮಾಂಗಲ್ಯ ಸರ ಅದನ್ನು ಕೂಡ ಹಾಕುದಿಲ್ಲ. ಅದು ಇದ್ರೆ ಒಳಗೆ ಹಾಕಿಕೊಳ್ತಾರೆ. ನೀನೆಲ್ಲ ಅದೆಲ್ಲ ಮಾತಾಡಬೇಡ ನನ್ನಲ್ಲಿ. ಈಗ ಇದ್ದದ್ದು ನೀನು ಹೆಚ್ಚು ಮಾತಾಡಬೇಡ. ನನಗೆ ನಿನ್ನಲ್ಲಿ ಮಾತಾಡುವುದಕ್ಕಿಲ್ಲ, ಇನ್ನು ಹೆಚ್ಚು ಮಾತಾಡ್ಲಿಕ್ಕೆ ನನಗೇನು. ಆದ್ರೆ ನನಗೆ ಮಾತಾಡ್ಲಿಕ್ಕೆ ಮನಸ್ಸುಂಟು. ನಿನಗೆ ನಿನಗೆ ಮನಸ್ಸಿರಬಹುದೇ? ನಾ ಮಾತಾಡಬೇಕು. ಬೇಕು ನಿನಗೆ ಬೇಕಾಗಿ ನಾನು ಎಷ್ಟು ದುಡಿದಿದ್ದೇನೆ. ನಿನ್ನ ಶರೀರದ ಸುಖ ಪಡಿಬೇಕು. ಬಾರಿ ಹೋಗುತ್ತೇಲ್ವ ನೀನು? ಎಂತದ್ದು? ಅದೇನು ರೋಗವ ನಿನ್ನ ಕಣ್ಣಿಗೆ? ನಿನ್ನನ್ನು ನೋಡಿ ಕಣ್ಣು ರೋಗ ಉಂಟು ನಿನಗೆ? ಬಾರಿ ಒಲಿದು ಬಾರಿ. ನೀನು ಹುಡುಕಿಕೊಂಡು ಬಂದ ಶಚಿ ಅನ್ನಲ್ವಾ? ನಿನ್ನನ್ನೇ. ನಾ ಶಚಿ ಅಲ್ಲ. ನೀನು ಶಚಿ. ನಾನು ಶಚಿ ಅಲ್ವ? ನೀನು ಶಚಿ. ಕಿವಿ ಕೇಳಿಸುದಿಲ್ವಾ? ಕಿವಿ ನಿನಗೆ ಕೇಳಿದ್ರು. ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ನಿನಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ವಾ? ಒಳಿದು ಬಾ, ಬಹುಶಃ ತಲೆ ಕೆಟ್ಟ. ನಳಿದು ಬಾ, ಕುಳಿದು ಬಾ, ಇಳಿದು ಬಾ. ಈ ಹಕ್ಕಿ ಹಿಡಿಯುವ ಮಾತ್ರ ಕುಣಿಲಿಕ್ಕೆಲ್ಲ ಬರ್ತದೆ ನಿನಗೆ? ನಿನ್ನನ್ನು ನೋಡಿದ ಮೇಲೆ ಕುಣಿಲಿಕ್ಕೆ ಗೊತ್ತುಂಟು, ಹಾಡುವುದಕ್ಕೂ ಬರ್ತದೆ. ಮನೆ ಮನೆಗೆ ಹೋಗುತ್ತಿದ್ದ ಕಾಣುತ್ತದೆ. ಏಯ್, ಮನೆಗೆ ಅಲ್ಲ, ನಿನ್ನನ್ನು ನೋಡಿದ ಮೇಲೆ. ನಿನಗೆ ಭ್ರಮೆ ಚಿಕ್ಕ ಎಂತದ್ದು ಭ್ರಮೆ? ಭ್ರಮೆ ನಿನ್ನನ್ನು ನೋಡಿದ ಮೇಲೆ. ಚಿಕ್ಕ ಪ್ರಾಯದ ಬಾಲೆ ಚದುರೆ ಒರೆಯುವುದೇ ಬಾರೆ. ಇದ್ದದ್ದು ಬಾ. ಈ ಹೋಗುತ್ತೇಲ್ವ ನೀನು? ನಾನು ಜಲಕೇಳಿ ಮುಗಿಸಿ ವನವಿಹಾರ ಎಲ್ಲ ಪೂರ್ಣಗೊಳಿಸಿ ಹೋಗುವಂಥದ್ದು ಈ ಸಖ್ಯರಲ್ಲಿ ನೀನು ಅವರನ್ನು ನಂಬಿದ್ರೆ ಉಂಟಲ್ವಾ, ಅವರಷ್ಟೇ ನನ್ನನ್ನು ನೋಡಿದ ಮೇಲೆ ಎಲ್ಲಿ ಓಡಿ ಹೋಗಿದ್ದಾರೆ ಅಂತ ಗೊತ್ತಾಗುದಿಲ್ಲ. ಆಗಲಾದ್ರೂ ನಿನಗೆ ಅರ್ಥ ಆಗಬೇಕು. ನೀನು ಶಚಿಯನ್ನು ಹುಡ್ಕೊಂಡು ಬರುವಾಗ ಶಚಿ ಒಬ್ಬಳೇ ಹೋದಲ್ಲ. ಅವಳ ಜೊತೆಯಲ್ಲಿ ರಂಬೆ ಊರು ಮೇನಕೆ ತಿಲೋತ್ತಮೆಲ್ಲರೂ ಇರ್ತಾರೆ ಅಂತ ಶಚಿ ಅಲ್ಲ ನೀನು. ಈಗ ಬರ್ತೀಯ ಇಲ್ಲ? ಬರುವುದಿಲ್ಲ. ಬರದಿದ್ರೆ ಬರುವುದಕ್ಕಾಗಿ ಇರುವವಳು ನಾನಲ್ಲ, ನೀನು ಹೋಗು. ನನಗೆ ಬೇಕಾಗಿ ಬರಬೇಕು. ನನಗೆ ಹಸಿವ ಕಾಮದ ರೋಗ ಹೆಚ್ಚು. ಹೌದು, ಯಾಕೋ ಏನೋ ಒಂದು ಆರ್ತನಾದ ಕೇಳಿಸ್ತಾ ಇದೆ ಭೂಲೋಕದಲ್ಲಿ. ಏನಾಗ್ತಾ ಇದೆ ಎನ್ನುವುದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ವಿವರಿಸ್ತೀಯಾ? ಉತ್ತಮ, ನನ್ನ ಮಾತನಾಡಿಸಬೇಕು ನೀನು. ಏನಾಯ್ತು? ಅದೆಷ್ಟೋ ದೂರ ಬಂದವರು ಇದ್ದೇವೆ ನಾವು. ಗಗನ ಮಾರ್ಗದಿಂದ ಆಗಿದ್ದವರು ಅಂಬರದಿಂದ ನೋಡ್ತಾ ಇದ್ರೆ ಭೂಲೋಕದಲ್ಲಿ ನಡೀತಾ ಇದೆ. ದೀರ್ಘಕಾಯವನ್ನು ಧರಿಸಿಕೊಳ್ಳುವಂತಹ ವ್ಯಕ್ತಿಯೊಬ್ಬ ಇತ್ತ ಬರ್ತಾ ಇದ್ದಾನೆ. ಯಾರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಆ ಇಂದ್ರ ಯಾರನ್ನು ತಡೆಯುವುದಕ್ಕಾಗಿ ನಿನಗೆ ಆಜ್ಞೆಯನ್ನು ಮಾಡಿದ್ದಾನೆ. ಆ ದುಷ್ಟನೇ ಅಧರ್ಮವನ್ನು ಮಾಡುತ್ತಾ ಈಗ ಭೂಲೋಕದಲ್ಲಿದ್ದಾನೆ. ಜ್ವಾಲಾತು ಎಂಬಂತವರ ಹೆಸರು. ಅಷ್ಟೇ ಅಲ್ಲ,
ತರುಣಿಯನ್ನು ಬಲವಂತವಾಗಿ ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಅವರನ್ನು ತಡೆಯಬೇಕಾದ್ರೆ ನಿನ್ನ ಉದ್ದೇಶ ಮಾಡ್ಬೇಕು. ಅವರನ್ನು ಮಾತಾಡಿ ಯಾರನ್ನು ಹುಡುಕಿಕೊಂಡು ದೇವಲೋಕಕ್ಕೆ ಹೋಗ್ತೇವೋ ಅವನಿಗೆ ಭೂಲೋಕದಲ್ಲಿದ್ದಾನೆ. ಹೌದು. ಇನ್ನು ಎತ್ತರಕ್ಕೆ ಏರಿಸುವುದಲ್ಲ, ಕೆಳಗಿಳಿಸುವ ನೀವು ಸ್ವಲ್ಪ ಮತ್ತೆ ಬರ್ತೀಯಾ? ಯಾಕೆ? ನನಗೆ ಸ್ವಲ್ಪ ಕೆಲಸ. ಇಲ್ಲ, ಬರಬೇಕಾದ ಸಮಯಕ್ಕೆ ನಾನು ಒದಗಿ ಬಂದಿದ್ದೇನೆ. ಇಲ್ಲ ಅಂತಾದ್ರೆ ಏನಾದಿತ್ಯ ಎನ್ನುವುದನ್ನು ನನ್ನ ಕಲ್ಪನೆಯನ್ನು ಕಲ್ಪಿಸಿದ್ದೇನೆ ನಾನು. ಹೌದಾ? ದುಷ್ಟ, ದುರುಳ, ಕಾಮುಕ ಎಲ್ಲ ನೀನೇ. ಎಂತ ಹೇಯ ಕೃತ್ಯವನ್ನು ಮಾಡ್ತಾ ಇದೆಯಾ ಎನ್ನುವುದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ರಾಕ್ಷಸರಾದ್ರೆ ಅವರಿಗೆ ಒಂದು ರೀತಿ ನೀತಿ ಎನ್ನುವುದಿದೆ. ದೇವಲೋಕವನ್ನು ಸೂರ್ಯಗಂಡವ ನೀನು ಭೂಲೋಕಕ್ಕೆ ಬಂದು ಮಾನಿನಿಯರ ಮೇಲೆ ಕೈ ಮಾಡ್ತೀಯಂತಿದ್ರೆ ನಾನು ಇದ್ದು ಪ್ರಯೋಜನವಿಲ್ಲ. ನಾನು ಸತ್ತ ಹಾಗೆ ಆದುದರಿಂದ ತಿಳಿಸ್ತಾ ಇದ್ದೇನೆ. ಇವಳ ವಿಚಾರವನ್ನು ಬಿಟ್ಟು ಹೋದ್ರೆ ಶಿವ ಪೂಜೆಗೆ ಹೋಗುವಾಗ ಕರಡಿ ಅಡ್ಡ ಬಂದ ಹಾಗಾಯ್ತಾ? ಈಗ ನಾನು ಒಂದು ಒಳ್ಳೆಯ ಮೂಡಲ್ಲಿದ್ದೆ. ಎಲ್ಲ ಹಾಳು ಮಾಡಿದೆ ಅಲ್ಲ. ಹೌದು. ಏನು? ಅವಳ ಹತ್ತಿರ ನಿಂತು ಒಂದೆರಡು ಮಾತಾಡಬೇಕು, ಸುಖ ಪಡಿಬೇಕಂತ ಆಶೆಯಲ್ಲಿದ್ದವರು. ಆದ್ರೆ ಸಮಯಕ್ಕೆ ಸರಿಯಾಗಿ ನೀನು ಬಂದಿದ್ದೆ ಅಲ್ವಾ? ಹುಡುಗ, ನಿನಗೆ ನನ್ನ ವಿಷಯ ಗೊತ್ತಿಲ್ಲ. ಗೊತ್ತಾಗ್ತದೆ ನೋಡುವಾಗ. 3 ಲೋಕದಲ್ಲಿ ಕೂಡ ಇದ್ದವರು ನನ್ನ ಹೆಸರು ಕೇಳಿದ್ರೆ ಸಾಕು ಗಟಗಟಿನ ನಡುಗುತ್ತಾ ಇದ್ದಾರೆ. ಅವರಿಗೆ ದರ್ಶನ ಬರ್ತಾ ಇದೆ. ದರ್ಶನ ಬರುವುದಲ್ಲ, ನನ್ನನ್ನು ನೋಡುವಾಗ ದರ್ಶನ ಬರದಿದ್ರು ಕೂಡ ಕೆಲವರಿಗೆ ಹೆದರಿಕೆ ಬಂದೇ ಬರ್ತದೆ. ಅಷ್ಟು ಶಕ್ತಿಶಾಲಿ ನಾನು. ಬಲ್ಲೆ ಯಾರು? ಜ್ವಾಲಾಸುರ. ಸ್ವಲ್ಪ ಹತ್ತಿರಕ್ಕೆ ನೀನು ಬಂದ್ರೆ ಸುಟ್ಟು ಬೂದೆಯಾಗಿ ಹೋಗ್ತಿ ಮಗನೇ. ಆದ್ದರಿಂದಲೇ ಹೇಳುತ್ತಿದ್ದೇನೆ, ಇನ್ನೂ ಬದುಕಬೇಕು ನೀನು. ಬದುಕಬೇಕಂತ ಆಸೆ ಇದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು. ನನ್ನ ವಿಷಯಕ್ಕೆ ಬಂದರೆ ಹಿಡಿದ ಕತ್ತಿಯಿಂದ ತಲೆ ಕತ್ತರಿಸಿ ಕಾರ್ಯವನ್ನೇ ಮಾಡುವ ನಾನು. ಈಗ ಹೆಂಗಳೆಯನ್ನು ಬಿಡಿಸುವುದಕ್ಕೆ ಮುಂದಾದಾಗ ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳುತ್ತೇನೆ ಹಾಗೆ ಆಲೋಚನೆ ಮಾಡಬೇಡ. 3 ಲೋಕದಲ್ಲಿ ಶ್ರೇಷ್ಠವಾಗಿರುವಂತಹ ದೇವಲೋಕ, ದೇವತೆಗಳ ಕಣ್ಣೀರಿಗೆ ಕಾರಣಾದವ ನೀನು. ಅದೇ ಕಾರಣಕ್ಕೆ ಬೇಕಾಗಿ ನಿನ್ನನ್ನು ಸದರಿ ಬಿಡಬೇಕೆನ್ನುವ ಉದ್ದೇಶ ಅಂದ್ರೆ ಮಾತಲಿಯನ್ನು ಅಡಸ್ವಲತೆ ಕಾಲಿಗೆ ಅಡಸಿದಂತಾಯ್ತು. ನಿನ್ನನ್ನು ಅರಸುತ್ತಾ ಬಂದವ ನಾನು. ಇಲ್ಲಿ ಸಿಕ್ಕಿದೆಯಲ್ಲ, ದೇವಲೋಕಕ್ಕೆ ಹೋಗುವಂತಹ ಕೆಲಸ ಉಳಿಯಿತು. ನಿನ್ನನ್ನು ದೇವಳವರಿಗೆ ತರಿಸಿ
ಅಯೋಧ್ಯೆ ಅರಸ ಹಾ ನೀನು ಹಾ ಏನು ಮಾಡು? ಯೋಗ ಬೇಕಾ ನಮ್ಮ ವಂಶದ ಬಗ್ಗೆ ಮಾತಾಡ್ಲಿಕ್ಕೆ? ಏಯ್! ಹಾ ನಿಮ್ಮ ವಂಶ ನಿಮಗೆ ಆಯ್ತು, ಅಯೋಧ್ಯೆ ನನಗೆಂತದಕ್ಕೆ ಸುಮ್ಮನೆ. ಹಾ ನನಗೆ ಬೇಕಾದದ್ದು ನಿನಗೆ ಬರುವುದಕ್ಕೆ ಅಲ್ಲಿ ಪುಣ್ಯ ಉಂಟಾ? ಎಲ್ಲಿಗೆ ಬರುವುದಕ್ಕೆ? ನಮ್ಮ ಅಯೋಧ್ಯೆಗೆ. ಅಷ್ಟು ಸಾಧನೆ ಮಾಡಿದ್ದೆ. ಏನು ಸಾಧನೆ ಇದೆ? ಗೊತ್ತಾಯ್ತಲ್ವಾ? ಇದೆ ಕಂಡಲ್ಲಿ ಹೆಣ್ಣು ಮಕ್ಕಳು ಬರುತ್ತಾರ. ಎಲ್ಲರನ್ನು ಮೋಹಿಸಲಿಲ್ಲ, ಹಾ ಇವಳನ್ನು ಮಾತ್ರ. ಹಾ ಇವಳು ನನಗೆ ಬೇಕು. ಅಲ್ಲ ನೀನು ಯಾರಂತ ಬಯಸಿದ್ದು? ಶಚಿ, ದೇವೇಂದ್ರನ ಮಾಡದಿ. ಅವನಿಗೆ ಅವನು ತಲೆ ಸರಿಯಾಗಿ ಎಷ್ಟು ಸಮಯ ಆಯ್ತು? ತಲೆ ನಿನಗೆ ಸರಿ ಇಲ್ಲ, ನನಗೆ ಸರಿ ಉಂಟು. ಹಾ ನೀನು ಶಚಿಯನ್ನು ನೋಡಿದ್ಯಾ? ಏಯ್! ನೀನು ಬೆಪ್ಪು ತಕಡಿಯಾಗಿ ಮಾತಾಡಬೇಡ. ದೇವಲೋಕಕ್ಕೆ ಹೋಗಿ ಹಾ. ದೇವೇಂದ್ರನನ್ನು ಬಡಿದೊಡಿಸಿ ಹಾ. ದೇವಲೋಕದಲ್ಲಿಯೇ ನಾನು ಶಚಿಯನ್ನು ನೋಡಿದ್ದೇನೆ. ಸ್ವಲ್ಪ ಕಣ್ಣು ಬಿಟ್ಟು ನೋಡು, ಯಾವ ಆಕೃತಿಯಲ್ಲಿ ಇವನು ಶಚಿ ಹಾಗೆ ಕಾಣ್ತಾನೆ. ಈಗ ನಿನಗೆ ದೇವತೆಗಳ ಬಗ್ಗೆ ನಿನಗೆ ಏನು ಗೊತ್ತುಂಟ? ಕ್ಷಣ ಕ್ಷಣಕ್ಕೆ ಬೇಡವಾ? ಮತ್ತೆ? ಒಂದು ಕಣ್ಣು ನೋಡು, ಅದು ಮುಚ್ಚುವುದು ತೆರೆಯುವುದು. ನಿನ್ನ ಶಕ್ತಿ ಹಾಗ ಹೇಗೆ ನೋಡುದು? ಹೀಗೆ. ಹಾ. ಈಗ ಅವಳು ಇರುವುದು ಎಲ್ಲಿ? ಎಲ್ಲಿ? ಭೂಲೋಕದಲ್ಲಿ. ಹೌದು. ಇಲ್ಲಿಗೆ ಸರಿ. ಓ, ದೇವತೆಗಳೇ ಭೂಲೋಕಕ್ಕೆ ಬರುವಾಗ ಹಾಗಾಗ್ತದ? ಎಲ್ಲ ಇಲ್ಲಿಗೆ ಸರಿ ಹಾಗೆ ಇರ್ಬೇಕು. ಒಳ್ಳೆಯ ಸಂಶೋಧನೆ ಇವನು. ಗೊತ್ತಾಯ್ತಲ್ವಾ? ಈಗ ಹಾ. ಅವಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದ್ರೆ ನಿನಗೆ ಸುಮ್ಮನೆ ಉಳಿಗಾಲ ಇಲ್ಲ ಮಗನೇ. ಹಾ. ಆದ್ದರಿಂದ ಹಾ. ನನ್ನನ್ನು ಅವಳನ್ನು ಬಿಟ್ಟು ಹಾ. ಈ ದಾರಿಯಲ್ಲಿ ಹೋದ್ರೆ ಹಾ. ನಿನಗೆ ಬದುಕುವುದಕ್ಕೆ ಅವಕಾಶ. ನಿನ್ನನ್ನು ಕೊಂದು ಮಾರಿಗೆ ಹಬ್ಬ ಮಾಡ್ತೇನೆ. ನಿನ್ನನ್ನು ಕೊಂದು ಹಸಿ ಹಸಿ ತಿಂದೆ. ಮಾತಾಡಿಯವರೇ ಕೇಳಬೇಕು, ಮಾತನ್ನು ಸರಿಯಾಗಿ ಆಲಿಸಬೇಕು. ಬಂದ ಕಾರ್ಯ ಸಂಪೂರ್ಣವಾಯಿತು. ಹೌದಲ್ಲ? ದೇವರು ನೋಡಿ ಹಾ. ನಮಗೆ ಅನುಗ್ರಹ ಮಾಡಿದ್ದಾನೆ, ಇದು ಸ್ಪಷ್ಟ. ನಿಜ. ಇಲ್ಲಂತಾದ್ರೆ ದೇವಲೋಕಕ್ಕೆ ಬರಬೇಕಿತ್ತು. ಹೌದು, ಇಲ್ಲಿ ಇವ ಸಿಕ್ಕಿದ್ದು ಒಳ್ಳೇದಾಯ್ತು. ನಿಜ. ಇನ್ನು ಮುಂದರಿಯುವುದು ನಿಂದು ದೂರದೊಳೆಲ್ಲ ನಿರೋಗಿಸಿ ನಾವು ಮುಂದುವರಿಯುವ. ಕಂದನೆ ಭವನ ಪರಾಕ್ರಮವ ಹಿಗ್ಗೆ ಸೌದಾಮಿನಿಯೋ ಶಿರವಾಗಿ ಉಪಕಾರವನು ಗೈದಿರಿ ಕನ್ಯೆಯ ಶೀಲದ ಪಕಾರ ತಡೆದಿರಿ ಪದವ ಕಳೆದಿರಿ ತಪನ ಪ್ರತಾಪದಿ ಪದವ ಕಳೆದಿರಿ ತಪಕ್ಕೆ ದೈವವು ಒಲೆದ ಪರತೆ ಮುದರಿ ತಪಕ್ಕೆ ದೈವವು ಒಲೆದ ಪರತೆ ಮುದರಿಯೇ ಉಪಕಾರ ಬರೈದಿರಿ ಕನ್ಯಶೀಲ ಅಪಕಾರ ತಡೆದಿಗಿರಿ ಚರಣದ್ವಯಗಳಿಗೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ದುರುಳನನ್ನು ಕೊಂದಂತಹ ನೀವು ಹೊರಟೇ ಬಿಟ್ಟಿರಿ. ಸರಿ, ಸಂತೋಷವಾಗುತ್ತಾ ಇದೆ. ಯಾಕೆ ಹೊರಟದಕ್ಕ? ಅಲ್ಲ, ಮತ್ತೆ ದುರುಳನನ್ನು ಸಂಹರಿಸಿದ್ದಕ್ಕೆ. ಹಾ, ಇದು ಯಾವುದು? ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ ಹಾ, ಪ್ರಾಣಕ್ಕಿಂತ ಮಾನವೇ ಮುಖ್ಯವಾದದ್ದು. ಹೌದಂತೆ. ಮಾನಕ್ಕೆ ಪ್ರಾಶಸ್ತ್ಯ ಕೊಡುವ ಕಾರಣದಿಂದಾಗಿ ಹೆಣ್ಣನ್ನು ಮಾನಿನಿ ಎನ್ನುವ ಹಾಗೆ ಸಂಬೋಧಿಸುತ್ತಾರೆ. ಹಾ, ಮಾನವನ್ನು ಕಳೆದುಕೊಂಡ ಬಳಿಕ ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಬದುಕಿದರೆ ಏನಾದರೂ ಸಾಧಿಸುವುದಕ್ಕೆ ಸಾಧ್ಯವಿದೆ? ಖಂಡಿತವಾಗಿ ಇಲ್ಲ. ಹೀಗಿರುವಾಗ ಹಾ, ನನ್ನ ಮಾನವು ಪ್ರಾಣವು ಹಾನಿಯಾಗುವಂತಹ ಕಾಲದಲ್ಲಿ ಹಾ,
ಎಲ್ಲಿಂದಲೋ ಬಂದಂತಹ ನೀವು ನನ್ನ ಮಾನಪ್ರಾಣವನ್ನು ಉಳಿಸಿದವರು ನೀವು. ಹಾಗಾಗಿ ನನ್ನ ಪಾಲಿನ ದೇವರು ಎನ್ನುವ ಹಾಗೆ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ಮಾತು ಇದು. ಎಲ್ಲಿಂದಲೋ ಬಂದಂತಹ ದುರುಳನನ್ನು ನಿವಾಳಿಸಿ ಈ ಕಾಲಕ್ಕೆ ನನ್ನ ಪ್ರಾಣವನ್ನು ಮಾನವನ್ನು ಉಳಿಸಿದ ಕಾರಣದಿಂದಾಗಿ ಧನ್ಯಳಾದೆ ಧನ್ಯಳಾದೆ ಧನ್ಯಳಾದೆ. ತರುಣಿಯೇ ನೂತನ ವಧೆ ಬಲೆ ತೆರೆ ದಾಟೆ ಕರ್ತವ್ಯ ರಾತ್ರಿ ಪಗಲಿಗೆ ದೋವೋ. ರಾತ್ರಿ ಪಾಲರಿಗೆ ರಾತ್ರಿ ಪಾಲರಿಗೆ ನೀತಿ ನೀತಿ ಭ್ರಷ್ಟನು ಸಂದ ಚೆನ್ನಾಗೋ ನೀತಿ ಭ್ರಷ್ಟನು ಸಂದ ಚೆನ್ನಾಗೋ ಜಾತೆಯು ನಿನ್ನೂರ ಮನ್ಮಥನಾರ ಗಿಣಿಯಂತೆ ರೂಪದಲ್ಲಿ ಕಂಗೊಳಿಸ್ತಾ ಇದ್ದವಳು ನೀನು. ಯಾವಾಗ ಚಂದ್ರೋದಯ ಆಯಿತು ಎನ್ನುವ ಭ್ರಮೆಗೆ ನಾನು ಒಳಗಾದೆ. ಎತ್ತ ನೋಡಿಯೂ ಕತ್ತಲೆ ಆವರಿಸಿದೆ. ಪ್ರಕಾಶಮಾನವಾಗಿರುವಂತಹ ನಿಮ್ಮ ಮುಖವನ್ನು ಕಂಡಾಗ ಯಾರಿಗಾದರೂ ನಿನ್ನಲ್ಲಿ ಮಾತನಾಡುವ ಎನ್ನುವ ಹಾಗೆ ಮನಸ್ಸಾಗಲೇಬೇಕು. ಸರಿ, ಆದ್ರೆ ನಾನು ಹಾಗಲ್ಲ. ಕರ್ತವ್ಯದ ಕರೆ ನಮ್ಮನ್ನು ಕೈಬೀಸಿ ಕರೆಯುತ್ತಾ ಉಂಟು. ದೇವ ಕಾರ್ಯವನ್ನು ಶಿರದಲ್ಲಿ ಹೊತ್ತು ಅದು ನಡೆಸಿಕೊಡುವುದಕ್ಕೆ ಬೇಕಾಗಿ ಈ ಕಡೆಗೆ ಬಂದವರು ನಾವು. ಜ್ವಾಲಾಸುರನ್ನು ವಧೆ ಮಾಡಬೇಕೆನ್ನುವ ಸಂಕಲ್ಪವನ್ನೇ ತೊಟ್ಟು ಸಾರಥಿಯೊಂದಿಗೆ ಇವರೋಧವನ್ನು ಏರಿಕೊಂಡು ಬಂದವ ನಾನು. ಸರಿ, ಬರುವಾಗ ಕಾಪಾಡಿ ಕಾಪಾಡಿ ಎನ್ನುವ ಹಾಗೆ ಆರ್ತನಾದವು ಕೇಳಿತು. ಆ ಕಾರಣಕ್ಕೆ ಬೇಕಾಗಿ ಗಗನ ಮಾರ್ಗದಿಂದ ಭೂಲೋಕಕ್ಕೆ ಇಳಿದು ದುರುಳನ ವಧೆಯನ್ನು ಮಾಡಿದ್ದೇನೆ. ಯಾಕೆ? ರಾಜನಾದವನಿಗೆ ಒಂದು ಕರ್ತವ್ಯ ಎನ್ನುವುದಿದೆ. ಮಾನವೀಯ ಮಾನ ರಕ್ಷಣೆ ಮಾಡಬೇಕಾದ್ದು ರಾಜನಾದವನ ಕರ್ತವ್ಯ. ಕೆಲಸವನ್ನು ಮಾಡಿ ಬಯಸ್ತೇನೆ. ಆದ್ರೆ ಒಂದೇ ಒಂದು ಅನುಮಾನ, ದೊಡ್ಡವಾಗಿರುವಂತಹ ಕಾನೂನು ರಕ್ಕಸ ಆವಾಸ ಸ್ಥಾನ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇಲ್ಲಿ ನೀನು ಒಬ್ಬಳಾಕೆ ಸುತ್ತಾಡಬೇಕಾದ್ರೆ ಸಂಚರಿಸಬೇಕಾದ್ರೆ ನೀನು ಯಾರು? ಯಾಕಾಗಿ ಇಲ್ಲಿಗೆ ಬಂದೆ? ಏನು ನಿನ್ನ ಹೆಸರು ತಿಳಿಸುವೆಯಾ? ನನ್ನ ಪರಿಚಯ ಕೇಳಿ. ಮುನಿಬಾಲ ಬಾಬ್ರವ್ಯ ತನುಜಾತಿ ನಾ ಸೌದಾಮಿನಿ ಎಂದು ಹೆಸರೆನ್ನದೋ. ಸೌದಾಮಿನಿ ಎಂದು ಹೆಸರೆನ್ನದೋ. ಹೆಸರೆನ್ನದೋ ಸೌಧಾಮಿನಿ ಎಂದು ಹೆಸರೆನ್ನದೋ. ವನ ಪುಷ್ಪ ಒಯ್ಯಲು ಬಂದೆ ಮಗಿಲಿದಾಯ್ತೋ. ವನ ಪುಷ್ಪ ಒಯ್ಯಲು ಬಂದೆ ಮಗಿಲಿದಾಯ್ತೋ. ಕನಪ ರಾಜವದಾಮೋ.
ಅನುಮಾನ ಮೂಡುವುದು ಸ್ವಾಭಾವಿಕ. ನನಗೇನು ಈ ಪ್ರದೇಶ ಹೊಸತಲ್ಲ. ಅಂದ್ರೆ ನಾನು ಇಲ್ಲೇ ಇರುವವಳು. ಕಾನನದಲ್ಲಿ ಇರುವವಳು ನೀನು. ಹೌದು. ಕಾನನದ ಕಾಮಿನಿ. ಹಾ, ನಾನು ಮುನಿಸುತ್ತಿ. ಹೌದು. ಮುನಿಗಳ ಮಗಳು ಹೇಗಿರ್ತಾರೆ? ಮಹಾಮುನಿಯಾದಂತಹ ಸೌರಭೆಯರ ಪುತ್ರಿ ನಾನು. ಸೌದಾಮಿನಿ ಎನ್ನುವ ಹಾಗೆ ನನ್ನ ಹೆಸರು. ಹೇಗೆ? ಸೌದಾಮಿನಿ. ಸೌಧಾಮಿನಿ. ನಿನಗೆ ಸಂಶಯ ಮೂಡುವುದು ಸ್ವಾಭಾವಿಕವೇ ಹೌದು. ಹಾ, ಮುನಿಯ ಮಗಳಾದವಳು ಹೀಗಿರುವುದಕ್ಕೆ ಸಾಧ್ಯ ಹೇಗೆ ಎನ್ನುವ ತಲೆಯಲ್ಲಿ ಜುಟ್ಟು, ಆ ಹಣೆಯಲ್ಲಿ ವಿಭೂತಿಯ ನಾಮ, ನಿಜ. ರುದ್ರಾಕ್ಷಿ ಧಾರಣೆ, ಕಾಯಿ ವಸನ. ಹೌದಲ್ಲ. ಆದರೆ ನನ್ನ ಅಯ್ಯನಿಗೆ ನನ್ನ ಮಗಳು ರಾಜಕುಮಾರಿಯಾಗಿ ಕಾಣಬೇಕೆನ್ನುವಂತಹ ಆಸೆಯನ್ನು ಹೊತ್ತುಕೊಂಡ. ಕಲ್ಪನೆ ತಪ್ಪಲ್ಲ. ಹಾಗಾಗಿ ಹಾ. ಮಗಳು ಹೀಗೆ ಇರಬೇಕೆನ್ನುವ ಹಾಗೆ ಹಾ. ಎಲ್ಲವನ್ನು ನನ್ನ ಅಪ್ಪ ತೆಗೆದುಕೊಟ್ಟದ್ದು. ಎಂತಹ ಮನಸ್ಸವರದ್ದು. ಹೌದಲ್ಲ. ನಿನ್ನದೇನಿಲ್ಲ, ಎಂತ? ಎಲ್ಲ ಅವರದ್ದೇ. ಏನಾಯ್ತು? ಹಾ. ಮದುವೆ ಮೊದಲ ಅಪ್ಪ ತೆಗೆದುಕೊಡುದು, ಮದುವೆ ಆದ್ಮೇಲೆ ಗಂಡ ತೆಗೆದುಕೊಡುದು ಅಷ್ಟೇ. ಹಾ, ಹಾ, ಹಾ. ಹೆಣ್ಣಾದವಳ ಜೀವನ ಹಾಗೆ ಅಲ್ಲ. ಹಾಗಾಗಿ ಹಾ. ನನ್ನ ಗೆಳತಿಯರನ್ನೆಲ್ಲ ಒಟ್ಟು ಸೇರಿಸಿಕೊಳ್ಳಿ. ಹಾ. ಜಲಕೇಳಿಯನ್ನು ಮುಗಿಸಿ ಹಾ. ಇನ್ನೇನು ಹೂಗಳನ್ನು ಕೊಯ್ದು ಮುಡಿಗೇರಿಸಿಕೊಳ್ಳೋಣ ಎನ್ನುವ ಹಾಗೆ ಮುಂದುವರಿಯುವಂತಹ ಕಾಲಕ್ಕೆ ಹಾ. ಈ ದುರುಳನ ಆಗಮನವಾದದ್ದು. ರಕ್ಕಸ. ಹೌದು. ಹಾ. ಆ ರಕ್ಕಸನನ್ನು ಎಲ್ಲಿಂದಲೋ ಬಂದಂತಹ ನೀವು ತರಿದು ಹಾ. ನನ್ನ ಮಾನ ಪ್ರಾಣವನ್ನು ಉಳಿಸಿದವರಿದ್ದೀರಿ. ಹಾ. ಮಹಾನುಭಾವ ನೀವು. ಓಹೋ. ಯೋಗ್ಯತಾವಂತರಿದ್ದೀರಿ ಎನ್ನುವುದನ್ನು ನಿಮ್ಮ ಮಾತಿನಿಂದಲೇ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನೀವು ನಿಂತಹ ನಿಲುವು, ಹಾ. ಹುಟ್ಟಂತಹ ಉಡುಗೆ ತೊಡುಗೆ, ಮಾತನಾಡುವಂತಹ ಮಾತು, ಹಾ. ಇವೆಲ್ಲವನ್ನು ಗಮನಿಸಿದಾಗ ಹಾ. ನೀವೊಂದು ರಾಜಕುಮಾರ ಇರಬಹುದು ಎನ್ನುವ ಹಾಗೆ ನನಗೆ ಅನಿಸಿತು. ನಮ್ಮ ಸಂಸ್ಕಾರವೇ ಅಂತ. ಹಾಗಾಗಿ ಹಾ. ಮನದ ಮೂಲೆಯಲ್ಲಿ ಮೂಡಿದಂತಹ ಪ್ರಶ್ನೆ, ಏನು? ನೀವ್ಯಾರು? ಹಾ. ನಿಮ್ಮ ಹೆಸರೇನು? ಹಾ. ನೀವು ಎಲ್ಲಿಂದ ಬಂದದ್ದು? ಹಾ. ಎಲ್ಲವನ್ನು ತಿಳಿಸಬಹುದೇ? ಓ, ನಾನು ಯಾರೇನೋ ಪರಿಚಯ. ಸಾಗೆ ಅಧಿಪಾಲ ಧ್ರುವನ ಸೋದರ ನಾನು.
ನೀನು. ಸರಿ. ಅಪರಿಚಿತರು ಒಂದಾದ ಸ್ಥಳದಲ್ಲಿ ಪರಿಚಯ ವಿನಿಮಯ ಮಾಡಿಕೊಳ್ಳುವುದು ಅಪರಾಧವೂ ಅಲ್ಲ, ತಪ್ಪಲ್ಲವಲ್ಲ. ತಿಳಿಯುವ ಅಪೇಕ್ಷೆ ನಿನ್ನದು. ಹೌದು. ಯಾಕೆ ಒಬ್ಬರು ಉಪಕಾರವನ್ನು ಮಾಡಿದಾಗ ಇಂಥವರಿಂದ ಉಪಕೃತರಾಗಿದ್ದೇನೆ ಎನ್ನುವ ನೆನಪು ಶಾಶ್ವತ ಆಗಿ ಉಳಿಯಬೇಕಾದರೆ ಉಪಕಾರ ಮಾಡಿದವರು ಯಾರು ಎನ್ನುವುದು ಬೇಕಾಗುತ್ತೆ. ಮನೆಗೆ ಹೋದ ಮೇಲೆ ಅಪ್ಪ ಕೇಳಿದ್ರೆ ಅಪ್ಪನಲ್ಲಿ ವಿಚಾರ ಹೇಳ್ಬೇಕಲ್ವಾ? ನಿಜವಾಗಿ ಇಲ್ಲಿಗೆ ಬಂದದ್ದಲ್ಲ, ಬರುವ ಉದ್ದೇಶವೇ ಬೇರೆ. ನಾನು ಯಾರು ಎನ್ನುವ ಹಾಗೆ ಕೇಳಿಯಲ್ಲ, ನಿಜ. ಉತ್ತಮ ಎನ್ನುವ ಹಾಗೆ ನನ್ನ ಹೆಸರು. ಸರಿ ಸಾಕೇತಪುರಾಧಿಪ ಅಯೋಧ್ಯ ಅರಸ ನಾನೇ ಆಗಿದ್ದೀನಿ. ಸರಿ. ಧ್ರುವನ ವಿಚಾರ ಗೊತ್ತ ನಿನಗೆ? ಕೇಳಿದ್ದೆ. ಹರಿಭಕ್ತನಾಗಿರುವಂತಹ ಧ್ರುವ ಆತನೇ ನನಗೆ ಅಣ್ಣನಾಗಿದ್ದಾನೆ. ಅವನಿಂದಲೇ ಕೊಡಲ್ಪಟ್ಟಂತಹ ಅಧಿಕಾರವನ್ನು ಯಾವುದೇ ರೀತಿಯ ಕೊರತೆ ಬರದ ಹಾಕಿ ಸತ್ಯ ಧರ್ಮದಿಂದ ಪರಿಪಾಲಿಸ್ತಾ ಇದ್ದವ ಈ ಉತ್ತಮ. ಒಂದು ದಿವಸ ದೇವೇಂದ್ರ ಆಗಮನವಾಯಿತು. ಧ್ರುವನ ಸ್ವಾಧೀನವಾಗಿದೆ ದೇವೇಂದ್ರ. ದೇವಲೋಕ ನಮ್ಮ ಪಾಲಿಗೆ ಒದಗಬೇಕಾದ್ರೆ ದೇವಲೋಕಕ್ಕೆ ಬರಬೇಕು, ದುರುಳರ ವಧೆಯನ್ನು ಮಾಡಬೇಕು ಎನ್ನುವ ಹಾಗೆ ಜ್ವಾಲಾಸನ ವಧಿಗೆ ಬೇಕಾಗಿ ದೇವಲೋಕದ ದಾರಿಯನ್ನು ಹಿಡಿದವ ನಾನು. ಆದರೆ ಆ ಕಾರ್ಯ ಇಲ್ಲೇ ಆಗ್ತದೆ ಎನ್ನುವ ಹಾಗೆ ಕನಸು ಬಳಸಿ ನಾನು ಭಾವಿಸಿಲ್ಲ. ಸರಿ. ಉತ್ತಮ ಎನ್ನುವ ಹಾಗೆ ಹೆಸರು, ಅಯೋಧ್ಯೆ ಅಧಿಪ. ಬರ್ತೇನೆ ನಾನು. ಸೌದಾಮಿನಿ, ನಿನಗೇನಾಗ್ಲಿಲ್ಲಲ್ಲ? ನನಗೇನಾಗಲಿಲ್ಲ. ವಿಚಾರ ಆಗಬೇಕಂತ ಕಾಯ್ತಿದ್ದದ್ದು. ಹಾಗಲ್ಲ, ವಿಚಾರವನ್ನು ಅರಿತೇ ಬಂದಿದ್ದೀನಿ. ಅಯ್ಯ ಉತ್ತಮ. ಸಂತೈಸಗಲ್ಲಿಗೆಯ ಉತ್ತಮ ಸಂತದೋಳ ಸೌರಭೇಯನ ಅನಂತ ಮಂಡಲಪತಿಯ ಮನ್ನಿಸಿ ನುಡಿದ ಅಭಿನಯದುಳು ವಂದಿಸಿಕೊಳ್ತಾ ಇದ್ದೇನೆ ಮುನಿವರ. ಶುಭವಾಗಲಿ. ನೋಡುವಾಗ ಯಾವುದೇ ಹೋಲಿಕೆ ಇಲ್ಲ. ನಿನ್ನಪ್ಪ ಹೀಗಿದ್ದಾರೆ, ನೀನೇ ಹೀಗಿದ್ದಿ. ಅಯ್ಯ ತಿನ್ನುವುದೆಲ್ಲ ನಿನಗೆ ಕೊಟ್ಟದಂತ ಅಪ್ಪ. ಪ್ರೀತಿಯಿಂದ ಸಾಕಿದ್ದ ಉತ್ತಮ, ನೀನು ನನ್ನ ಬಾಳಿನ ದೇವರು ಎನ್ನುವ ಹಾಗೆ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ? ಯಾಕೆಂದ್ರೆ ಹೂವಿನಂತೆ ಸಾಕಿದ್ದೆ ನನ್ನ ಮಗಳನ್ನು. ಅಯ್ಯಯ್ಯೋ, ಆ ಹೂವಿನ ಮಾನ ಪ್ರಾಣವನ್ನು ರಕ್ಷಿಸಿದ್ದೀಯ. ಈ ಸಂದರ್ಭದಲ್ಲಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ. ಹರಿ ಗಜಕೇಶ್ವರಿಯೇ ಸಾಕಸ ಮರಿಯೇ ಗಜಕೇಸರಿಯೇ ಹರಿ ಗಜಕೇಸರಿಯೇ ಸಾಕಸ ಸಿಡಿಲ ಮರಿಯೇ ಹರಿಯುತ್ತ ನೋಡನ ಗಣಗಮಯವ ಹರಿಯುತ್ತ ನೋಡನ ಗಣಗಮಯವ ಕಲಬೆಳ ಮಾನವ ಕರುಣೆ ಕರುಣಯ ಹರಿ ಗಜಕೇಸರಿಯೇ ಸಾಕಸ ಸಿಡಿಲ ಮರಿಯೇ ಸೂರ್ಯವಂಶಜನಾದಂತಹ ನೀನು ನನ್ನ ಮಗಳಿನ ಬಾಲಿನ ರಕ್ಷಣೆಗೆ ಸಿಡಿಲ ಮರಿಯಂತೆ ಬಂದು ನಮ್ಮದಾದಂತಹ ಮುನಿಗುಲದ ಮರ್ಯಾದೆಯನ್ನು ಉಳಿಸಿದ್ದೀಯ. ಸಿಡಿಲ ಮರಿಯ? ಹೌದು. ಒಳ್ಳೆ ಬಿರುದೊಂದು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ಈ ಒಂದು ಹೊತ್ತಿಗೆ ನನ್ನ ಮಗಳನ್ನು ರಕ್ಷಿಸಿದ್ದಲ್ಲ, ಇನ್ನೊಂದು ಸೇರಿಸಿದ್ದಾರೆ, ಹರಿಗಜ ಕೇಸರಿ. ಹೌದು, ಇನ್ನು ಒಂದು ಹೊತ್ತಿಗೆ ನನ್ನ ಮಗಳನ್ನು ರಕ್ಷಿಸಿದ್ದಿ. ಇನ್ನು ನನ್ನ ಮಗಳ ಜೀವನದ ಸಂಪೂರ್ಣ ರಕ್ಷಣೆಯ ಹೊಣೆಯನ್ನು ನೀನು ವಹಿಸಬೇಕೆನ್ನುವ ಹಾಗೆ ಮಾತಾಡುದು. ಅಂದರೆ ನನ್ನ ಮಗಳನ್ನು ಮದುವೆಯಾಗಬೇಕೆನ್ನುವ ಹಾಗೆ. ಯಾರು? ನೀನು. ನಿನಗೆ ಒಪ್ಪಿಗೆ? ನೀವು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ? ನಿಮಗೆ ಬುದ್ಧಿಯನ್ನು ತಿಳಿಸಬೇಕಿದ್ದವ ನಾನು. ನೀವು ಜ್ಞಾನವಂತರಿದ್ದೀರಿ. ನಾವು ಯಾರು, ಇವರು ಯಾರು? ಇವರು ಮುನಿಪತ್ನಿ ಸತಿ, ನಾನು ಹಾಗಲ್ಲ. ಅಯೋಧ್ಯಾಧಿಪರಾಗಿದ್ದೇನೆ. ನಮಗೂ ನಿಮಗೂ ಹೊಂದಾಣಿಕೆಯಾಗ್ತದೆ. ಸರಿಯಾಗಿ ಆಲೋಚಿಸಿಯೇ ಈ ನಿರ್ಧಾರವನ್ನು ತೆಗೆದುಕೊಂಡವನಿದ್ದೇನೆ. ನಿನಗೆ ಒಪ್ಪಿಗೆ ಇದ್ದರೆ ನನ್ನ ಮಗಳನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೆ. ನಿನಗೆ ಒಪ್ಪಿಗೆಯ ಮಗಳೇ? ಅವಳು ಹೊಂಡ ತೆಗೆಯುವ ಗೊತ್ತಾಗುವುದಿಲ್ವಾ? ಬೆರಳಿನಲ್ಲಿ ಹೀಗೆ ಹೆಣ್ಣು ಮಕ್ಕಳು ಯಾರಾದ್ರೂ ಬಾಯಿ ಬಿಟ್ಟು ಹೇಳ್ತಾರೆ ಪುಣ್ಯಾತ್ಮ. ಹೇಗಿದ್ರೆ ಹೀಗೆ ನನ್ನ ಮಗಳಿಗೆ ಒಪ್ಪಿಗೆ ಇದೆ, ನಿನಗಿದೆಯಾ? ನಮ್ಮದು ಮೌನವೇ ಸನ್ಮತ. ಹಾಗಾದರೆ ಸಾಂಕೇತಿಕವಾಗಿ ಪರಸ್ಪರ ಒಪ್ಪಿಗೆ ಅಲ್ವ ನಿಮಗೆ? ಸುಮ್ಮನೆ ನಿಂತಿದ್ದೇನೆ. ಪರಸ್ಪರ ಆಹಾರವನ್ನು ಬದಲಾಯಿಸಿ ವಿವಾಹ ಆಯ್ತಲ್ಲ. ಬಂದದ್ದು ರಕ್ಕಸರನ್ನು ಕೊಲ್ಲುವುದಕ್ಕೆ, ಇಲ್ಲಿ ಮದುವೆ ಆಯ್ತು. ಮದುವೆ ಏನು ಆಗಿದೆ. ಇನ್ನು ನನಗೆ ಹೋಗುವಂತಹ ಕಾಲ ಲಭಿಸಿದೆ. ಯಾಕಂದ್ರೆ ಲೋಕ ಕಲ್ಯಾಣಕ್ಕೆ ಬೇಕಾಗಿ. ಹಾಗಾಗಿ ದೀರ್ಘ ಆಯುಷ್ಮಾನ್ ಭವ, ನಿಮಗೆ ಶುಭವಾಗಲಿ. ಬಯಸದೆ ಬಂದ ಭಾಗ್ಯ. ನಿಜವಾಗಿ ದುರುಳನ ವಧಿಗೆ ಬಂದವ ನಾನು. ನಿನ್ನನ್ನು ರಕ್ಷಿಸಿದೆ. ಈಗ ನೀನೇ ನನಗೆ ವಧುವಾದೆ. ಇನ್ನೇನಿದ್ರು ಸಾಗುವುದಿಲ್ಲಿಗೆ ದೇವರ ಮೇಲೆ. ಹೌದು. ಈಗ ನಾವು ಇಬ್ಬರಿದ್ದೇವೆ. ಇಬ್ಬರಿದ್ದೀರಲ್ಲ? ಅಲ್ಲ, ಆಗ ಇಬ್ಬರಿದ್ದದ್ದು. ಓಡಿಸುವುದಕ್ಕೆ ಬರ್ತಲ್ಲ ಅಥವಾ ಹೇಳಿ.
ಯಮನಿಗೆ ಜ್ಯೇಷ್ಠ ಉದಿಸಿದಂತಹ ಸುತ್ತರಾರು ದುಸ್ಸಾಹ. ನನ್ನ ಹುಟ್ಟು ಯಾಕೆ ಹುಟ್ಟು, ಮಾಡಬೇಕಾದಂತಹ ಕರ್ತವ್ಯ ಯಾರು ಎನ್ನುವ ಹಾಗೆ ಮಾತಾಪಿತರಲ್ಲಿ ಕೇಳಿಕೊಂಡೆ. ಮಗನ ಮಾಡಬೇಕಾದದ್ದು ಇಷ್ಟೇ. ಎಲ್ಲಿ ಕಟ್ಟಡತನ ಉಂಟು, ಎಲ್ಲಿ ಕಳಕ ಉಂಟು, ಎಲ್ಲಿ ದುಷ್ಕೃತ್ಯ ಉಂಟು, ಅಲ್ಲಿ ಇರಬೇಕು ಎನ್ನುವ ಹಾಗೆ ನನಗೆ ತಂದೆ ತಾಯಿಗಳಿಂದ ಆಶೀರ್ವಾದವಾಯಿತು. ಮಾತಾಪಿತರ ಮಾತನ್ನು ನಡೆಸಬೇಕು ಎನ್ನುವ ಕಾರಣಕ್ಕಾಗಿ ಹೋರಾಟವಾದ ಉತ್ಸಾಹ ಊರೂರು ಸುತ್ತಿದೆ. ಸೇರಿಕೊಂಡ ಕೆಟ್ಟತನದಲ್ಲಿ ದುಷ್ಟತನದಲ್ಲಿ ಎಲ್ಲದರಲ್ಲೂ ನಾನಿದ್ದಾನೆ ಎನ್ನುವ ಹಾಗೆ ತೋರಿಸಿಕೊಡ್ತಾ ಬರ್ತಿದ್ದಾನೆ. ಮಲಿನತೆಗೆ ಕಾರಣನಾಗಿ ಮಲಿನದಲ್ಲಿ ಇರುವಿಕೆ ಇದನ್ನು ನಾನು ಕಾಣಿಸಿಕೊಂಡಿದ್ದೇನೆ. ಹಾಗೆ ಅಂತ ನಿತ್ಯದಂತ ಆಕಾಶ ಮಾರ್ಗದಲ್ಲಿ ಸಂಚರಿಸುವಂತಹ ವೇಳೆಯಲ್ಲಿ ಅದಾರು ಆಕಾಶ ಮಾರ್ಗದತ್ತ ದೃಷ್ಟಿ ಹಾಯಿಸಿದೆ ಎಂದಾದರೆ ಏನದು ಆಶ್ಚರ್ಯವನ್ನು ಕಾಣ್ತಾ ಇದ್ದಾರೆ. ದೇವೇಂದ್ರ ಐರಾವತದಲ್ಲಿ ಏರಿಕೊಂಡು ಮನುಜನೋರ್ವ ಜೊತೆಗೆ ಹೆಣ್ಣೊಬ್ಬಳು ಆಕಾಶ ಮಾರ್ಗವಾಗಿ ಸಂಚರಿಸ್ತಾ ಇದ್ದಾರೆ. ಹಾಗಿದ್ರೆ ಇದು ಮಲಿನತೆ. ಏರಬೇಕಾದದ್ದು ಯಾರು? ದೇವೇಂದ್ರ.
ಇದರಲ್ಲಿ ಕೇವಲ ಮಾನವರೊಬ್ಬ ಏರಿಕೊಂಡು ಬರ್ತಾನೆ ಅಂತಾದ್ರೆ ಪ್ರಶ್ನಿಸಬೇಕಾದ ನನ್ನ ಕರ್ತವ್ಯ. ಜೊತೆಗೆ ಸಾರಥಿಯಾದಂತಹ ಮಾತಲ್ಲಿ ಅವರನ್ನು ಒಯ್ಯುತ್ತಾ ಇದ್ದಾನೆ. ಪ್ರಶ್ನಿಸಬೇಕು, ಯಾರಿಯನ್ನು ಹಾಗೆ ಕೇಳಬೇಕು, ಅವರದ್ದಾದಂತಹ ಅಪರಾಧಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಹಾಗಾಗಿ ಮುಂದುವರಿಯುತ್ತಾರೆ. ಮದುವೆಯ ಸಂದರ್ಭದಲ್ಲಿ ಸತಿ ಮತ್ತು ದೇವೇಂದ್ರ ಬಂದು ನಮ್ಮನ್ನು ಹರಸುವುದರ ಮೂಲಕವಾಗಿ ನಿಮ್ಮ ಆಡಳಿತದಲ್ಲಿ ಯಾವ ರೀತಿಯ ಬರಗಾಲ ಬರದಿಲ್ಲರಿ ಎನ್ನುವ ಹಾಗೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ನಿಜ. ಅದೇ ರೀತಿಯನ್ನು ಯೋಚಿಸ್ತಾ ಗಗನ ಮಾರ್ಗದಲ್ಲೇ ಮುಂದುವರಿತಿರುವಂತಹ ಸಮಯದಲ್ಲಿ ಅದ್ಯಾರು ಬರುತ್ತಿರುವುದು ನೋಡಿದಾಗ ಇವನ ನೋಡಿದ ಪರಿಚಯ ನಮಗಿಲ್ಲ, ಇಷ್ಟವಾಗಿ ನಾವು ಕೇಳಿದ್ದೂ ಇಲ್ಲ. ಇವನ ತಲೆಗೂ ಇವನ ದೇಹಕ್ಕೂ ಸಂಬಂಧವೇ ಇಲ್ಲ. ವಿಕಾರ ಸ್ವರೂಪಿಯಾಗಿದ್ದಾನೆ, ದೈತ್ಯ ದೇಹಿಯಾಗಿದ್ದಾನೆ. ಯಾರೀತ, ಯಾಕೆ ಇಲ್ಲಿಗೆ ಬರ್ತಾ ಇದ್ದಾನೆ ತಿಳಿಸ್ತೀಯ ನನಗೆ? ಇವನ ಬಗ್ಗೆ ಕೇಳ್ತಾ ಇದ್ದೀಯಾ? ಅಯ್ಯ, ಲಾಡಿಸಬೇಕು. ಅದೆಷ್ಟೋ ವಾದದಿಂದಾಗಿ ಸಾಗಿ ಬಂದವರು ನಾವಾಗಿದ್ದೇವೆ. ದೂರದಲ್ಲಿ ಕಂಡಾಗ ಈತನ ಯಾರೆಂಬಂತ ಪ್ರಶ್ನೆಯನ್ನು ಮಾಡ್ತಾ ಇದೆಯಲ್ಲ. ಯಾವುದೊಂದು ಶುಭ ಕಾರ್ಯಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬಂದ ಹಾಗೆ ಅಂದ್ರೆ ಈತನ ಎದುರಿಗೆ ನಾವು ಸಿಕ್ಕಿದೆ ಅಂತಾದ್ರೆ ಅವರಷ್ಟು ನತವಾಕ್ಯರು ಬೇರೆ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈತನನ್ನು ಮುಂದೆ ಹೋಗುವುದು ಸರಿಯಲ್ಲ. ಮುಖಾಮುಖಿಯಾಗಿ ಬರ್ತಾ ಇದ್ದಾನೆ. ಈ ದಾರಿಯನ್ನು ಬದಲಿಸಿ ಬೇರೆ ದಾರಿಯತ್ತ ಸಾಗುವುದೇ ಲೇಸಲ್ವೇ? ಬೇರೆ ದಿಕ್ಕಿನಿಂದ ಸಾಗುವ, ಬೇರೆ ದಿಕ್ಕಿಗೆ ಸಾಗುವ. ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಂತಹ ವೇಳೆಯಲ್ಲಿ ನಿಮ್ಮನ್ನು ಕಂಡು ವಿರೋಧಿಸುವುದಕ್ಕೆ ಬಂದವರಿದ್ದಾರೆ. ಆದ್ರೆ ನೀವು ಹಾಗಲ್ಲ, ದಾರಿಯನ್ನು ಬದಲಿಸುವುದಕ್ಕೆ ಪ್ರಯತ್ನ ಪಟ್ಟವರು. ಸರಿ, ಬೇರೊಂದು ಮಾರ್ಗವಾಗಿ ಎನ್ನ ಕಣ್ಣು ತಪ್ಪಿಸುವುದಕ್ಕೆ ಹೊರಟವರಿದ್ದೀಯ. ಅಲ್ಲಿಗೂ ಬಂದೇ ಅಲ್ಲ. ಬಂದ ಸರಿಯಾಗಿ ನೋಡಿದೆ ಅಂತಾದ್ರೆ ನೀವು ಏರಿ ಬಂದಂತಹ ರಥ ದೇವೇಂದ್ರನದ್ದು. ಇನ್ನೊಬ್ಬ ಅಲ್ಲ, ಇನ್ನ ಹಿಂದೆ ನನ್ನ ಹೆಂಡತಿ. ಹೆಂಡತಿಯ? ನಿನ್ನದ್ದೇ ಹೆಂಡತಿಯ? ಯಾಕೆ ನಿನಗೆ ಅನುಮಾನ ಉಂಟ? ಹಾಗೆಲ್ಲ ಯಾರಿಗಾತು? ಈ ಧರೆಯ ಮಾನವರು ಯಾವ ರೀತಿ, ಯಾವ ಹಾಗ, ಯಾವ ದಿನದಲ್ಲಿ ಹೇಗಿರ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ? ಅಂತ ಸಂಸ್ಕಾರ ನಮ್ಮದಲ್ಲ. ನೋಡುವ ಹಾಗೆ ಅಂತ ದೇವೇಂದ್ರ ಏರಬೇಕಾದಂತಹ ರಥದಲ್ಲಿ ಸಾಮಾನ್ಯ ನರ ನೊರಜು ನೀನು ಏರಿಕೊಂಡು ಬಂದಿದ್ದಾದ್ರೆ ಇದು ಮಲೀನ. ಬಿಡ್ತೇನೆ ನಾನು. ಏನು ಮಾಡ್ತಿ? ಬಿಡುವುದಿಲ್ಲ. ಪ್ರಶ್ನಿಸುವುದಕ್ಕೆ ಬಂದವರಿದ್ದಾರೆ. ಹೌದೇನೋ? ಏನು? ನಿನ್ನಲ್ಲಿ ನನಗೆ ಬೇಸರಾದದಿಷ್ಟೇ. ಯಾವುದು? ದೂರದಲ್ಲೇ ನನ್ನ ಅವನು ಕಂಡ ನೀನು. ನೀನೆಂತದ್ದು ಆಡಿದ್ದು? ನೀಚ, ನೀಚ, ಪೀಡೆ, ಪೀಡೆ, ಬಿಡು. ನೀನು ನನ್ನನ್ನು ಹೊಗಳದೇ ಇರ್ತಿದ್ರು ನಾನು ಆಕ್ಷೇಪ ಮಾಡ್ತಿರ್ಲಿಲ್ಲ. ಮತ್ತೆ ನನ್ನನ್ನು ಪೀಡೆ ಎನ್ನುವ ಹಾಗೆ ಆಡಿದೆ ಅಲ್ಲ, ನೀಚ ಎನ್ನುವ ಹಾಗೆ ಆಡಿದೆ ಅಲ್ಲ. ಏನು ಧೈರ್ಯ ನಿನಗೆ? ನಿನ್ನನ್ನು ಬಿಡುವುದಿಲ್ಲ.
ವಿರೋಧಿಸುವುದಕ್ಕೆ ಮುಂದಾಗ್ತಾ ಇದ್ದಿ. ನಿನಗೆ ಪೂಜೆ ಮಾಡಬೇಕಾದ್ರೂ ನಿನ್ನನ್ನು ಹೊಗಳಬೇಕಾದ್ರು ನಿನಗೆ ಯೋಗ್ಯತೆ ಎನ್ನುವುದಿರಲೇಬೇಕು. ದೃಷ್ಟಿಯಿಂದ ಆಲೋಚನೆ ಮಾಡಿದೆ ಆ ಯೋಗ್ಯತೆ ನಿನಗಿಲ್ಲ. ಆದುದರಿಂದ ಮುಖ ದರ್ಶನ ಮಾಡಿದೆ ಅದು ನಮಗೆ ಅಪಶಕುನ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಮಾಡುವ ಕಾರ್ಯದಲ್ಲಿ ಏಳಿಗೆಯನ್ನು ಪಡೆಯಬೇಕಾದ್ರೆ ಉತ್ತಮರ ಸಂದರ್ಶನವೇ ಆಗಬೇಕು. ದಿವ್ಯ ಕಾರ್ಯದ ನಿಮಿತ್ತವಾಗಿ ಸಾಗಿದವ ನಾನು ನನ್ನನ್ನು ವಿಚಾರಿಸುವುದಕ್ಕೆ ಬಂದರೆ ಪರಿಣಾಮ ಸರಿಯಾಗಲಿಕ್ಕೆ ಮಾಡುದು ಕೆಟ್ಟ ಕೆಲಸ. ಯಾರು ಹೇಳಿದ್ದು ನಿನಗೆ? ಮತ್ತೇನು? ನನಗೆ ಇದು ಒಳ್ಳೆಯದು. ಒಳ್ಳೆಯದಾದ್ರೆ ನಮ್ಮ ದಾರಿಗೆ ಅಡ್ಡ ಬರ್ತೇನೆ. ನನ್ನ ತಂದೆ ತಾಯಿಗಳು ನನಗೆ ಕೊಟ್ಟಂತಹ ಮಾರ್ಗದರ್ಶನ. ಅವರು ಹೇಳಿದ ಸ್ಥಳದಲ್ಲಿ ಎಲ್ಲಿ ದುಷ್ಟತನ ಉಂಟು, ಎಲ್ಲಿ ಮಲಿನತೆ ಉಂಟು, ಅಲ್ಲಿ ಇರುವ ಮಗನೇ ಅಪ್ಪ ಅಮ್ಮನ ಮಾತನಾಡಿಸಿಕೊಡೋ ಮಗನ ತೊಟ್ಟ ನಿನಗೆ. ಹಾಗಾಗಿ ಇದು ತಪ್ಪು ಇಲ್ಲ, ಅಪರಾಧವೂ ಇಲ್ಲ. ವಿಷಯದಲ್ಲ, ನಿಮ್ಮನ್ನು ಏರಿಸಿಕೊಂಡು ಬಂದಿದ್ದಾನಲ್ಲ. ಅಯ್ಯೋ ಮಾತಾಡಿ ಎಂತದು ಇವ ಮಾತಾಡಿ ಹೋತಾಳಿ ಅವನು ಮಾಡುದ್ರಲ್ಲ ಅವನ ನಗುರಾಳಿ ಪಾಪಿ ತಳಿ ಬೇಡದೆಲ್ಲ ಮಾಡಿ ಅವನನ್ನು ಏರಿಸಿಕೊಂಡು ಬಂದಿದ್ಯಲ್ಲ. ನಿನ್ನನ್ನು ಮಾತ್ರ ಅಲ್ಲ, ನಿಜವಾಗಿ ಮತ್ತೊಬ್ಬರ ಯೋಗ್ಯತೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ಅಂತ ಶಕ್ತಿ ಇದ್ರೆ ಎಂತದ್ದು ಯೋಗ್ಯತೆ? ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಬೇಕಿತ್ತು. ಯಾಕೆ? ದೇವೇಂದ್ರ ರಥವನ್ನು ಕಳುಹಿಸಿದ್ದಾನೆ, ಅವನ ಸಾರಥ್ಯವೊಂದಿಗೆ ನಾನು ಬಂದಿದ್ದೇನೆ. ಅಯೋಧ್ಯೆ ಅಧಿಪ ಉತ್ತಮ ಎನ್ನುವ ಹಾಗೆ ಹೆಸರು, ಉತ್ತಮ ಕೆಲಸವನ್ನೇ ಮಾಡುವವ. ಜೀವನದಲ್ಲಿ ಯಾವುದೇ ರೀತಿಯ ತಪ್ಪನ್ನು ನಾನು ಮಾಡಲಿಲ್ಲ. ನನ್ನನ್ನು ಪೀಡಿಸುವುದಕ್ಕೆ ನೀನು ಮುಂದಾಗ್ತಿ ಅಂತಾದ್ರೆ ನಿನಗೆ ಮತ್ತೆ ಯಾರು ಸಿಗ್ಲಿ? ನೋಡು ಪುಣ್ಯಾತ್ಮ, ಏನು ಹೆಸರು ಇದ್ದ ಮಾತ್ರಕ್ಕೆ ಮಾಡುವಂತಹ ಕರ್ತವ್ಯದಲ್ಲಿ ಇರಬೇಕು ಅಂತಿಲ್ಲ. ಸುಂದರ ಅಂತ ಹೆಸರಿರ್ತದ, ಅವನ ಮುಖ ಒಮ್ಮೆ ನೋಡು, ಸುಂದರ ಇರ್ತಾನ. ಮತ್ತೆ ನೀನು ಉತ್ತಮ ಅಂತ ಹೇಳಿದ್ರೆ ಉತ್ತಮ ಅಂತ ಹೇಗೆ? ಎಲ್ಲರ ಹಾಗಲ್ವಾ? ನಿನ್ನ ಬಗ್ಗೆ ನೀನು ಆಡಿಕೊಂಡ್ರೆ ಸಾಕಾಗುದಿಲ್ಲ. ಅಮ್ಮ ಏನು ಹೆಸರನ್ನು ಇಡ್ತಾರೋ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರದ ಹಾಗೆ ನಡೆದುಕೊಳ್ಳುವ ಧ್ಯೇಯವನ್ನು ಇರಿಸಿಕೊಂಡವ ನಾನು. ಸಾಮಾನ್ಯ ವಂಶ ಎನ್ನುವ ಹಾಗೆ ವಂಶ ಸೂರ್ಯ ವಂಶ ನಮ್ಮದು. ಸೂರ್ಯ ವಂಶ ಆದ್ರೂ ಕೂಡ ನಾನು ಬಿಡುವುದಿಲ್ಲ. ಅಪರಾಧ ಹೆಸರಿಗೆ ಅವನನ್ನು ಇಬ್ಬರನ್ನು ಮಾಡಿ ಬಿಡುವುದಿಲ್ಲ. ಮಾತಾಡಿದ ಮಾತ್ರ ಓಡಿ ಹೋಗುದು. ಇಷ್ಟೆಲ್ಲ ಮಾತಾಡಿ ನಿನಗೆ ಅದು ಗೊತ್ತಾಗುದಿಲ್ವಾ? ಯಾರು ಹೆಚ್ಚು ಮಾತನಾಡ್ತಾರೋ ಅವರ ಕಾರ್ಯ ಏನು ಆಗುದಿಲ್ಲ ಎನ್ನುವುದು ಸ್ಪಷ್ಟ. ಈ ಹೆಚ್ಚು ಮಾತನಾಡುವವನು ಯಾವತ್ತೂ ನಂಬಬಾರದು. ಪೆಟ್ಟು ತಿಂದು ಓಡಿದ್ದಾನೆ. ಇನ್ನು ನೀನೇ ಹೆದರಬೇಡ, ನಮ್ಮ ಸುದ್ದಿಗೆ ಇನ್ನು ಬರ್ಲಿಕ್ಕಿಲ್ಲ. ಯಾರು ನನ್ನಲ್ಲಿ ಪೆಟ್ಟು ತಿಂತಾರೋ ಮತ್ತೆ ನನ್ನ ಸುದ್ದಿಗೆ ಬರ್ಲಿಕ್ಕೆ ಇದು ಮಾತಾಡಿ ಇನ್ನು ಎಲ್ಲಿಗೆ ನಮ್ಮ ಅಯೋಧ್ಯೆಗೆ. ಅಲ್ಲ ನಾವು ಹೋಗ್ತೇವೆ, ಬೇಕಿದ್ರೆ ಬೇಡ. ಹೊಣೆಗಾರಿಕೆ ಎಂಬುದು ನನಗೆ ಉಂಟು. ಇಂದ್ರ ಕೊಟ್ಟ ಆ ಹೊಣೆಗಾರಿಕೆಯನ್ನು ಮಾಡಬೇಕನ್ನ ಕರ್ತವ್ಯ ತಾನೆ. ನಿಮ್ಮನ್ನು ಇಲ್ಲಿ ಬಿಟ್ಟು ಹೋದೆ ಅಂತ ನಾನು ಬಂದ ಕಾರ್ಯವೇನು? ನಿನ್ನ ಕರ್ತವ್ಯ ನಿಷ್ಠೆಗೆ ನಾನು ಮೆಚ್ಚಿದ್ದೇನೆ. ಅಯೋಧ್ಯೆಯ ತನಕ ನಮ್ಮನ್ನು ತಲುಪಿಸುವಂತಹ ಹೊಣೆ ನಿನ್ನದು. ರಥವನ್ನು ಏರಿದ್ದೇವೆ. ವಿರೋಧಿಸುವುದಕ್ಕೆ ಹೋದ. ಆದ್ರೆ ಏನು ಮಾಡೋಣ? ನಾ ಯೋಚನೆ ಮಾಡಿದಂತಹ ತರದಲ್ಲಿ ವಿರೋಧ
ಮರ್ಯಾದಿಸುವುದಕ್ಕೆ ಆಗಲಿಲ್ಲ. ವಿಧ ವಿಧವಾಗಿ ಅಪಮಾನ ಮಾಡಿದ. ನಾನು ಮಾಡುವ ಕರ್ತವ್ಯದಲ್ಲಿ ಕೆಟ್ಟತನ ಉಂಟು ಎನ್ನುವ ಹಾಗೆ ನನ್ನನ್ನೇ ಅಪಹಾಸ್ಯಗೈದಿದ್ದಾನೆ. ಹೇಗಾದರೂ ಮಾಡಿ ಈತನನ್ನು ಅಪವಾದ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಆಗುವುದಿಲ್ಲ. ಏನು ವಿಶೇಷ ಶಕ್ತಿ ಇವನಲ್ಲಿ? ಹೌದು, ದೇವೇಂದ್ರ ರಥವನ್ನು ಏರಿಕೊಂಡು ಆಕಾಶ ಮಾರ್ಗದಲ್ಲಿ ಸಶರೀರವಾಗಿ ಈತ ಸಂಚರಿಸಬೇಕು ಅಂತಾದ್ರೆ ಸಾಮಾನ್ಯವಾದ ವ್ಯಕ್ತಿಗಾದ್ರೂ ಕೂಡ ಇದು ಅಸಾಧ್ಯ. ಹೌದು, ಹಾಗಿದ್ರೆ ಈತನ ಬದುಕು ಹೇಗೆ? ನಿರಂತರವಾದಂತಹ ತಪಸ್ಸನ್ನು ಮಾಡಿ ಯಾವಾತ ಆರ್ಜಿಸಿಕೊಂಡ ಶಕ್ತಿ ಇರ್ತದೋ ಆ ಶಕ್ತಿಯನ್ನು ಸಂಪನ್ನಗೊಳಿಸುವುದರ ಮೂಲಕವಾಗಿ ಬದುಕು ಕಟ್ಟಿಕೊಂಡಿರ್ತಾನೋ ಅದೇ ರೀತಿಯಲ್ಲಿ ಈ ಉತ್ತಮನ ಬದುಕಾಗಿದೆ. ಅವನು ಅಂಥದ್ದೇ ಒಂದು ಯಾವುದೋ ದೈವಿಕ ಶಕ್ತಿಯನ್ನು ಹೊಂದಿಕೊಂಡು ದೇವೇಂದ್ರ ರಥವನ್ನು ಏರಿಕೊಂಡು ಈ ರೀತಿಯಾಗಿ ತಿರುಗಾಡುವುದಕ್ಕೆ ಅವಕಾಶ ಕಲ್ಪಿತವಾಗಿದೆ ಎನ್ನುವುದು ಸತ್ಯ. ಈ ನೃಪನನ್ನು ಕೆಡಹಬೇಕು ಅಂತಾದ್ರೆ ಯೋಚನೆ ಮಾಡಿ ಒಂದು ದಾರಿಯನ್ನು ಕಂಡುಕೊಳ್ಳಬೇಕು. ಏನು ಮಾಡುವುದು? ಹೇಗೆ? ಯಾವನೇ ವ್ಯಕ್ತಿಯಾದರೂ ಕೂಡ ಏರಿದವನನ್ನು ಇಳಿಸಬೇಕು ಅಂತಾದ್ರೆ ಅವನಲ್ಲಿ ಒಂದು ಕೊರತೆ ಅಂತ ಕಾಣಬೇಕು, ಅಥವಾ ಒಂದು ಚಪಲ ಅಂತ ಬೇಕಾಗುತ್ತೆ, ಅಥವಾ ಒಂದು ದುಶ್ಚಟಕ್ಕೆ ಅವ ಬಲಿಯಾಗಿರ್ಬೇಕು. ಅಂತದೊಂದು ದುಶ್ಚಟ ಒಬ್ಬನಲ್ಲಿ ಉಂಟು ಅಂತಾದ್ರೆ ಒಂದು ಸ್ವಲ್ಪ ಹೇಳಿದ್ರೆ ಸಾಕು, ಅವ ಅಲ್ಲಿಂದ ಕೆಳಗೆ ಬೀಳ್ತಾನೆ. ಹಾಗಿದ್ರೆ ಈ ನೃಪತಿಗೆ ಯಾವ ದುಶ್ಚಟ ಇಲ್ಲ. ಹೇಳಿದ್ದಾನೆ ಮೊದಲೇ, ಸೂರ್ಯವಂಶೀಯ, ಅವರ ವಂಶದ ರಕ್ತದ ಕಣ ಕಣದಲ್ಲಿಯೂ ಧರ್ಮ 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 ಎನ್ನುವುದು ಸ್ಥಾಪಿತವಾಗಿದೆ. ಹಾಗಿದ್ದ ಅಧರ್ಮದ ಕಡೆಗೈಯುವ ಮನ ಮಾಡಲಾರ. ಹೆಣ್ಣು ಎನ್ನುವ ಹಾಗೆ ನೋಡಿದ್ರೆ ಗೌರವವನ್ನು ಕೊಡ್ತಾನೆ, ಮಣ್ಣಿನ ಕಡೆ ನೋಡಿದೆ ಅಂತ ಆದ್ರೆ ಪೂಜಿಸ್ತಾನೆ. ಯಾವುದೇ ರೀತಿಯಾದಂತಹ ದುಶ್ಚಟಕ್ಕೆ ಇವ ಬಲಿಯಾಗುವುದಿಲ್ಲ ಅಂತ ಆದ್ರೆ ಹೇಗೆ ಮಾಡೋದು? ಏನೇ ಇರ್ಲಿ, ಕರ್ಮಭೂಮಿಯಲ್ಲಿ ಹುಟ್ಟಿದ ಒಬ್ಬ ಆತನಿಗೆ ಒಂದಲ್ಲ ಒಂದು ರೀತಿಯಾದಂತಹ ಕೊರತೆ ಎನ್ನುವುದು ಬಂದೇ ಬರ್ತದೆ. ಅದು ಕರ್ಮಭೂಮಿಯ ಗುಣ. ಹಾಗಾಗಿ ಯೋಚನೆ ಮಾಡಿದ್ದಾನೆ, ಈ ರೂಪದಲ್ಲಿ ಅಲ್ಲ, ಬೇರೊಂದು ಉಪಾಯವನ್ನು ಮಾಡಿ ಅವನನ್ನು ದುಶ್ಚಟಕ್ಕೆ ಒಳಗಾಗಿಸಿ ಆ ನೃಪತಿಯ ಮೇಲೆ ಹಗೆಯನ್ನು ತೀರಿಸಬೇಕು. ಹಾಗಾಗಿ ನನ್ನೀ ರೂಪವನ್ನು ಮರೆಗೊಳಿಸಿ ನಡೆಯುತ್ತೇನೆ. ಚಂದ್ರವಲ್ಲಿ ರಥವು ತುಳುಕುವ ಕೊಂದಿಗೆಯ ಪಿಡಿದೈದುವೆನೋ. ಚಂದ್ರವಲ್ಲಿ ರಥವು ತುಳುಕುವ ಬಿಂದಿಗೆಯ ಬಿರುದಿಗೆಯ ಪಿಡಿದೈದುವೆನೋ. ನೃಪನಿಯುವುದು ಮದಿರೆಗೆ ಒಲಿದನಾದರೆ ಮುಂದೆ ಫಲರೆ ಫಲರೆ ಫಲರೆ. ಚಂದ್ರವಲ್ಲಿ ರಸವು ತುಳುಕುವ ಬಿರುದಿಗೆಯ ತೆರಗುಲ್ಲದ ಮುಡುಪುಜಿ ಸನ್ನಿ ಮೀರ್ದು ಉಮಿಲಿ ಏನದು? ಸೂಚಿನ ಮಂಜು ಜಾತಿ ನುಸಿ ಉಲ್ಲಲ್ಪ ಗುಲ್ಲರ ಉಡುಪುದಿ ತಿಗಳೆದ ಕಾಟಾಶ. ಅಲ್ಲಿ ಈ ಉಮಿಲ್ದ ಬೆಟ್ಟ ತಡೆಯವರ ತೀರಂದಿದೆ ದೇವರನಗಲ ಸಮೇತ ಭೂಮಿದ ಮಿತ್ತಿಡ್ದು ಹೋಯರು ಓಲೋಲು ಬುಡಾರ ಕಟ್ಟದ ಗುಲ್ಲೇರಂದ ನಾನೇಂಡಿ ಈ ಉಮಿಲ್ದ ಬೆಟ್ಟ ತಡೆಯವರ ತೀರಂದೆ ನಾರಾಯಣ ದೇವರೆಲ್ಲ ಕೊಂದು ಹೋಯರು ಕಡಲ್ದ ನಡು ಒಂಜಿ ಬುಡಾರ ಕಟ್ಟೇರು ಎಂಚ ಬುಧಾರ ಬತ್ತಿನ ನಾರಾಯಣ ದೇವರಿಗೆ ಕಡಲ ಸಿಯನ ಅಂದಾಂಡು ಬುಧಾರ ಕಡಲ ಶಯನ ಶಯನ ಕಡಲ ಶಯನ ಮಣಿತ ತಿಳಿದ ಕಾರ್ದ ತೀಚು ಕಮ್ಮಿ ಸಮಯ ಗೊತ್ತಾಯ್ತು. ಐದು ಬುಕ್ಕ ಅಲ್ಲಿ ಈ ಉಮಿಲ್ದ ಬೆಟ್ಟ ತಡೆಯವರ ತೀರಂದೆ ನಾರಾಯಣ ಬ್ರಹ್ಮ ದೇವರೆಲ್ಲ ಕೊಂದು ಹೋಯರು ಸತ್ಯಲೋಕ ಒಂಜಿ ಬುಡಾರ ಕಟ್ಟೇರು. ಸತ್ಯಲೋಕ ವಾಸನೆ ಎಂದು ಬುಧಾರ ಆಂಡವರೆಗೆ ಸತ್ಯಲೋಕ ವಾಸನೆ ಅಂಚ ಬುಧಾರ. ಐದು ಬುಕ್ಕ ಈಶ್ವರ ದೇವರೆಲ್ಲ ಕೊಂದು ಹೋಯರಿ ಗುಡ್ಡದ ಕೊಡೀಟು ಒಂಜಿ ಬುಡಾರ ಕಟ್ಟೇರಂದ ಎಂಚ ಬುಧಾರ ಬತ್ತಿನವರೆಗೆ ಕೈಲಾಸ ಕೈಸಾಲ ವಾಸನೆ ಎಂದಾಂಡ. ಕೈಸಾಲ
ಕೈಲಾಸವಾಸ ಅವು ಬೇರೆ ಕಿಲಿಂಗಿದ ಕಾರ್ದಾತ ಹೆಚ್ಚು ಕಮ್ಮಿ ಸಮ ಆಗುದು ಗೊತ್ತಾಯ್ತು ಅಂಚ ಈ ದೇವರ ನಗಲೆಗೆ ತಡೆವರ ತೀರ್ದು ಇವು ಮಿಲ್ದ ಬಿಟ್ರು ಎಂಕ್ ತಡೆವರ ತೀರ್ದು ಅನ್ನಿ ಮೀರ್ದು ಪಾರ ನಮಸ್ಕಾರ ಅಣ್ಣ ನಮಸ್ಕಾರ ಗುರ್ತಾಂಡ ಆ ಒಂದು ಈರೆಗೆ ಆಳು ಬೇರತ್ತ ಇರು ಈರೆಗಿಂಚ ಗುರ್ತಾಪುನ ಏರ್ನ ಶೆಟ್ರನ್ನ ಗುರ್ತಾತು ಈರೆಗೆ ಏನು ಜಾತಿ ಪೂಜಾರಿ ಅಂಚ ಈರೆಗೆ ಗುರ್ತಾಯಿ ಗುರ್ತಾಯಿ ನಲ ಸಸಾರ ಈರೆಗೆ ಗೊತ್ತಾಯ್ತು ನಮ್ಮದಲ್ಲ ಚುಂಗುಡಿನರ ಮನೆ ಅತ್ತು ಗೊತ್ತಾಯ್ತು ಜಾತಿ ಎಲ್ಲಿ ಅಂಡಲ್ಲ ನಮ್ಮ ಗತ್ತು ಮಲ್ಲೆ ನಮ್ಮ ಸಾಧನೆ ಮಲ್ಲೆ ಪುದಾರಿಗೆ ಎಂದು ಜರ ಇದು ಕಾಟಿ ಬಳ್ಳದ ಕೋಟಿ ಪೂಜಾರಿ ಮಗೆ ಲೂಟಿ ಪೂಜಾರಿ ಇಂದ ಅದೇನು ಎಲ್ಲ ಕಾಟಿ ಪಲ್ಲದ ಕೋಟಿ ಪೂಜಾರಿ ಮಗೆ ಲೂಟಿ ಪೂಜಾರಿ ಮಂಡ ಜನ ನಮನೆ ಎಲ್ಲರನ್ನು ಲೂಟಿ ಮಾಡಿ ಲೂಟಿ ಮಲ್ಪಂದೆ ನರಮನೆ ಆಯ್ನ ಲೂಟಿ ಮಲ್ಪಂದೆ ಬದುಕು ನೆಂಚ ಗೊತ್ತಾಯ್ತು ಅಂಚ ಏನ ಬುದಾರಿ ಲೂಟಿ ಪೂಜಾರಿ ಎನ್ನ ಮಗನ ಬುದಾರ್ಗೆ ಎಂದಾರ ಛಾಟಿ ಪೂಜಾರಿ ನನ್ನ ಆಯಗ ಮದುವೆ ಆದ ಜೋಕಲಾನಂದ ಆಯನ ಮಗಕ್ಕೆ ಬುದಾರಿ ಅಂಚಗೆ ಏನ್ ಮಾಡ ಲಾಟಿ ಪೂಜಾರಿ ಅಂಕಲ್ ಮತ ಇಂಚನೆ ಬರ್ಕು ಗೊತ್ತಾಯ್ತು ಪೂಜಾರಿ ಒಂದು ಬೆಟ್ಟಿಗೆ ನಿಗಳಿಗೆ ಮಾತ್ರ ಸಸಾರ ನಿಜವಾದ ಪೂಜಾರಿ ಮಂಡ ಇಂಚಿನಂದ ಗೊತ್ತುಂಡ ನಿಮಗೆ ಪೂಜಾರಿಂದ ಮಂಡ ದೇವಸ್ಥಾನ ಗರ್ಭಗುಡಿ ತೊಳೆ ಪೂಜೆ ಮಾಡ್ಕೊಂಡಾಗಲಿಗೆ ಪೂಜಾರಿಯಿಂದ ಮಾಡ್ಕೊಣ ಅವು ದುಂಬದ ಕಾಲೋಡು ಎಂಕಲ್ನಾಗಲೇ ಪೂಜೆ ಮಾಡ್ತೊಂದಿತ್ತನ ಎಂಚ ಅವು ತತ್ತು ಎಂಕಲೆಗೆ ಎಂಕಲು ಪೂಜೆ ಮಲ್ತೊಂದಿಪ್ಪುನಾಗ ದೇವೇರ್ನ ಕಾರ್ಣಿಕೊಡು ಭಕ್ತೇರು ಬರ್ಪೆದೇರು ಪ್ರಾರ್ಥನೆ ಮಲ್ತೊಂಡೇರ್ನಾಂಡ ಪೂರಾಗ್ಲಿಕ್ಕೆ ಓಡ್ಕಿಲೆಗ ಆಪೇದನಿ ಅದು ಬರ್ತನಾಗ ಎಂಕಲು ಬಂಜಿದ ಒಂಜಿ ಗತಿ ಗಟ್ಟಿಗೆ ಒಂಜಿ ತಟ್ಟೆ ದೀಪತ್ತಿ ಮೊಗಲು ಮತ್ತ ಭಕ್ತಿದ ಒಂಜಿ ಕಾಣಿಕೆ ಮಾಡಬೇರತ್ತ ಬಯ್ಯಾನಾಗ ತಟ್ಟೆಡು ತಮೇಲರ ಸುರಾಂಡಲೇವು ಇಂದೇನು ಭಕ್ತೇರು ಕೆಲವು ಬತ್ತನಾಗ ಎರಡು ಬಿರಾಣಿ ಎಲ್ಲ ಇರ್ತಾರೆ ಆಗಲೇ ಇದು ಗೊತ್ತಾಣ ಈ ಪೂಜೆ ಮಲ್ತದ ರಡ್ಡು ಮಣ್ಣ ಮಂತ್ರ ಒಂದ ಇಂಚ ಹಾಕೊಂಡತ್ತ ಹೊಂಟೇರಿ ಮಾರೇರೆ ಜುಟ್ಟು ಪತ್ತೇರಿ ವೈಟ್ ತೀರ್ಥ ಮಾಡಿಯರಿ ಇದಾಯಿ ಪಾಡಿಯರಿ ಪುಷ್ಟ ಮಕ್ಕಳು ಬಗ್ಗಿರಲಿ ಐದು ಅಕ್ಲೆಗೆ ಪೂಜೆ ಅಂಡ್ ದೇವಸ್ಥಾನವಿತ್ತು ಅಕ್ಲೆಗೆ ದೇವಸ್ಥಾನ ಪೂಜೆ ಅಂಡ್ ಎಂಕುದಾನೆ ಬುಡಿಯನಾಯ್ತು ಎಂಕಲು ಎಡ್ಡನ್ನು ಮಣ್ಣ ಮಾತ್ರ ಎಡ್ಡೆ ಇಜ್ಜಿನ ಮಲ್ಲ ಕಸಂಟಿ ನರಮಣಿ ಮಲ್ಲ ಚಾಲತ್ತಾಗಲು ಬುಡ್ಜಿ ಎಂಕುಲು ಭಯಮಿತ್ತು ಪೂಜೆ ಮಲ್ಪರ ಓಡೆ ಭಯ ಮಿತ್ತು ಬಂಡ ಆಕಾಶ ಹೋಗತ್ತು ಒಂತೆ ತೀರ್ತು ತಾರಿದ ಕುಬೇಕು ಬೋದು ಇತ್ತ ಮೂಜಿ ಕೊಡ್ತಿಲ್ಲ ಎಂಕೆಲ್ಲ ಪೂಜೆ ಉಂಟು ಅವಳು ಎಂಕೆಲ್ಲ ದೇವರೇ ಕುಜಿಲಿ ಗೋವಿಂದೆ ಆತು ಬರ್ತನಾಗ ಎಂಕೆಲ್ಲ ಮೂಜಿ ಕೊಡ್ತು ಬೋದು ಪೂಜೆ ಮಾಡ್ತದ ಇನ್ನೊಂದು 3ರ ಮತ ಉಂಟಾಯ್ತು ಆತು ಬರ್ತನಾಗ ಎಂಕೆಲ್ಲ ದೇವರನ್ನ ಕುಜಿಲಿ ಗೋವಿಂದನ ತೀರ್ಥ ಜಪ್ಪುಂಡು ಅವು ಆ ತೀರ್ಥ ಅಮಲೇಶ್ವರಿ ತೀರ್ಥ ಅಮಲೇಶ್ವರಿ ಗೊತ್ತಾಯ್ತು ಎಂಕೆಲ್ಲ ದೇವರನ್ನ ತೀರ್ಥ ಪರಿಹಾರ ಅಣ್ಣ ಕಾಲವೊಟ್ಟು ಈರೆಗೆ ಬೊಕ್ಕ ಈರೆಗೆ ಇಲ್ಲಿತ್ತಿರ ನಂಡ ಇಲ್ಲದೆಗೆಲ್ಲ ಹೋಗುಣ ಬಾರಿ ಬಂದ್ಕೊಂಡಿರು ಹೋಗು ಯಾರು ಗೊತ್ತಾಯ್ತು ಅರ್ಧ ಶಾದಿಡೆವಲ್ಲ ಪೂರ್ಣ ಐದು ಬುಕ್ಕ ಎಂಕೆಲ್ಲ ದೇವರನ್ನ ತೀರ್ಥ ಬರ್ನಾಗ್ಲಿಕ್ಕೆ ತುತ್ತರ ಕುಂಟು ಬೋಡು ನಿಜ್ಜಿ ಓಲಾಂಡಲ ಕುಂಟು ತುತ್ತುದಿದ್ದರನ್ನೆಲ್ಲ ಸಂಕಟದ ತೀರ್ಥ ಪೂರ್ಣ ಗೊತ್ತೇ ಪೂಜ ಕಾರಣ ತಾನೆ ಎಂಕೆಲ್ಲ ದೇವರನ್ನ ಅಮಲೇಶ್ವರಿ ತೀರ್ಥದ ಪ್ರಭಾವ ಗೊತ್ತಾಯ್ತು ಇಂಚ ಎಂಕಲು ಪೂಜಾರಿ ನಾಂಡ ಐದು ಎಂಕೆಲ್ಲ ಬಿಲ್ಲವೇರು ನನ್ನ ಪೇರು ಅಂದ ನಿಖಿಲ್ ಮತ ಅವು ನಿಜವಾದ ಬಿಲ್ಲವೇರ ಬಲ್ಲವರು ಮಂಡ ಎಂಚಿನ ಎಡ್ಡೆ ತೇರಿನಾಗಲು ನಾಲೊಂಜಿ ಊರುಡುದಾನೆ ಎಲ್ಲ ಏರೆಲ್ಲ ಕಂಟೆ ತಕರಲ್ಲಿ ಬತ್ತು ಪೆಟ್ಟು ಕುಟ್ಟ ಆನಂದಾಂಡ ಆಗಲೇ ಇನ್ನು ಅಡಿಗೆ ಮಾಡಿ ಮಿತ್ತು ಮಲ್ಲೆ ಮಲ್ಪನತ್ತೆ ಮಾತೆಲ್ಲ ಎತ್ತದು ಒಂಜಿ ಸುತ್ತ ಕುಲ್ಲದು ನಡು ಇತ್ತೊಂದು ಹಾಗೂ ತಪ್ಪು ಒಂದು ಒಪ್ಪೊಂದು ಬಂಡದ ಶ್ರಮ ಮಲ್ತದು ಆಗಲೇ ರಾಜಿ ಪಂಚಾಯತ್ಗೆ ಮಲ್ಪನಾತು ತೇರಿನಾಗಲೆನ್ನ ಹಿರಿಯಾಗಲು ದುಂಬಾಗಲಿ ಗೊತ್ತಾಯ್ತು ಅಂಚ ಬಲ್ಲವರು ಒಂದು ಬಂಡ ಒಂದಿತ್ತೇರಿ ಐದಾನೆ ಮತ್ತೇರಿ ಕೆಲವುದಕ್ಲ ಮತ್ತ ಈ ಬಾನು ದೆತ್ತೇರಿ ಅಡೇಗೆ ಬಗ್ಗ ಏರಿ ಬಾದ ಬಗ್ಗ ನನಗ ಬಿಯ ಅಂಡತ್ತವು ಸುಳ್ಳಾಪುಡು ಬಿಲ್ಲವರ ಅಂಡತ್ತ ಐದು ಬುಕ್ಕ ಎಂಕಲು ಬಿಲ್ಲವರ ಆಯ್ನ ಬುಕ್ಕ ಎಂಕಲನೆ ವೈದ್ಯರು ಮನೆ ಬರತ್ತ ನಿಖಿಲ್ ನಿಜವಾದ ವೈದ್ಯರವು ವೈದ್ಯರು ಆವಡವು ಗೊತ್ತಾಯ್ತು ವೈದ್ಯರು ಮನೆ ಎಂಚಿನವು ಮರ್ದುಗರು ಕೂಡ ಪಂಡಿತೇರ್ನಾಗಲಿ ಎನ್ನ ಹಿರಿಯಾಗಲು ದುಂಬು ಮತ ಉಂಡತ್ತೆ ಒಂಜಿ ಪುದಿಯಲ್ದ ಕೊಡಿನಿ ಇಂಚ ಕಿಲ್ಕದ ಪೆರಂಗ ಕೊರಿಯರ್ ನಾವು ಅಟಕ್ಕ ವಾರೋಗಲ ಗುಣಾಪೇದಲ್ಲಿ ಎನ್ನ ಹಿರಿಯಾಗೆಲ್ಲ ಕೈ ಪೊಲಿಪ್ಪು ಅಂಚಾವು ಕೈ ಫಲಿಪ್ಪು ಅಂಚ ಗೊತ್ತಾಯ್ತು ಅಂಚಾದ ಎಂಕಿಲೆಗೆ ಮಾತ್ರ ವೈದ್ಯರೊಂದು ಮಂಡೊಂದಿತ್ತೇನೆ ಎಂಕಲ್ನ ಏಳಿಗೆ ತೂವರಾಜಿಗೆ ನರಮನೆಗೆ ಉಂಡತ್ತೆ ಪಂಜಿದೊಳ ಈ ದಗ ಬಗ ಪೊತ್ತೊಂದು ಇಕ್ಕುನ ನಂಜಿ ಮಚ್ಚಾರ ಅಂಚ ಎಂಕಲೆಗೆ ಪುದರ ಬರ್ಪುಡು ಬಂಡೇರಿ ಮುಗುಲ್ ದಾನೆ ಮಾಡ್ತೇರಿ ಈ ವೈನು ದೆತ್ತೆ ವೈದ್ಯರು ಉಂಡತ್ತೆ ವೈನು ದೆತ್ತೇರಿ ಬೈ ಬಾಡಿರ ವೈನು ದೆತ್ತೇರಿ
ಗೊತ್ತಾಯ್ತು. ಅವು ಅದಕ್ಕೆ ಬೈತೀರಾ ಏನಾಯ್ತು ಹಾ ಗೊತ್ತಾಯ್ತು. ಮಣ್ಣು ಬರಲ್ಲ ನಿಮ್ಮದ ಪಾತ್ರೆ ಮಸ್ತ್ ಕೊಡ್ತೀನಿ ಅಂದು ಗೊತ್ತಾಯ್ತು. ಇದಾಡ್ನಿ ಮಾತೆಗಳ ಹಾ ಹಾ ಹೂ ಹೂ ಒಂದು ಉಂಗುಟ್ಟಿಯಾರ ತಣ್ಣ ಇರು ಅಂದಿ ಅಂದಿ ವಿಷಯ ಇರಗಳ ಗೊತ್ತಾಗ್ತದೆ. ಹಾ ನಮ್ಮ ಜನ ಇರೋದು ಗೊತ್ತುಂಡ ಇರದು ಗೊತ್ತಾಯ್ತು. ಹಾ ನಿಜವಾದ ಕಾಟಿ ಬಲ್ಲಜ್ಜಿ ಕೋಟಿ ಪೂಜಾರ್ಲಜ್ಜಿ ಲೂಟಿ ಪೂಜಾರ್ಲ ಇಜ್ಜಿ ಹಾ ಆಕಲ ಹಿಡಿದು ಮಾತಾ ಮಿತ್ತದ ಓ ಸತ್ಯ ಮನ್ನೋಡ ಇರದ ಓಡಿಕೊಂಡ ಎಂಚಿನವು ಸದಾ ಕಾಲ ರಿಕ್ಷಾದಲ್ಲಿ ಸಂಚರಿಸುವ ರಕ್ಕಸ ಯಾರಂತ ಕೇಳಿದ್ದೀರಿ? ಅಂತರಿಕ್ಷ ರಿಕ್ಷಾದಲ್ಲಿ ಸಂಚರಿಸುವ ಅಂತರಿಕ್ಷ ಅಂತರಿಕ್ಷ ಅವು ಈ ತುಳುಲ ಕನ್ನಡದ ಬಿರಕ್ಕೆ ಅದನ್ನ ಎಂಚಿನಂದೇ ಗೊತ್ತಾಯ್ತು. ಅವು ದುಸ್ಸಾಯ ಹಾ ಮಾರಿ ಸಂತಾನ ರಕ್ಕಸೆ ಮಾರಿ ಸಂತಾನ ಗೊತ್ತಾಯ್ತು. ದಾಯಿ ಒಂದು ಎಂಕಿತ ನಲತಂದೆ ನರಮನೆಯನ್ನು ಸಗತಿಡಿ ಬೆಟ್ಟು ಗುಟ್ಟು ಮತ್ತದು ಗೆಲ್ಪರ ಆಗಿಂದಂಗ ಆಟೆಗೆ ಕೇಣಿ ಮಾಡ್ಕೊಡು ಕೇಣಿ ರಕ್ಕಸೇರ ಕೇಣಿ ಗೊತ್ತುಂಡು ಗೊತ್ತಾಯ್ತು. ಅಂಚವನ್ನು ಏಷ ಮಲ್ತನ ಗೊತ್ತಾಯ್ತು. ಪೂರವನೆ ಏಷ ಮಲ್ತದು ಎನ್ನ ಬಗೆನ ಎಡಬಹುದು ದಾನೆ ಮಗ್ಗು ಎಂದು ಮತ್ತು ನಿಗಲೇ ಹಿರಿಯರ ನಾನ್ನೊಡಿ ಉತ್ತಮ ಸೌಧಾಮಿನಿಯರಾದಂತಹ ನಮ್ಮ ಜೀವನದಲ್ಲಿ ಎಷ್ಟು ಸತ್ಯವಾಗಿ ಹೋಯಿತು. ಹೌದು ಪ್ರಭು. ಗಂಡಿಗೊಬ್ಬ ಇಂಥವನೇ ಹೆಣ್ಣು, ಹೆಣ್ಣಿಗೊಬ್ಬ ಇಂಥವನೇ ಗಂಟು ಅನ್ನುವುದು ಬ್ರಹ್ಮ ಮೊದಲೇ ನಿಶ್ಚಯ ಮಾಡಿರ್ತಾನೆ. ನಿಜ. ಮದುವೆ ಅನ್ನುವುದು ಸ್ವರ್ಗಲೋಕದಲ್ಲಿ ಮೊದಲೇ ನಿಶ್ಚಯವಾಗಿರ್ತದೆ. ಅದು ಸತ್ಯವೋ ಎಂಬ ಹಾಗೆ ನಮ್ಮಿಬ್ಬರ ಭೇಟಿ ನೋಡಿದೆಯ ಅನಿರೀಕ್ಷಿತವಾದಂತಹ ಒಂದು ತಿರುವು. ನಿಜ. ಒಬ್ಬ ರಕ್ಕಸ ನಮ್ಮಿಬ್ಬರ ಭೇಟಿಗೆ ಮಧ್ಯವರ್ತಿಯಾಗಿ ಬಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೌದೇ ಹೌದು. ನಿನ್ನ ಮಾನ ಉಳಿಸಿದೆ ಅನ್ನುವ ಕಾರಣಕ್ಕಾಗಿ ನಮ್ಮಿಬ್ಬರಲ್ಲಿ ಆದಂತಹ ಪರಿಚಯ, ಸ್ನೇಹ, ಪ್ರೀತಿ ಅದು ನಿನ್ನ ಅಯ್ಯನಿಗೆ ಮುಟ್ಟಿ ಬಹಳ ಸಂತೋಷದಿಂದ ನಿನ್ನನ್ನು ನನಗೆ ಮದುವೆ ಮಾಡಿಕೊಟ್ರು. ಹೌದು ದೊರೆ. ಅಯೋಧ್ಯೆಯ ಅಧಿಕಾರಿಯಾದಂತಹ ಉತ್ತಮನ ಮನೆಯನ್ನು ಮನವನ್ನು ಬೆಳಗಿಸುವುದಕ್ಕಾಗಿ ಬಂದಂತಹ ಸೌಧಾಮಿನಿ ನೀನು ನನ್ನ ಭಾಗ್ಯ ದೇವತೆ. ಸರಿ. ಗಂಡ ಹೆಂಡತಿಯರಾಗಿ ಕೆಲವು ವತ್ಸರಗಳೇ ಕಳೆದು ಹೋಯಿತು. ನಿಜ. ಆದ್ರೆ ಏನು ಮಾಡೋಣ ಹೇಳು, ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪದು. ರಾಜಕೀಯದಲ್ಲೇ ಯಾವಾಗ್ಲೂ ಮುಳುಗಿರುವವ ನಾನು ನಿನ್ನ ಸಂತೋಷ ನಿನ್ನ ಸುಖದ ಬಗ್ಗೆ ಅಷ್ಟಾಗಿ ನಾನು ಗಮನ ಹರಿಸಲಿಲ್ಲ ಅನ್ನುವಂತಹ ಒಂದು ಬೇಸರವು ನಮಗಿದೆ. ಈಗ ಒಂದು ಆಲೋಚನೆ ಮಾಡಿದ್ದೇನೆ. ರಾಜಕೀಯ ಯಾವತ್ತೂ ಇರ್ತದೆ. ಸತಿಯಾದ ನಿನ್ನ ಜೊತೆಯಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಬೇಕು ಮಾತ್ರ ಅಲ್ಲ, ಸೌಂದರ್ಯವನ್ನು ಕಾಣಬೇಕು. ಅದರಲ್ಲಿಯೂ ಪ್ರಕೃತಿಯ ಒಂದಿಗೆ ನಾವು ಬದುಕಬೇಕು. ಅರಮನೆಯ ಒಳಗೆ ನಮಗೆ ಬೇಕಾದ ಸೌಲಭ್ಯವನ್ನು ಮಾಡಿರ್ತೇವೆ, ಅದೆಲ್ಲವೂ ಕೃತಕ ಅಲ್ವೇನೆ. ಆದ್ರೆ ಸ್ವಾಭಾವಿಕವಾಗಿ ಸಹಜವಾಗಿ ಬರುವಂತಹ ಸುಖ ಎಲ್ಲಿ ಅಂತ ಕೇಳಿದ್ರೆ ಅದು ಉಪವನದಲ್ಲಿ ಮಾತ್ರ. ಪ್ರಕೃತಿಜನ್ಯವಾದಂತಹ ಸೌಂದರ್ಯವನ್ನು ಕಂಡಾಗ, ತಂಗಾಳಿಗೆ ದೇಹವನ್ನು ಒಡ್ಡಿದಾಗ ಅದರಲ್ಲಿ ಸಿಗುವಂತಹ ಸಂತೋಷವೇ ಅದು ಬಹಳ ವಿಶೇಷ. ನಿಜ. ಹಾಗಾಗಿ ರಾಜಕಾರ್ಯವನ್ನು ಬದಿಗೊತ್ತಿ ನಮ್ಮದೇ ಆದಂತಹ ಉಪವನಕ್ಕೆ ಸತಿಪತಿಗಳಾದಂತಹ ನಾವಿಬ್ಬರು
ವಿಹಾರಾರ್ಥಿಗಳಾಗಿ ಬಂದವರು ಬಂದದ್ದೇನೋ ಸತ್ಯ. ಈಗ ಆಲೋಚನೆ ಮಾಡುವಾಗ ಒಮ್ಮೆ ಮೇಲೆ ನೋಡಿ ನೀಲ ಗಗನ ನೋಡು. ನೀಲ ಗಗನ ನೀಲ ಜೀವನ ಪ್ರಿಯೇ, ನೀಲ ಗಗನ ನೀಲ ಗಗನ ನೀಲ ಜೀವನ ನೀಲ ಜೀವನ ನೀಲ ಗಗನ ನೀಲ ಗಗನ ನೀಲ ಗಗನ ನೀಲ ಗಗನ ನೀಲ ಜೀವನ ನೀಲ ಜೀವನ ಲೋಲನೇತ್ರೆ ನೀಲಗಿದರಿವು ಬೇರೆ ಏಕನ ಲೋಲನೇತ್ರೆ ನೀಲಗಿದರಿವು ಬೇರೆ ಏಕನ ನೀಲ ಗಗನ ನೀಲ ಗಗನ ನೀಲ ಜೀವನ ನೀಲ ಗಗನ ನೀಲ ಗಗನ ನೀಲ ಜೀವನ ಲೋಲನೇತ್ರೆ ನೀಲೆ ಗಿದರಿ ಮೇಲೆ ಏಗನ ಚಾರುಶೀಲೆ ಚಾರು ಕಾಸೆ ಓರು ಮುದವನು ಚಾರುಶೀಲೆ ಚಾರು ಕಾಸೆ ಓರು ಮುದವನು ನೀರನಿಲ್ಲ ನೀರನೊಲವ ಬಾರೆ ಕೊಡುವೆನು ನೀರೇ ನಿನ್ನ ನೀರನೊಲವ 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 ಬಾರೆ ಕೊಡುವೆನು ನೀರನೊಲವ ಬಾರೆ ಕೊಡುವೆನು ಚಾರುಜೀಲಿ ಚಾರು ಕಾಸೆ ಓರು ಮುದವನು ನೀರೇ ನಿನ್ನ ನೀರನೊಲವ ಬಾರೆ ಕೊಡುವೆನು ನೀಲ ಗಗನ ನೀಲ ಗಗನ ನೀಲ ಜೀವನ ಲೋಲನೇತ್ರೆ ಲೀಲೆ ಗಿದರಿ ಮೇಲೆ ಏಗನ ಲೋಲನೇತ್ರೆ ಲೀಲೆ ಗಿದರಿ ಮೇಲೆ ಏಗನ ಮೇಲೆ ಏಗನ ಆ
ಮನುಷ್ಯನ ಬದುಕಿಗೂ ಜೀವನ ಎಂಬ ಹೆಸರಿದೆ. ಹೌದು. ಹರಿಯುತ್ತಿರುವಂತಹ ನದಿ ಒಂದೇ ಕಡೆಯಲ್ಲಿ ಇರುವುದಿಲ್ಲ, ಇಲ್ಲವೇ ಇಲ್ಲ. ಸಾಗರ ಗರ್ಭವನ್ನು ಸೇರುವುದೇ ಅದಕ್ಕೆ ಉದ್ದೇಶವಾಗಿರ್ತದೆ. ನಿಜ. ಆದರೆ ಸೇರುವುದಕ್ಕೆ ಪ್ರವಹಿಸುವಂತಹ ಸಂದರ್ಭದಲ್ಲಿ ಎಂತಹ ಅಡೆತೊಡೆಗಳು ಬರ್ತದೆ, ಎಂತಹ ಕಷ್ಟ ನಷ್ಟಗಳು, ಎಂತಹ ತಡೆಗಳು ಬರ್ತದೆ. ಆದ್ರೆ ಆ ನೀರು, ಆ ನದಿ ಸಮುದ್ರವನ್ನು ಸೇರಬೇಕನ್ನುವಂತ ಒಂದೇ ಉದ್ದೇಶದಿಂದ ಬಂದ ಅಡೆತಡೆವನ್ನೆಲ್ಲ ನಿವಾರಿಸಿ ಆ ಸಾಗರ ಗರ್ಭವನ್ನು ಸೇರುತ್ತದೆ. ಸೇರಿಯೇ ಸೇರುತ್ತದೆ. ಮನುಷ್ಯರು ಹಾಗೆ ತಾನೆ. ಹೌದಲ್ಲ? ಗಂಡ ಹೆಂಡತಿಯರು ನಾವು ನಮ್ಮ ದಾಂಪತ್ಯ ಜೀವನ ಈ ಸಂಸಾರ ಸಾಗರವನ್ನು ದಾಟುವಂತಹ ಸಂದರ್ಭದಲ್ಲಿ ಕಷ್ಟ, ಸುಖ, ದುಃಖ ಇದೆಲ್ಲವೂ ಬರುವುದು ಸಹಜ. ಆದ್ರೆ ಹೊಂದಿಸಿಕೊಂಡು, ಹೊಂದಾಣಿಕೆಯನ್ನು ಮಾಡಿಕೊಂಡು ಕಷ್ಟವನ್ನೆಲ್ಲ ಸರಿಸಿ ಸುಖ ಬಂದಾಗ ಜೊತೆಯಾಗಿದ್ದು, ಕಷ್ಟ ಬಂದಾಗಲೂ ಜೊತೆಯಾಗಿದ್ದು, ಕಷ್ಟದಲ್ಲಿ ಸುಖದಲ್ಲಿಯೂ ಭಾಗಿಯಾಗಿ ದಾಂಪತ್ಯ ಜೀವನವನ್ನು ನಡೆಸಬೇಕಾದ್ದು ನಮ್ಮಿಬ್ಬರ ಕರ್ತವ್ಯವೇ ಸರಿ. ಕಷ್ಟ ಸುಖವೆನ್ನುವುದು ಮಾನವರಿಗೆ ಬಾರದೆ ಕಲ್ಲು ಮುಳ್ಳುಗಳಿಗೆ ಬರುವುದಕ್ಕೆ ಸಾಧ್ಯವಿದೆಯೇ ಅಲ್ವೇ? ಹೌದೇ? ನೋಡಿದ್ಯಾ? ಮೇಲೆ ನೋಡಿದ್ರೆ ನೀಲವಾದಂತಹ ಗಗನ, ನಿಜ. ಅದೇ ರೀತಿ ಕೆಳಗೆ ನೋಡು, ನೀಲ ಬಣ್ಣದಿಂದ ಕೂಡಿದಂತಹ ಕೊಳ. ಹೌದು. ಅದೇ ರೀತಿಯಾಗಿ ಆ ಬೆಳ್ಮುಗಿಲಿನ ಅಂಗಳದಲ್ಲಿರುವಂತಹ ಚುಕ್ಕೆಗಳ ಹಾಗೆ ಮನುಷ್ಯರಾದಂತಹ ನಮ್ಮ ಜೀವನವೂ ಕೂಡ ನೀಳವಾಗಿ ಸಾಗುತ್ತಾ ಇದೆ. ಶುಭ್ರವಾಗಿರಬೇಕು ಜೀವನವೆನ್ನುವುದೇ ಇದಕ್ಕೆ ಸೂಚಕ ಅಲ್ವಾ? ಖಂಡಿತ. ಪ್ರಕೃತಿಯಿಂದ ನಾವು ಕಲಿಯುವುದಕ್ಕೆ ಬಹಳ ಉಂಟು ಪ್ರಿಯ. ಹೌದಲ್ಲ? ಕೇವಲ ಕಾಣುವುದಕ್ಕೆ ಚಂದ ಅಥವಾ ಹೂವಿನ ಪರಿಮಳವನ್ನು ಆಘ್ರಾಣಿಸುವುದಕ್ಕೆ ಮಾತ್ರ ಅಲ್ಲ, ಆ ಪ್ರಕೃತಿ ಮಾನವರಿಗೆ ಏನು ಪಾಠ ಕೊಡ್ತದೆ. ಯಾವ ಹೂ ಕೂಡ ತನ್ನ ಮಕರಂದವನ್ನು ತಾನೇ ಸವಿಯುವುದಿಲ್ಲ, ಇಲ್ಲವೇ ಇಲ್ಲ. ಯಾವ ಮರವಾಗಲಿ ತಮ್ಮ ಹಣ್ಣನ್ನು ತಾನೇ ತಿನ್ನುವುದಿಲ್ಲ. ತನ್ನನ್ನು ಕಡಿಯಲು ಬಂದವನಿಗೂ ಕೂಡ ನೆರಳನ್ನು ಕೊಡ್ತದೆ. ನಿಜ. ಅಂದ್ರೆ ಮನುಷ್ಯರಾದವರು ಸ್ವಾರ್ಥಿ ಆಗಬಾರದು, ಮತ್ತೊಬ್ಬರಿಗೆ ಪರೋಪಕಾರವನ್ನು ಮಾಡಬೇಕನ್ನುವಂತ ಒಂದು ಹಿತೋಪದೇಶವನ್ನು ಈ ಪ್ರಕೃತಿ ಮಾಡ್ತದೆ. ಅದಕ್ಕಾಗಿ ಹೇಳುವುದಲ್ವೇ, ಈ ನವೀನ ವನದ ಸೊಬಗ ಸಂಪೆಗೆಗಳ ಕಂಪು ಬಹಳ ಪೆಂಪು ಜಾಜಿ ಗುಂಪು ಮೆರೆವ ಸೊಂಪು ನೋಡಿ ತಿಂಪುಗೂಡಿ ಹಾಡಿ ಹಾರು ಅರಡಿಗಳ ಇನಿಯನ ನವವಧುವು ಸೇರಿ ಕುಣಿವ ತೆರದಿ ಸರಸವೇರಿ ಘನವಸಂತನೊಡನೆ ಬೆರೆಯುತ್ತುಡಿತ ಆಡುತ್ತಿರುವ ಪ್ರಕೃತಿ ಸಭೆ ಭೋಗನೀಗಿ ಪರರಿಗಾಗಿ ತ್ಯಾಗಿ ದುಡಿಯುವಂತೆ ಬಾಗಿ ಜಲಜ ಕುಡುತ್ತಲಿ ಇಹುದು ಮಧುರ ಮಧುವ ತುಂಬಿ ತುಂಬಗಳಿಗೆ ಉತ್ತಮರ ಸಂಪತ್ತು ಜಗದಿ ಸ್ವಾರ್ಥ ರಹಿತ ವಿಹಿತ ಎನ್ನುತ್ತಾ ಹೊತ್ತು ತಮ್ಮಲ್ಲಿದ್ದಂತಹ ಫಲವನ್ನು ಕುಜದರಾಗಿ ರಾಜಿಸ್ತಾ ಉಂಟು. ಅಂದ್ರೆ ನಮ್ಮ ಸಂಪತ್ತು ನಮಗಾಗಿ ಎಲ್ಲ ಪರೋಪಕಾರಕ್ಕೆ ಇರಬೇಕು ಅನ್ನುವಂತಹ ನೀತಿ ಪಾಠವನ್ನು ಈ ಪ್ರಕೃತಿ ನಮಗೆ ತೋರಿಸ್ತದೆ. ಆದರೆ ಪ್ರಪಂಚದಲ್ಲಿರುವಂತಹ ಮಾನವರದನ್ನು ಅನುಸರಿಸುವುದೇ ಇಲ್ಲವೇ ಇಲ್ಲ, ಸ್ವಾರ್ಥಿಗಳಾಗುತ್ತಾರೆ. ನೋಡಿದ್ಯಾ? ಅರಳಿದಂತಹ ಹೂವು, ಗಿಡ, ಮರ ಇದನ್ನೆಲ್ಲ ಕಾಣುವಾಗ, ಅದರ ಸೌಂದರ್ಯವನ್ನು ನೋಡುವಾಗ, ಮಾಮರಕ್ಕೆ ಹಬ್ಬಿದಂತಹ ಬಳ್ಳಿಯನ್ನು ಕಂಡಾಗ ಎಂತಹ ಒಂದು ಸೌಂದರ್ಯ, ಎಂತಹ ಒಂದು ಯೋಗ್ಯತೆ. ಹಾಗಾಗಿ ಆ ನೀಲ ಗಗನದ ಹಾಗೆ, ನೀಳವಾದಂತ ಆಕಾಶದ ಹಾಗೆ ನಮ್ಮ ಜೀವನವೂ ಕೂಡ ಪ್ರಕೃತಿ ರಮಣೀಯವಾಗಿರಬೇಕು ಅನ್ನುವಂತ ಆಶೆಯಿಂದಲೇ ಈ ಪ್ರಕೃತಿಯನ್ನು ಕಾಣುವುದಕ್ಕಾಗಿ ನಿನ್ನ ಜೊತೆಯಲ್ಲಿ ನಾನು ಬಂದವ. ಹೌದು. ಹೇಗೆ ಅನಿಸ್ತದೆ ನಿನಗೆ? ಸಂತೋಷವಾಗುತ್ತಾ ಇದೆ. ನಮ್ಮದಾದಂತಹ ಅರಮನೆಯಲ್ಲಿರುವಂತಹ ಕಾಲಕ್ಕೆ ನಮಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳು ಇದೆ. ಬೀಸುವುದಕ್ಕೆ ಗಾಳಿಯಾಗಲಿ ಎಲ್ಲವೂ ಇದೆ, ಅದೆಲ್ಲವೂ ಕೃತಕ. ಆದ್ರೆ ಇಲ್ಲಿ ಹಾಗಲ್ಲ. ಮಂದ ಮಂದವಾಗಿ ಬೀಸುತ್ತಾ ಇದೆ ಮಂದವಾದಂತಹ ಮಾರುತ. ಈ ಮಾರುತನಿಗೆ ನಮ್ಮ ದೇಹವನ್ನು ಒಡ್ಡಿದಂತಹ ಕಾಲಕ್ಕೆ ಏನೋ ಒಂದು ರೀತಿಯಾದಂತಹ ಸಂತೋಷವೂ ನಮಗೆ ಸಿಗುವುದಕ್ಕಿದೆ. ಅಷ್ಟೇ ಅಲ್ಲ, ನೀವೇ ಹೇಳಿದ ಹಾಗೆ ಬೃಹದಾಕಾರದ ಮರ, ಅದನ್ನೇ ಬೆಳೆದು ಆವರಿಸಿಕೊಂಡು ಮೇಲೆ ಏರಿದೆ ಬಳ್ಳಿಗಳು. ಇದರಿಂದಲೇ ಅರ್ಥವಿಸಿಕೊಳ್ಳಬೇಕಾಗಿದೆ. ಬಲವಿಹೀನನಾದವ ಬೆಳೆಯಬೇಕಾದ್ರೆ ಬಲಯುತನಾದವನನ್ನು ಅನುಸರಿಸಬೇಕು, ಆಧರಿಸಬೇಕು ಎನ್ನುವ ಹಾಗೆ. ಹೌದಲ್ಲ ಪ್ರಭು? ಆ ದೂರದಲ್ಲಿ ಕಾಣುತ್ತಿರುವಂತಹ ಅದೆಷ್ಟು ನವಿಲುಗಳ ನಾಟ್ಯವನ್ನು ಕಂಡಾಗ ನಮಗೂ ಸಂತೋಷದಿಂದ ಕುಣಿದು ಕುಪ್ಪಳಿಸೋಣ ಎನ್ನುವ ಹಾಗೆ ಮಾಸವಾಗುವುದು ಸ್ವಾಭಾವಿಕವಲ್ಲವೇ? ಆ ನವಿಲಿಗೂ ಚಂದ್ರನಿಗೂ, ಅರಳಿದ ತಾವರೆಗೂ ಸೂರ್ಯನಿಗೂ ಅವಿನಾಭಾವ ಸಂಬಂಧ. ಸೂರ್ಯನ ಕಿರಣ ಬಿದ್ದಾಗ ತಾವರೆ ಅರಳುತ್ತದೆ, ಚಂದ್ರನ ಕಿರಣ ಬಿದ್ದಾಗ ನೈದಲೆಯೂ ಕೂಡ ಅರಳುತ್ತದೆ, ನವಿಲು ಕುಣಿಯುತ್ತದೆ. ಹಾಗೆ ಈ ಉತ್ತಮನ ಜೊತೆಯಲ್ಲಿರುವಾಗ ಸೌದಾಮಿನಿಯು ನವಿಲಾಗುತ್ತಾಳೆ. ಯಾವಾಗ ಈ ಅವಕಾಶ ಸಿಗುತ್ತದೆ ಎನ್ನುವ ಹಾಗೆ ಕಾದು ಕುಳಿತವಳು ನಾನು. ಈ ಸಮಯ ಮತ್ತೊಮ್ಮೆ ನಮ್ಮ ಬದುಕಿನಲ್ಲಿ ಬರ್ತದೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ನೀನೇನು ಕುಣಿಯುತ್ತಿ, ನನಗೆ ನಿನ್ನ ಜೊತೆಯಲ್ಲಿ ಕುಣಿದು ಆಯಾಸ ಆಗಿದೆ. ಒಂದು ಕಡೆಯಲ್ಲಿ ಹಸಿವೆ ಆದ್ರೂ ದೊಡ್ಡ ವಿಷಯ ಇಲ್ಲ, ಬಾಯಾರಿಕೆ ಆಗುತ್ತೆ. ನೀರಿನ ವ್ಯವಸ್ಥೆ ಬೇಕಲ್ಲ? ಏನಿಲ್ಲ, ನೋಡುವ. ಬರುವಾಗ ಹಿಡ್ಕೊಂಡು ಬರ್ಲಿಲ್ಲ, ವಿಶ್ರಾಂತಿ ಪಡೆದು ಆಮೇಲೆ ನಿಧಾನವಾಗಿ ಮನೆಗೆ ಹೋಗುವ. ನಮಗಾಗಿ ಒಂದು ತಂಪು ಪಾನೀಯ ಉಂಟು, ಬೇಕಾ ನಿಮಗೆ? ಅದೆಲ್ಲ ಎಂತದೆ, ಆನಂದದೊಳಗಿರೇ ಬಂದನ ಬಿಂದಿಗೆಯ ಬಿಡಿದೋ ಚಂದ್ರವಲ್ಲಿ ರಸವ ಬಿಡಿದೋ
ಕಲ್ಲಿಗೆ ಬಿಟ್ಟ ಹಾಗೆ. ಹೌದು, ಓ, ನಮ್ಮ ಹತ್ರ ಯಾರು ಶಿವಪ್ಪೇನು ಅಂಡ ಏನು ಏರುವನಂದ ಈರು ತಗ್ಗೊಡಾತೆ ಅಂತೆ. ಅವ ಯಾವ ಭಾಷೆ ಮಾತಾಡ? ನಮಗೆ ಅರ್ಥ ಆಗುದಿಲ್ಲ ಇದು ಭಾಷೆ. ನನಗೆ ಭಾಷೆ ಇಲ್ವರೋ? ಈರೆಗೆ ಭಾಷೆ ಉಂಟ ಮಗ? ಯಾವ ಭಾಷೆ ಅದು? ತುಳುವೆ ತುಳುವೇನು ತುಳುವೆ ಆ ತಿನ್ನುವುದರಲ್ಲಿ ಬರ್ತದೆ ಎರಡು ಬಗೆ. ಅಂದೈತೆ ಬರ್ಕೆಲ್ಲ ಉಂಟು ಪೆಟ್ಕಾಯಿ ಬತ್ತುವರ ಆ ತುಳುವನ ಎಳಕ್ಕೈ ತುಳುವೆ ಎತ್ತಿ ಮತ್ತೆ ತುಳುನಾಡ್ದ ಏನು ತುಳು ಭಾಷೆ ಮಾತೆ ಆ ತೌಳವ. ಆ ಭಾಷೆಯ ಮೇಲೆ ನಮಗೂ ಅಭಿಮಾನ ಉಂಟು, ಅರ್ಥ ಆಗುತ್ತದೆ, ಮಾತಾಡ್ಲಿಕ್ಕೆ ಆಗುದಿಲ್ಲ. ಈರ್ನ ಭಾಷೆ ಕನ್ನಡ. ಏನ ಕಂಡನಿ? ಕನ್ನಡ ಕನ್ನಡ ಮಲ್ಲ ಭಾಷೆ ಎಂಕ್ ಶ್ರೀಗನ್ನಡಂ ಗೆಲ್ಗೆ, ಸವಿಗನ್ನಡಂ ಗೆಲ್ಗೆ. ಮುಖಲ ಕನ್ನಡ ಉಂಟ ಕೆಲವು, ಇಲ್ಲ ಇಲ್ಲ, ಕುಂದ ಕನ್ನಡ ಉಂಟು. ಕನ್ನಡವೇ ಸವಿ, ಅದರಲ್ಲಿ ಬೇರೆ ಬೇರೆ. ಹೌದು, ಆ ಕಡೆಗೆ ಹೋದಾಗ ಕನ್ನಡ ಸ್ವಲ್ಪ ಬದಲಾಗುತ್ತದೆ. ನಿನ್ನ ತುಳುವಿನಲ್ಲಿಯೂ ಹಾಗುಂಟ? ತುಳು ಉಂಟು. ಬಕ್ಕ ಗೊತ್ತಾಗಿ ಇಪ್ಪಡು ಅಂಚ ಈರೆ ಕನ್ನಡ ಭಾಷೆ ಎಂಕ ಅಭಿಮಾನ ಉಂಟು. ಆಂಡ ಎಂಕ್ ಪಾತೆರ್ರೆ ಬರ್ಪುಜಿ. ನನಗೆ ನಿನ್ನ ತುಳು ಭಾಷೆಯಲ್ಲಿಯೂ ಅಭಿಮಾನ ಉಂಟು, ಆದ್ರೆ ನಮಗೆ ಮಾತಾಡ್ಲಿಕ್ಕೆ ಬರುದಿಲ್ಲ. ಆಂಡ ಪನಿ ಬನಿ ಅರ್ಥ ಆಗುಂಡು. ನನಗೂ ಆಗ್ತದೆ. ಈರು ಕನ್ನಡನೇ ಮಾತಿರ್ಲಿ ಅಂಡ ಎಂಕ ಅರ್ಥಾನಾಗ ಮಾತ್ರ ಹೊತ್ತಾಗುತ್ತದ? ಸರಿ, ಗೊತ್ತಾಯ್ತು. ಇತ್ತ ಸಜ್ಜಿಗೆ ಬಾಜಿಲಿ ಬೆರಕ್ಕೆ ಮಾತ್ರ ತಿನ್ನರೇಟೆ ಅದೇನು ನಮ್ಗೆ ಗೊತ್ತಿಲ್ಲ. ಅವು ಉಂಟು ಎಂಕಲಿ ತಿನ್ನುವುದಾ? ನಮ್ಮಲ್ಲಿಲ್ಲ ಅಂತ. ನಮ್ಮಲ್ಲಿಲ್ಲ, ನಮಗೆ ಅದರನ್ನೆಲ್ಲ ನೋಡಿದ್ರೆ ಸಜ್ಜಿಗೆ ಬಾಜಿಲಿ ಬೆರಕ್ಕೆ ಮಾತ್ರ ತಿನ್ನರೇಟೆ, ತುಳು ಕನ್ನಡ ಬೆರಕ್ಕೆ ಮಾತ್ರ ಪಾತಿಯರ್ನ ಕೇನರೇಟೆ. ನೋಡುವ, ಒಂದು ಮಿಶ್ರ ಆದ್ರೆ ಒಳ್ಳೆ. ಗೊತ್ತಾಯ್ತು. ಏನ ಅಂದಾಜ್ ಆಯ್ತು? ಇಲ್ಲ, ಕಾಟಿ ಬಲ್ಲ ಕೋಟಿ ಪೂಜಾರಿ ಮಗೆ ಲೂಟಿ ಪೂಜಾರಿ ಜನ ನಮೂನಿ ಮೂರು ಮೂರು ಮಂದಿ ಒಬ್ಬರಾಗಿ ಬಂದ. ಇದೆಂತದ್ದು ಇಷ್ಟುದ್ದದ ಹೆಸರು? ಹೆಸರು ನಿನ್ನದು? ಕಾಟಿ ಬಲ್ಲ ಉಂಡ ಊರು. ಅಲ್ಲಿ ಕೋಟಿ ಪೂಜಾರಿಯನ್ನು ಅಮ್ಮಿರಿ. ಅಪ್ಪ ಲೂಟಿ ಪೂಜಾರಿ ಅರೆ ಮಗೆ ಏನು ಜನ ನಮ್ಮ. ಯಾಕೆ ನೀನು ಅವರನ್ನೆಲ್ಲ ಲೂಟಿ ಮಾಡಿ ಬಂದದ್ದ? ಪುದಾರಿ ಲೂಟಿ ಮಾಡಿ ಬಂದದ್ದ? ಪುದಾರಿ ಪುದಾರಿ ಹೆಂಚಿನ ಉಂಟು. ಪ್ರಾಸ, ಪೂರ್ಣ ವಿಳಾಸವೇ ಹೇಳಿದ. ಪ್ರಾಸ ಗೊತ್ತಾಯ್ತು. ಕೋಟಿಯ ಮಗ ನೀನು, ಲೂಟಿ ಎನ್ನ ಮಗೆ ಚಾಟಿ. ಗೊತ್ತಾಯ್ತು. ಸರಿ ಅಂಚ ಕುಲೊಂದರ ಬಾರಿ ಬಾಡ್ತಾರೆ. ನಾನು ಯಾರು ಗೊತ್ತುಂಟ ನಿನಗೆ? ಅಂದಾಜ ಐತಿ. ಅಯೋಧ್ಯೆ ಅಧಿಕಾರಿ. ಅಯೋಧ್ಯೆ ಉತ್ತಮ. ಇರೇ ಪುದಾರ. ಇವಳು ನನ್ನ ಸಹಧರ್ಮಿನಿ ಸೌಧಾಮಿನಿ. ಸೌದಾಮಿನಿ ಪುದಾರ. ಧರ್ಮನೇ ಚೌಂಡರ್. ಸಹಧರ್ಮಿಣಿ ಹೆಂಡತಿ. ಹೆಂಡತಿ ಹೆಂಡತಿ ಹೆಂಡತಿ. ನಿಮ್ಮಲ್ಲಿ ಎಂತದ ಹೇಳುದು ಅದಕ್ಕೆ? ಬೂಡೆತ್ತಿ. ಬುಡೆತ್ತಿ ಬುಡೆತ್ತಿ ಖಂಡನಿ ಬುಡೆತ್ತಿ. ಗೊತ್ತಾಯ್ತು. ಏನು ಅದೆಂತದು? ಉಂದ ಅವು ಕಲಿ ನಲಿ ಕಲಿ. ನಲಿ ಕಲಿ ನಾಲಿ ಗಾಲಿ ಹೋತು ಇತ್ತ ಮತ್ತೆ ಬೇತೇನೆ ನಲಿ ಕಲಿ ಅವು ಎಲ್ಲೇ ಪುನಃ ಈತ ಎಲ್ಲಿ ಪುರುಜೋಕಲು. ಮತ್ತೆಂತದು ಕಲಿ ಅಂದ್ರೆ ಎಂತದದು? ಕಲಿಯಿಂದ ಬಂಡ ಒಂಜಿ ಅಲೆ ತೋಟನ ಬೋಲ್ಲೆನ ಹಾಲ. ಬೇರು ಬೇರು ಏರ್ ಬರ್ಪೈತೆ ಕಪ್ಪು ಕಟ್ಟು. ಮತ್ತೆ ಅದು ಎಲ್ಲಿಂದದು? ಅವು ಐತೆ ತೋಜುಂಡ ಸಾಲಿಗೆ ಕಟ್ಟ ಮುಂಟು ಮರ ತಾರಿದ ಮರ ಅನ್ಕೊಂಡ ತಾಳೆ. ಅವೇ ತಾಳೆ ತಾರಿದ ಮರ ಐಕೆ ಎಂಕು ಪೋಪ ದಿನೊಟ್ಟು ಮೂಜಿ ಕೊಡ್ತು. ಯಾರು ನೀನು? ಬೊಕ ಹೋಗಿ ಓದು ಅಲ್ಪ ಕೆಲವು ಕೆಲಸ ಉಂಟಾಯ್ತು. ಐಟಿಂಚ ಕೊಂಬು ಇಪ್ಪುಂಡು. ಎಂತದು? ಕೊಂಬು ಕೊಂಬು ಅವು ರಾಮಪಣ್ಣನ ಇರುತ್ತ ಕೊಂಬ ತೀರ ಕರ್ಮ ಎಂಚಿನ. ಮತ್ತೆಂತದು? ಕೊಂಬು ಕೊಂಬುಂದು ಮಂಡ ಮರದಲ್ಲಿಯೂ ಕೊಂಬುಂಟ. ಇನ್ನು ಸರಮೋಟ ಎಂಕಲು ಅದ ಬತ್ತದು 5 ಬುಕ್ಕ 3 ಸುರುಮಲ್ಪುಣ ಅಂದ್ರೆ ಇಂಚ ನಿಕ್ಲು ಮತ ಇಂಚತ್ತ ಪರಂದು 3 ರಾವು ನಿಕ್ಲಿಡು ಬೇತೆ ಎಂಜಿನ ಗೊತ್ತು ನಿಕ್ಲಿಗೆ ಎಂಕಲು ಇಂಚ ಇಂಚ 3 ಐದು ಮುಂದೆ ಕಟ್ಟದಿಪ್ಪು ಎಂಕಲು ಕುಜಿಲಿ ಅನ್ಕೊಂಡು ನೆಕ್ಕು. ಎಂತದು? ಕುಜಿಲಿ ಕುಜಿಲಿ ಗೊತ್ತಾಯ್ತು. ಅಂಚ ನೀನು ಕಟ್ಟಿದ ಇಂಚ 3 ದಾನಾಗ ಐದು ಚಪ್ಪುಂಡು ಸುರ್ರ. ಹೌದಾ? ಅದರಲ್ಲಿ 5 ಬುಕ್ಕ ಇನ್ನು ತೀರ್ತಿ ಬತ್ತೊಂದು ಬರ್ಪುಣ ಏರೆಗೆ ಬೋಟ್ ಹಾಕ್ಲಿಕ್ಕೆ ಬರ್ಪುಣ. ಹೌದಾ? ಅದು ಬಾಯಾರಿಕೆಗೆ ಆಗ್ತದ? ಬಾಯಾರಿ ರಮೇಶ ಭಟ್ರತ್ತ ಮುರಿದು ಕೆಲವು ವರ್ಷ ಆಡಾರ ಇದ್ದ ಬೇತೆ ಉಲ್ಲೇರಲ್ಪ. ಅದಲ್ಲೂ ನೀರಡಿಕೆಗೆ ಆಗ್ತದ ಅಂತ. ಇಜ್ಜನ್ನ ಈ ಸರ್ತಿ ನೀರಿನ ಬಾರ್ದಿಜಿ ಸಾಯದ ಮಂದಿ ಎಡ್ಡೆ ಬಿಲ ಇತ್ತನತ್ತ ಉಣ್ಗದು ಕೊಟ್ಟಾಯಿ ಮಲ್ಸದೆ ಕೊಟ್ಟೋಯ್ ನೀರು ಬಾರ್ದು. ಎಂತದ? ಏನ್ ಮಾತಾಡ್ತಾನ? ನೀರಿನ ಬಾರ್ದನ ಬಜ್ಜೆ ಎತ್ತ ಕೆನ್ನ ಅಲ್ಲಲ್ಲ, ನೀರಡಿಕೆ ತ್ರಿಷೆ ತ್ರಿಷೆ. ಅಷ್ಟು ದೊಡ್ಡ ಶಬ್ದ ಅರ್ಥ ಆಗ್ಲಿಕ್ಕಿಲ್ಲ ಅವನಿಗೆ. ಬಾಯಾರಿಕೆ
ಅದಕ್ಕೆ ಎಂತದ ಹೇಳುದು ನಿಮ್ಮ ಆಹಾ. ಗಂಟಲು ಕುಡಿಲಿಕ್ಕೆ ಬೇಕು ಅಂತ ಕುಡಿಯುವುದಕ್ಕೆ ಗಂಟೆಲಿ ಭಾಷೆ ಜನನಿಗೆ ಅರ್ರ ಕುಡಿಯುವುದಕ್ಕೆ ಹರ್ಪುನೆಕ್ ಅಲ್ಲ ಕುಡಿಯುವುದಕ್ಕೆ ಪೆರ್ರಲ್ಪ ಜುಮಾದಿ ಊತ ಈ ಅಂಚತ್ತಿ ಅರ್ರ ಹರ್ಪುನೆಕ್ ಕುಡಿಯುವುದಕ್ಕೆ ಹಾಕೊಂಡೊಂದು ಎಂಕುಲು ಐಕ್ಯ ಕೊಡ್ಕೊಂಡು ಹೌದಾ ಓಕೆ ಅದನ್ನು ಕುಡಿದ್ರೆ ಅಯ್ಯೋ ದೇವರೇ ಈ ಹರ್ಪುನಾಗ ಕೇವಲ ಕೊಡು ಅಮೂತ್ರ ಉಂಡು ಅಂತ ಬರುತ್ತೆ ಅಮೃತವು ಅಂದು ಸುಧೆ ಸಾಹಿತ್ಯ ಸುಧೆ ಸುದೆಟ್ಟು ದಿಕ್ಕು ಜಾತಾನ ಅವನು ಸುದೆಟ್ಟು ನೀರು ಗುರೈತ ಕಲಿಂಕ ಅಮೃತಕ್ಕೆ ಸುಧೆ ಅಂತ ಹೆಸರು ಅಂತ ನಿಗಲ ಕನ್ನಡ ಎಂಚಿ ಕರ್ಮಲ ಅವಳು ದಿನಮೂಲು ಬಂದ್ರೆ ಇರ ಅಮೃತ ಸಾಹಿತ್ಯ ಹೌದಾ ಹಾಗಿದ್ರೆ ಸ್ವಲ್ಪ ಒಂದು ಹೊಸ ಅನುಭವ ನಮಗೆ ಅದು ಮದ್ಯ ಅಲ್ವಾ ಮದ್ಯ ಮದ್ಯದ ಗಂಡ ಅಲ್ಪ ಕಾಟಿ ಬಳ್ಳಾಗ ಅಲ್ವಾ ಖಡ್ಗೇಶ್ವರಿ ದೇವಸ್ಥಾನ ಉಂಟು ಮದ್ಯೋಡು ಐದು ಮನ್ಕುನ ಅಲ್ಲಲ್ಲ ಸುರೆ ಸುರೆ ತುರೆತ್ತಿಯ ಕರ್ಮ ಈಗಿನ ಭಾಷೆ ಎಂಚಿ ತುರೆತ್ತಿ ಕುಂಬುಡ ಅಲ್ವಾ ನೀ ಹೇಳಿದ್ದಕ್ಕೆ ಕನ್ನಡದಲ್ಲಿ ಆ ಹೆಸರು ಅಂತ ಸುರೆ ಎಂಕುಲು ಕಲಿಕ್ ನಿಖಿಲು ಸುರೆ 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 ಅಮೃತಕ್ಕೆ ಸುಧೆ ನೋಡು ಸ್ವಲ್ಪ ಒಂದು ಹೊಸ ಅನುಭವ ನೋಡುವ ಹೇಗಾಗುತ್ತದೆ ಅಂತ ಒಂದು ಅಲ್ವಾ ಇಷ್ಟವರೆಗೆ ಕುಡಿಲಿಲ್ಲ ನಾವು ಒಂದು ಬೇಗ ಬೇಗ ಕೊಡು ಇದೆಂತದು ತಿಪ್ಪಿ ಬಗೆ ಕಾಲೇ ಸರಿ ಇಲ್ಲದವ ಅದು ಯಾರು ಗೊತ್ತೋಡ ನನಗೆ ಅಯೋಧ್ಯಾಧಿಕಾರಿ ನಾವೇನಿದ್ರು ಬಂಗಾರ ಬಿಟ್ರೆ ಬೆಳ್ಳಿಯ ಬಟ್ಟಲಲ್ಲೇ ಕುಡಿಯುದು ನಾವು ಅದೆಂತದ್ದು ಅದು ತಿಪ್ಪಿ ಎಂತದು ತಿಪ್ಪಿ ತಿಪ್ಪಿ ಗೆರಸೆ ಗೆರಸೆ ನಮ್ಮ ಭಾಷೆಯಲ್ಲಿ ಹಾಗೆ ಅದರಲ್ಲೆಲ್ಲ ನಾವು ಕುಡಿಯುವವರಲ್ಲ ತಿಪ್ಪಿಗೆ ಕೇರಂಟೆ ಅನ್ಕೊಂಡಿದ್ದಾರೆ ಮನುಷ್ಯ ಭಾಷೆ ನಿನ್ನಲ್ಲಿ ಬೆಳ್ಳಿ ಬಂಗಾರ ಇರ್ಲಿಕ್ಕಿಲ್ಲ ಬೆಳ್ಳಿ ತಿಲ್ವಾ ಪಾತ್ರೆ ನೋಡುವ ಗೊತ್ತಾಗುದಿಲ್ಲ ಅವನ ಹತ್ರ ಅದಕ್ಕಿಂತ ಹೆಚ್ಚಿನದು ಇರ್ಲಿಕ್ಕಿಲ್ಲ ಅಂತ ಮಲ್ಲಾಸಿಗೆ ಚಂಡಿ ಬೈ ಬಂದಿ ಮುಗಲಿಗೆ ಮಾತ್ರ ಬರ್ರಲ್ಲ ಬಂಗಾರಿ ಬೋಳ್ಳಿದ ತಟ್ಟೆ ಏನಾಗಂದ್ರೆ ಬಡವರಿಗೆ ಪಾಪದ ರಡ್ಡಿ ಪೊಣ್ಣುಲೇನುವರೆ ಸೆರಂಗಿಗೆ ಮದುವೆ ಮಾತು ಕೊರೋಡ್ದಂಡ ಒಂಜಿ ತುಂಡು ಬಂಗಾರ ಎಷ್ಟೋ ಮಾತಾಡ್ತಿ ಪುಣ್ಯ ನಾಲಿಗೆ ಬೇರೆ ಇಲ್ವ ನಿನ್ನಲ್ಲಿ ಸರಿ ಒಂದು ಆಪತ್ಕಾಲ ಅಂತ ಉಂಟಲ್ಲ ಆಪತ್ತರ್ಮ ನೋಡುದಾನ ನೆಟ್ಟೆ ಬರೋಡು ಆಯ್ತು ಗೊತ್ತಾಯ್ತು ಒಂದು ಮುಲ್ಪದ ಕಿರಮ್ಮ ಕೊಡು ಗೊತ್ತಾಯ್ತು ಅವಲೇ ಗುಣದ ಪುಣ್ಯ ಮತ್ತೆ ಕಿರಮ್ಮ ಅಂಚತ್ತು ಏನ್ ಕೊರ್ಪುಣ ಎಂದ ಹೌದು ಈ ಪರ್ಪುಣಾರ ಅಂದ ಹೌದು ಕೊರ್ಪುಣಾಯಿ ಮಿತ್ತೆ ಪರ್ಪುಣಾಯಿ ತೀರ್ಥ ಎಲ್ಲಿ ಕೆಳಗೆ ಅದೆಲ್ಲ ಇಲ್ಲ ಸ್ವಲ್ಪ ನಮಗೆ ಸುಧಾರ ಆಗ್ಬೇಕು ಇಲ್ಲಿ ಕೊರ್ಪಣದಾನೆ ಎಂಕು ಮುಗಿನ ವಾಸನೆ ಬರ್ತದೆ ಪುಣ್ಯಾತ್ಮ ವಾಸನೆ ಮಂಡ ಶುರು ಒಂದು ಬರ್ಪುಣ್ಣ ಅಭ್ಯಾಸ ಉಂಟು ಇಲ್ಲ ನಾನು ಇಷ್ಟವರೆಗೆ ಇದನ್ನೆಲ್ಲ ಕುಡಿಲಿಲ್ಲ ಬುಕ್ಕ ಓಡಿಗೆ ಅವು ಶುರು ಪಂಚ ವಾಸನೆ ಬರ್ಪುಂಡು ಆಯ್ಕೆ ನಾನೇ ಕೊಡು ಎಲ್ಲ ಮೂಕು ಕೈ ಬತ್ತೊಂದು ಅದ್ಯಾಕೆ ವಾಸನೆ ಬರಂದ್ಲೇಕ ಅಂದ್ರೆ ಮೂಕು ಕೈ ಬತ್ತೊಂದು ಪನೀತು ಒಯ್ಪೋಡು ಮೂಗಿದವ ಕುಡಿಯುವುದಿಲ್ಲ ಇದನ್ನಲ್ವಾ ಮೂಕಿತ್ತನಾಗ್ಲಿ ಬರ ಮೂಗಿಲ್ಲದವರು ಮಾತ್ರ ಕುಡಿಯುವುದಾ ಅಂಚತ್ತು ಶುರು ಬರ್ಪುನಾಗ್ಲಿ ಮೂಕಿಜ್ಜಿ ವಾಸನೆ ಬರಬಾರದ ಗೊತ್ತಾಯ್ತಾ ಒಂಜಿ ಈತು ಪೋಂಡ ತೊಂಡೆದೊಳೆ ಜತ್ತುಂಡ ಬುಕ್ಕು ವಾಸನೆ ಮಣ್ಣ ಗಟ್ಟಿಲ್ಲ ಹೌದಾ ವೈಪುಣ್ಯ ಬುಕ್ಕ ಏ ಕಸ ಉಂಟು ಪುಣ್ಯಾತ್ಮ ಉಂಡು ಕಸ ಉಂಟು ಆ ಕಸ ಎಲ್ಲ ನನ್ನ ಹೊಟ್ಟೆ ಒಳಗೆ ಹೋದ್ ಅಜವ್ ಮಾತ್ರ ಪಾಂತೆ ಐದು ದುಃಖ ಮೊಟ್ಟೆ ಪಾಂತೆ ಅಂದ್ರೆ ರಾವನು ಎಲ್ಲೆಲ್ಲಿಯ ಸೊಳ್ಳೆ ನೋಣ ನೋಣ ಚಕ್ಕೆ ಅದು ಹೊಟ್ಟೆ ಒಳಗೆ ಹೋಗೋದಿಲ್ಲ ನೋಡ ಹೊರ ಮಣಿಪನೆ ಉಳ್ಳೆ ಇದು ಪರ್ಪುಣಗಲೇ ಎಡೆನ ಗೊತ್ತುಬೋಡು ಈ ಆನಾಯಿನಾಗೆ ಮೋನೆಗೆ ಮೀಸೆ ಕೊಡ್ತುನದಾಯ ಬಿರಮ್ಮ ದೇವರು ಅದು ಪುರುಷತ್ವ ಕರ್ಮದ ಪುರುಷತ್ವ ಗೊತ್ತಾಯ್ತೆ ಅವು ಈ ಕಲಿ ಬರ್ಪುಣ ಆಂಜವೆಗೆ ಮೋನದ ಮಿತ್ತಿ ಮೀಸೆ ಉಂಡಂಡ ಐನಂದೆ ಇಂಚ ಈಸೋ ನೋಡು ತೀರ್ತು ಕೆಳಗೆ ಅದ್ಯಾಕೆ ಆತ ಕೊಡ್ತಾನಾಗ ನೆಟ್ಟಿತ್ತನ ಪಾಂತೆ ಈ ಕೆಳಂಜಿ ಅವು ಒಂದು ಪೂರ ಮೀಸೆ ಇಡು ಪಾತೊಂಡು ಈಗ ಗಂಡಸರು ಮೀಸೆ ಬಿಡುದು ಅದಕ್ಕ ಅವ ಅರಿಪ್ಪೆ ಕಲಿ ಬರ್ನಾಗ ಅರಿಪ್ಪೆ ಅವು ಮೀಸೆ ಅಂದ ಎಂತ ಅನುಭವ ನಿನ್ನ ಒಕ್ಕ ಅನುಭವ ಜನ ಮೂಲವತ್ತು ನೆಂಚಿನ ತೆಪ್ಪುಗುದು ಹೆಂಚಿನ ಅನ್ಪಾರಿ ಹಾಗಿದ್ರೆ ಕುಡಿತಾರೆ ಮೂಗು ಬತ್ತೋಣಿ ಈಸೋಣಿ ಬನ್ನಿ ಬರ್ಲಿ ಏತು ಬಂಗುಡು ನೇಲ್
ಮತ್ತೊಂದು ಬತ್ತದ ಎಣ್ಣ ಇರು ಕುಚ್ಚಿದ ಹಾಳು ಮಲ್ತಾರ ನಂಡ ಅಲೆ ಅಲ್ಪ ಪೂರ ತೂಕು ಹುಳಿ ಹುಳಿ ಪುಣ್ಯಾತ್ಮ ಹುಳಿ ಅಂಚನೆ ಉಂಟು ಇರೆಗ ಅವು ಅಭ್ಯಾಸ ಅವನಿಗೆ ಹೊಟ್ಟೆ ಬಂದದ ಮಾಲ್ತಾನೆ ಆಯ್ತೆ ಉಡ್ಚಿಂದು ಬಿಡ್ತೆ ಹಾಗೆ ಆದಿ ತಿಂಗಳು ಬೋರ್ಡು ನೆಟ್ಟು ಒಯ್ತಾನ ಮಿನಿ ಬರ್ರವಲ್ಲಿಂದು ಮಾತೆಲ್ಲ ಜೋರು ಮಾಡ್ಬೇಕು ಅಂಚದು ಇತ್ತೆ ಕುಡಿತೇನೆ ಹಾ ಬರ್ಲಿ ಒಂದು ರೀತಿಯ ನಮೂನೆ ಉಪಾಯ ಉಂಟು ಉಪಾಯ ಗೊತ್ತಾಯ್ತು ಎಂತ ಗುರ್ತುಂಡ ಅದೆಂತದ್ದು ಚಕ್ಕುಲಿ 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 ಅದೆಂತದಕ್ಕೆ ಅವು ಸುಂದರರಾಯರ ಕಾಯ್ತು ಕೋರ್ಕುಣ ಎಂತದ ಚಕ್ಕುಲಿ ಚಕ್ಕುಲಿ ಏನು ಉಪಯೋಗ ಅದರದ್ದು ಅವು నేను ಪರ್ಪುಣೆಗೆ ದುಂಬು నేను ಚೂರು ಚೂರು ತುಚ್ಚೊಂದು ಪರ್ಣನೊಂದ ಕರ್ಕ್ ಕುರ್ಕೊಂಡು ಅವು ಆ ಪುಳಿ ಲಜ್ಜಿ ವಾಸನೆಯಲ್ಲಿ ಮಣ್ಣ ಕಟ್ಟಿ ಲಜ್ಜಿ ಹೌದಾ ಇದೋ ನೀ ಕರ್ ಕುರ್ಕೊಂಡು ಹೆಚ್ಚು ಪಂಪುಣವು ಪರಿಮಳ ಉಂಟು ಪರಿಮಳ ಜಂದೆ ಮುಖ ರುಚಿ ಕಸಂಟಿ ಎಣ್ಣೆ ಮಾತಾಡ್ಲೇಕ ಕಾಯ್ಪುಣತ್ತು ಶುದ್ಧ ಧಾರ ಎಣ್ಣೆ ಎಂಕುಲು ಅಪಗ ಪಗದೇಡಿ ಆ ಕಸಂಟ ಎಣ್ಣೆ ಗುಚ್ಚು ನನಗೆ ತಿನ್ಬೇಕಲ್ಲ ತಿನ್ನಿ ನೋಡ ನಾನು ಮಾಡಿದ್ದೆ ಎಂತ ಅಂದಿದ್ದೆ ಪ್ರಭುವೇ ಏನಿದು ಸ್ಥಿತಿ ಶುಭ ಮೂರ್ತಿಯ ನಿಮಗೀ ದಿನ ಅಭಿವೃದ್ಧಿ ಕುದಿಗುದೆ ಈ ತೆರಗು ಮಗತಾಳಿದನೋ ಪ್ರಭುವೇ ಏನಿದು ಸ್ಥಿತಿ ಪ್ರಭುವೇ ಏನಿದು ಸ್ವಾಮಿ ವನವಿಹಾರಕ್ಕೆ ಬಂದಂತಹ ನಮಗೆ ಬಾಯಾರಿಕೆ ಆಯ್ಕೆ ಎನ್ನುವ ಕಾರಣಕ್ಕೆ ಬೇಕಾಗಿ ಯಾವನೋ ಏನೋ ತಂದುಕೊಟ್ಟೆ ಎನ್ನುವ ಕಾರಣದಿಂದಾಗಿ ತೆಗೆದುಕೊಂಡು ಕುಡಿಯುವುದಕ್ಕೆ ಮುಂದಾಗುತ್ತಾ ಅಣ್ಣ ಅವ ಯಾರೇ ಇರಲಿ ನೀವು ಕುಡಿಯುತ್ತಿರುವುದು ಏನನ್ನ ಒಂದು ನಮೂನೆ ಸುಖ ಉಂಟು ಅಂತ ಏನು ಸ್ವಾಮಿ ಬಾಯಾರಿಕೆ ಹೋಯ್ತಲ್ಲ ಮದುವೆಯಾಗಿ ಅದೆಷ್ಟೋ ಕಾಲಗಳೇ ಸಂದು ಹೋಯಿತು ಇಲ್ಲಿಯ ತನಕ ಇಂತಹ ಅಭ್ಯಾಸ ನಿಮಗಿದೆ ಎನ್ನುವ ಹಾಗೆ ನಾನು ತಿಳಿದುಕೊಳ್ಳಲ್ಲ ಒಂದು ಹೊಸ ಅನುಭವ ಇಲ್ಲ ಪ್ರಭು ಇಲ್ಲ ಊರನ್ನಾಳುವ ದೊರೆ ನೀವು ದೊರೆಯಾದವರೇ ಹಾದಿ ತಪ್ಪಿ ನಡೆದಿರು ಎಂದಾದರೆ ನಿಮ್ಮನ್ನೇ ಅನುಸರಿಸುವಂತಹ ಊರ ಜನರ ಕಷ್ಟಗಳಿಗೆ ನೀವು ನೆರವಾಗುವುದಕ್ಕೆ ಸಾಧ್ಯವಿದೆಯೇ ಹೇಳಿ ಇಲ್ಲ ಪ್ರಭು ಹಾಗಾಗಿ ಇದನ್ನು ಕುಡಿಯುವುದು ಬೇಡ ಬಿಟ್ಟು ಬಿಡಿ ಬೇಡ ನಿನಗೆ ಭಾಷೆ ಉಂಟಾ ನಿನಗೆ ಹಣೆ ಬರ ಕೆಟ್ಟವ ಯಾರನ್ನು ಹಾಳು ಮಾಡ್ಲಿಕ್ಕೆ ಬಂದದ್ದು ಅವಳು ಮಧ್ಯದಲ್ಲಿ ಬಂದು ಹೇಳಿದ್ರಿಂದ ಆಯ್ತು ನೀನು ನನಗೆ ಎಂತದ್ದು ಹೇಳಿದ್ದು ಕುಡಿದ್ರೆ ಸುಖ ಸಿಗ್ತದೆ ಹೌದಾ ಅವಳು ಈ ಸುಖ ಇದ್ದಂದೇನೆ ಉಚ್ಚಾರ ಶುರು ಮಾಡ್ತಾನ ಸೌದಾಮಿನಿ ಹೇಳಿದ್ದು ನೋಡಿದ್ಯಾ ಅದನ್ನು ಕುಡಿದ್ರೆ ಹಾಳಾಗ್ತದಂತೆ ಹಾಳು ಮಾಡ್ಲಿಕ್ಕೆ ವಿಷಯ ಅದನ್ನು ಕೊಟ್ಟು ಬಿಡಿ ಅವರಿಗೆ ಅಂಚತ್ತು ವಿಷಯ ಈ ಪುಂಜವು ದಾಯ ಇರಗೆ ಅಡ್ಡಿ ಮಲ್ಪುನ ಪರ್ರೆ ಬಲ್ಲಿ ಬಂದದು ಅದು ಕುಡಿದ್ರೆ ನಾನು ಇದಲ್ವಾ ತೀರುಂದಿ ಅಂಚತ್ತು ಇತ ದಾಯ ಅಡ್ಡಿ ಮಲ್ಪುನ ಗೊತ್ತುಂಡ ಇರಿಗೆ ಈರೆ ಪರ ಎರ್ಮೆ ಅರ್ಕಂಜಿ ದಿಂಜಾಯಕ ದಿಂಜಾಯರತ್ತ ಮಠ 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 ತಗೊಂಡಿತ್ತು ನಾ ಪುಂಜು ಒಂಜಿ ಬೊಟ್ಟು ಕೊರಿಯರ ಒಂಜಿ ಬೊಟ್ಟು ಬುಡೇದಿ ಬಂದದ್ದು ಬಾಕಿ ಬರ್ತುಡು ಮಾತ್ರ ನಾ ತಂಗನೆ ಮಂಗನೆ ಮಲ್ಪುನ ಮೋಕೆ ಮಲ್ಪುನ ಹರ್ನಗಾಲ ಬನಿ ಕೊರಡು ಬುಡೇದಿ ಆಯ್ನಾಲೆಗೆ ಹೌದಾ ಐಕ್ಯ ತಪ್ಪಿಸಿರುವತ್ತನ ಪುಂಜವೆಗೆ ನಿನಗೆ ಮದುವೆ ಆಗಿದ ಮಗಂಚನೇನ ಹೆಂಡತಿ ಉಲ್ಲ ನೀನು ಕೊಡ್ತೀಯ ಅವಳಿಗೆ ಮುಖ ಕೊರಂದೇನ ಗಂಡ ಹೆಂಡತಿ ಇಬ್ರು ಕುಡಿಯುತ್ತ ನಿಮ್ಮ ಮನೆಯಲ್ಲಿ ಪ್ರತಿ ಒಂಜಿ ಇಲ್ಲಲ್ಲ ಪರ್ಪುಣಗಳ ಇಲ್ಲಲ್ಲ ಕತ್ತಲೆಗೆ ಲಡೈ ಇದ್ದಂತ ಯಾವೋಡ್ದಂಡ ಇಂಬೆ ಒರಿಯೇ ದಿಂಜೆ ಒಂದು ಪೋಪುನತ್ತು ಫೋನಾಗ ಪನೀತಿ ಸೊಂಟೊಡ್ದು ಈ ಒಂದು ಬೋಡು ಅದ್ಯಾಕೆ ಬುಡದಿಗೆ ಕೊಟ್ರೆ ಕಂಡನಿಲ್ಲ ಬುಡಿಲ್ಲ ಇರುವೆಲ್ಲ ಬಣ್ಣದಾನ ಚಕಾರ ಶಬ್ದ ಸುದ್ದಿದ್ದವು ಅದೇ ಗೊತ್ತಾಯ್ತು ಪರ್ದು ರಟ್ಟು ಜನ ಎಲ್ಲ ಸಾಧಾರಣ ಇರಲೆ ಕೊನೆ ಇಂಚ ಅಂದಾಜಿ ಆನಾಗ ಕಂಡನಿ ಆಚೆ ಬುಡಿದು ಈಚೆ ಸ್ವಲ್ಪ ಅನಾಗ ಸುದ್ದಿ ಗೊತ್ತಿದ್ದು ಹೌದಾ ಈಗ ಅವಳು ಬೇಡ ಅಂತ ಹೇಳಿದ್ದು ಅವಳಿಗೆ ಮಧುವ ಕವಿಯೇ ಪತನವೇನೆ ಮಧುವ ಕವಿಯೇ ಪತನವೇನೆ
ಸುಗತಿ ನಿಜದ ಸುದಿಯ ಸುಗತಿ ನಿಜದ ಸುದಿಯ ಪದವಿಯೇ ನೀನು ತರುತ್ತ ಮಹುವ ಕವಿಯೇ ಪದನವೇನೆ ಪತಿಯ ವದನ ಗಿತವಲ್ಲೇನೆ ಸವಿಯೇ ಸಾಕು ಮಾಡಿ. ಇದಲ್ವ ನಿನ್ನ ವಿಷಯ? ಆ, ಮಗ. ಕುಡಿಬೇಡಿ ಕುಡಿಬೇಡಿ ಅಂತ ಹೇಳಿದ್ದು ಆ, ನಿನಗೆ ಕೊಡ್ಲಿಲ್ಲ ಅಂತ. ಮಗದ ಈಗ. ಅವ ಲುಟ್- ಲೂಟಿ ಲೂಟಿ. ಅವ ಹೇಳಿದ್ರಿಂದ ಗೊತ್ತಾಯ್ತು ಆ, ಅಲ್ವಾ? ಮುಖ. ಸತಿ ಅರ್ಥ ಆ, ಅತಿ. ಪತಿ, ಆ, ನಾನು. ಪತಿ ಅರ್ಥ ಸತಿ. ನೀವು ನೋಡಿ ಕನ್ನಡ ಪನ್ಗುಣ ಎಂದೇನು ಅರ್ಧಾಂಗಿ ಅರ್ಧಾಂಗಿ ಎಂದು ಅರ್ಧಾಂಗಿ ಒಂದು ಹೆಂಚು ನಾವು ಅರ್ಧ ಅರ್ಧ ಬಾಲ್ ಮಾಡ್ತೀವಿ ಬರ್ಪುಣಾಗಲಿ ಅರ್ಧಾಂಗಿ ದಂಪತಿ. ಹಾ ದಂಪತಿ ಅಂಚ ದಂಪತಿ ನಾವು ಪತಿ ಇಲ್ಲದಿದ್ರೆ ಗತಿ ದಮ್. ನೀವು ನಿಲ್ಲಿ ನೆಟ್ಟಾಗಿ ಬರ್ರಿ. ಸೌದಾಮಿನಿ, ನಿನಗೆ ಇದರ ವಿಷಯ ಗೊತ್ತಿಲ್ಲ. ಒಂದು ಪರಿಮಳ ನೋಡು, ಪರಿಮಳ ನೋಡು. ಈಗ ನಾನು ಕುಡ್ದಿದ್ದೇನೆ, ನನ್ನ ಬಾಯಾರಿಕೆ ಹೋಗಿದೆ. ಸಾಕು, ಬಾಯಾರಿಕೆ ಆದದ್ದು ನಿಮಗೆ ಮಾತ್ರ. ಇದನ್ನು ಕುಡಿದಾಗ ನಾನು ಸ್ವರ್ಗಕ್ಕೆ ಹೋದ ಅನುಭವ. ಈಗ ನಿನಗೆ ಕೊಡ್ಲಿಲ್ಲ ಅಂತಲ್ವಾ ಸಿಟ್ಟು. ಈಗ ನಾನು ಹೇಳ್ತೇನೆ, ಇಬ್ರು ಕುಡಿಯುವ. ಏನು ಸ್ವಾಮಿ? ಏದು ಬಲವಂತವನು ಗೈದರು ನಾ ಸುರೆಯ ಪತಿಕರಿದೆ ನಾ ಸುರೆಯ ಪತಿಕರಿದ್ದೇನೆ ಆ ತುದತಿ ದೃಢ ನುಡಿಯಲು ರೂಪ ಮತ್ತಿನೋಳು ನಾ ಸುರೆಯ ಪತಿಕರಿದೆ ರಮಣ ಇಬ್ಬರು ಕುಡಿದು ಸ್ವರ್ಗದಲ್ಲಿ ತೇಲಾಡುವ. ನೀವು ಕುಡಿದದ್ದು ಸಾಕು. ಇನ್ನೊಂದುಂಟ, ನೀವು ಕುಡಿದದ್ದು ಹೆಚ್ಚಾಯ್ತು ಎನ್ನುವ ಕಾರಣಕ್ಕೆ ಬೇಕಾಗಿ ಹೆಂಡತಿಯಾದಂತಹ ನಾನು ಕುಡಿಯಬೇಕೆನ್ನುವ ಹಾಗೆ ಒತ್ತಾಯಿಸುತ್ತಾ ಇದ್ದೀರಾ? ಒಂದು ರೀತಿಯ ವಿಹಾರ ಮಾಡುವ. ನಿಮಗೆ ಕುಡಿಯಬೇಡಿ ಅಂತ ಹೇಳೋದಕ್ಕೆ ಹೊರಟದ್ದು ನನಗೆ ಕುಡಿಯುವ ಆಸೆ ಆಗಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಎನ್ನುವ ಹಾಗೆ ನನ್ನ ಮೇಲೆ ಆರೋಪ. ಅವ ಹೇಳಿದ ಪೂಜಾರಿ ಅವನಿಗೆ ತಲೆ ಸರಿ ಇಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ನೀವು ಹಾಗೆ. ಹೌದಾ? ತಲೆ ಸರಿ ಇಲ್ವಾ? ಈಗಲೇ ಸರಿ ಉಂಟ ಆ ಪುಣ್ಯನ ಖಂಡನೆಗೆ ಸರಿ ಉಂಟ ಎಂಕೆ ಸರಿ ಚಂದಾನೆ ನೆಟ್ಟಿಗೆ ನಿಂತುಕೊಳ್ಳಿ. ಆಗುದಿಲ್ಲ. ಕುಡಿತದ ಚಟಕ್ಕೆ ಒಳಗಾದವ ಬದುಕಿನಲ್ಲಿ ಯಾವುದನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯವಿದೆಯೇ? ನಾನು ಎಷ್ಟು ಕುಡಿದ್ರು ನೆಟ್ಟಗೆ ಇದು ಯಾವ ನೆಟ್ಟಗೆ? ನಿಮಗೆ ನಿಲ್ಲುವುದಕ್ಕಾಗುವುದಿಲ್ಲ. ಎಷ್ಟು ಕುಡಿದ್ರು ನೆಟ್ಟಗೆ ಎನ್ನುವ ಹಾಗೆ ಹೇಳುತ್ತಾ ಇದ್ದೀನಿ. ಕುಡಿ ಕುಡಿ. ಇದಕ್ಕಿಂತ ಮೊದಲು ವಾಸನೆ ಬರುತ್ತದೆ. ಅದು ಮೊದಲು ಮಾತ್ರ, ಮತ್ತೆ ಮತ್ತೆ ಅಣ್ಣ ಹೆಂಚಿನಗೆ ಕೊಂಜವೇ ನಾವು ತುಂಟು ಅವಳು ಕುಡಿಬೇಡಿ ಅಂತ ಹೇಳುದು. ಏರು ಮಾಡಿ ಅಲ್ಲಿ ಕೂಡ ಬುದ್ಧಿ ಮಾಡ್ಕೊಳ ಖಂಡನೆ ಹೆಂಚಿನ ಬುಡಿದಿ ಆಯ್ನಲ್ಲಿ ದೇವೇನ ಶ್ಯಾಮ ಅಂದ. ಹೌದು, ಅಂಚಿನ ಅಲ್ಪ ಅಡ್ಡಿ ಮಾಡ್ಕೊಳ ಈ ಇಂಬಳಿ ಎಣ್ಣೆ ಬಡಿದೆ ಅವಡಂడి ಪತಿಯೇ ಹರದೈವ ಪರದೈವ. ಅಂಚೈಪುನಾಗ ಖಂಡನೆನ ಪಾತ್ರ ಮೀರ್ ನಾನು ಗಂಡ ಯಾರು? ನಾನ ಅವಳ ಗಂಡ ನೀವೇ ಮುಟ್ಟ ಈರೆ ಗಂಡ ಇವೇರಿ ಹೆಂಡ ಇತ್ತೆ ಈರೆ ಹೆಂಡ ಆಳು ಗಂಡತಿ ಇಲ್ಲದರೇ ಇಲ್ಲ. ಯಾವ ಕಾಲದಲ್ಲೂ ನೀವೇ ಗಂಡ. ನೀವು ಹೇಳಿದ ಹಾಗೆ ಕೇಳಬೇಕಾದದ್ದು ಹೆಂಡತಿಯಾದದ್ದು. ಬೇರೆ ಯಾವುದನ್ನಾದರೂ ಹೇಳುತ್ತಿದ್ದರೆ ನಾನು ಅದನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದೆ. ಬದಲಾಗಿ ಕುಡಿ ಎನ್ನುವ ಹಾಗೆ ಹೇಳಿದ್ರದನ್ನು ಹೇಗೆ ಕುಡಿಯಲಿ ನಾನು? ನನ್ನ ಚಾಪುಜಿ ಸಮಾಧಾನೋಡಾಪುಜಿ ಗೊತ್ತಾಯ್ತೆ. ಎನ್ನ ಒಡೆದಿವಿ ನ್ಯಾತೋಡಾನು ಎಲ್ಲಿಗೆ ಕೈ ತೋರಿಸುವುದು? ಎಲ್ಲಿಗ ಮತ್ತೆ ಎನ್ನ ಬೂಡೆದಿ ಕುಡಿಸುವವರು ಎಷ್ಟು ಮಂದಿ ಇರುತ್ತಾರೆ ಪ್ರಭು? ಕುಡಿಯುವವರು ಸ್ವಲ್ಪ ಆಲೋಚಿಸಬೇಕು. ಕುಡಿಸುವವರು ಇಂಥವರು ಎಷ್ಟು ಬೇಕಾದ್ರೂ ಇರ್ತಾರೆ. ಇವನಿಗೆ ಹೋದಲ್ಲಿ ಕುಡಿಸುವುದೇ ಕೆಲಸ ಅಂತ ಕಾಣುತ್ತದೆ. ಎನ್ನ ಬೂಡೆದಿ ಇಂಚ ಖಂಡನ್ಯಾಗ ಎದುರು ಪಾತೇರಿ ಆಲ್ಡಾವಿನಿ ಮಣಿಪಂದ ಏನು ಮಾಡ್ತಿದ್ದೆ? ಚುಟ್ಟು ಎಲ್ಲಿಗೆ ಎಪ್ಪು ಅದೆಲ್ಲಿ ಇವಾಗ ಹೊರ್ದು ಕುಡಿಸಿ ನೋಡ್ತೇನೆ. ಬೇಡ ಈ ಸುಗರುವ ಒಳಗಿದೆ
ಹುಟ್ಟಿದ ಕಾರಣದಿಂದಾಗಿ ನೀವು ಅಯೋಧ್ಯೆ ಅವರು ಎನ್ನುವ ಹಾಗೆ ಹೇಳುವುದಕ್ಕೆ ಆಗುವುದಿಲ್ಲ. ನಾನು ಗಂಡ, ನೀನು ಹೆಂಡತಿ. ಹೆಂಡತಿ ಇತ್ತೆ ನೀರೇನು ಹೆಂಡ ಮಾಡ್ತದೆ ಅಲ್ಲಿ ಗಂಡತಿ ಅವರ ಓತನ ಅತಿವಾಕ್ಯವೇ ಪರಮ ವೇದ ವಾಕ್ಯ. ಹೌದು. ನಾನು ಹೇಳಿದಾಗ ಕುಡಿಯುವುದು ಬಿಟ್ಟು ಕುಡಿಯುವುದಿಲ್ಲ ಅಂತೇಳಿ. ನೀವು ಕುಡಿಯುವುದೇ ಅಪರಾಧ, ಇನ್ನು ನಾನು ಕುಡಿಯುವುದು ಅಂತ ಹೇಳಿ. ಯಾಕೆ ಗೊತ್ತಾ ಇವಳು ಹೇಳಿದ್ದು? ಇವಳ ಜಾತಿ ಯಾವುದು ಗೊತ್ತುಂಟ ನಿನಗೆ? ಅಭ್ಯಾಸ ಇಲ್ಲ. ನನ್ನ ಜಾತಿ ಅಲ್ಲ, ಬ್ರಾಹ್ಮಣನ ಮಗಳಿಗೂ. ಈ ಬ್ರಾಂಡಿನ ಅಂಚಲ್ಲ ಕಾಯಿನ ಬ್ರಾಹ್ಮಣನ ಮಗಳು. ಬ್ರಾಂತಿನ ನಾನು ಯಾರು? ಕ್ಷತ್ರಿಯ. ಕ್ಷತ್ರಿಯ 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 ಕ್ಷತ್ರಿಯ. ಹಾಗಾಗಿ ಇವಳು ಬಡ ಬ್ರಾಹ್ಮಣನ ಮಗಳಾಗಿ ಭ್ರಾಂತಿಗಳ ಕ್ಷತ್ರಿಯಾಗಲ ಎಂಚ ಸರಿಯಾ? ಕ್ಷತ್ರಿಯನಾದ ನನ್ನ ಮಾತಿಗೆ ಬೆಲೆ ಇಲ್ವಾ? ಒಂದು ಕಾಸಿನ ಬೆಲೆ ಇಲ್ವಾ? ಕುಡಿತ್ಯ ಇಲ್ವಾ? ಕುಡಿತ್ಯ ಇಲ್ವಾ? ಗಂಡನ ಮಾತನ್ನು ಕೇಳ್ತೀಯ ಇಲ್ವಾ? ಕುಡಿಯುವುದಿಲ್ಲ. ಕುಡಿ ಇಲ್ಲ. ಕುಡಿ. ಬೇಕಾ ಸೌದಾಮಿನಿ ಕುಡಿಯುವುದಿಲ್ಲಲ್ಲ? ಕುಡಿಯುವುದಿಲ್ಲಲ್ಲ? ನನ್ನ ಮಾತು ಕೇಳುವುದಿಲ್ಲಲ್ಲ? ಯಾರಲ್ಲಿ ರಾಜಭಟ. ಹೌದು ಭಟರ್. ಇವಳು ಬಡ ಬ್ರಾಹ್ಮಣನ ಮಗಳು, ನಿಮ್ಮ ಹೆಂಡತಿ. ನಾನು ಯಾರು? ಅವರ ಗಂಡ, ನಾಡಿನ ಅರಸ. ಅರಸ ಪ್ರಭು. ಇವಳು ನಾ ಹೇಳಿದ ಮಾತು ಕೇಳುವುದಿಲ್ಲ. ಅದಕ್ಕೆ ಹಾಗಾಗಿ ಕಟ್ಟಪ್ಪ. ಏನು ಪ್ರಭು? ಕಟ್ಟಪ್ಪಣೆ. 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 ಏನು ಪ್ರಭು? ನನ್ನ ಮಾತು ಕೇಳದ ಇವಳನ್ನು ಗೊಂಡಾರಣ್ಯಕ್ಕೆ ಕರ್ಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಬಿಟ್ಟು ಬಾ. ಅರಣ್ಯ ಬಿಟ್ಟು ಬಾ. ಅಲ್ಲಿರುವ ಕಾಡ ಮೃಗಗಳು ಇವಳನ್ನು ಮಾಂಸವನ್ನು ತಿಂದು ಇವಳು ಸತ್ತು ಹೋಗಬೇಕು. ನನ್ನ ಕಣ್ಣ ಮುಂದೆ ಇವಳು ನಿಲ್ಲಬಾರ್ದು. ಅರಸನ ಪಡೆ ಕಾಡಿಗೆ ಕರ್ಕೊಂಡು ಹೋಗು ಪ್ರಭು. ಒಮ್ಮೆ ಆಲೋಚನೆ ಮಾಡಿ ಪ್ರಭು. ಸಿಟ್ಟಿನ ಬರದಲ್ಲಿ ಈಜು ಗೊತ್ತಿಲ್ಲದೆವ ಬಾವಿಗೆ ಹಾರಿದ್ರೆ ಅವನು ಎಷ್ಟು ಬಾರಿ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಕೋಪ ಎನ್ನುವುದು ಶಮನವಾದ ಮೇಲೆ ಮೇಲೆ ಬರುವುದಕ್ಕೆ ಖಂಡಿತವಾಗಿ ಯಾರಿಗ ಹೇಳುವುದು? ಯಾರಿಗೆ ಹೇಳುತ್ತಾನೆ? ಏನು ಬೃಹಸ್ಪತಿಯ ಮೊಮ್ಮಗನ ನೀನು? ಹಾಗಲ್ಲ ಪ್ರಭು, ನನಗೆ ಕಲಿಸ್ಲಿಕ್ಕೆ ಸಂಬಳ ನಾನು ಕೊಡುವ ಸಂಬಳಕ್ಕೆ ದುಡಿಯುವವ ನೀನು. ಅಧಿಕ ಪ್ರಸಂಗ ಮಾಡಬೇಕು. ರಾಜಾಜ್ಞೆ. ಅವಳನ್ನು ಗೊಂಡಾರಣ್ಯದಲ್ಲಿ ಬಿಟ್ಟು ಬಾ. ಈಗ ಹೆಂಡತಿ ಇಲ್ಲಲ್ಲ, ನೀನಿದ್ಯಲ್ಲ ಸಾಕು. ಯಾಕೆ ಕೋಪ ಬರೋದು? ಮಾತಾಡ್ಲಿಕ್ಕೆ ಬೇಕಲ್ಲ, ಹಾಗಾಗಿ ನೀನ್ ನನ್ನೊಟ್ಟಿಗಿರ್ಬೇಕು. ಮತ್ತೆ ನಿನಗೆಂತದ್ದು ಬೇರೆ ಕೆಲಸ ಉಂಟು ಅಲ್ವಾ? ಹಾಗಾಗಿ ಸ್ವಲ್ಪ ಹೊತ್ತು ನನ್ನ ಒಟ್ಟಿಗೆ ಬಾ. ಉರಿ ಉರಿಯರ ಕನಮರಿಗೆ ಕನಮ
ಮದ್ಯ ಸೇವನೆಯನ್ನು ಮಾಡಿದ, ವಿಪರೀತದಳು ಉರಿ ಉರಿ. ಆದ್ರೂ ಕೂಡ ಕ್ಷಣಕಾಲದಲ್ಲಿ ಅವನನ್ನು ಪೀಡಿಸುವುದಕ್ಕಾಯಿತು. ಆದ್ರೆ ಇಷ್ಟಕ್ಕೆ ಸಾಕಾಗುವುದಿಲ್ಲ, ಇನ್ನೂ ಒಂದು ರೀತಿಯಾದಂತಹ ಅಪಮಾನ ಆಗಬೇಕು. ಅವ ರಾಜನೇ ಹೌದು ಅಂತಾದ್ರೂ ಕೂಡ ಅವನ ಊರಿನಲ್ಲಿ ಅವನ ಪ್ರಜೆಗಳು ಕೂಡ ಒಂದು ರೀತಿಯಾದಂತಹ ಅಪಮಾನವನ್ನು ಅನುಭವಿಸಬೇಕು. ಅದಕ್ಕಾಗಿ ಇನ್ನು ಯಾರನ್ನು ಪೀಡಿಸುವುದಂತ ಯೋಚನೆ ಮಾಡಿದ್ರೆ ಅವನದ್ದೇ ಊರಲ್ಲಿ ಸುಶರ್ಮ ಎನ್ನುವಂತಹ ವಿಪ್ರ ಬ್ರಾಹ್ಮಣೋತ್ತಮ ಸದಾ ನಿತ್ಯಾನಿಕೆಗಳನ್ನು ಮಾಡಿ ಶಾಸ್ತ್ರ ವೇದ ಪುರಾಣ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಜೀವನವನ್ನು ಸತ್ಯಧರ್ಮದಲ್ಲಿ ನಡೆಸ್ತಾ ಇದ್ದಾನೆ. ಅವನ ಮನದೇ ಶುಚಿ, ಅವರು ಒಂದು ರೀತಿಯಾದಂತಹ ಬಾಂಧವ್ಯ. ಅವನ ಬ್ರಾಹ್ಮಣತ್ವದಲ್ಲಿ ಕೆಡುಕು ತರಬೇಕು, ಬ್ರಾಹ್ಮಣತ್ವ ಹಾಳಾಗಬೇಕು, ಅವನ ಸಂಸಾರ ಹಾಳಾಗಬೇಕು. ಆ ನೆಲೆಯಲ್ಲಿ ಉತ್ತಮನಿಗೂ ಒಂದು ರೀತಿಯಾದಂತಹ ಅಪಕೀರ್ತಿ ಬರಬೇಕು. ಹಾಗಾಗಿ ಯೋಚನೆ ಮಾಡಿದ್ದೇನೆ, ನೇರವಾಗಿ ಅವನನ್ನು ಪೀಡಿಸಬೇಕು. ಅವನ ಹೆಂಡತಿಯನ್ನು ಸೇರಿ ಅರ್ಥಾತ್ ಅವಳೊಳಗೆ ಆಹ್ವಾನ ಆಗಿ ಒಂದು ರೀತಿಯಾದಂತಹ ವ್ಯತ್ಯಾಸವನ್ನು ತರಬೇಕು ತೀರ್ಮಾನ ಮಾಡಿದ್ದೇನೆ. ನೇರವಾಗಿ ಅಲ್ಲಿಗೆ ತೆರಳಿದೆ ಮನಿಷ್ಠನು ನೇತ್ರದೊಳು ಭಾಷ್ಪವನು ತಿನ್ನುತ್ತನೇ ಅಮ್ಮನ ಕೈವೆ ಮನ್ನಿಸೋ ಅಮ್ಮ ನಾನೇ ಕೈವೆ ಮನ್ನಿಸೋ ಸುಮ್ಮನಿ ದುರವಸ್ಥೆ ಇಂತಹ ದುಸ್ಥಿತಿ ಬರ್ತದೆಂಬುದಾಗಿ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ತಾಯಿ. ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಮಕ್ಕಳೋಪಾದಿಯಲ್ಲಿ ನೋಡಿಕೊಂಡು ಬಂದವರು ನೀವಲ್ವೇ? ನೀವು ತಾಯಿಯಾಗಿ ನನಗೆ ಗೋಚರಿಸಿದವರು ನೀವು. ನೀವೀರುವರು ಹೇಳಿದಂತಹ ಕರ್ತವ್ಯವನ್ನು ಮಾಡಬೇಕಾದ್ದು ನನ್ನ ಕರ್ತವ್ಯವೂ ಹೌದಮ್ಮ. ಸರಿ, ಮಗನಾದವನು ತಾಯಿಯನ್ನು ಕಾಡಿನಲ್ಲಿ ಒಬ್ಬಂಶಿಗಳಾಗಿ ಬಿಡುವಂತಹ ಪರಿಸ್ಥಿತಿ ಎಣ್ಣೆಯ ಬಾಳಿಗೆ ಬಂತಲ್ಲಮ್ಮ. ಅಮ್ಮ, ರಾಜಾಜ್ಞೆಯನ್ನು ಯಾವ ಕಾರಣಕ್ಕೂ ನಾನು ಮೀರುವವನಲ್ಲ. ನಾನು ತಪ್ಪನ್ನು ಮಾಡಿದ ತಾಯಿ, ಎನ್ನನ್ನು ಕ್ಷಮಿಸಮ್ಮ, ನನ್ನನ್ನು ಕ್ಷಮಿಸುತ್ತಾರೆ. ವೀರನೀನೇ ಮರುವೆ ಸೇರಿ ನೃಪತಿಯ ಸೇವಿಸುತ್ತಲಿರು ಯುಕ್ತ ರೀತಿಯುಳು. ಸೇರಿ ನೃಪತಿಯ ಸೇವಿಸುತ್ತಲಿರು ಯುಕ್ತ ರೀತಿಯುಳು. ನೀರ ಎಣ್ಣೆಯ ಮಾತು ಮದ್ದಿನ ದಿನ ನಾರಿಯರಿಗೆ ತೆರೆದ ಬವಣೆಯು ಇಂದು ಮುಖಿಯೇ ಈ ತೆರದ ಬವಣೆಯು ಸೈರಿದು ಮಡಳವಳ್ಳವೆಲ್ಲರೂ ಹೆರಳ್ ಇಂದು ಮುಖಿ ವೀರ ಯಾಕೆ ಚಿಂತಿಸುತ್ತಿರುವೆ? ರಾಜಾಜ್ಞೆ
ತಾಯಿಯನ್ನು ಮೀರಿ ನಡೆಯುವ ಹಾಗಿಲ್ಲ ನಿನಗೆ. ರಾಜ ಯಾವ ಮಾತನ್ನು ಹೇಳುತ್ತಾನೆಯೋ ಅದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರಬೇಕಾದದ್ದು ನಿನ್ನ ಕರ್ತವ್ಯ, ನಿನಗೆ ಹೊಣೆಗಾರಿಕೆ. ಹೌದಮ್ಮ. ಆ ಕಾರಣದಿಂದಾಗಿ ಗೊಂಡಾರಣ್ಯದಲ್ಲಿ ನನ್ನನ್ನು ಬಿಟ್ಟು ಬಾ ಎನ್ನುವ ಕಾರಣದಿಂದಾಗಿ ಈ ಘೋರವಾದಂತಹ ಕಾಂತಾರಕ್ಕೆ ನನ್ನನ್ನು ಕರೆದುಕೊಂಡು ಬಂದೆ. ಹೌದಮ್ಮ. ಇದರಲ್ಲಿ ನಿನ್ನದ್ದು ಏನು ತಪ್ಪಿಲ್ಲ. ಯಾವುದೇ ವ್ಯಕ್ತಿಗಾಗಲಿ ಶಕ್ತಿಗಾಗಲಿ ವಿಧಿಲಿಖಿತದ ಯೋಗವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವಂತೆ. ಹೌದಮ್ಮ. ವಿಧಿ ಹಣೆಯಲ್ಲಿ ಯಾವ ರೀತಿಯಾಗಿ ಬರೆದಿರುತ್ತಾನೆಯೋ ಅಂತೆಯೇ ನಡೆಯಬೇಕು. ಹಾಗಾಗಿ ನೀನು ಚಿಂತಿಸುವ, ನೀನು ಅಳುವ ಅಗತ್ಯವಿಲ್ಲವಪ್ಪ. ಹೋಗು, ಊರನ್ನು ಸೇರು, ನೃಪತಿಯೊಂದಿಗೆ ನೀನು ಬಾಳು. ಆದರೆ ನಾನು ಹೇಳುವಂತಹ ಒಂದು ಮಾತನ್ನು ನನ್ನ ಪತಿಯಲ್ಲಿ ಹೇಳಬಲ್ಲೆಯ? ಒಂದಲ್ಲ ತಾಯಿ, 100 ಮಾತನ್ನು ಹೇಳಿದ್ರು ಕೂಡ ನಾನು ಹೇಳ್ತೇನೆ ತಾಯಿ. ಈಗ ನನಗಾದಂತಹ ಈ ಪರಿಸ್ಥಿತಿ ಇನ್ನು ಅಯೋಧ್ಯೆಯಲ್ಲಿರುವಂತಹ ಯಾವ ಹೆಣ್ಣು ಮಕ್ಕಳಿಗೂ ಬರಕೂಡದು. ನಾನೇ ಹೇಳಿದೆ ಎನ್ನುವ ಹಾಗೆ ನನ್ನವರಲ್ಲಿ ಹೇಳು. ಸರಿಯಮ್ಮ. ಸರಿ ತಾಯಿ. ಭಾರದಿದೆಯೋ ಭಟನು ಮರಳಲು ನೀರಜಾತಿಯು ಮುಂಗುಗಾಡದೆ ಗೌರೀನಾಥನೇ ಶಿವನೇ ಶಂಭೋ ಕರೆದೋ ಸಾರಿ ಶಿವ 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 ಘೋರವಾದಂತಹ ಕಾಂತಾರಕ್ಕೆ ನನ್ನನ್ನು ಬಿಟ್ಟು ಹೋದ ರಾಜಭಟ. ಹೀಗೆ ನನ್ನ ಪಾಲಿಗೆ ಯಾರು ಇಲ್ಲ ಎನ್ನುವ ಹಾಗೆ ಮುಂದುವರಿಯುತ್ತಿರುವಂತಹ ಕಾಲದಲ್ಲಿ ಘೋರವಾದಂತಹ ಕಾಡ್ಗಿಚ್ಚು ಆವರಿಸಿತು. ಆ ಕಾಲಕ್ಕೆ ಶಿವನೇ ಶಂಕರನೇ ಗೌರಿ ವಲ್ಲಭನೇ ಎನ್ನುವ ಹಾಗೆ ಪರಶಿವನ ಕುರಿತಾಗಿ ಧ್ಯಾನಿಸಿದಂತಹ ಕಾಲ ನನ್ನನ್ನು ಸುಡುವುದಕ್ಕೆ ಬಂದಂತಹ ಕಾಡ್ಗಿಚ್ಚಿ ಮಾಯವಾಗಿ ಹೋಯಿತು. ಹಾಗಾದರೆ ಭಗವಂತನಿಗೆ ನಾನು ಇನ್ನಷ್ಟು ದಿನ ಬದುಕಬೇಕು, ಬಾಳಬೇಕು ಎನ್ನುವ ಹಾಗೆ ಮನಸ್ಸಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನೋಡೋಣ ವಿಧಿ ಬರೆದ ಹಾದಿ ಹೇಗಿದೆ. ಏನಾದರೂ ದಾರಿ ಸಿಕ್ಕೀತು. ಮುಂದೆ ಜನುಮವಿಲ್ಲ ಔಗದಿ ತವ ಪದ ಬಂದಿತು ಕರುಣಾವಾರಿಯೇನು ಧರಣಿ ಜ್ವರಗಿದ ಮದಿರಿಯ ತಾರವಿಳಿಯಲು ತಾನೇ ಗೈದಿಗ ಘೋರ ದುರಿತವನೆನಿಸಿ ಭಾವಿಸಿ ಬಂದ ಕಾನನಕ್ಕೆ ಭಾವಿಸಿ ಬಂದ ರಂಗನಾಥ, ನಾನೆಂತಹ ಕುಕೃತ್ಯವನ್ನು ಎಸಗಿದೆ. ವಿಹಾರಾರ್ಥಿಗಳಾಗಿ ನಾನು ಸೌಧಾಮಿನಿಯು ಅವನಕ್ಕೆ ಹೋದಾಗ ಬಂದಂತಹ ಮದ್ಯ ಮಾರುವ ವ್ಯಕ್ತಿ ಅವ ಕೊಟ್ಟಂತಹ ಅಮಲು ಪದಾರ್ಥವನ್ನು ಸ್ವೀಕರಿಸಿದ್ದು ಗೊತ್ತಿದೆ. ಆದರೆ ನನ್ನ ಮತಿಗೆ ಮತ್ತೆ ಏನಾಯ್ತು ನನಗೆ ಅರಿವಾಗದೆ ಹೋಯ್ತಲ್ಲ. ನನ್ನ ಮಡದಿಯನ್ನು ರಾಜಭಟನಲ್ಲಿ ಕಾಡಿನಲ್ಲಿ ಬಿಟ್ಟು ಬಾ ಎಂಬ ಹಾಗೆ ಹೇಳಿದ್ದೊಂದು ನೆನಪಾಗುತ್ತದೆ. ಅಂದ್ರೆ ನನ್ನ ಕಷ್ಟ ಸುಖಗಳಿಗೆ ನನ್ನ ಜೀವನ ಸಾರಥಿಯಾಗಿದ್ದಂತಹ ನನ್ನ ಮಡದಿ ಸೌಧಾಮಿನಿ ಇನ್ನು ನನ್ನ ಜೊತೆಯಲ್ಲಿರುವೆ. ಕಮಲ ಗೌರಿನಿ ವಿಮಲ ಗುಣಯುತೆ ಎಲ್ಲಿ ಹೋದಳೋ ಸಲ್ಲಿದಾಗಿಯೋ
ಒಪ್ಪಂಡಿಗಳಾಗಿ ಬಿಟ್ಟು ಬಂದೆಯೋ? ಹೌದು ಪ್ರಭು. ಅವಳು ಬೇಡ ಅಂತ ಹೇಳಿಲ್ವೇನು? ಖಂಡಿತಿಲ್ಲ ಏನು ಹೇಳಿದಳು ಮತ್ತೆ? ಪ್ರಭು, ಹೊರಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದಾಳು. ಮಹಾರಾಣಿಯಾಗಿ ನಾನು ಇಷ್ಟರವರೆಗೆ ಎಲ್ಲವನ್ನು ಸಹಿಸಿಕೊಂಡು ಬಂದಿದ್ದೇನೆ. ಇಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಬೇರೆ ಯಾರಿಗೂ ಬರಬಾರದೆಂಬುದಾಗಿ ಮಾತನ್ನು ಹೇಳಿದ್ದಾಳೆ. ಸೌದಾಮಿನಿ, ನನ್ನ ಮುದ್ದು ಮಾಡದೆ. ಅಪರಾಧ ಮಾಡಿದೆ ಪ್ರಿಯೆ, ಅಪರಾಧ ಮಾಡಿದೆ. ನಿನ್ನ ತಂದೆ ಸೌರಭೆಯ ಮುನಿ ನಿನ್ನನ್ನು ಮದುವೆ ಮಾಡಿ ಕೊಡುವಾಗ ಹೇಳಿದ ಮಾತೇನು? ನನ್ನ ಮಗಳನ್ನು ಮದುವೆ ಮಾಡಿ ಕೊಡುವುದಲ್ಲ, ನನ್ನ ಕರುಳನ್ನೇ ತೆಗೆದು ನಿನ್ನ ಕೈಗೆ ಕೊಡುತ್ತಿದ್ದೇನೆ. ಅವಳ ಒಳಿತು ಕೆಡುಕು ಎಲ್ಲವೂ ನಿನ್ನದು. ತಿಳಿಯದೇ ಇದ್ದಂತಹ ಸಣ್ಣ ಹುಡುಗಿ ಏನಾದರೂ ತಪ್ಪು ನಡೆದರೆ, ತಪ್ಪಾಡಿದರೆ ಅವಳನ್ನು ಮನ್ನಿಸು. ನಿಮ್ಮ ದಾಂಪತ್ಯ ಜೀವನ ಶಚಿ ಇಂದ್ರರ ಹಾಗೆ ಬೆಳಗಲಿ ಎಂಬ ಹಾಗೆ ಆಶೀರ್ವಾದ ಮಾಡಿ ಮದುವೆ ಮಾಡಿಕೊಟ್ಟಂತಹ ನನ್ನ ಬಡದಿ ಮಣಿ ಸೌಧಾಮಿನಿ. ರಾಜಭಟ ದೊರೆಯೇ, ಕಾಡಿನಲ್ಲಿ ಬಿಟ್ಟು ಬಂದ ಬಳಿಕ ನಾನಿಲ್ಲದೆ ಎಷ್ಟು ಅತ್ತಳೋ, ಎಷ್ಟು ರೋಧಿಸಿದಳೋ. ಕಾಡು ಮೇಡಿಗಳಲ್ಲಿ ಯಾರೂ ಗತಿ ಇಲ್ಲದೆ ಎಷ್ಟು ಹೆದರಿದಳೋ. ಅಲ್ಲ, ಯಾವ ಕಾಡು ಪ್ರಾಣಿಗಳ ಬಾಯಿಗೆ ತುತ್ತಾಗಿ ಹೋದಳೋ. ಇಲ್ಲ ಅಂತಹ ನನ್ನ ಮಡದಿಯನ್ನು ನಾನು ಕಳಕೊಂಡು ಅವಳಿಗಿಂತಹ ಶಿಕ್ಷೆಯನ್ನು ಕೊಟ್ಟು ಅರಸನಾದಂತಹ ನಾನು ಒಪ್ಪಂಟಿಯಾಗಿ ಬದುಕಲಾರೆ. ನನ್ನ ಮಡದಿಯನ್ನು ಕಳಕೊಂಡು ಬದುಕುವಂತಹ ಶಕ್ತಿ ನನಗಿಲ್ಲ. ಇಂತಹ ಪಾಪ ಕಾರ್ಯ ಮಾಡಿದಂತಹ ನಾನು ಉಳಿಯಬಾರದು. ನನ್ನ ಭುವನದ ಕಲ್ಪವಲ್ಲಿಯ ತರಿಯದಿರೋ ಜಗ ಬೀಳು ಬಿಡುವುದೇ ನೆನೆದು ಮಾತನು ಮನ್ನಿಸೆಲೆ ವಿಭುವೇ. ಕಲ್ಪವಲ್ಲಿಯ ಭುವನದ ಕಲ್ಪವಲ್ಲಿಯ ತರಿಯದಿರೋ ಜಗ ಬೀಳು ಬಿಡುವುದೇ ನೆನೆದು ಮಾತನು ಮನ್ನಿಸೆಲೆ ವಿಭುವೇ. ತಾಳಿ ಒರೆಯಯ್ಯ ಪ್ರಭುವೇ. ನಾನು ಸಾಹಿತ್ಯೇನೆ, ನೀವು ಸಾಯಬಾರದು ದೊರೆಯೇ. ಕಳಕೊಂಡು ನಾನು ಬದುಕಲಾರೆ. ಪ್ರಭು, ಇಂತಹ ದೃಢವಾದಂತಹ ನಿರ್ಧಾರವನ್ನು ಕೈಗೊಳ್ಳಬಾರದು ಪ್ರಭು. ನನ್ನ ಪ್ರಾಣವೇ ಹೋದ ಮೇಲೆ ಈ ಡಿಂಬ ಯಾಕೆ ಉಳಿಬೇಕು ಹೇಳು? ಪ್ರಭುವೇ, ಕಿರಣವಿಲ್ಲದ ಸೂರ್ಯನಿಗೆ ಏನು ಗತಿ ಉಂಟು ಹೇಳು? ಹೌದು ಪ್ರಭು, ನಿಮ್ಮನ್ನೇ ನಂಬಿಕೊಂಡು ಬಂದಂತಹ ಅದೆಷ್ಟೋ ಮಂದಿ ಪ್ರಜೆಗಳಿದ್ದಾರೆ ತಾಯಿ. ಅವರಿಗೋಸ್ಕರವಾಗಿ ನೀವು ಬದುಕಲೇಬೇಕು. ಮುಂದಕ್ಕೆ ಈ ರಾಜ್ಯದ ಅಧಿಕಾರವನ್ನು ನೆರವೇರಿಸುವುದಕ್ಕೆ ಒಬ್ಬನಾದರೂ ಬೇಡವೇ? ಅದಕ್ಕಾದರೂ ನೀವು ಬದುಕಲೇಬೇಕು. ಅವು ಸೌದಾಮಿಯನ್ನು ನೀವು ಅನ್ವೇಷಣೆ ಮಾಡಲೇಬೇಕು ಪ್ರಭು, ಅನ್ವೇಷಣೆ ಮಾಡಲೇಬೇಕು. ನಿನ್ನ ಮಾತು ಸತ್ಯ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಅವಸರದ ನಡೆಯನ್ನು ನಾನು ಮಾಡಿದರೆ ಹೆಂಡತಿಯನ್ನು ಕಾಡುಪಾಲು ಮಾಡಿದೆ ಎಂದು ನಾನು ಸಾಯಬಹುದು. ಆದರೆ ಅರಸನಾದವ ವ್ಯಷ್ಟಿಯಾಗಿ ಆಲೋಚನೆ ಮಾಡುವುದಲ್ಲ, ಸಮಷ್ಟಿಯಾಗಿ ಆಲೋಚನೆ ಮಾಡಬೇಕು. ಹೌದು, ನನ್ನ ಹೆಂಡತಿ, ನನ್ನ ಮಗು ಅನ್ನುವಂತಹ ಸಂಸಾರ ಕೂಪದಲ್ಲಿ ಅರಸನಾದವ ಬೀಳಬಾರದು. ನನ್ನನ್ನು ನಂಬಿ ಅಯೋಧ್ಯೆಯ ಪ್ರಜೆಗಳು ಬದುಕುತ್ತಿದ್ದಾರೆ. ಹೌದು ದೊರೆ. ಅಂತವರ ಜೀವನವೂ ಕೂಡ ಅರಸನಾಗಿ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು. ನಾನೊಂದು ವೇಳೆ ಅಳೆದು ಹೋದರೆ ರಾಜಪೀಠ ಅರಾಜಕತೆಯನ್ನು ಹೊಂದುತ್ತದೆ. ಅರಾಜಕತೆಯನ್ನು ಹೊಂದಿದರೆ ಪ್ರಜೆಗಳು ಬೀದಿ ಪಾಲಾಗುತ್ತಾರೆ. ಹೌದು ದೊರೆ. ಪ್ರಜೆಗಳನ್ನು ಉಳಿಸುವುದಕ್ಕೆ ಬೇಕಾಗಿ ಆದರೂ ನಾನು ಬದುಕಲೇಬೇಕು. ಬಿಟ್ಟಂತಹ ನನ್ನ ಮಡದಿ ಸೌಧಾಮಿನಿಯನ್ನು ಮತ್ತೊಮ್ಮೆ ಅರಸಬೇಕು. ಹೌದು, ಅವಳಲ್ಲಿ ಕ್ಷಮೆಯನ್ನು ಕೇಳಬೇಕು. ಮತ್ತೊಮ್ಮೆ ಉತ್ತಮ ಸೌಧಾಮಿನಿಯರು ಒಂದಾಗುವ ಹಾಗೆ ನನ್ನ ಕುಲದೇವರಾದಂತಹ ರಂಗನಾಥ ಸ್ವಾಮಿ ಅನುಗ್ರಹ ಮಾಡಲಿ. ನೀ ಹೇಳಿದ ಮಾತನ್ನು ಒಪ್ಪಿದ್ದೇನೆ, ಸಾಯಲಾರೆ. ಸೌಧಾಮಿನಿಯನ್ನು ಹುಡುಕಬೇಕು. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಹನೀಯರಿಗೆ ಕಟೀಲು ಮೇಳದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಇದೇ ಕ್ಷೇತ್ರದಲ್ಲಿ ಅತಿ ನೂತನ ಕಥಾಭಾಗವನ್ನು ಅಡಿ ತೋರಿಸಲಿಕ್ಕಿದ್ದೇವೆ.
ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೆ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ನಾನು ರಾಜನೇ, ಕಾಲಪಾತಕ ಶಾಲಪಾತಕ ಎನ್ನುವ ಹಾಗೆ ನನ್ನನ್ನು ಕರೆಯುತ್ತಾರೆ. ಅದೆಷ್ಟೋ ನಾಗಗಳನ್ನು ನೋಡಿಕೊಳ್ಳುವ ಹೊಣೆಯನ್ನು ಮಹಾಶೇಷ ನನಗೆ ನೀಡಿದ್ದಾನೆ. ಹೊರಗೆ ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿದ್ದರೂ ಕೂಡ ಮನೆಯೊಳಗೆ ಬೇಕಾದುದನ್ನು ಪಡೆಯುವುದಕ್ಕಾಗುತ್ತಿಲ್ಲ. ಮದುವೆ ಆಗಿದ್ದೇನೆ. ಮನೋರಮೆ ಎನ್ನುವಂತಹ ಹೆಸರಿನ ನಾರಿ, ಉರಗ ಕನ್ನಿಕೆ, ಮದುವೆಯಾದರೂ ಸುಖ ಇಲ್ಲ. ಒಬ್ಬಳು ಮಗಳಿದ್ದಾಳೆ ನಂದೆ ಎನ್ನುವ ಹಾಗೆ ಅವಳಿಗೆ ಹೆಸರು. ಬೇಕು ಎನ್ನುವ ಹಾಗೆ ನನ್ನ ಹೆಂಡತಿ ಹತ್ತಿರ ಬರುವುದಿಲ್ಲ. ಒಟ್ಟು ಕಷ್ಟ, ಒಟ್ಟು ಕಷ್ಟ. ಉಪಯೋಗಕ್ಕಿಲ್ಲದೆ ಇದ್ದಂತಹ ವಸ್ತು ನಮಗೆ ಯಾಕೆ ಬೇಡ? ಹೆಣ ಹೆಣವಾಗಿ ಹೋಗುವುದು. ಸುಖ ಕೊಡು ಅಂದ್ರೆ ಹೆಣ. ಎಂತದ್ದು ಸುಖ ಪಡೆಯುವುದು? ಅರ್ಥ ಉಂಟು ಅದಕ್ಕೆ? ಊರಿನಲ್ಲಿ ಇಲ್ಲ ಇದ್ರೆ ಬೇಡ, ಹೊರಗೆಲ್ಲಿ ಆದ್ರೂ ಸಿಗ್ತಾವಂತ ನೋಡಬೇಕು. ಪಾತಾಳ ಆಗ್ಲಿಕ್ಕೆ ಇಲ್ಲ, ಮೇಲೆ ಭೂಮಿಯನ್ನು ಸ್ವಚ್ಛರಿಸಬೇಕು. ಸಾಗುತ್ತೇನೆ. ಬರಲು ದಂತಿಗ ಮನೆಯ ಕಂಡನಗಿಪತಿ, ದಂತಿಗ ಮನೆಯ ಕಂಡನಗಿಪತಿ ನಿಂತು ನೋಡಿದ ದಿವ್ಯರು ಕಂತು ಸತಿ ಸನ್ನಿವೆಯ ತನಗಿಂತ ಅಂತರಂಗದಿ ಉಳಿದಳಾದರೆ ಸಂತಸದ ಗಣಿಯನ್ನ ಬಾಳೆದವನು ಯಾರೇ ಕನಕಲ ತಾಂಗಿ ಅಹಿವೇಣಿ ನೀರಜನಯನೇ ವಯ್ಯಾರಿ ನಿರ್ಮಲ ಗಾತ್ರೆ ತರುಣಿ ಮಣಿ ಈ
ಇದು ನಾನು ಸೋತಿದ್ದೇನೆ. ಯಾರೊಂದಿಗೆ? ನಿನ್ನನ್ನು ನೋಡಿದಲ್ಲಿಗೆ ನಾನು ಸೋತಿದ್ದೇನೆ. ಓ ವಯ್ಯಾರಿ, ಓ ಫಣಿವೇಣಿ, ನಿನ್ನನ್ನು ನೋಡುವಾಗ ಆನೆಯ ನಡಿಗೆಯನ್ನು ಹೊಂದಿರುವೆ. ಏನದು ವಯ್ಯಾರ, ವರ್ಣಿಸುವುದಕ್ಕೆ ಶಬ್ದಗಳೇ ಸಿಗುತ್ತಿಲ್ಲ. ಇದು ನಿನ್ನನ್ನು ನೋಡಿದಲ್ಲಿಗೆ ಮನ್ಮಥ ಬಾಳ ಬಿಟ್ಟಿದ್ದಾನೆ. ನಾನಂತೂ ಸಂಪೂರ್ಣವಾಗಿ ಸೋತು ಹೋಗಿ, ಇದು ಹೆಚ್ಚೆಲ್ಲ ಸುತ್ತು ಬಳಸಿನ ಮಾತುಕತೆ ಇಲ್ಲ. ಇದು ನೀನು ನನ್ನೊಂದಿಗೆ ಬಂದು ಪಾತಾಳ ಲೋಕವನ್ನು ಸೇರಿ ನನ್ನನ್ನು ಮದುವೆಯಾದರೆ ಇನ್ನಿಲ್ಲದ ಸುಖ ಕೊಟ್ಟು ನಾವು ಒಟ್ಟಿಗೆ ಬಾಳುವ ಬಾ. ಉರಿಯಬೇಡ ಇಂಥ ಮಾತ ಮರೆತು ಅರತಿಯಗೆನು ಧರಿಗೆ ಮನವ ಚರಿಬದಲ್ಲಿ ತಾರಕ ಭವ ಉರಿಯಬೇಡ ಇಂಥ ಮಾತ. ಮುಚ್ಚುಬಾಯಿ, ನಾನು ಜಾತಿಯಲ್ಲಿ ಭುಜಗ, ನೀನು ಭುಜಗ ಬೇಡಿ. ಪಾತಾಳ ಲೋಕದವರು ಹೆಣ್ಣಾದವಳನ್ನು ಕಂಡಾಗ ನನಗೆ ಬೇಕು ಎನ್ನುವ ಹಾಗೆ ಹಪಹಪಿಸುವಂತಹ ಸಾಮಾನ್ಯ ವ್ಯಕ್ತಿಗಳ ಹಾಗೆ ವರ್ತಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ಲ. ನನ್ನಲ್ಲಿ ಹೆಂಡತಿ ಇದ್ರೂ ಪ್ರಯೋಜನ ಇಲ್ಲ. ಹಾಗಾದರೆ ಮದುವೆಯಾದವ ನೀನು, ಕಣ್ಣು ಕಾಣಿಸಲ್ವಾ? ಕಾಣಿಸ್ತದೆ. ಕೊರಳಲ್ಲಿರುವುದು ಮಾಂಗಲ್ಯ ಸರ, ಅದು ಬೇಕು. ನನಗೂ ಮದುವೆಯಾಗಿದೆ. ಪರಸತಿಯನ್ನು ಕಾಮದ ಕಣ್ಣಿನಿಂದ ಕಂಡೆಯಿಂದಾದರೆ ನಿನ್ನ ಕಣ್ಣು ಹೋದಿತ್ತು. ಮದುವೆಯಾಗಿದೆ ಅಂತ ಹೇಳ್ತೀವಿ, ಒಬ್ಬಳೇ ಸಂಚರಿಸ್ತಾ ಇದೆಯಲ್ಲ ಈ ಕಾನನದಲ್ಲಿ. ಮದುವೆಯಾದವಳು ಒಬ್ಬಳೇ ಸಂಚರಿಸಬಾರದ? ಸಂಚರಿಸಿದ್ರೆ ಏನಾಗುತ್ತದೆ ಅಂತ ಬೇಕಲ್ಲ. ಹುಲಿ, ಚಿರತೆ, ಕರಡಿ, ಆನೆ ಇತ್ಯಾದಿ ಕ್ರೂರ ಮೃಗಗಳು ಸಂಚರಿಸುವ ತಾಣ ಇದು. ಅವುಗಳಾದರೂ ನನ್ನನ್ನು ತಿಂದು ಹೋಗಲಿ. ಬೇಡ, ಕೈಗೆ ನಾನು ನಾನು ರಕ್ಷಣೆ ಕೊಡ್ತೀನಿ, ಹೆದರಬೇಡ, ನಾನು ರಕ್ಷಣೆ ಕೊಡ್ತೀನಿ. ಯಾವ ಹೆಣ್ಣಲ್ಲಿ ಮಾತನಾಡುತ್ತಾ ಇದ್ದೇವೆ ಎನ್ನುವುದರ ಕುರಿತಾಗಿ ಸ್ವಲ್ಪ ಪರಿಜ್ಞಾನ ಬೇಕಾಗುತ್ತದೆ. ಮದುವೆಯಾದ ಹೆಣ್ಣಲ್ಲಿ ನನಗೆ ಬೇಕು ಬಾ ಎನ್ನುವ ಹಾಗೆ ಕರೆಯುವುದು ಅದು ಮೂರ್ಖರ ಬುದ್ಧಿ. ಹಾಗಾಗಿ ಮೂರ್ಖರ ಹಾಗೆ ವರ್ತಿಸಬೇಡ, ತೊಲಗಿಲ್ಲಿಂದ. ಕಂಜನಯನೆ ಅಂಜಲೇನೆ ಕುಂಜರ ಗಮನೆ, ಕಂಜನಯನೆ ಅಂಜಲೇನೆ ಕುಂಜರ ಗಮನೆ ಮನೆಗೆ. ಕಣ್ಣನ್ನು ಹೊಂದಿರುವಂತಹ ನೀನು ಪೂರ್ಣೆ ಎಂದು ವದನೆಯಾಗಿರುವೆ. ಕುಂಜರ ಗಮನೆಯಂತೆಯೇ ಬಂದ ಹೆಜ್ಜೆಯನ್ನು ಇಡುತ್ತಿರುವಂತಹ ನಿನ್ನನ್ನು ನೋಡಿದಲ್ಲಿಗೆ ಸಂಪೂರ್ಣವಾಗಿ ಸೋತಿರುವ ನಾನು ಸಾಲಪಾತಕ ನಾಗ ರಾಜ. ಆದ ಕಾರಣ ಬೇಸರಿಸಬೇಡ, ನಾನು ನಿನಗೆ ಉಪಟಳ ಕೊಡುವುದಕ್ಕಾಗಿ ಬಂದದ್ದು. ಅನಾಥ ದೈವ ರಕ್ಷಕ, ನಿನ್ನ ಪಾಲಿಗೆ ನಾನೇ ದೇವನಾಗಿ ನಾಗರಾಜನಾಗಿ ಬಂದಿದ್ದೇನೆ. ಬಾ, ಇಲ್ಲ ಹೋಗುತ್ತೀನಿ. ಕಾಡಿಗೆ ಬಿಟ್ಟೈದು ಸಾರುವೆ ಬೇಡ ಚಪಲ ಮಾತುಗಳನ್ನು ಕೇಳಿದಾಗಲೇ ಅರ್ಥವಾಗುತ್ತದೆ. ಪರಸತಿಯನ್ನು ಕಂಡಾಗ ನಿನಗೆ ಅಕ್ಕನೋ ತಂಗಿಯೋ ಎನ್ನುವಂತಹ ಭಾವನೆಯಿಂದ ಕಾಣಬೇಕಾದದ್ದು ನಿನ್ನ ಕರ್ತವ್ಯ. ಬದಲಾಗಿ ಕಾಮದ ಕಣ್ಣಿನಿಂದ ಕಾಣುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿಯಾಗಿ ಹಾಗೆ ಅನಿಸ್ತದೆ, ಮನಸ್ಸು ಕೇಳುವುದಿಲ್ಲ. ನಿನಗೆ ಅನಿಸಿದ ಬಳಿಕ ಅದನ್ನೇ ಒಪ್ಪಿಕೊಳ್ಳಬೇಕು. ನೀನು ಒಬ್ಬಳನ್ನು ತಂಗಿ ಎನ್ನುವ ಹಾಗೆ ಮನಸ್ಸು ಅನಿಸಿದ ಬಳಿಕ ದೇಹ ಅವಳನ್ನು ಹೆಂಡತಿಯಾಗಿ ಎನ್ನುವ ಹಾಗೆ ಕೇಳುವುದು ಸರಿಯಾಗುತ್ತದೆ? ಹೇಳು. ಕಂಬವಾದರೂ ಮರವಾದರೂ ಬಳ್ಳಿಯಾದರೂ ಹತ್ತು ಆ ಜಾತಿಗೆ ಸೇರಿದವನೇ ನೀನು, ಹಾಗಾಗಿ ಆ ರೀತಿಯಾಗಿ ವರ್ತಿಸುವುದು. ಹಾಗಾಗಿ ದಮ್ಮಯ್ಯ, ನನ್ನ ತಂಟೆಗೆ ಬರಬೇಡ, ಇಲ್ಲಿಂದ ಹೋಗಿ
ಅಲ್ಲದಿರೆದು ಸಾಗಲು ತಲೆವರಾರೆ ತುಳಿದು ಏನು ಬೇಕು ಎನ್ನುವ ಹಾಗೆಯೇ ಬೇಡಿದರೆ ಕಾಡಿದರೆ ಸಿಗುವವಳು ನನ್ನನ್ನು ತಿರಸ್ಕರಿಸುತ್ತಿರಲಯ. ನೇರವಾಗಿ ಎಚ್ಚರಿಸ್ತಾ ಇದ್ದೇನೆ. ತೊಲಗಿಲ್ಲಿಂದ ಶಾಲಾಪೋಷಕರನ್ನು ಮದುವೆಯಾಗಿ ಸುಖವನ್ನು ಹೊಂದುವ. ಇಲ್ಲ, ಸಾಧ್ಯವೇ ಇಲ್ಲ. ತಪ್ಪೇ ಹೋಗಲಿಲ್ಲ. ಸದನ ಮುಗಿದಿಯ ಕುಮಾರಿ ನಂದಿಯ ಕರೆದು ಸುಂದರ ಜಾರುವ ಕಲಿ ಬೇದನ ಭುಜಗಾಧಿಪತಿಯದು ಮನಸೋತ ನಾನು ಇವಳನ್ನು ಕರೆತಂದು ಇರಿಸಿದ್ದು ಹೌದು. ಬಲಾತ್ಕಾರದಿಂದ ಏನನ್ನು ಸಾಧಿಸುವುದಕ್ಕಾಗುವುದಿಲ್ಲ. ಮನವೊಲಿಸುವುದೊಂದೇ ದಾರಿ. ಮಗಳಿದ್ದಾಳೆ, ನಂದೇ ಮಗಳೇ. ಬಾರಪ್ಪ ಹೀಗೆ. ಬರೋದಕ್ಕೆ ಹೇಳಿದ್ದೀರಿ. ಬಾರಣ್ಣ ಸುಕುಮಾರಿ ಬಾರಣ್ಣ ಸುಕುಮಾರಿ ಸುಕುಮಾರಿ. ಏನಪ್ಪ ಮುದ್ದು ಮರಿ. ಏನಪ್ಪ ಇಷ್ಟೊಂದು ಹೊಗಳಿಕೆ? ಶಾಲಾಪೋಷಕನ ಮುದ್ದು ಮರಿ ಅಂದ್ರೆ ಅದು ನೀನು. ನನಗಿರುವ ಒಬ್ಬಳೇ ಮಗಳು. ಹೌದು. ಕೊರತೆ ಬಾರದ ಹಾಗೆ ಅಂದಿನಿಂದ ಇಂದಿನವರೆಗೆ ಸಾಕಿ ಸಲಹಿಕೊಂಡು ಬಂದಿದ್ದೇನೆ. ಖಂಡಿತ ಮಗಳೇ. ಅಪ್ಪ ನಿನ್ನನ್ನು ಹಕ್ಕಿಯೂ ಕಚ್ಚಿಕೊಂಡು ಹೋಗಕೂಡದಿರುವುದಕ್ಕಾಗಿ ಬಹಳ ಭದ್ರತೆಯಿಂದ ಸಾಕುತ್ತಾ ಬಂದಿದ್ದೇನೆ. ಇದು ಇದು ಒಂದು ಕೆಲಸ ಆಗಬೇಕಿತ್ತು. ನನ್ನಲ್ಲಿ ಕೆಲಸ? ಹೌದು. ಯಾವುದದು? ಇದು ನಾನು ಹೇಳಿದ ಕೆಲಸ ನೀನು ಮಾಡಬಹುದಾ? ಯಾರು? ನೀನು. ಅಪ್ಪ ಓ, ಇದ್ದದ್ದು ಯಾಕೆ ಹೇಳಿ? ಯಾಕೆ? ಅಪ್ಪನ ಕೆಲಸ ಮಾಡೋದಕ್ಕಾಗಿ. ಹಾ. ನೀವು ಹೇಳಿದ್ರೆ ಸಾಕು, ನಾನು ಮಾಡಿ ಪೂರೈಸಿ. ಒಂದು ಉಪಕಾರ ಬೇಕು. ಯಾವುದದು? ಹೇಳ. ಯಾವುದಪ್ಪ? ಮಾಡಿಕೊಡ್ತೀಯ? ಹೇಳಿ ಅಪ್ಪ. ಒಬ್ಬಳನ್ನು ತಂದು ಇರಿಸಿದ್ದೇನೆ ನಾನು. ಒಬ್ಬಳಂದ್ರಿ? ಸೌದಾಮಿನಿ ಅಂತ ಅವಳಿಗೆ ಹೆಸರು. ಹೌದಿ? ಇದು ಅವಳನ್ನು ನಾನು ಮದುವೆಯಾಗಬೇಕು ಅಂತ ಇಚ್ಛಿಸಿದ್ದೇನೆ. ನೀನು ಮದುವೆಯ? ಹೌದು. ಮದುವೆ ಆಗಿದೆಲ್ಲಪ್ಪ? ಆಗಿದೆ. ಅಮ್ಮ ಇದ್ದಳಲ್ಲಿ ಇಲ್ಲಿ? ಅಮ್ಮ ಇದ್ರ ಮತ್ತೆ ಇನ್ನೊಂದು ಮದುವೆ ಹಾಕಿ ನನಗೆ ಈಗ? ಅಮ್ಮ ಅಮ್ಮನಾಗಿರ್ಬೇಡು. ಅಪ್ಪನಿಗೆ ಏನು ಬೇಕು ಅಂತ, ಅಪ್ಪನಿಗೆ ಏನು ಬೇಕು ಅಂತ ಅಮ್ಮನಿಗೆ ಗೊತ್ತು ಬೇಕು. ಗಂಟೆ ಆಗಬೇಕಲ್ಲ. ಕೊರತೆ ಏನೂ ಇಲ್ಲ. ಮತ್ತೆ ಎಂತದ್ದು? ಏನು ಪ್ರಯೋಜನ ಇಲ್ಲ ಅಷ್ಟೇ. ಯಾವುದು ಪ್ರಯೋಜನ ಇಲ್ಲ? ನಿನ್ನ ಅಮ್ಮನಲ್ಲಿ ಯಾವ ಕೊರತೆಯೂ ಇಲ್ಲ. ಏನು ಪ್ರಯೋಜನ ಇಲ್ಲ ಅಷ್ಟೇ. ಆದ ಕಾರಣ ಇವಳನ್ನು ಕರ್ಕೊಂಡು ಬಂದದ್ದು. ಹೌದಿ? ಅವಳ ಮನವೊಲಿಸಬೇಕು. ನನ್ನನ್ನು ಗಂಡ ಎನ್ನುವ ಹಾಗೆ ಒಪ್ಪುವ ಹಾಗೆ ನೀನು ಪರಿವರ್ತಿಸಿದಂತಾದ್ರೆ ಮತ್ತೆ ನಿನಗೆ ಬೇಕಾದ್ದನ್ನು ಕೊಡ್ತೇನೆ. ಅದಕ್ಕಾಗಿ ಕರೆಸಿಕೊಂಡದ್ದ ಅಪ್ಪ. ಜನನಿಯೊಡನೆ ನದಿ ಮುನಿದು ಮಗಿಸಿ ನಡೆದೆ ಜನಕ
ಕಾರ್ಯವಿರಲೀಗ ತನುಜೆ ಎನ್ನುವೆಯ ಘನ ಕಾರ್ಯವಿರಲೀಗ ತನುಜೆ ಎನ್ನುವೆಯ ಜನನಿಯೊಡನೆನ್ನ ನದಿ ಮುನಿದು ಭಂಗಿನಯೇ ಘನ ಕಾರ್ಯವಿರಲೀಗ ತನುಜೆ ಎನ್ನುವೆಯ ಜನಕ ನಿನ್ನ ಮಾತೇ ವಿಚಿತ್ರವಾಯಿತು ನನಗೆ. ಯಾವತ್ತೂ ನಮ್ಮಲ್ಲಿ ಒಳ್ಳೆ ಹಿತ ನೋಡಿ ನಾಡಿದ್ದೇ ಇಲ್ಲ. ನನಗೂ ಹಾಗೂ ನಮ್ಮನಿಗೂ ಯಾವತ್ತಿನ ಬೈಗುಳವಿ ನಿಂದಿಸಿ ಮಾತನಾಡುತ್ತಿದ್ದ ನೀನು. ಆದ್ರೆ ಈ ಕಾಲಕ್ಕೆ ಮಗಳೇ ತನುಜೆ ಮುದ್ದು ಬಂಗಾರ ನನ್ನ ಮಗಳು ಇಂತಹ ಹೊಗಳಿಗೆ ಸಾಕಪ್ಪ ಸಾಕು ಅಪ್ಪ. ನಾನು ಅರ್ಥ ಮಾಡಿಕೊಂಡೆ, ಈ ರೀತಿ ಕರೀಬೇಕು ಅಂತ ಆದ್ರೆ ಮಗಳಿಂದ ಏನದು ಘನಕಾರ್ಯ ಆಗಲೇಬೇಕು. ಆ ಕಾರಣಕ್ಕೆ ಇನ್ನು ಕರೆಸಿಕೊಂಡೇನೋ ಹಾಗೆ ನಿನಗೆ ಹೇಳುವುದೇನು, ನಾನು ಹೋಗಿ ಮನವೊಲಿಸಬೇಕೆನ್ನುವ ಹಾಗೆ. ನನ್ನಿಂದ ಸಾಧ್ಯವೇ ಅಪ್ಪ, ನನ್ನಿಂದ ಆಗ್ಲಿಕ್ಕಿಲ್ಲ ಅಪ್ಪ. ಮಗಳೇ, ನಿನಗೆ ಆಗದಾಯ್ತದ ಇದೆಯೇ? ಒಂದು ಪ್ರಯತ್ನ ಮಾಡಿದ್ರೆ ಯಾಕೆ ಆಗುದಿಲ್ಲ ಹೇಳು ಅಪ್ಪ. ಪರನಾರಿ ಆಗಿದ್ದಾಳೆ, ಅಪ್ಪನಿಗಾಗಿ ಒಂದು ಪ್ರಯತ್ನ ಮಾಡಿ ಅಪ್ಪ. ಮನವೊಲಿಸಿದ್ರೆ ಸಾಕು ಅಪ್ಪ. ಈಗ ಹೋಗ್ಲೇಬೇಕಾ? ಮನವೊಲಿಸಲೇಬೇಕು. ನನಗೆ ಮನಸ್ಸಿಲ್ಲ, ಆದ್ರೂ ಒಂದು ನಿನ್ನ ಮನಸ್ಸಿಗೆ ಬೇಸರ ಆಗಬಾರ್ದಲ್ಲ. ಹಾಗಾಗಿ ನಾನು ಹೋಗಿ ಬರ್ತೇನೆ, ಪ್ರಯತ್ನ ಮಾಡ್ತೇನೆ. ಒಂದೊಳ್ಳೆ ಮಾತು ಕೇಳದಿದ್ದಲ್ಲಿ ಕೇಳದೆ ಇದ್ದಲ್ಲಿ ಕೇಳುವ ಹಾಗೆ ನೀನು ಮನಸ್ಸು ಪರಿವರ್ತನೆ ಆಗುವ ರೀತಿಯಲ್ಲಿ ಮಾತಾಡಬೇಕು. ಅಪ್ಪನ ಸಾಧನೆ, ಅಪ್ಪನ ನಿಗ್ರಹಾನುಗ್ರಹ ಸಾಮರ್ಥ್ಯ ಇದನ್ನೆಲ್ಲ ಹೇಳಿದ್ರೆ ಖಂಡಿತವಾಗಿ ಒಪ್ಪುತ್ತಾಳೆ. ಈಗ ಹೇಳಬೇಕಾ? ಅಮ್ಮನಿಗೆ ಬೈದೆ ಹೊಡೆದೆ ನಿನ್ನನ್ನು ನಿಂದಿಸಿದೆ ಎನ್ನುವ ಕಾರಣಕ್ಕೆ ನನ್ನ ಮೇಲೆ ಸಿಟ್ಟು ಮಾಡಬೇಡ. ಯಾವಾಗ ನಾನು ಅವಳನ್ನು ಮದುವೆಯಾಗುತ್ತೇನೋ ಮರುಕ್ಷಣದಲ್ಲಿ ನಿನ್ನ ಮದುವೆಯೂ ನಡೀತೇನೆ. ಅಂತಹ ವ್ಯವಸ್ಥೆ ನಾನು ಮಾಡ್ತೇನೆ. ನನಗೆ ಹೋಗಿ ಬರೋದಾ? ಈಗ ಅಮ್ಮ ಬೇಡ ನಿನಗೆ? ಅಮ್ಮ 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 ಇರ್ಲಿ, ಅಮ್ಮ ಇವಳು ಇರ್ಲಿ. ನೀನು ಜಾಗ್ರತೆ, ಹೋಗಿ ಬಿಟ್ಟ. ಜಗದ ದೇವಿಯ ಕಂಡು ಕೇಳಿದನು, ಜಗದ ದೇವಿಯ ಕಂಡು ಕೇಳಿದಳು ಅಗಣಿತದ ಸಂಕಷ್ಟವನು ಮೇ ಅಘವ ಜನಕನು ಕೈಯಲ್ಲಿರುವುದರಿತು ಮನ ಮರುಗಿ ಧರಣಿಯ ತಿರಿಯೇ ಈಗರಿತೆನು ನಿನ್ನೊಡಲು ಧರಣಿಯ ತಿರಿಯೇ ಈಗರಿತೆನು ನಿನ್ನೊಡಲು ಪುರುಷರ ಕನುಮನವೇ ಸರ್ವಸಾಪಿತನಿಗೆ ಕೆರವಾದ ಗುಡಿನಿಲ್ಲ ಕೊರಳಾನೆಯಲ ಧರಣಿಯ ತಿರಿಯೇ ಈಗರಿತೆನು ನಿನ್ನೊಡಲು ಯಾಕಮ್ಮ ಕಣ್ಣೀರು? ನಿಮ್ಮ ಮುಖವನ್ನು ಗಮನಿಸುವಾಗ ಮುಖ ಎಂಬುದು ಬಾಡಿ ಹೋಗಿದೆ. ಜಗದ ಸಿರಿ ಈ ನಮ್ಮ ಪಾತಾಳ ಲೋಕಕ್ಕೆ ಬಂದಿದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ನಿಮ್ಮ ತೇಜಸ್ಸು, ನಿಮ್ಮ ವರ್ಚಸ್ಸು ಇದನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. ನನಗೆ ಎಲ್ಲ ವಿಚಾರವನ್ನು ನಾನು ಅರಿತುಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ನಾನು ಯಾರು ಎನ್ನುವ ಹಾಗೆ ನೀವು ಆಲೋಚಿಸಬಹುದು. ನೀನು ನಿಮ್ಮನ್ನು ಪೀಡಿಸಿದಂತಹ ಅವರ ಮಗಳು ನಾನು, ಹೆಸರು ನಂದೇ ಎನ್ನುವ ಹಾಗೆ. ಸರಿ, ಆದರೆ ಒಂದು ಈ ಕಾಲಕ್ಕೆ ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣವನ್ನುಂಟು. ಒಟ್ಟಿನಲ್ಲಿ ಹೇಳಬೇಕು ಅಂತಾದ್ರೆ ನಿಮಗೆ ರಕ್ಷಣೆಯನ್ನು ಕೊಡೋದಕ್ಕೆ ನಾನಾಗಿ ಬಂದಿದ್ದೇನೆ. ಇದು ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಬರಬೇಕು ಅಂತಾದ್ರೆ ಕೊರಳ ಆಣೆಯಾಗಿ ಹೇಳುತ್ತಾ ಇದ್ದೇನೆ, ನಿಮ್ಮ ರಕ್ಷಣೆ ನನಗೆ ಬಿಟ್ಟದ್ದು. ಅಮ್ಮ, ನಿಮ್ಮಲ್ಲಿ ಕೇಳ್ತೇನೆ ನಾನು, ನಿಮಗೆ ಯಾರಿಂದ ಕಷ್ಟ ಬಂತು, ನಿಮಗೆ ಏನಾಯಿತು, ನಿಮ್ಮ ಹೆಸರೇನು, ಎಲ್ಲವನ್ನೂ ಹೇಳಬಹುದೇ? ಅಮ್ಮ ನಿಮ್ಮ ಯಮನ ಕೋಮಲ ಕಾಂಚನ
ನನ್ನ ಹೆಸರು. ಹೌದಿ, ನನ್ನಪ್ಪ ಬಯಸಿದ್ದು ನಿಮ್ಮನ್ನೇ. ನಿಜ, ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯವಾದದ್ದು. ಖಂಡಿತ ಅದನ್ನು ಉಳಿಸಿಕೊಳ್ಳಬೇಕಾದದ್ದು ಹೆಣ್ಣಾದವಳ ಅನಿವಾರ್ಯತೆ. ಆದರೆ ಆದರೆ ಈ ಕಾಲದಲ್ಲಿ ಅದೇ ನನ್ನಿಂದ ದೂರವಾಗುತ್ತದೆ ಎನ್ನುವ ಹಾಗೆ ನನಗೆ ಭಯವಾಗುತ್ತಾ ಇದೆ. ಇಲ್ಲವಮ್ಮ, ಸಾಲಪೂತಕನ ಮಗಳು ನಾನು, ಹೆಸರು ನಂದಿ ಎನ್ನುವ ಹಾಗೆ. ಎಂತಹ ತಂದೆಗೆ ಎಂತಹ ಮಗಳು. ಆದರೆ ಆದರೆ ಈ ಕಾಲದಲ್ಲಿ ನನ್ನನ್ನು ಸೆಳೆತಂದು ತನಗೆ ಬೇಕು ದೇಹ ಸುಖ ನೀಡಬೇಕು ಎನ್ನುವ ಹಾಗೆ ಪೀಡಿಸುತ್ತಿದ್ದದ್ದು ನಿನ್ನ ತಂದೆ. ಹಾಗಾಗಿ ಮಾನವನು ಉಳಿಸಿಕೊಳ್ಳುವುದು ಹೇಗೆ ಎನ್ನುವ ಹಾಗೆ ಚಿಂತಾಕ್ರಾಂತಳಾಗಿ ಉಳಿದವಳು ನಾನು. ನನ್ನ ಮಾನ ಪ್ರಾಣವನ್ನು ರಕ್ಷಿಸುವವರು ಯಾರಿದ್ದಾರೆ? ಹೇಗೆ ಉಳಿಸಲಿ ನಾನು? ಚಿಂತೆ ಬೇಡ ತಾಯಿ, ಚಿಂತೆ ಬೇಡ. ಅದ ಯೋಚಿಸದಿರೀಗ ಪದುಮನಾಭನ ದಯೆಯದು ಸಾಕು ಪಾರಮ್ಮಗಿಗೆ. ಪದುಮನಾಭನ ದಯೆಯದು ಸಾಕು ಪಾರಮ್ಮಗಿಗೆ. ಬೆದರದಿ ಅವಿತಿರು ಒದಗಿದುದೆಲ್ಲವಾ ಮುದದೋಳುದುವೆ ದೈವಕ್ಕಾಗೆ. ಅದ ಯೋಚಿಸದಿರೀಗ ಯೋಚಿಸದಿರು. ಇದರ ಬಗ್ಗೆ ಯೋಚನೆ ನಿಮ್ಮಲ್ಲಿ? ನಿಜ ಬೇಡ ತಾಯಿ ಯೋಚನೆ. ನನ್ನ ಅಪ್ಪನದು ಮಂದ ಬುದ್ಧಿ, ಕೈ ಹಿಡಿದಂತಹ ಮಡದಿ ಇದ್ದಾಳೆ, ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಗಳಿದ್ದಾಳೆ. ಆದರೂ ನನ್ನನ್ನು ಬಯಸುತ್ತಾ ಇದ್ದಾನಲ್ಲ. ಪರ ನಾರಿಯನ್ನು ಬಯಸುವುದು ಮಹಾ ಅಪರಾಧವೇ ಹೌದು. ನನ್ನ ಅಪ್ಪನಿಗೆ ಹೋಗುವ ಕಾಲಕ್ಕೆ ಬಂದಂತಹ ಬುದ್ಧಿ ಹಾಗಂತೆ ಹೇಳಿ ಯಾವ ಕಾರಣಕ್ಕೂ ನನ್ನ ಅಪ್ಪನ ಕೈಗೆ ಸಿಗುವುದಕ್ಕೆ ನಾನು ಬಿಡುವುದೇ ಇಲ್ಲ. ನಿಮ್ಮನ್ನು ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ನನ್ನ ಪಾಲಿಗೆ ಬಿಟ್ಟದ್ದು. ಅಮ್ಮ, ಈ ಲೋಕದಲ್ಲಿ ಶಿಕ್ಷೆಗೂ ರಕ್ಷೆಗೆ ಬಿಟ್ಟದ್ದು ಆ ಪದ್ಮನಾಭ. ನಿಜ, ಅವರ ದಯ ಹೊಂದಿದ್ದರೆ ಸಾಕು, ಎಲ್ಲವೂ ಸುಗಮವಾಗಿ ಸಾಗುವುದಕ್ಕೆ ಸಾಧ್ಯ ಉಂಟಂತೆ. ಹಾಗಂತೆ ಹೇಳಿ ಒಂದು ಉಪಾಯ ಉಂಟು. ಏನದು? ನನ್ನ ಅಪ್ಪನ ಕಣ್ಣಿಗೆ ನೀವು ಬೀಳಕೂಡದು. ಆ ರೀತಿ ಮಾಡಬೇಕು ಅಂತಾದ್ರೆ ಗುಪ್ತವಾದಂತಹ ಸ್ಥಳದಲ್ಲಿ ನಿಮ್ಮನ್ನು ಇರಿಸಿಕೊಳ್ಳುತ್ತೇನೆ ನಾನು. ನನ್ನ ಅಪ್ಪನ ಕಾಲಕ್ಕೆ ಯಾವ ಕಾರಣ ಕಣ್ಣಿಗೆ ನೀವು ಬೀಳಲೇ ಕೂಡದು. ಏನು ತೊಂದರೆಯಾಗುವುದಿಲ್ಲವಲ್ಲ? ಇಲ್ಲವಮ್ಮ, ನಾನಿದ್ದೇನೆ. ನೋಡಿ, ಅಪ್ಪನ ಕಣ್ಣಿಗೆ ಬೀಳಬಾರದು. ಆದಷ್ಟು ಬೇಗ ನಾವು ಹೋಗಬೇಕು. ಬನ್ನಿ ಬನ್ನಿ. ನಾನು ಹೇಳಿದ ಕೆಲಸ ಮಾಡಿದ್ಯಾ? ಹೋಗು ಬಿಡ್ಲಿಕ್ಕಾಗುದಿಲ್ಲ. ಇದು ಬೆತ್ತದ ಪರಿಮಳ ಇದ್ದದ್ದು ಈಗ ಬಂತ. ಇದಿದ್ದದ್ದು ಶೃಂಗಾರ ಮದುಮಗನ ಹಾಗೆ. ಅಪ್ಪ, ಇದು ಹೊಸತ್ತ? ಇದು ಯಾವುದಪ್ಪ? ನಾನು ನೋಡ್ಲಿಲ್ಲ ಇದುವರೆಗೆ ಇದೆಲ್ಲ. ಹೌದಪ್ಪ, ಮದುಮಗನ ಹಾಗೆ ಕಾಣ್ತಿರ್ರಿ. ಇದು ಕೊಟ್ಟದ್ಯಾರು ಪರಿಮಳ? ಇವರ? ಹೌದು, ಗೊತ್ತಾಯ್ತು ನನಗೆ. ಇದು ಅವಳನ್ನು ಮದುವೆ ಆಗುವುದಕ್ಕೆ ಹೇಗೆ ನಾನು ಹೇಳಿದ ಕೆಲಸ ಆಗಿದ? ಯಾರು? ನಾಳೆ ನಿನಗೆ ಮದುವೆ ಖಂಡಿತ. ಈಗ ಅವಳ ಬಗ್ಗೆ? ಹೌದು ಅಪ್ಪ, ಒಂದು ಸಮಸ್ಯೆ ಇದೆಯಲ್ಲ. ಪೇಳಲೆ ಎನ್ನಯ್ಯ ಪೇಳಲು ಧೈರ್ಯ ತಾಳಲೆ. ಪೇಳಲೆ ಎನ್ನಯ್ಯ ಪೇಳಲು ಧೈರ್ಯ ತಾಳಲೆ. ಬೇಡುವೆ ದೈವೋಗದನ ಅಬಾಲೆ ಗೊತ್ತಾಯಿತೆ ಮದನ. ಭಾವ ತಾಡಿ ಸೇರಲು ನಿನ್ನ ಸದನ. ಅಯ್ಯೋ ಬೇಳಲಿಂದ ಸತಿ ತಾಳದೆನ್ನಯ ನುಡಿ ನೀನವಗಿನಿಯಾಗಿ ಕೊಳ್ಳಲೆ ಕರಿದಳು. ಬೇಳಲೆ ಬೇಳಲೆ ಎನ್ನಯ್ಯ ಬೇಳಲು ಧೈರ್ಯ ತಾಳಲೆ. ಅಯ್ಯ ಬೇಳಲೆ. ಅಯ್ಯೋ ಅಯ್ಯೋ ಅಯ್ಯೋ, ಎಂತದ್ದು? ಅಪ್ಪ, ನಾನೊಂದು ಏನು ಅಂತ ಹೇಳಿ ಅಪ್ಪ. ನಂದೇ ನನ್ನ ಸುಕುಮಾರಿ ಕೆಲಸ ಮುಗಿಸಿದೆಯಾ? ಸಾಕಪ್ಪ ಸಾಕು. ಅಪ್ಪ, ಇಲ್ಲಿಗ ದೊಡ್ಡ ಸಮಸ್ಯೆ ಆಯ್ತಲ್ಲಪ್ಪ. ಸಮಸ್ಯೆ? ಹೌದಪ್ಪ. ಗೊತ್ತಾಯ್ತು, ನಿನ್ನ ಅಮ್ಮನೇ ಸಮಸ್ಯೆ ಅಲ್ವಾ? ಅದು ಹೇಗಾದ್ರೂ ಮತ್ತೆ ಮುಂದೆ ಹಾಕು. ನೀನ್ ಅಮ್ಮನ ಬಗ್ಗೆ ಹಾಗೆಲ್ಲ ಹೇಳಬಾರ್ದು ನೀನು. ಇಲ್ಲ, ನಿನಗೆ ನೋವು ಆಗ್ತದಾ? ಅಮ್ಮನ ಮಗಳಲ್ವ ನಾನು? ಮಗಳೇ ಮಾತಾಡುದು. ಅಪ್ಪ ನೋಡು, ನಿನ್ನ ಬಗ್ಗೆ ಗುಣಗಾನ ಮಾಡೋದಕ್ಕೆ
ಹಾಗಾಗಿ ಆ ಹೆಣ್ಣಿನ ಬಳಿಗೆ ನಾನು ಹೋದವಳು. ಚೆನ್ನಾಗಿ ಕಂಠಪಾಠವನ್ನು ಮಾಡಿದಿ. ನಾನು ಅವರಲ್ಲಿ ಹೇಳಿದೆ ನನ್ನ ಅಪ್ಪನಿಗೆ ಸರಿ ಇಲ್ಲ ಅಂತ. ನನ್ನ ಎಂತದ್ದು ಸರಿ ಇಲ್ಲ ಹಾಗೆ ಹೇಳಿದ್ರೆ ಅಪ್ಪನಿಗೆ ಸರಿ ಇಲ್ಲ. ನೀನು ದಮ್ದರ್ಥ ಯಾಕೆ ಅಪ್ಪ ಕಲ್ಪಿಸಿಕೊಳ್ಳೋದು? ಈಗ ನಾನು ಹೇಳಿದ್ದೇನು, ನನ್ನ ಅಪ್ಪನಿಗೆ ಸರಿಸಮಾನರು ಯಾರು ಇಲ್ಲ ಅನ್ನೋ ಹಾಗೆ. ಆಕಾಶಕ್ಕೆ ಆಕಾಶವೇ ಸಾಟಿ, ಸಾಗರಕ್ಕೆ ಸಾಗರವೇ ಸಾಟಿ, ಈ ಸಾಲಬೋಧಕನಿಗೆ ಸಾಲಬೋಧಕನೇ ಸಾಟಿ. ಒಳ್ಳೆ ಹೆಸರು ಅಲ್ವಾ? ಹೌದಪ್ಪ, ಚೆನ್ನಾಗಿ ನಾನು ಹೊಗಳಿದೆ. ನಾನು ಮಾತನಾಡಿದ್ದ ಹಾಗೆ ಸ್ವಲ್ಪ ಹಿಂದಿರುಗಿ ನೋಡ್ತೇನಪ್ಪ. ಅಪ್ಪ ಅವಳಿಲ್ಲಪ್ಪ, ಅವಳಿಲ್ಲ, ಅವಳು ನಾ ಕಾಣೆ ಎಂಟಾಣೆ. ಅಪ್ಪ ಅವಳನ್ನು ನಾ ಕಾಣಿ ಇಲ್ಲಪ್ಪ. ಅದು ವಿಚಾರ ಅಪ್ಪ, ವಿಚಾರ ಏನಿದೆ ಗೊತ್ತಾ? ಆಮೇಲೆ ಅವಳು ಎಲ್ಲಿ ಹೋದಂತ ಹೇಳಿ ಗೊತ್ತಿಲ್ಲಪ್ಪ. ಅಪ್ಪ ನಾನದು ಕೊನೆ ಮಾತು ಹೇಳ್ತೀನಪ್ಪ. ಏನು ಗೊತ್ತುಂಟಾ, ನಾನು ಮಾತಾಡಿದ ಹಿಂದೆ ನೋಡಿದ ಕೂಡಲೇ ಅಪ್ಪ ಆಕೆ ಹೆಣ್ಣು ನೀರಾಗಿ ನದಿಯಾಗಿ ಹರಿದೇ ಹೋದಳಪ್ಪ. ಇಲ್ಲದಲ್ಲಪ್ಪ, ಇದ್ದದ್ದೇ ಹೇಳಿ. ಏನು ಕಪಟದ ನುಡಿಯ ಎಲ್ಲಿಯಾದ್ರೂ ಉಂಟೆ ಹೇಳು. ನೀನು ಹೇಳಿದ್ದನ್ನೆಲ್ಲ ನಂಬುವುದಕ್ಕೆ ಏನು ನಾನು ಸಾಲ ಪಾಠ ನನಗೆ ಗೊತ್ತಿದೆ ಅಪ್ಪ. ನನಗೆ ಗೊತ್ತಿದೆ, ಜ್ಞಾನ ದೃಷ್ಟಿಯೂ ಇದೆ, ಎಲ್ಲಿ ಹೇಗೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬಲ್ಲಂತಹ ಶಕ್ತಿಯೂ ಇದೆ. ಅಮೃತವನ್ನು ಆಡಬೇಡ, ಸುಳ್ಳು ಹೇಳಬೇಡ. ಎಲ್ಲಿ ಹೋಗಿದ್ದಾಳೆ? ತೊರೆಯನ್ನಾದರೂ ತೋರಿಸು ನನಗೆ. ನೀರುಗರಿದ ಮೇಲೆ ನಿಂತು ತೋರಲೆಂದು ಪಿತನೆ ನೀರದಿಯನು ಸೇರ್ದಳೇನೋ ನೀರದಿಯನೇ ತಿಳಿಯೇನದನೋ ನೀರದಿಯನು ಸೇರ್ದಳೇನೋ ನೀರದಿಯನೇ ತಿಳಿಯೇನದನೋ ನೀರುಗರಿದ ಮೇಲೆ ನಿಂತು ತೋರಲೆಂದು ಪಿತನೆ ಅರಿತು ಪಿತನೆ ಸಟೇನಾಡೋದಕ್ಕೆ ಸಾಧ್ಯ ಉಂಟೆ ಹೇಳು? ಇಲ್ಲ. ನಿನ್ನ ಮಗಳಲ್ವೇ ನಾನು? ಅಪ್ಪ, ಇನ್ನಲ್ಲಿ ನಾನು ಹೇಳ್ತೇನೆ. ಈಗ ಎಲ್ಲೋ ಹುಟ್ಟಿದಂತಹ ನದಿಯನ್ನು ಹರಿದು ಬಂದು ಸಾಗರ ಗರ್ಭವನ್ನು ಸೇರಿದು ಸಹಜ ತಾನೆ. ಅಂತೆ ಈ ಹೆಣ್ಣು ಹರಿದು ಎಲ್ಲೋ ಸಾಗರವನ್ನು ಸೇರಿರಬಹುದು. ಹಾಗಾಗಿ ನಾವೊಮ್ಮೆ ನದಿ ಹರಿಯುವ ಕಾಣ್ತದೆ, ನದಿ ಹರಿತಾ ಉಂಟೇನು ಹಾಗೆ ನದಿ ಹರಿದು ಹೋದ ಮೇಲೆ ನಮ್ಗೆ ಅದು ಕಾಣ್ತದೆ ಹೇಳಿ? ಅದು ಕಾಣುವುದಿಲ್ಲ. ಹಾಗಾಗಿ ಈ ಹೆಣ್ಣು ಎಲ್ಲೋ ಹೋಗಿ ಮುಟ್ಟಿರಬಹುದು. ಅವಳ ಬಗ್ಗೆ ಆಲೋಚನೆ ಮಾಡಬೇಡ ಪಾಪ ನೀನು. ನೀನು ನನ್ನ ಮಗಳು ಸಟೆಯನ್ನಾಡಿ ತಪ್ಪಿಸಿಕೊಳ್ಳುವುದಕ್ಕೆ ನೋಡಿದೆ ಅಂತಾದ್ರೆ ಗುಳಿಗಾಲ ಇಲ್ಲ ಅಂತಾದೀತು. ತೊರೆಯಾಗಿ ಹರಿದರೆ ನೀರಾದರೂ ಬೇಕೋ ಬೇಡವೋ? ಅದು ಇಲ್ಲಪ್ಪ. ನೆಲದಲ್ಲಿ ಒಂದು ಬಿಂದು ನೀರು ಬಿದ್ದರೂ ಕೂಡ ಆರಿ ಹೋಗದಂತಹ ಸ್ಥಳವಾದ್ದರಿಂದ ನಿನ್ನ ಮಾತುಗಳನ್ನು ನಾನು ನಂಬಲಾರೆ. ನೀನು ಹೇಳಿದ್ದು ಸುಳ್ಳು, ಆದ ಕಾರಣ ನಿಜವನ್ನು ಹೇಳು. ಸುಳ್ಳಪ್ಪ. ಎಲ್ಲಿದ್ದಾಳೆ ಅವಳು? ಅಪ್ಪ, ಸೌಧಾಮಿನಿ ಎಲ್ಲಿದ್ದಾಳೆ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಅವಳ ಬಗ್ಗೆ ನನಗೆ ಗೊತ್ತೇ ಇಲ್ಲ. ನಿಜವನ್ನು ಹೇಳು. ನಿಜವೇ ಹೌದು, ನನಗೆ ಗೊತ್ತಿಲ್ಲ. ದೇವರಾಣೆ ನನಗೆ ಗೊತ್ತಿಲ್ಲ. ನಿಜವನ್ನು ಹೇಳು. ನಾನೇ ಗೊತ್ತಿಲ್ಲ. ಎಲ್ಲಿದ್ದಾಳೆ? ನನಗೆ ಗೊತ್ತಿಲ್ಲ. ನಾನು ಕರೆ ತಂದ ಸೌಧಾಮಿನಿ ಎಲ್ಲಿದ್ದಾಳೆ? ಬಾಯಿ ಬಿಡು, ಬಗಳು, ನೀನು ಮೂಕಿಯ. ಅಯ್ಯೋ
ಎಂಬಮ್ಮ, ನೀನೇ ಹೇಳಿದಂತಹ ಮಾತು ನಮ್ಮನ್ನು ಉಳಿಸುವುದಕ್ಕೆ ಆ ಭಗವಂತನಿದ್ದಾನೆ ಎನ್ನುವ ಹಾಗೆ ಕಾಲದ ನಿರೀಕ್ಷೆಯಲ್ಲಿರೋಣ. ಶುದ್ಧ ರಾಕ್ಷಸ ಬುದ್ಧಿಯೊಳಗೆನೆ ಇಲ್ಲ ವಿಭವದೊಳಗೆ ವಲಾಟ ಪರಮೇಶ್ವರ ದೇವ ರಕ್ಷಣೆ ಮಾಡು. ಯಾವುದೇ ಒಂದು ರೀತಿಯ ಕುಂದುಕೊರತೆ ಬಾರದ ರೀತಿಯಲ್ಲಿ ಆಳ್ತಾ ಬಂದವನು ನಾನು. ನಮ್ಮವರದೆಷ್ಟೋ ಮಂದಿ ರಾಕ್ಷಸರು ನನ್ನೊಂದಿಗೆ ಇದ್ದಾರೆ. ಅವರಿಗೆ ಬೇಕಾದಂತ ಸಮಯದಲ್ಲಿ ಏನು ಬೇಕೋ ಅದನ್ನು ಮಾಡಿಕೊಡುತ್ತಾ ಇದ್ದೇನೆ. ಆದರೆ ನಮಗೆ ಮರ್ಯಾದೆ ಕೊಡುವವರು ಮರ್ಯಾದೆ ಕೊಡುವುದಿಲ್ಲವಲ್ಲ. ಯಾರದು? ನೆರೆಕರೆಯವರು ಸುಶರ್ಮನೆಂಬವ ಯಾವ ಇತ್ಯಾದಿಗಳನ್ನು ಮಾಡುತ್ತಾನೆ, ಸತ್ಕಾರ್ಯವನ್ನು ಮಾಡುತ್ತಾನೆ. ರಾಜನಿದ್ದಾನೆ ವಲಾಕ ಎಂಬುದಾಗಿ ಅವನಿಗೆ ಗೊತ್ತಿಲ್ವಾ? ಹೇಳ್ಬೇಕಾ ಬೇಡವಾ? ಅದೆಷ್ಟೋ ಸಮಯ ನಾವು ಕೂಡ ಯಾಗ ಇತ್ಯಾದಿಗಳನ್ನು ಮಾಡುವ ಎಂತ ಉದ್ದೇಶದಲ್ಲಿದ್ದರೆ ಅದಕ್ಕೆ ಯಾರನ್ನು ಬರುವುದಕ್ಕೆ ಬಿಡುವುದಿಲ್ಲ. ಹಾಗಿದ್ರೆ ಅವನಿಗೆ ಮತ್ಸರ, ಈ ಮತ್ಸರಕ್ಕೆ ಮಧ್ಯರೇಬೇಕು. ಹೇಗೆ? ಅವ ಮಾನಸಿಕ ಭ್ರಾಂತನಾಗಬೇಕು. ಅವನ ಪ್ರಭಾವ ಯಾವುದರಿಂದ? ಪತಿವ್ರತೆ ಆದಂತ ಆತನ ಹೆಂಡತಿ ಸುಖಿ, ಅವಳ ಪ್ರಭಾವದಿಂದಲಾಗಿ ಅವನ ಮಾನಸಿಕ ಚಿಂತೆಗೆ ಒಳಗಾಗಬೇಕಿದೆ. ಅವನಂತೆ ನಾನು ತಂದರೆ ಸರಿಯಾಗುವುದಿಲ್ವಾ? ತಡ ಮಾಡುವುದಲ್ಲ. ಎಲ್ಲಿದ್ದಾಳೆ, ಸಮಯ ಸರಿಯಾಗಿ ಯಾವ ದಿಕ್ಕಿನಲ್ಲಿದ್ದಾಳೆ ಎಂಬುದನ್ನು ಅವಳನ್ನು ಹುಡುಕಿಕೊಂಡು ನಮಸ್ಕಾರ ಆಗ್ಲಿಲ್ಲ. ಅಯೋಧ್ಯ ನಗರದ ಒಂದು ಪುಟ್ಟ ಗ್ರಾಮದಲ್ಲಿ ಸುಶರ್ಮ ಶುಚಿ ಎನ್ನುವ ಬ್ರಾಹ್ಮಣ ದಂಪತಿಗಳು ನಾವು. ಬ್ರಾಹ್ಮಣರು ಅಂತ ಹೇಳಿದ ಮೇಲೆ ನಮಗೊಂದು ಕರ್ಮ ಉಂಟಲ್ಲ. ಯಾವಾಗ ನೋಡಿದ್ರು ಜಪ ತಪ ಯಾಗ ಯಜ್ಞಾದಿ ಕರ್ಮಗಳನ್ನು ಮಾಡುವುದು. ಲೋಕದ ಸಮಸ್ತರು ಸುಖವಾಗಿ ಇರಲಿ ಅಂತ ಅಪೇಕ್ಷೆ ಪಡುವುದು. ಹೌದು. ಅದಕ್ಕೆ ನಾನು ಸದಾ ಕಾಲ ಯಾಗದಲ್ಲಿ ಯಜ್ಞದಲ್ಲಿ ಜಪದಪದಲ್ಲಿ ಮುಳುಗಿರ್ತೇನೆ. ಆದ್ರೆ ಕೆಲವು ದಂಪತಿಗಳದೆಲ್ಲ ಸರಿಯಾಗುದಿಲ್ಲ. ಈ ಗಂಡ ಏನಾದ್ರೂ ಹೀಗೆ ದೇವತಾ ಕಾರ್ಯ ಮಾಡ್ತಾ ಇದ್ರೆ ಇದರಲ್ಲೇನು ಲಾಭ ಇಲ್ಲ ಅಂತ ಹೆಂಡತಿ ಸ್ವಲ್ಪ ಕಾಲೆಳೆಯುವುದು ಉಂಟು. ಆದ್ರೆ ನನ್ನವಳು ಹಾಗಲ್ಲ. ಶುಚಿಯಿಂದ ಅವಳ ಹೆಸರು, ಮನಸ್ಸು ಬಹಳ ಶುದ್ಧ. ನನಗೆ ಹೇಗೋ ಬೇಕೋ ಹಾಗೆ, ಯಾವ ಹೊತ್ತಿಗೆ ಏನು ಬೇಕೋ ನಾನು ಬಾಯಿ ಬಿಡುವುದಕ್ಕೆ ಮೊದಲೇ ಅವಳದ್ದು ತಂದು ಇಟ್ಟು ಹಾಗೆ ದಾಂಪತ್ಯ ನಮ್ಮ. ಹಾಗಾಗಿ ಪ್ರತಿ ಊರಿನವರೆಲ್ಲ ನಮ್ಮನ್ನೊಂದು ಶುಚಿ ಸುಶರ್ಮ ಭಟ್ರು ಅಂತ ದಂಪತಿಗಳು ಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳ್ತದೆ. ಇವಳಿಗೆ ಶುಚಿ ಅಂತ ಹೆಸರು ಬಂದುದು ಇದಕ್ಕೆ.
ನಮ್ಮ ಮನೆ ಮಾತ್ರ ಶುಚಿ ಮಾಡುವುದಲ್ಲ ಇವರು, ಇಡೀ ಪರಿಸರ ಸುತ್ತ ಶುಚಿ ಮಾಡುವುದೇ ಕೆಲಸ ಇವರಿಗೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ಸ್ವಾಮಿ? ಯಾರ್ಯಾರ ನಿಮ್ಮ ಬಗ್ಗೆ ಸೇವೆ ಮಾಡ್ಬೇಕಲ್ಲ ನಾನು. ಹೌದು ನಿಮ್ಮ ಹೆಂಡತಿ ಅಲ್ಲ, ಹೌದು ಪತಿಯ ಸೇವೆಯೇ ದೇವರ ಸೇವೆ ಹೌದು ಅಲ್ವಾ ಹೌದೌದು. ಸ್ವಾಮಿ? ಯಾವತ್ತು ಯಾಗಕ್ಕೆ ಹೋಗುವಾಗ ಬೇಕಾದ ಸೋಸು ತರ್ಲಿಕ್ಕೆ ಹೇಳ್ತೀರಿ ನೀವು. ಹೌದು. ಎಲ್ಲವೂ ತಂದಿದ್ದೇನೆ. ಈಗೆಲ್ಲ ತಯಾರಿ ಉಂಟಾ? ಹೌದಪ್ಪ. ನನಗೀಗ ಆದ್ರೆ ಒಂದು, ನಿಮ್ಮಲ್ಲಿ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಜೊತೆಯಲ್ಲಿ ಇರ್ಬೇಕು ಅಂತ ಆಗ್ತದೆ. ನೀನು ಬಿಟ್ಟಿರದ ಕಾರಣವೇ ಅಲ್ವ ನಾನು ಇಷ್ಟಾದ್ರೂ ಮಾಡುದು. ಇಲ್ಲದೆ ಉಂಟು ನಿಮ್ಮ ಸೇವೆ ಮಾಡದೆ ಮತ್ತಾರು ಸೇವೆ ಮಾಡುದಲ್ಲ ನಾನು. ನಾವು ಸೇವೆಯಲ್ಲಿ ಯಾವಾಗ ಇದ್ದು ಸೇವೆಯಲ್ಲಿ ಏನಾದ್ರೂ ನಾನು ಕೊರತೆ ಕಂಡದ್ದು ಉಂಟಾ? ಹೌದು. ಅದು ಇಲ್ಲ. ಯಾವತ್ತು ನಿಮಗೆ ಬೇಸರ ಆಗ್ಬಾರ್ದಲ್ಲ, ನಿಮಗೆ ಬೇಸರ ಆಗ್ಬಾರ್ದು. ಗಂಡನಿಗೆ ಬೇಸರ ಆದ್ರೆ ಮತ್ತೆ ನನಗೆ ಕಷ್ಟ ಅಲ್ವ ಸ್ವಾಮಿ? ನಾನು ಹೇಗೆ 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 ತೊಂದ್ರೆ ಇಲ್ಲಪ್ಪ. ಸಾಕೆ ಎಷ್ಟು ಸುಮ್ಮನೆ ಕಾಲ್ ಬಸ್ಬೇಕಾ? ಕಾಲ್ ಬಸ್ಬೇಕಾ? ಅಯ್ಯೋ ಅಯ್ಯೋ ನೀನು ಕಾಲು ಹೊತ್ತಲಿಕ್ಕೆ ಜನ ನಾನಾ? ಕಾಲು ಹೊತ್ತಬೇಕು. ನಿಮಗೆ ಎಲ್ಲಿ ಹೊತ್ತಬೇಕು? ಎಲ್ಲಿ ಹೊತ್ತಬೇಕು? ಮಗನೇ, ನನಗೆ ಹೊತ್ತಲಿಕ್ಕೆ ಅಂತ ಇದ್ಯಾ? ಓ ನಿನ್ನ ಅಹಂಕಾರವೇ. ಏನು? ನಾನು ಗಂಡ ಗಂಡ? ಯಾರಿಗೆ ಗೆಂಡ? ನೀ ನನಗೆ ಗೆಂಡವ? ಕೆಂಡ ಒಲೆಯಲ್ಲಿ ಅಂತ ಹೌದಾ? ಇಲ್ಲಿ ಬಾ. ಯಾರು ಗೊತ್ತಬೇಕು? ಯಾರು ಸೇವ್ ಮಾಡಬೇಕು? ನಾನು ಮಾಡ್ಬೇಕಾ? ನಾನು ಸೇವ್ ಮಾಡ್ಬೇಕಾ? ಸೇವ್ ಮಾಡ್ತೀಯಲ್ಲ. ನಿನಗೆ ಏನು ಮಾರಿ ಬಡಿದದು ಮಾರೈತಿ? ಇದು ಕೈ ಯಾರಿದ್ದು? ಇದು ಕೈಯ? ಕೈಯನ್ನು ಹೇಗೆ ಒತ್ತೋದು? ಹೇಗೆ ಒತ್ತೋದು? ಏನಾಗುದು? ಅಯ್ಯೋ ಕರ್ಮ, ಏನಾಗಿದೆ? ಏನಾಗಿದೆ ನಂಗೆ? ನಿನ್ನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಇಲ್ಲಿ ಬಾ. ಊಟ ಮಾಡಿದ್ಯಾ? ಗಂಡನನ್ನು ಅವನಿವನು ಹೇಳ್ಬಾರದು. ಆ? ಗಂಡ ಅಂದ್ರೆ ಪತಿ ಅಂದ್ರೆ ಪರದೈವ. ಪರದೈವ? ಎಲ್ಲಿದ್ದಾರೆ ಪರದೈವ? ನಿನಗೆ ಎಲ್ಲಿದ್ದಾರೆ? ನಿನಗೇನು ತಲೆಗೆಟ್ಟಿದೆ? ತಲೆ ಕೆಟ್ಟದ್ದು ತಲೆಯಿಂದ ಪೂರ್ತಿಗೆ ಇಟ್ಟಿದೆ. ಇಲ್ಲಪ್ಪ ಕರ್ಮ, ನನಗೆ ಬೇಡ ಇದು. ಈಗ ಊಟ ಮಾಡ್ತಿಲ್ವಾ? ಊಟ ಹೌದು. ಈಗ ಒಂದು ಗಳಿಗೆ ಆಯ್ತಷ್ಟೇ ಮಾರೈತಿ ನನ್ನದು ಊಟ. ಊಟ ಮಾಡ್ತೀಯಾ ಇಲ್ವಾ? ನಾನೇನು ಕೋಣನ ಮೇಲಿಂದ ಮೇಲೆ ಊಟ ಮಾಡ್ಲಿಕ್ಕೆ? ಮಾಡ್ಬೇಕು. ಅಯ್ಯೋ ಕರ್ಮ, ನಾನೇ ಬಡಿಸುವುದು. ನಾನೇ ಬಡಿಸುವುದು. ಆಗ ಮತ್ತೆ ನಿನ್ನ ಅಮ್ಮ ಬಡಿಸಿದ್ದು ನೀನೇ. ಹಸಿವೆ ಆಗುದಿಲ್ಲ ಮಾರ. ಆಗುದಿಲ್ಲ ಅಂತಂದ್ರೆ ಜನ ನಾನು ಅದಕ್ಕೆ ತಿನ್ಬೇಕು. ಈಗ ತಿನ್ಬೇಕು ನೀನು. ಸತ್ಯ. ನಿನಗೇನಾದ್ರೂ ಭೂತಾವೇಶ ಆಯ್ತಾ ಏನು ಕರ್ಮ? ಮಾತಾಡ್ಲಿಕ್ಕೆಲ್ಲ ಊಟ ಮಾಡುವಾಗ ನಿನಗೆ ಬೇಕಾಗಿತ್ತು. ಕೈ ಜೋರ. ಈಗ ಊಟ ಮಾಡಿದ್ರೆ ನನಗೆ ಊಟ ಮಾಡಿದೆ ಅಂತಂದ್ರೆ ಎಷ್ಟು ಊಟ ಮಾಡಬೇಕು? ನನಗೆ ಹಸಿವಿಲ್ಲ. ಹೌದಾ? ಹಸಿವಿಲ್ಲವಾ? ಹೌದು ಇಲ್ವಾ? ಈಗ ಏನಾಗಿದೆ ನಿನಗೆ? ನನಗೆ ಸಾಕು ಊಟ ಸಾಕು. ನೀರ್ಬೇಕಾ? ನೀರ್ಬೇಕಾ? ನಾನು ಕುಡಿಯುವುದಿಲ್ಲ ಹಾಗೆಲ್ಲ. ಕುಡಿಬೇಕು. 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 ಇಲ್ಲೇ ಉಂಟು. ಏನು ಕುಡಿದ? ಅಪ್ಪ ಕುಡಿಯೋದು ನೀನು? ಪಾಪಿ ಮಗಳೇ, ನೀನು ಅಪ್ಪ ಕುಡಿಯೋದಾ? ನಿನ್ನ ಅಪ್ಪನನ್ನು ಕುಡಿಸ್ತಾನೆ ನೀನು. ಅಪ್ಪನ ಮುಕ್ಕಿ ನಿಂತಿದೆಯಲ್ಲ. ಇಲ್ಲ ಬಾಯರಿಕೆ ಆಗುದಿಲ್ಲ ನನಗೆ. ಬಾಯಕ್ಕೆ ಆಗಿಲ್ವಾ? ಆಗುದಿಲ್ವಾ? ಬೇಡವೇ ನನಗೆ. ಕುಡಿದಿರಾ? ನಾನು ಕುಡಿಯೋದ್ರೆ ನೀನಾದ್ರೂ ಕುಡಿ. ಕುಡಿಯೋದಿಲ್ಲ. ಹಿಡಿದಿದೆ ಇವತ್ತು. ಇದಕ್ಕೆ ಏನಾಗಿದೆ? ಸ್ವಲ್ಪ ಕಾಳು. ಅದು ಮಳೆಗಾಲಕ್ಕ? ಯಾವುದು? ಅದು ಬಚ್ಚಲಗೊಟ್ಟಿಗೆ ಒಲೆಗೆ ಇಡ್ಲಿಕ್ಕೆ. ಬಚ್ಚ ಇಲ್ವಾ? ಕಾಳು ಹೊತ್ತು. ನೀನು ನನ್ನ ಕಾಲು ಹೊತ್ತುದಲ್ವೇನೆ? ಕಾಲು ಹೊತ್ತಬೇಕಾ? ನನ್ನ ಕಾಳು ಮೆಲ್ಲ. ಕೈ ಹೊತ್ತು. ಈ ಕೈ ಹೊತ್ತು. ಇಲ್ಲಿ ಬಾ.
ಎಷ್ಟಾಯ್ತು? ಕತ್ತಲಾಯ್ತು. ಕತ್ತಲಾಯ್ತಾ? ಮಲಗ್ಬೇಕು. ಮಲಗುದ ನೀನಪ್ಪನ ಮಲಗು. ನಿನಗೆ ನಿದ್ದೆ ಬರುದಿಲ್ವಾ? ಮಾರಿ ಇರ್ದವನೇ ಪಾಪಿ ಮಗನೇ, ಮಲಗ್ತೀಯ? ಎಲ್ಲಿ ಮಲಗು ನೀನು? ಎಲ್ಲಿ ಮಲಗುದು? ನಮ್ಮ ಮಂಚದಲ್ಲಿ. ಮತ್ತೆ ಎಲ್ಲಿ? ಮಂಚದಲ್ಲಿ. ನಿನ್ನ ಮೇಲೆ ಮಲಗುದು, ನನ್ನ ಕೆಳಗೆ. ಹೌದು, ಮಾತಾಡ್ಲಿಕ್ಕಿಲ್ಲ. ಮಾತಾಡ್ದಲೇ ಇದ್ರೆ ನಿನ್ನದು ಮುಖ್ಯ ಧರ್ಮವ ನಿನ್ನದು. ಹಾ, ಮಲಗು. ಇವತ್ತು ಮುಗಿಸುವ ಏರ್ಪಾಡು ಇಲ್ಲ ನಿನ್ನದು. ಮಾರಿ ಏನು ಹೇಳ್ತಾರೆ ಈಗ ಧರ್ಮ ಯಾರಿಗೂ. ಇದೇ ಸರಿಯಾದಂತ ಸಮಯ. ಶುಚಿ ಇಬ್ಬರು ಮಲಗಿದ್ದಾರೆ. ಸರಿ ಸರಿ ಸರಿ. ಮರುದಿವಸ ಧರೆಯ ಮರ ನಿದ್ದೆ ತಿಳಿದೆದ್ದು ಮಡದಿಯ ಇರವರಿಯದೆ ಅರಸಿ ಅರಸಿ ಕಾಣದೆ ಧರೆಗೆ ಕುಸಿದನು ತನ್ನ ದೌರ್ಭಾಗ್ಯವನ್ನು ಗಳಿಗಳಿದು ಧರೆಯವರ ಮಡಿ ಮಡದಿಯ ಇರವರಿಯದೆ. ಅಯ್ಯೋ ಶಿವನೇ, ಏನಾಯ್ತಪ್ಪ ಇವಳಿಗೆ? ಏನಾಗಿದೆ, ಏನು ತಲೆ ಕೆಟ್ಟಿದೆ ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ಒಂದು ಘಳಿಗೆಗೆ ಮೊದಲು ಮದುವೆಯಾಗಿ ಇಷ್ಟು ವರ್ಷ ನಾವು ದಾಂಪತ್ಯ ಜೀವನವನ್ನು ಕಳೆದೆವು. ಇಷ್ಟರವರೆಗೆ ನನಗೆ ಒಂದೇ ಒಂದು ಮಾತು ಎದುರಾಡಿದವಳಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಬಾಯಿಗೆ ಬಂದ ಹಾಗೆ ವಾಗಮಾಚಾರವಾಗಿ ಬೈತಾ ಇದ್ದಾಳಲ್ಲ, ಈ ರೀತಿ ನಿಂದಿಸ್ತಾ ಇದ್ದಾಳಲ್ಲ. ಹೇಗೋ ಅವಳನ್ನು ಸಹಿಸಿಕೊಂಡು ಸಮಾಧಾನ ಪಡಿಸಿ ರಾತ್ರಿ ಬೆಳಗಾಗಲಿ ಅಂತ ಮಲಗಿದ ಎದುರಿಸಿದ್ದೆವು. ಆದ್ರೆ ನಿದ್ದೆಯಿಂದ ಮಲಗಿದಲ್ಲಿ ಕಾಣುವುದಿಲ್ಲ ಇವಳು. ಶುಚಿ, ಶುಚಿ, ಎಲ್ಲಿದ್ದೀಯೇ? ಯಾವ ಕಡೆಗೆ ಹೋದೆಪ್ಪ? ಬೆಳಗಾಯಿತು ನೋಡು, ನಾನು ಎದ್ದೆ. ಈಗ ನನಗೆ ಜಪಕ್ಕೆ ಆಗ್ಬೇಕು ತಯಾರಿ. ಎಲ್ಲಿದ್ದೀಯ? ಕಾಣುವುದೇ ಇಲ್ವಲ್ಲ ಇವಳು. ಹೌದು ಹೌದು. ಏನಾಯ್ತು ಶಿವನೇ? ಏನು ಮಾಡುದು? ನನ್ನ ಕೈ ಹಿಡಿದ ನನ್ನ ಧರ್ಮಪತ್ನಿ ನನಗೆಷ್ಟೇ ಪೀಡಿಸಿದ್ರು, ಎಷ್ಟೇ ಕಾಟ ಕೊಟ್ಟರು ಸಹಿಸಿಕೊಂಡು ಆಕೆಯನ್ನು ನಾನು ಸಂಭಾಳಿಸಿಕೊಂಡು ಬಂದೆ. ಆದರೆ ಈಗ ನನ್ನಿಂದ ದೂರವಾಗಿ ಹೋದಳಲ್ಲ, ಅವಳನ್ನು ಬಿಟ್ಟು ಬದುಕುವುದಕ್ಕೆ ನನಗೆ ಸಾಧ್ಯವಿದೆಯೇ? ಏನು? ನಾಡಿನ ದೊರೆ ಉತ್ತಮನಿದ್ದಾನಲ್ಲ, ಹೌದು ಹೌದು. ನಮ್ಮನ್ನು ಸದಾಕಾಲ ರಕ್ಷಣೆ ಮಾಡುವ ಹೊಣೆ ಅವನಿಗುಂಟಲ್ಲ. ಈ ವಿಷಯವನ್ನು ಅವನಿಗೆ ದೂರಿ ನನ್ನ ಹೆಂಡತಿಯನ್ನು ನೋಡಿ ವಿಠ್ಠಲನ ಮರಣಿಸುತ್ತ ಎಲೆ ರೂಢಿಸುರ ಸಂತೋಷವಾದುದು. ನಾಡು ಯಾವುದು ಕಾರ್ಯವೇಡನು ಮಾಡಲಿಗುದು. ವಿಷ್ಣುವರ್ಧನ ಪಾದಗಳಿಗೆ ವಂದಿಸಿದ್ದೇನೆ. ಒಳ್ಳೆಯದಾಗಲಿ. ಉಚಿತಾಸನ ಕೊಟ್ಟಿದ್ದೇನೆ. ನಿಮ್ಮ ಪರಿಚಯ ಇಲ್ಲ, ಯಾವ ಊರು, ಏನು ಹೆಸರು, ನನ್ನಿಂದ ಏನಾಗಬೇಕು ಹೇಳಿ. ಅಯ್ಯ, ಇದೇ ನಿನ್ನ ನಾಡಿನಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ವಾಸ ಮಾಡುವಂತಹ ಸುಶರ್ಮನೆಂಬಂತಹ ಬ್ರಾಹ್ಮಣ ನಾನು. ಸರಿ. ನನ್ನ ಧರ್ಮಪತ್ನಿ ಶುಚಿ ಎನ್ನುವಾಕೆ. ಓಹೋ. ಇಷ್ಟರವರೆಗೆ ಆದರ್ಶ ದಂಪತಿಗಳಾಗಿ ಆಕೆ ನನಗೆ ಉತ್ತಮ ಅನುಕೂಲೆಯಾಗಿ ನಾನು ಮಾಡುವಂತಹ ದೇವತಾ ಕಾರ್ಯಗಳಿಗೆ ಸಹಾಯ ಮಾಡುತ್ತಾ ಇದ್ದಳು. ಒಳ್ಳೆ. ಆದರೆ ಇದ್ದಕ್ಕಿದ್ದ ಹಾಗೆ ಕೆಲ ದಿನಗಳಿಂದ ಈಚೆ ಅವಳಿಗೆ ಏನಾಗಿದೋ ಗೊತ್ತಿಲ್ಲ. ಒಟ್ಟು ಅವಳ ವರ್ತನೆಯಲ್ಲೇ ವಿಚಿತ್ರ ಕಾಣ್ತಾ ಇದ್ದೇನೆ. ಹಾಗೆ ಹೇಗೋ ಮಾಡಿ ನಾನು ಸಂಭಾಳಿಸಿಕೊಂಡು ಬಂದೆ. ಆದರೆ ಇತ್ತೀಚಿನ ದಿನಗಳು ಮೊನ್ನೆ ಇಲ್ಲ. ನೀನೇನು ಸಾಮಾನ್ಯನಲ್ಲೂ ಅಪ್ಪ, ನೀನು ನಾಡಿನ ರಾಜ. ನಾಡಿನ ರಾಜ ಅಂದ್ರೆ ಪ್ರತ್ಯಕ್ಷ ದೇವರ ಹಾಗೆ.
ನಾವೆಲ್ಲ ಎಷ್ಟೇ ಕಷ್ಟಪಟ್ಟರು ಯಾಗವೋ ಯಜ್ಞವೋ ಜಪವೋ ತಪವೋ ಇತ್ಯಾದಿ ಸತ್ಕರ್ಮಗಳನ್ನು ಮಾಡ್ತೇವೆ, ಅದರಲ್ಲಿ ಪುಣ್ಯ ಸಂಚಯವಾಗುತ್ತದೆ. ಹೌದು. ಆದರೆ ನಮಗೆ ಸದಾಕಾಲ ರಕ್ಷಣೆ ಬೇಕು, ನಾಡಿನ ರಾಜನಿಂದ ರಕ್ಷಣೆ ಬೇಕು ಎನ್ನುವ ಕಾರಣಕ್ಕಾಗಿ 1/6 ಭಾಗದಷ್ಟು ತೆರಿಗೆ ರೂಪದಲ್ಲಿ ಪುಣ್ಯವನ್ನು ನಿಮಗೆಲ್ಲ ಧಾರೆ ಎರೆದು ಕೊಡ್ತೇವೆ. ಆದುದರಿಂದಲೇ ನಾನು ರಾಜಕೀಯದಲ್ಲಿ ಒಳ್ಳೆಯ ವ್ಯಕ್ತಿ ಆಗುವುದಕ್ಕೆ ಸಾಧ್ಯವಾಗಿದೆ. ಅಷ್ಟೇ ಅಲ್ಲ, ರಾತ್ರಿ ಕಾಲದಲ್ಲಿಯೂ ನಾವು ಮಲಗುವಾಗ ಬಾಗಿಲು ಹಾಕಿದ್ರೂ ಒಳಗಿಂದ ಕದ ಹಾಕದೆ ಹಾಯಾಗಿ ಸದಾಕಾಲ ನಮ್ಮ ರಕ್ಷಣೆಗೆ ನಾಡಿನ ದೊರೆ ಇದ್ದಾನೆ ಎನ್ನುವಂತ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಇದ್ದೇವೆ. ಅಯೋಧ್ಯೆಯಲ್ಲೂ ಹೌದು. ಆದರೆ ಏನು ಮಾಡೋಣ, ಇದ್ದ ಹಾಗೆ ಒಂದು ರಾತ್ರಿ ನಾವು ಹಾಯಾಗಿ ನಮ್ಮ ಮನೆಯಲ್ಲಿ ಮಲಗಿದ್ದಾಗ ನನ್ನ ಹೆಂಡತಿ ನನ್ನಿಂದ ಬಿಟ್ಟು ದೂರ ಹೋಗಿದ್ದಾಳೆ. ಯಾರೋ ಕದ್ದೊಯ್ದಿದ್ದಾರೆ, ನನ್ನ ಹೆಂಡತಿಯನ್ನು ಕದ್ದೊಯ್ದಿದ್ದಾರೆ. ಹಾಗಾಗಿ ನಮ್ಮ ರಕ್ಷಣೆಯ ಹೊಣೆಯನ್ನು ಹೊರಬೇಕಾದಂತಹ ನಾಡಿನ ರಾಜ ನಿನ್ನಲ್ಲಿ ದೂರುವುದಕ್ಕೆ ಬಂದಿದ್ದೇನೆ. ನನ್ನ ಹೆಂಡತಿಯನ್ನು. ಸ್ವಾಮಿ, ನೀವು ದೂರುವುದು ಸಹಜ. ಒಬ್ಬ ರಾಜನಾಗಿ ಪ್ರಜೆಗಳ ಕಷ್ಟಕ್ಕೆ ಒದಗಿ ಬರಬೇಕಾದಂತಹ ಒಂದು ಬಹುದೊಡ್ಡ ಹೊಣೆಗಾರಿಕೆ ನಮಗೂ ಉಂಟು. ಆದ್ರೆ ನಿಮ್ಮ ಹೆಂಡತಿ ಶುಚಿ ಅಂತ ಹೇಳ್ತೀರಿ, ಹುಡುಕಿ ಕೊಡಬಹುದು. ಆದ್ರೆ ಅವರು ಹೇಗಿದ್ದಾರೆ, ಅವರು ಎಲ್ಲಿದ್ದಾರೆ, ಅವರ ರೂಪ ಹೇಗೆ ನನಗೆ ಗೊತ್ತಿಲ್ವಲ್ಲ ಸ್ವಾಮಿ, ನಾನು ಹೇಗೆ ಹುಡುಕುವುದು? ಲಾಲಿಸೈ ರಾಜೇಂದ್ರ ಮಮ ಸತಿಯೋ ಕಾಣುವಡೆ ಸುಂದರ ಬಾಲೆಯಲ್ಲೈ ಪೇಳೆ ಭವ್ಯತೆಯೋ ತಾಳೆಯಾದಲಿ ನೀಲಮೈಗಳು ಗೋಳು ಗೋಳುವ ನುಡಿಯೋ ತಾಳೆಯಾದಲಿ ನೀಲಮಳು ಗೋಳು ಗೋಳುವ ನುಡಿಯೋ ವಿಶ್ವವಿಲೋಲ ಯೋಚನೆ ನನಗೆ ಬರುತ್ತದೆ ಕುಲೆದಂತ ನಾಮವಾದುದು ಶುಚಿ ಬೇಳಲೇಳೈ. ಅವರ ಮುಖಜರಿಯಾದ್ರೂ ಹೇಳಿ ನಮಗೆ ಗುರುತು ಸಿಗಬೇಕಲ್ಲ ಹುಡುಕುವುದಕ್ಕೆ ಹೋದಾಗ. ಮಹಾರಾಜ, ಓ, ನನ್ನ ಹೆಂಡತಿಯ ಮುಖಚರ್ಯೆಯೋ ಆಕೆಯ ಅದು ರೂಪದ ಬಗ್ಗೆಯೋ ಹೇಳುವುದಕ್ಕೆ ನನಗೆ ಒಂದು ಸ್ವಲ್ಪ ಮುಜುಗರ. ಯಾಕೆ ಸ್ವಾಮಿ, ಏನಾಗಿದೆ? ಚಂದ ಇಲ್ಲದೆ ಇಲ್ಲ, ಒಂದು ಹಾಗೆ ಅಲ್ಲಿನಲ್ಲಿಗೆ ಇದ್ದಾಳೆ. ಓ, ಅಲ್ಲಿ ಬಯಲಲ್ಲಿ ದೊಡ್ಡ ತಾಳೆ ಮರ ಕಾಣ್ತದಲ್ಲ, ಹೌದು, ಆ ಕಪ್ಪಗೆಂಟು ತಾಳೆ ಮರದ ಕಾಂಡದ ಹಾಗಿದ್ದಾಳೆ ಒಂದಿಷ್ಟು. ಹೌದೇ? ಹೌದು. ಮತ್ತೆ ಮುಖ ನನ್ನಲ್ಲಿ ಮಾತಾಡುವುದು, ನಿಮ್ಮನ್ನು ನೋಡು. ಹೌದು. ಮತ್ತೆ ಮುಖ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ದೇವ್ರೆ, ನಾನು ಒಂದು ಮಾತಾಡಿದ್ರೆ ಸಾಕು, ನಾನು ಇದು ಬಿಳಿ ಅಂತ ಹೇಳಿದ್ರೆ ಅಲ್ಲ ಅದು ಕಪ್ಪು ಅಂತ ಹೇಳ್ತಾಳೆ. ಹೇಳಿ ಪ್ರಯೋಜನ ಇಲ್ಲ. ಯಾವಾಗ ನೋಡಿದ್ರು ಮೂಗಿನ ತುದಿಯಲ್ಲಿ ಸಿಟ್ಟ ಅವಳಿಗೆ, ದುಡುಕು, ದುರ್ವರ್ತನೆ. ಅಯ್ಯೋ ಹೇಳಿ ಪ್ರಯೋಜನ. ಸ್ವಾಮಿ, ನಿಮ್ಮ ಮಾತಿಗೆ ಏನು ಅಂತ ಹೇಳಬೇಕು ನನಗೆ ಗೊತ್ತಾಗುವುದಿಲ್ಲ. ನಿಮ್ಮಲ್ಲಿರುವಂತಹ ದುಃಖಕ್ಕೂ ಅವರ ಬಗ್ಗೆ ನೀವು ಹೇಳುವಂತಹ ವಿಷಯಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಸತಿಬೇಕು ಅಂತ ಹೇಳ್ತೀರಿ, ಹೇಗಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಅನುಕೂಲವಾಗಿಲ್ಲ, ಅವಳು ಕುರೂಪಿಯಾಗಿದ್ದಾಳೆ ಅಂತ ಹೇಳ್ತೀರಿ. ಈಗ ಅಂತಹ ಒಂದು ಕುರೂಪಿ ಹೆಂಡತಿಗೆ ಅಲ್ಲ, ನಿಮಗೆ ಬೇಕಾದ ಹಾಗೆ ಇರದೇ ಇದ್ದಂತ ಹೆಂಡತಿಯ ಬಗ್ಗೆ ಇಷ್ಟು ದುಃಖ ಪಡುವುದು ಯಾಕೆ? ಹೇಗೂ ಹೋಗಿ ಆಯ್ತಲ್ಲ, ಮಾರಿ ಹೋಯ್ತು ಅಂತ ಬಿಡುವುದು, ಬೇರೆ ಮದುವೆ ಆಗುವುದಕ್ಕೆ ಅದರ ದೊಡ್ಡ ವಿಷಯ ಅಂತದ್ದು. ಬಿಟ್ಟು ಬಿಡೋದಲ್ವ ಅವಳ, ಬಿಟ್ಟು ಬಿಡೋದಲ್ವ ಅವಳನ್ನು. ಸರ್ವಥ ರೂಢಿಪದೆ ಎನ್ನಾತ್ಮರೂಪಿಣಿ ಎನ್ನಾತ್ಮರೂಪಿಣಿ ಕಾಡಿದರು ಸಹಧರ್ಮಿಣಿಯ ಪತಿ ಪೊರೆ ಧಾರ್ಮಿಕನು ಕಾಡಿದರು ಸಹಧರ್ಮಿಣಿಯ ಪತಿ ಪೊರೆಯೇ ಧಾರ್ಮಿಕನು ನೀಡುವುದು ನಲ್ಲ ಕರ ನೀಗಾಡುವೆಯ ಕರದೆಯನು ಪೊರೆಯದೆ ಮಾಡ ಕೆಡಿಸದಿರೆಂದು ಮೇಳಲು ಬದಲು ಉಳಿಯದೆಯೇ ಆಡದಿರು ಆ ಮಾತ ಆಡದಿರು
ಮನುಷ್ಯರೆಲ್ಲ ಸಾಮಾನ್ಯರು ಏನು ಮಾಡ್ತೀರಿ? ಚರ್ಮ ಬಿಳಿ ಇದ್ದರೆ ಆಯ್ತು, ಮುಖ ಮುರುಟು ಇದ್ದರೆ ಆಯ್ತು, ಅಂದ ಚಂದದ ಸೌಷ್ಠವ ಇರುವ ರೂಪ ಇದ್ರೆ ಆಯ್ತು, ಅಂತವರನ್ನು ಮೇಲ್ನೋಟಕ್ಕೆ ಕಾಣುವ ಈ ಸೌಂದರ್ಯವನ್ನು ಮಾತ್ರ ಒಪ್ಪುವವರು, ಮೆಚ್ಚುವವರು. ನಾವು ಹಾಗಲ್ಲ. ನಮಗೆ ಒಬ್ಬ ವ್ಯಕ್ತಿಯಲ್ಲಿ, ಹೆಣ್ಣಲ್ಲಿ ಆಗಲಿ ಗಂಡಲ್ಲಿ ಆಗಲಿ, ಆಂತರ್ಯದ ಸೌಂದರ್ಯವನ್ನು ಮೆಚ್ಚುವವರು ನಾವು. ನನ್ನ ಹೆಂಡತಿ ಕುಂಟಿಯಾಗಿರ್ಲಿ, ಕುರುಡಿಯಾಗಿರ್ಲಿ, ಮೂಕಿಯಾಗಿರ್ಲಿ, ಯಾರೇ ಆದರೂ ಸಹ ಕೈ ಹಿಡಿದ ಧರ್ಮಪತ್ನಿಯನ್ನು ಯಾವುದೇ ಕಷ್ಟ ಕಾಲದಲ್ಲಿಯೂ ಯಾವ ಆತ ಕೊರೆಯುತ್ತಾನೋ ಆತನೇ ನಿಜವಾದ ಗಂಡಸು ಅಂತ ಹೇಳಿಸಿಕೊಳ್ತಾನೆ. ಕೆಲವರಿದ್ದಾರೆ ಊರಿನ ಮೇಲೆಲ್ಲ, ಮುಖದ ಮೇಲೆ ನಮಗೆ ಮೀಸೆ ಉಂಟು, ಒಂದಷ್ಟು ಅಧಿಕಾರ ಉಂಟು, ಒಂದಷ್ಟು ರಟ್ಟೆ ಬಲ ಉಂಟು, ಹೆಂಡತಿಯಾದವಳು ನನ್ನ ಅಧೀನದಲ್ಲಿರಬೇಕು ಎಂಬುದಾಗಿ ಮನಬಂದಂತೆ ವರ್ತಿಸಿ ಅವರನ್ನು ಬಿಟ್ಟು ದೂರ ಮಾಡುವ ದುಷ್ಟರು ಎಷ್ಟೋ ಮಂದಿ ಇದ್ದಾರೆ. ಆದ್ರೆ ನಾನು ಅಂತವನಲ್ಲ. ನನಗೆ ನನ್ನ ಹೆಂಡತಿ ನನ್ನ ಆತ್ಮರೂಪಿಣಿಯಾದಂತಹ ಶುಚಿಯೇ ಬೇಕು. ಬೇರೆ ಮದುವೆ ಆಗಬೇಕು ಎನ್ನುವ ಮಾತು ನನ್ನಲ್ಲಾಡಬೇಡ, ನನ್ನಲ್ಲಾಡಬೇಡ. ಇನ್ನು ಮಾತಾಡಬೇಕು ಅಂತ ಇಲ್ಲ, ಇನ್ನು ನೀವು ಹೇಳಬೇಕು ಅಂತ ಇಲ್ಲ. ನಿಮ್ಮ ಒಂದೊಂದು ಮಾತುಗಳ ಇರಿತ ಉತ್ತಮನ ಎದೆಯನ್ನು ನಾಟಿತು ಸ್ವಾಮಿ. ಅಲ್ಲ, ಲೋಕಾಭಿರಾಮವಾಗಿ ಇತರರ ಬಗ್ಗೆ ಹೇಳಿ ಹೋಯ್ತು. ಅರ್ಥವಾಯಿತು, ಅರ್ಥವಾಯಿತು. ಮಡದಿ ಹೇಗೆಯೇ ಇರಲಿ, ಏನೇ ಮಾಡಲಿ, ತನ್ನನ್ನು ನಂಬಿ ಬಂದವಳ ಕೈ ಬಿಡಬಾರದು. ಇದು ಗಂಡನಾಗಿ ಮಾಡಬೇಕಾದವನ ಕಥೆ. 25 ವರ್ಷಗಳವರೆಗೆ ಹೆತ್ತವರು ಅಂಗೈಯಲ್ಲಿ ಬೆಣ್ಣೆಯ ಮುದ್ದೆ ಹಾಗೆ ಇಟ್ಟುಕೊಂಡು ಅಕ್ಕರೆಯಿಂದ ಸಾಕಿರ್ತಾರೆ. ಆಮೇಲೆ ಗಂಡ ತಾಳಿ ಕಟ್ಟಿದ್ದಾನೆ ಎನ್ನುವ ಕಾರಣಕ್ಕೆ ಆಯುಷ್ಯದ ಪೂರ್ತಿವರೆಗೆ ಮಹಾ ತ್ಯಾಗದಿಂದ ಬದುಕುತ್ತಾಳೆ ಹೆಣ್ಣಾದವಳು. ಅವಳನ್ನು ಹಿಂಸಿಸುವುದು ಯಾರಾದರೂ? ಇಲ್ಲ ಸ್ವಾಮಿ, ಇನ್ನು ಮಾತು ಬೇಕು ಅಂತ ಇಲ್ಲ. ನಿಮ್ಮ ಹೆಂಡತಿ ಎಲ್ಲಿಯೇ ಇರಲಿ, ಹೇಗೆ ಇರಲಿ, ಹುಡುಗುತ್ತೇನೆ. ಅವಳನ್ನು ಕರ್ಕೊಂಡು ಬಾರದು, ನಿಮ್ಮ ಮುಖ ನೋಡೋದು. ಅವರ ಮಡದಿಯನ್ನು ಹುಡುಕಿಕೊಂಡು ಬರ್ತೇನೆ ಎಂಬ ಹಾಗೆ ಅವರಿಗೆ ಅಭಯವನ್ನು ಕೊಟ್ಟು ಕಾಡಿನಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಅವರ ಮಡದಿಯ ಇರವೇ ಕಾಣ್ತಾ ಇಲ್ವಲ್ಲ. ಏನು ಮಾಡೋಣ? ನಾನು ವಚನ ಪ್ರಶ್ನೆ. ಒಂದು ದೂರದಲ್ಲಿ ಯಾವುದೋ ಒಂದು ಆಶ್ರಮ ಕಾಣ್ತಾ ಇದೆ, ಏನಾದ್ರೂ ಸಹಾಯ ಸಿಗಬಹುದು. ಈ ಶಾಂತದಿ ಮುನಿಯು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರುವನು ನಾನಾಗಿದ್ದೇನೆ. ಮಾತ್ರವಲ್ಲ, ಅದೆಷ್ಟೋ ಮಂದಿ ಶಿಷ್ಯರಿಗೆ ವಿದ್ಯೆಯನ್ನು ಕೂಡ ಬೋಧಿಸ್ತಾ ಇದ್ದೇನೆ. ಅದು ಅಲ್ಲದೆ ತ್ರಿಕಾಲಜ್ಞಾನಿ ಆಗಿದ್ದೇನೆ. ಯಾವುದು ಹೇಗೆ ನಡೆಯುತ್ತೆ ಎಂಬುದನ್ನು ತಿಳಿಯುವಂತಹ ಶಕ್ತಿಯು ನನ್ನಲ್ಲಿದೆ. ಅದೆಷ್ಟೋ ಮಂದಿ ಶಿಷ್ಯರು ನನ್ನದಂತ ಆಶ್ರಮದಲ್ಲಿ ನೆಲೆಯಾಗಿದ್ದಾರೆ. ಆದ್ರೆ ಒಂದು ವಿಷಯ, ಈಗ ಶಿಷ್ಯನೊಬ್ಬ ಬಂದು ಆಡಿದಂತ ಮಾತು, ಯಾರೋ ಒಬ್ಬ ಬಂದಿದ್ದಾನಂತೆ ನನ್ನನ್ನು ಕಾಣಲಾತನು ಸಾರಿ ಮುನಿ ಬಗೆ ಪಾಣಿ ಮೂರ್ತದಿ ಪುಟವಗೆಯೇ ಶೋಣಿ ಬದಿಗ ಪಿಸರು ಮಧು ವರ್ಗಾರಿ ಉಪಚಾರ ಮಾನವ ಕರಿಂಗೊರೆಯ ಶಿಷ್ಯ ನಿಧಾನ ಯೋಚಿಸಿ
ಮಣಿ ಮಾತ್ರ ತೊಳು ಬಜರಿಸಿ ಮುನಿ ಪೇಟ ಬಂದೊಳವ ಅಯ್ಯೋ ಮುನಿಗೋತ್ತಮ, ನನ್ನ ಅಂತ ಆಶ್ರಮಗಳೇ ಬಂದವರು ನೀನಿದ್ದಿ. ಬಂದಂತ ನಿನ್ನನ್ನು ಇದೋ ಕುಳ್ಳಿರಿಸ್ತಾ ಇದ್ದೇನೆ. ಅಯ್ಯ ಅಲ್ಲಿ ಕೂತುಕೊಳ್ಳಯ್ಯ, ಕೂತುಕೋ. ಸ್ವಾಮಿ, ಆಶ್ಚರ್ಯ ಕಾಣ್ತಾ ಇದ್ದೇನೆ ನಿಮ್ಮ ನಡೆ. ಯಾಕೆ? ಬಂದವ ನಾನು ಅಯೋಧ್ಯೆಯ ಅಧಿಕಾರಿ ಉತ್ತಮ ಭೂಪತಿ. ಹಾ, ಬಹುಶಃ ತ್ರಿಕಾಲಜ್ಞಾನಿಗಳಾದಂತಹ ನಿಮಗೆ ನಮ್ಮ ಪರಿಚಯ ಇಲ್ಲದೆ ಇರ್ಲಿಕ್ಕಿಲ್ಲ. ಒಬ್ಬ ಅತಿಥಿಯಾದವ ಮನೆ ಬಾಗಿಲಿಗೆ ಬಂದಾಗ, ಅದರಲ್ಲಿಯೂ ರಾಜನಾದವ ಬಂದಾಗ ಮಧುಪರ್ಕಾದಿಗಳಿಂದ ಸತ್ಕಾರ ಮಾಡಬೇಕಾದದ್ದು ಗೃಹಸ್ಥನಾದವನ ಕರ್ತವ್ಯ. ನಿಮ್ಮಂತಹ ಜ್ಞಾನಿಗಳಿಗೆ ಹೇಳಬೇಕು ಅಂತ ಇಲ್ಲ. ಆದ್ರೆ ಬಂದ ನನ್ನನ್ನು ಕೇವಲ ಮಾತಿನಿಂದ ಮಾತ್ರ ಸತ್ಕಾರ ಮಾಡ್ತಾ ಇದ್ದೀರಿ, ಮಧುಪರ್ಕಾದಿಗಳನ್ನು ಕೊಡುವುದಿಲ್ಲ, ಗೌರವ ಕೊಡುವುದಿಲ್ಲ. ಯಾಕೆ ಸ್ವಾಮಿ ಹೀಗೆ? ಪೃಥ್ವಿಜ ಮನುವಿನ ಪೌತ್ರ ನಿನಗೆ ಎಂದು ಉತ್ತಮ ಮಧುಪರ್ಕ ಕಿತ್ತೆಯಾನದಿಯ ಮತ್ತೆ ಯೋಚಿಸಿ ಶಿಷ್ಯ ಸತ್ಯವ ತೋರನು ಭಕ್ತಿಯ ತೊರೆದ ಅನುತ್ತಮನು ನೀನು. ಅಯ್ಯೋ, ಬಂದವರು ನೀರು ಯಾರು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಗೊತ್ತಿದ್ದೇ ಹೀಗೆ ಮಾಡಿದರೆ ಅಯೋಧ್ಯ ಅರಸನಾದ ಉತ್ತಮನಲ್ವೇ ನೀನು? ಹೌದು. ಅಯ್ಯ, ಮನು ವಂಶದಲ್ಲಿ ಹುಟ್ಟಿದವನು ನೀನಿದ್ದಿ. ಇದೆಲ್ಲ ನಾನು ತ್ರಿಕಾಲಜ್ಞಾನಿಯಾದಂತ ನನಗೆ ತಿಳಿಯೋದಕ್ಕೆ ಸಾಧ್ಯವಾಗಿದೆ. ಹಾಗಿದ್ರು ನನ್ನಲ್ಲಿ ಅವಜ್ಞೆ ಯಾಕೆ ಸ್ವಾಮಿ? ಬಂದಂತ ನಿನ್ನನ್ನು ಉಪಚಾರ ಮಾಡಲಿಲ್ಲ, ಅರ್ಘ್ಯ ಪಾದಾರ್ಘ್ಯವನ್ನು ಕೊಡ್ಲಿಲ್ಲ ಎಂಬುದಾಗಿ ನಿನಗೆ ಸಿಟ್ಟು ಬಂತ ನನ್ನಲ್ಲಿ? ಸಿಟ್ಟು ಅಂತಲ್ಲ, ಯಾಕೋ ಏನೋ ಒಂದು ಅನುಮಾನ ನಮಗೆ. ಅಯ್ಯ, ಕೊಡುವುದಕ್ಕೆ ಅಲ್ಲ, ಕೊಡದೆ ಇರುವುದಕ್ಕೆ ಕಾರಣ ಒಂದು ಉಂಟು. ಏನು ಸ್ವಾಮಿ? ನಿನ್ನನ್ನು ಚೆನ್ನಾಗಿ ತಿಳಿದವನು ನಾನಿದ್ದೇನೆ. ಒಬ್ಬಳಾಕೆ ಹೆಣ್ಣನ್ನು ಬಿಟ್ಟಂತ ಗಂಡು ನೀನಲ್ವೇ? ನಿನ್ನ ಮಡದಿಯನ್ನು ನೀನು ಬಿಟ್ಟಿದ್ದಿ. ಅಂತವರಿಗೆ ಮರ್ಯಾದೆಯನ್ನು ಕೊಡಬಾರದು ಎಂಬುದಾಗಿ ಮೊದಲೇ ಶಿಷ್ಯ ನನಗೆ ಸೂಚಿಸಿದ್ದಾನೆ. ಆದ್ದರಿಂದ ನಿನಗೆ ಮರ್ಯಾದೆಯನ್ನು ಕೊಡಲಿಲ್ಲ. ಅಯ್ಯ, ನನ್ನ ಬಳಿಗೆ ಬಂದಿದ್ದಿ. ಅರ್ಥವಾಯಿತು ಸ್ವಾಮಿ. ಏನು? ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಎಂಬ ಹಾಗೆ ಎಲ್ಲರನ್ನೂ ಬಿಟ್ಟು ನಾನೇ ಸರ್ವಸ್ವ ಅಂತ ಬಂದಂತಹ ನನ್ನ ಮುದ್ದು ಮಡದಿ ಸೌಧಾಮಿನಿಯನ್ನು ಕಾಡು ಪಾಲು ಮಾಡಿದಂತಹ ಒಬ್ಬ ಭ್ರಷ್ಟ ನಾನು. ಹೆಂಡತಿ ಇಲ್ಲದೆ ಹೋದ್ರೆ ಗಂಡನಿಗೆ ಮರ್ಯಾದೆ ಇಲ್ಲ ಅನ್ನುವುದು ಜ್ಞಾನಿಗಳಾದಂತಹ ನಿಮ್ಮ ಆಶ್ರಮದಲ್ಲಿ ನಮಗೆ ಗೊತ್ತಾಯಿತು. ಓಹೋ, ಅವಳ ಹುಡುಕಾಟದಲ್ಲೇ ನಾನಿದ್ದೇನೆ. ಆದ್ರೆ ಈಗ ಬಂದ ವಿಷಯ ಏನು ಗೊತ್ತಿಲ್ಲ. ಏನು ವಿಷಯ? ಸುಶರ್ಮ ಅನ್ನುವಂತಹ ಒಬ್ಬ ವಿಪ್ರೋತ್ತಮರು ಬಂದರು. ಓಹೋ, ಅವರ ಮಡದಿ ಕೆಲ ದಿನಗಳಿಂದ ಕಾಣ್ತಾ ಇರುವಂತೆ. ಅರಸನಾದಂತಹ ನಿನ್ನ ಏಳಿಗೆಗೆ ಬೇಕಾಗಿ ತಪಸ್ಸಿನ 6ನೇ 1 ಭಾಗವನ್ನು ನಾವು ಕರರೂಪವಾಗಿ ಕೊಡ್ತೇವೆ. ನನ್ನ ಮಡದಿಯನ್ನು ಹುಡುಕಬೇಕಾದ ಹೊಣೆಗಾರಿಕೆ ನಿನ್ನಲ್ಲಿ ಉಂಟು ಅನ್ನುವಂತಹ ವಿಷಯವನ್ನು ಹೇಳಿದಾಗ ಎಚ್ಚೆತ್ತುಕೊಂಡಿದ್ದೇನೆ. ಎಲ್ಲೇ ಇರಲಿ ನಿಮ್ಮ ಹೆಂಡತಿಯನ್ನು ಹುಡುಕಿಕೊಂಡು ಬರ್ತೇನೆ ಎಂಬ ಹಾಗೆ ಹೇಳಿ ಬಂದಿದ್ದೇನೆ. ಎಲ್ಲಿ ಹುಡುಕಿದರೂ ಕೂಡ ಸಿಗುವುದಿಲ್ಲ. ಹಾಗಾಗಿ ತಪೋನಿಧಿಗಳಾದಂತಹ ನಿಮ್ಮ ಬಳಿಗೆ ಬಂದಿದ್ದೇವೆ. ಮತ್ತೊಬ್ಬರ ಹೆಂಡತಿಯನ್ನಾದರೂ ಹುಡುಕಿ ಕೊಡುವಂತ ಒಂದು ಯೋಗವನ್ನು ನನಗೆ ಕಲ್ಪಿಸಿಕೊಡಬೇಕು. ವಿಪ್ರನ ಮಡದಿಯೋ ವನದೊಳಗಿಬ್ಬಳು ಅದ್ರಿಗ ಭೂತ ವೈದಿಗನೋ ಕ್ಷಿಪ್ರದಿಶ್ವಗಳೊಪ್ಪಿದೆ ವಿಪ್ರಗೆ ಅಪ್ಪುದು ಮಂಗಲ ಭೂಪದಾಗೆನಳು ವಿಪ್ರನ ಮಡದಿಯೋ. ಉತ್ತಮ, ಅವರು ಎಲ್ಲಿದ್ದಾರೆ ಸ್ವಾಮಿ? ನಿನ್ನ ಮಡದಿಯನ್ನು ಬಿಟ್ಟಿದ್ದಿ. ಆದ್ರೆ ಇನ್ನೊಬ್ಬರ ಮಡದಿಯನ್ನು ಹುಡುಕುವುದಕ್ಕಾಗಿ ನೀನು ಮನ ಮಾಡಿದವನೇ. ಆ ಒಂದು ಉಪಕಾರ ಮಾಡಿದ್ರಾದ್ರೂ ನನ್ನ ಮಡದಿ ನನಗೆ ಸಿಕ್ಕಿಗಳು ಅನ್ನುವಂತಹ ಒಂದು ದೂರದ ಆಸೆ. ಆ ಬ್ರಾಹ್ಮಣ ನಿನ್ನಲ್ಲಿ ಕೇಳಿಕೊಂಡ ನನ್ನ ಮಡದಿಯನ್ನು ತಂದು ಒಪ್ಪಿಸಬೇಕೆಂಬುದು. ಆದ್ರೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಅಯ್ಯ, ತ್ರಿಕಾಲ ಜ್ಞಾನಿ ಅಂತ ನನಗೆ ಅದು ತಿಳಿದಿದೆ. ಎಲ್ಲಿದ್ದಾರೆ? ಇದು ನೋಡು, ಇದು ಘೋರ ಗೊಂಡಾರಣ್ಯವಾಗಿದೆ ಅಲ್ವೇ? ಇಲ್ಲಿ ಒಬ್ಬ ವಲಾಕ ಎಂಬ ರಕ್ಕಸನಿದ್ದಾನೆ ಕಲಾವನದಲ್ಲಿ. ಹೌದು, ಅವ ಹುಡುಗಿಯನ್ನು ತಂದು ಇರಿಸಿದವನಿದ್ದಾನೆ. ಅಲ್ಲಿಗೆ ಹೋಗಿ ಅವನನ್ನು ನೀನು ಬಿಡಿಸಿ ತಂದ್ರೆ ನಿನ್ನ ಮಡದಿ ಸಿಕ್ಕುವುದಕ್ಕೆ ಸಾಧ್ಯವಾದ. ಸ್ವಾಮಿ, ಇಲ್ಲಿಯವರೆಗೆ ಶುಚಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗಿದ್ರೆ ವಲಾಕನ ಬಳಿಯಲ್ಲಿದ್ದಾಳೆ. ಉತ್ಕಲಾವನಕ್ಕೆ ಹೋಗುದು. ಮಣಿದು ಮಣಿದೊಗೆ ಮಣಿಮಯ
ಗೊತ್ತಿಲ್ಲ. ವಿಷಯ ಏನು, ನಮ್ಮಿಂದ ಏನಾಗಬೇಕು ಎಲ್ಲವನ್ನೂ ಹೇಳಿರಿ. ಆಶ್ಚರ್ಯ ಆಯ್ತಲ್ಲ, ಇದು ಕಿವಿಗೂ ಬಾಯಿಗೂ ಸಂಬಂಧ ಇಲ್ಲ ಅಂತ ಆಯ್ತು. ಅಂದ್ರೆ ನಾನು ತಿಳಿದದ್ದು ನೀನೊಬ್ಬ ದುಷ್ಟ ರಕ್ಕಸ ಅಂತ. ಆದ್ರೆ ಅಯೋಧ್ಯಾಧಿಕಾರಿಯಾದಂತಹ ನನ್ನನ್ನು ಉಪಚಾರ ಮಾಡಿದೆ, ಸತ್ಕಾರವನ್ನು ಮಾಡಿದೆ. ಇಂತಹ ಒಳ್ಳೆಯ ಗುಣ ಇರುವಂತಹ ನೀನು ಈ ಕುಕೃತ್ಯವನ್ನು ಯಾಕೆ ಮಾಡಿದೆ ಹೇಳು? ಸುಶರ್ಮನ ಮಡದಿಯಾದಂತಹ ಶುಚಿಯನ್ನು ನೀನು ಅಪಹಾರ ಮಾಡಿದ್ದಿ ಅಂತ ಪ್ರಾಜ್ಞರಿಂದ ತಿಳಿದಿದೆ. ಇಂತಹ ಅತಿಥಿ ಸತ್ಕಾರ ಮಾಡುವಂತಹ ಗುಣ ಹೊಂದಿದ ನೀನು ಈ ರಕ್ಕಸರಾಗಿ ಕೆಟ್ಟ ಕೆಲಸ ಯಾಕೆ ಮಾಡಿದ ಹೇಳು? ಮಹಾರಾಜ, ಸತ್ಯದ ವಿಷಯವನ್ನೇ ಹೇಳುತ್ತೇನೆ. ಏನು ಗೊತ್ತೇ, ನಮ್ಮ ಹತ್ತಿರ ಸುಶರ್ಮನೆಂಬವ, ಹೌದು, ಆತ ಯಾಗ ಯಜ್ಞಾದಿಗಳನ್ನು ಮಾಡುತ್ತಾನೆ. ಸರಿ, ಎಲ್ಲವನ್ನೂ ಸತ್ಕಾರ್ಯವನ್ನು ಮಾಡುತ್ತಾನೆ. ಒಂದೇ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೇಳಿಕೆ ಇಲ್ಲ. ಕಾರ್ಯಕ್ರಮಕ್ಕೆ ಹೇಳಿಲ್ಲ ಅಂತೇಳಿ ನೀನು ಸಿಕ್ಕಿದ ಮತ್ತೊಂದು, ನಾವು ಏನಾದ್ರೂ ಯಾಗ ಯಜ್ಞಾದಿಗಳು ಮಾಡೋಣ ಎಂದು ಭಾವಿಸಿದ್ರೆ ಅವ ಯಾರನ್ನು ಕಳುಹಿಸುವಂತಿಲ್ಲ. ಹಾಗಿರುವಾಗ ಅವನಿಗಿದ್ದಂತ ಅಹಂಕಾರಕ್ಕಾಗಿ ಇದೇ ಮದ್ದರಿಯಬೇಕು ಎಂಬುದಾಗಿ ಶುಚಿಯನ್ನು ನಾನು ತಂದದ್ದು ಹೌದು. ತಪ್ಪು ಏನು ಅದರಲ್ಲಿ? ಒಳ್ಳೆಯದಪ್ಪ. ಅಂತೂ ಆ ಬ್ರಾಹ್ಮಣನನ್ನು ಕರ್ಮಭ್ರಷ್ಟರನ್ನಾಗಿಸಬೇಕು. ಸತಿಪತಿಯರು ಜೊತೆಯಾಗಿದ್ರೆ ಮಾತ್ರ ಯಾವ ಕರ್ಮವನ್ನಾದ್ರೂ ಮಾಡುವುದಕ್ಕೆ ಸಾಧ್ಯ. ಹೆಂಡತಿ ಅಗಲಿ ಹೋದ್ರೆ ಯಾವನಿಗಾದ್ರೂ ಗಂಡನಿಗೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕಾಗುವುದಿಲ್ಲ. ಅಂದ್ರೆ ಯಾಗಯಜ್ಞಾದಿಗಳಿಗೆ ನಿನಗೆ ಪ್ರವೇಶ ನಿರ್ಬಂಧವನ್ನು ಮಾಡಿದಂತ ಅವನಿಗೆ ಅವರನ್ನು ಕರ್ಮಭ್ರಷ್ಟನನ್ನಾಗಿಸಬೇಕನ್ನುವ ಉದ್ದೇಶದಿಂದ ಬುದ್ಧಿಭ್ರಮಣೆ ಆಗ್ಲೇಬೇಕಾದ ಬಂದದ್ದು, ಬೇರೆ ಏನು ಯಾವ ಉದ್ದೇಶವೂ ಇಲ್ಲ. ಈಗ ನಿನಗೆ ಸಿಗಬೇಕಾದ ಪುರಸ್ಕಾರ, ಮಾನ ಮರ್ಯಾದೆಗಳು ಅಥವಾ ಯಾಗಕ್ಕೆ ಹೋಗುವಂತ ಒಂದು ಅವಕಾಶ ಸಿಕ್ಕಿದ್ರೆ ನೀವು ಏನು ಯೋಚನೆ ಮಾಡಬೇಡ. ಅಯೋಧ್ಯಾಧಿಕಾರಿ ಉತ್ತಮ ಮಾತು ಕೊಡ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ಪ್ರತಿಯೊಂದು ಯಾಗದಲ್ಲಿಯೂ ನಿನಗೆ ಪ್ರವೇಶ ನಾನು ಕಲ್ಪಿಸ್ತೇನೆ. ನಿನಗೆ ಸಿಗಬೇಕಾದ ಮಾನ ಸಮ್ಮಾನಗಳನ್ನು ನಾನು ಕೊಡಿಸ್ತೇನೆ. ಒಪ್ಪತಿಯಲ್ಲ? ಖಂಡಿತ ಅವರ ಮಡದಿಯನ್ನು ಒಪ್ಪಿಸಬೇಕಾದ್ರೆ ನಿನ್ನ ಕರ್ತವ್ಯ. ಎಲ್ಲಿದ್ದಾರೆ? ಏನು ನೋಡಿದೆ ನನ್ನನ್ನು? ಅಲ್ಲ, ಸರಿ, ವಿಷಯ ಗೊತ್ತಾಯ್ತು. ಮೊದಲು ಇವರನ್ನು ಅಲ್ಲಿಗೆ ಒಪ್ಪಿಸಬೇಕು. ಯಾರು? ಸರಿ, ಬರಲು ವಿಪ್ರನು ಗರುಡನಿಂದಲೇ ಗುರಿಯನ್ನಾಗಿದೆ ಉರಿದನು ನಿಮಗೆ ಮಾತು ಕೊಟ್ಟಿದ್ದೇನೆ, ನಿಮ್ಮ ಮಡದಿ ಎಲ್ಲಿದ್ರು ಕೂಡ ಹುಡುಕಿಕೊಂಡು ಬರ್ತೇನೆ ಎಂಬ ಹಾಗೆ. ಕರ್ಕೊಂಡು ಹೋದವ ಉತ್ಕಲವನದ ಅಧಿಕಾರಿ ವಲಾಕ ಅನ್ನುವಂತಹ ಒಬ್ಬ ರಾಕ್ಷಸ. ಯಾಕೆ ಏನು ಅನ್ನುವುದನ್ನು ಅವ ಹೇಳ್ತಾನೆ. ಕೊಟ್ಟ ಮಾತಿನ ಪ್ರಕಾರ ನಿಮ್ಮ ಮಡದಿಯನ್ನು ಒಪ್ಪಿಸಿದ್ದೇನೆ. ಇನ್ನಾದ್ರೂ ಒಳ್ಳೆಯವರಾಗಿ ಬದುಕಿ ನನಗೊಂದು ಆಶೀರ್ವಾದ ಮಾಡಿ. ನೀನು ಕೈಗೊಂಡ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗು, ಕೀರ್ತಿವಂತನಾಗು. ಒಳ್ಳೆಯದು. ಏನು ಶರ್ಮ, ಇದು ಯಾರು ಗೊತ್ತಾಯ್ತಲ್ಲ? ಎಂತ ಅವಸ್ಥೆ ಮಾರೆ, ನನ್ನ ಹೆಂಡತಿಗೆ ಗೊತ್ತಾಯ್ತು ಅಂತ ಹೇಳಿದ್ರು. ನಿನ್ನ ಹೆಂಡತಿ ಹೌದು. ಅದಕ್ಕೆ ಈಗ ನೀನು ಕದ್ದುಕೊಂಡು ಹೋದ್ದು? ನಾನೇ ಕದ್ದುಕೊಂಡು ಹೋದ್ದು. ಮತ್ತೆ ಈಗ ಹೀಗೆ ಅಪ್ಪ ಅವನು ಇಂಥದ್ದು ನನಗೆ ಬೇಕಾಗಿಲ್ಲ. ಅದೇ ಬುದ್ಧಿ ಭ್ರಮಣೆ ಆಗಿದೆ, ಏನು ಮಾಡುವುದಕ್ಕಾಗಬೇಡ ನೀನು. ನನಗೆ ಇವಳನ್ನೇ ಕಟ್ಟಿಕೊಂಡು ನಾನು ಯಾವ ಹೊಳೆಗೆ ಹಾರಬೇಕು? ಮಾತಾಡಬೇಡ, ಹೊತ್ತಾಯ್ತು. ಅಯ್ಯ ಸುಶರ್ಮ, ನೀನೇನು ಬೇಸರಿಸಬೇಡ, ಚಿಂತಿಸಬೇಡ. ಮತ್ತೆ ಯಾಕೆ ಹಾಗೆ? ಈಗ ಅವಳ ಒಳಗೆ ದುಸ್ಸಹ ಎಂಬುದಾಗಿ ಸೇರಿಕೊಂಡಿದ್ದಾನೆ. ಆದ್ದರಿಂದ ಅವಳಿಗೆ ಬುದ್ಧಿ ಭ್ರಮಣೆಯಾಗಿದೆ ಅಷ್ಟೇ. ಅವನು ಅವಳ ಒಳಗೆ ಇದ್ರೆ ನಾನು ಅವಳನ್ನು ಹೇಗೆ ಕಟ್ಟಿಕೊಳ್ಳೋಣ? ಏನು ಮಾಡುವುದಕ್ಕಾಗ್ತದೆ? ಯಾರಿಗೊತ್ತು? ಹಾಗಿದ್ರೆ ನೀವೇನು ಬೇಸರಿಸಬೇಡ, ಚಿಂತಿಸಬೇಡ. ಅವಳಿದ್ದಂತ ದುಸ್ಸಹ ಅದನ್ನು ನಾನು
ತನುಜಪತೆ ವಿನುತಮತೆ ಈ ಮನವು ಪ್ರಕಾರವಗೈದೆ ಉಪಕಾರಗೈದೆ. ಈಗ ಗೊತ್ತಾಯ್ತು ನಾನು ಎಂತ ವ್ಯಕ್ತಿ ಅಂತ. ನಿನ್ನ ಮುಖ ಮಾತ್ರ ಹೀಗೆ ಮಾರೆ, ಇನ್ನು ಒಳಗೆ ಬಿಳಿ ಬಿಳಿ ಉಂಟು. ಮತ್ತೆ ಒಳ್ಳೆ ಜನ, ಮನಸ್ಸು. ಹೌದೌದು. ನೀನು ಮಾಡಿದ ಉಪಕಾರ, ಅಸ್ವಸ್ಥಳಾಗಿದ್ದಂತಹ ನನ್ನ ಹೆಂಡತಿಯನ್ನು ನನಗೆ ಒಪ್ಪಿಸಿದ್ದು ಮಾತ್ರ ಅಲ್ಲ, ಅವಳ ಮನೋವ್ಯಾಕುಲವನ್ನು ದೂರ ಮಾಡಿ ಅವಳು ಆರೋಗ್ಯವಂತಳನ್ನಾಗಿ ಮಾಡಿ ನನಗೆ ಒದಗಿಸಿಕೊಟ್ಟಿದ್ದಿ. ಸಾಯುವವರೆಗೆ ಹಾಯಾಗಿ ಚೆನ್ನಾಗಿ ಉಪಕಾರವನ್ನು ನಾನು ಸಾಯುವವರೆಗೆ ಮಾಡಲಿಕ್ಕೆ. ಶರ್ಮ, ನಿನಗೆ ದ್ರೋಹ ಎಸಗಬೇಕೆಂದು ನಾನು ಮಾಡಿದ್ದಲ್ಲ. ನೀನು ಮಾಡುವಂತ ಯಾಗ ಯಜ್ಞ ಸತ್ಕಾರ್ಯದಲ್ಲಿ ಯಾವತ್ತಾದ್ರೂ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಹೇಳಿಕೆ ಕೊಟ್ಟಿದ್ದೇನೇನು? ಮತ್ತೆ ನಾವೆಲ್ಲ ಕರೆಯುವುದಿಲ್ಲ. ನಾವು ರಕ್ಕಸರ ಆದ್ರೂ ಕೂಡ ಹೇಗಿದ್ದೇವೆ? ಮಾನವರಂತೆ ಎಲ್ಲವನ್ನು ನಾವು ಚೆನ್ನಾಗಿಯೇ ನೋಡಿಕೊಳ್ಳುತ್ತಾ ಇದ್ದೇವೆ. ಹಾಗಿರುವಾಗ ಇದಕ್ಕಾಗಿ ನಿನಗೆ ಅಹಂಕಾರ ಇದ್ದದ್ದನ್ನು ಹೋಗಬೇಕು ಎಂಬುದಾಗಿ ಹೀಗೆ ಮಾಡಿದೆ, ಬೇರೆ ಉದ್ದೇಶವೇ ಇಲ್ಲ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನೇನಾದರೂ ಬಲ್ಲಿರ. ಈ ಜಾತಿ ಮೇಲೆ ಕೆಳಗೆ ಇಂಥ ಒಂದು ಜಾತಿಯ ಭೂತ ಈ ಮಹಾಮಾರಿ ಈ ಸಮಾಜವನ್ನು ಪೀಡಿಸುತ್ತಿರುವುದಿಲ್ಲ. ಹೀಗಾಗಿದೆ. ನನಗೆ ಬ್ರಾಹ್ಮಣ, ನಾನು ಮಡಿವಂತ, ರಕ್ಕಸರು ಎನ್ನುವ ಅಹಂಭಾವ ಇತ್ತು. ಈಗ ನನಗೆ ಜ್ಞಾನೋದಯ ಆಯ್ತು. ಇನ್ನು ಮುಂದೆ ನಾನು ಬದುಕಿರುವಷ್ಟು ಕಾಲ ನಾನು ಏನೇ ಯಾಗ ಯಜ್ಞಾದಿ ಸತ್ಕರ್ಮಗಳನ್ನು ಮಾಡುವುದಿದ್ರು ಸಕಾಲಕ್ಕೆ ನಿನ್ನನ್ನು ಕರೆಯುತ್ತೇನೆ. ನಿನಗೆ ಸೂಕ್ತವಾದ ನಿಮ್ಮ ಅನುಗ್ರಹದಿಂದ ಆ ವಿಪ್ಲೋತ್ತಮನ ಮಡದಿಯನ್ನು ಅವರಲ್ಲಿಗೆ ಸೇರಿಸಿದ್ದೇನೆ. ಆದ್ರೆ ನನ್ನ ಮಡದಿ ಸೌಧಾಮಿನಿ, ಅವಳನ್ನು ಹುಡುಕುವ ಬಗೆ ಹೇಗೆ? ಎಲ್ಲಿದ್ದಾಳೆ ಸ್ವಾಮಿ? ಮಡದಿ ಇಲ್ಲ, ಅದಕ್ಕಾಗಿ ಹುಡುಕುವುದಕ್ಕೆ ಮಾಡ್ತಾ ಇಗಳದೋ ಲೋಕದೊಳು ತವ ಸತಿ ಅಹಿಗಳ ಧಿಪತಿ ಸಾಲ ಮೃಗದೊಳಗೆ ನಂದೆಯೂತಕ ಇಗಳದೋ ಲೋಕದೊಳು. ನಿನ್ನ ಮಡದಿ ಅಂತ ಸೌದಾಮಿನಿ ಇಲ್ಲ, ಅವಳನ್ನು ಹುಡುಕುವುದಕ್ಕಾಗಿ ಮನ ಮಾಡಿದ್ದಾಳೆ. ಇದು ಪಾತಾಳ ಲೋಕಕ್ಕೆ ಹೋಗು, ಅಲ್ಲಿ ಸಾಲಪಾತಕ ಎಂಬ ಸರ್ಪರಾಜ ಇದ್ದಾನೆ. ನಿನ್ನ ಮಡದಿಯನ್ನು ಕದ್ದುಕೊಂಡು ಸಾಲಪಾತಕ ಅಪಹಾರ ಮಾಡಿದ್ದೆ. ಹೌದು, ಅಲ್ಲಿ ನಂದೆಯ ಬಳಿಯಲ್ಲಿ ಬಿಟ್ಟಿದ್ದಾನೆ. ನಂದೆ ಯಾರು ಗೊತ್ತಾ? ಆ ಸರ್ಪರಾಜನ ಮಗಳಾಗಿದ್ದಾಳೆ. ಈಗ ಸರ್ಪರಾಜನ ಮಗಳ ಅಂತ ನಂದೆಯ ಬಳಿ ನಿನ್ನ ಹೆಂಡತಿ ಇದ್ದಾಳೆ. ಈಗ ಸಾಲಪಾತಕರು ನಿವಾರಿಸಬೇಕಲ್ಲ. ಆದ್ರೆ ಕೊಲ್ಲುವುದಕ್ಕೆ ಅಷ್ಟು ಸುಲಭ ಇಲ್ಲ. ಚಾರು ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ. ಈ ಚಾರು ಮಂತ್ರದಿಂದ ನೀನು ಬಿಡಿಸಿಕೊಂಡು ಬಾ. ಉಪದೇಶ ಅನಿತು ನನ್ನಯ ಕೂಡೆ ಸೌದಾಮಿನಿಯೋ. ಆಲೋಚಿಸಬೇಡ, ಭಗವಂತನಿದ್ದಾನೆ. ಕಷ್ಟದ ಹಾದಿಯಿಂದ ನಮಗೆ ಸುಖ ಸಿಗುತ್ತದೆ, ಏನು ಯೋಚಿಸಬೇಡ. ಏನೆನಗೆ ಜಲ ಕಾಯ್ತದೆ ಭಂಗಿಸರು ಬಹುಳೆಯುತ್ತಾನೆ ನಾಟೇನು. ಸಾಧ್ಯವೇ ಇಲ್ಲ ಮಗಳ. ಸರ್ಪಗಳಲ್ಲಿಯೂ ಒಬ್ಬ ಕಾಮುಕ ಇದ್ದಾರೆ ಅಂತ ನಿನ್ನನ್ನು ನೋಡಿ ಗೊತ್ತಾಯ್ತು. ಮಡದಿಯನ್ನು ಅಪಹಾರ ಮಾಡಿದ ಸಾಲ
ಮಹಾಶಿಕೆ ನೆನೆಯಾಯ್ತು ಅಬಲೆಯ ಬರಲುಡಿ ಬಲಸುಮಗನ ಮಹಿಮವೇ ರೇಗಿ ಯಾರು ನನ್ನ ಹೆಂಡತಿ ನಾಚಿಕೆ ಹಾಕುದಿಲ್ವೇ ಕಾಡಿಗೆ ಅಟ್ಟಿ ಹೆಂಡತಿಯನ್ನೇ ತ್ಯಾಗ ಮಾಡಿದಂತಹ ಧೂರ್ತ ನನಗೆ ಉಪದೇಶ ಮಾಡುವುದಕ್ಕೆ ಬಂದರೆ ಕಟ್ಟಿತು ಅಂತ ನನಗೆ ಪಡೆಯಬೇಕು ಅನ್ನುವಂತ ಯೋಚನೆ ಉಂಟು ಬಾ ಇವರನ್ನು ನಿವಾರಿಸುವುದಕ್ಕೆ ಶಾಂತಜಿ ಮಹರ್ಷಿಗಳು ಕೊಟ್ಟಂತಹ ಮಂತ್ರವನ್ನು ನೀರೇ ಎನ್ನೋಳು ದಯತೋರೆ ಮಂಜುಳಾ ಕರೆ ವಾರಿದ ಬಗೆ ನಿನ್ನ ಬೀದಿ ಬೀದೆ ತಿನ್ನ ಭಾರವಿಲ್ಲದೆ ಮುಂದೆ ಧೈರ್ಯದನು ಮುಂದೆ ನೀರೇ ನನ್ನನ್ನು ಕ್ಷಮಿಸು ಅಂತ ಹೇಳುವಂತಹ ನೈತಿಕ ಹೊಣೆಯನ್ನು ನಾನು ಕಳಕೊಂಡು ಬಿಟ್ಟಿದ್ದೇನೆ. ಅಂದು ಕುಡಿದಂತಹ ಮದರೆಯ ಮರಳಿಂದ ನಿನ್ನ ಮಾತನ್ನು ಕೇಳದೆ ಕಾಡು ಪಾಲು ಮಾಡಿದ ಮೇಲೆ ನೀನಿಲ್ಲದಂತಹ ಜೀವನ ನಿರರ್ಥಕ ಅಂತ ಭಾವಿಸಿ ನಿನ್ನನ್ನು ಹುಡುಕುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಇಲ್ಲ ಪ್ರಭು, ಆ ಕುರಿತಾಗಿ ಆಲೋಚಿಸಬೇಡಿ. ಭಗವಂತ ನಮ್ಮ ಜೀವನ ಹೀಗೆ ಸಾಗಬೇಕೆನ್ನುವ ಹಾಗೆ ಬರೆದಿದ್ದರೆ ಅದನ್ನು ತಿದ್ದುವುದಕ್ಕೆ ಯಾರಿಂದ ಸಾಧ್ಯವಿದೆ ಹೇಳಿ? ಏನೇ ಆಗಲಿ ನನ್ನ ರಕ್ಷಣೆಗಾಗಿ ನೀವಿಂದು ಬಂದಿರಲ್ಲ, ಸಂತೋಷವಾಯಿತು ಪ್ರಭು. ಆ ಸಾಲಪೋತಕನ ಮಗಳು ನಂದೇ ಎನ್ನುವ ಹಾಗೆ ಇವಳು ಮಾತು ಬರುವುದಿಲ್ವೇ? ಬರುತ್ತಿತ್ತು ಹುಟ್ಟುವಾಗಲೇ. ಇಲ್ಲ ಪ್ರಭು, ನನ್ನನ್ನು ರಕ್ಷಿಸುವುದಕ್ಕೆ ಮುಂದಾದಂತಹ ಕಾಲಕ್ಕೆ ಇವಳ ಅಯ್ಯನಿವನಿಗೆ ಮುರಿದು ಶಾಪವನ್ನು ನೀಡಿದ್ದು ಮುಖ್ಯವಾಗಿ ಹೋಗಿ ಎನ್ನುವ ಹಾಗೆ. ಹೌದೇ? ನಿನ್ನ ರಕ್ಷಣೆ ಮಾಡಿದಂತಹ ಇವಳಿಗೆ ರಕ್ಷಣೆ ಕೊಡಬೇಕು, ಅದು ನಮ್ಮ ಕರ್ತವ್ಯ. ಹೌದಲ್ಲ? ನಮ್ಮ ಗುರುಗಳಿದ್ದಾರೆ ನಿಮ್ಮ ಅನುಗ್ರಹದಿಂದ ಪಾತಾಳ ಲೋಕಕ್ಕೆ ಹೋಗಿ ಸಾಲಪೋತಕರನ್ನು ದಿಗ್ಬಂಧನಕ್ಕೆ ಹಾಕಿ ಮಡದಿಯಾದಂತಹ ಸೌದಾಮಿಯನ್ನು ಬಿಡಿಸಿಕೊಂಡು ಬಂದಿದ್ದೇನೆ. ಆದ್ರೆ ಇನ್ನೊಂದು ಅನುಗ್ರಹವಾಗಬೇಕು. ಏನು? ಸಾಲಪೋತಕನ ಮಗಳು ನನ್ನ ಹೆಂಡತಿಯ ಮಾನರಕ್ಷಣೆ ಮಾಡುವುದಕ್ಕೆ ಹೋದಾಗ ಅಪ್ಪಡಿಂದಲೇ ಶಾಪವನ್ನು ಹೊಂದಿ ಮೂಕಿಯಾಗಿದ್ದಾಳೆ. ಅವಳಿಗೆ ಮತ್ತೊಮ್ಮೆ ಮಾತು ಬರುವ ಹಾಗೆ ಮಾಡಬೇಕು ಸ್ವಾಮಿ. ತಂದೆ ಶಾಪವೇ? ಇದೋ ಮಾತು ಬರುವ ಹಾಗೆ ನಾನು ಮಾಡ್ತೇನೆ. ಸಾರಸ್ವತ ಮಂತ್ರವನ್ನು ಪಠಿಸಿ ಇವಳಿಗೆ ಪ್ರೋಕ್ಷಿಸುತ್ತೇನೆ. ಹೇಳಮ್ಮ, ಶುಭವಾಗಲಿ ನಿನಗೆ. ಹಾಗಾದ್ರೆ ನಿಮ್ಮನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು ನನಗೆ. ನಮ್ಮ ಮುಂದಿನ ಕಾರ್ಯ ಏನಾಗಬೇಕು ಅದರ ಬಗ್ಗೆ ನಾವು ಆಲೋಚಿಸಬೇಕಲ್ವಿ? ಸರಿ, ಹಾಗಿದ್ರೆ ಹೋಗುವುದಕ್ಕೆ ನಮಗೆ ಅಪ್ಪಣೆ. ಖಂಡಿತವಾಗಿಯೂ ಆಶೀರ್ವಾದ ಮಾಡ್ತೇನೆ. ಆತನು ಬಂಧನದಿಂದ ನನ್ನನ್ನು ಬಂಧಿಸಿದ್ದಾನೆ. ಅದರ ಹಾವಿನ ವೇಷ 12 ವರ್ಷ ಅಂತ ಹೇಳಿ ಬಂಧನಕ್ಕೊಳಗಾದಂತಹ ನಾನು ಬಿಡುಗಡೆಗೊಂಡಿದ್ದೇನೆ. ಇವನನ್ನು ಹೀಗೆ ಬಿಡಲಾರೆ. ಕಂದರ ಎನ್ನುವಂತಹ ಆತ್ಮೀಯನನ್ನು ಕರೆಸಿ ಇವನಿಗೆ ಬೇಕಾದ ವ್ಯವಸ್ಥೆ ಮಾಡುತ್ತೇನೆ. ಕಂದರ
ಕರೆಯುವ ಸಂದರ್ಭದಲ್ಲಿ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಕೊಟ್ಟು ಸತ್ಕಾರವನ್ನು ಮಾಡುತ್ತಾ ಇದ್ದವ. ಆದ್ರೆ ನಿನ್ನ ಮುಖ ಎಂಬುದಾಗಿ ಕಳೆಗುಂದಿ ಹೋಗಿ ಮಾಡಬೇಕು ಅಂತುಂಟು, ಸಮಯ ಇಲ್ಲ ಸಮಯ ಇಲ್ಲ. ಹೌದು, ಏನು ಚಿಂತೆ ನನ್ನಲ್ಲಿ ಹೇಳು, ಯಾಕೆ ಹೀಗೆ? ಅಯೋಧ್ಯಾಧೀಶನಾದಂತಹ ಉತ್ತಮ ಎಂಬ ನೃಪತಿ ನನ್ನನ್ನು ಹೊಡೆದಾಟದಲ್ಲಿ ಸೋಲಿಸಿದ್ದಾನೆ, ಬಂಧನಕ್ಕೊಳಪಡಿಸಿದ್ದಾನೆ. ಆದ ಕಾರಣ ನೀನೊಂದು ಉಪಕಾರ ಮಾಡಬೇಕು. ಪ್ರಾಣಕ್ಕೆ ಪ್ರಾಣ ಕೊಡುವ ಸತ್ಯನಿದ್ದದ್ದು ಹೌದು ಅಂತಾದ್ರೆ ಉತ್ತಮನನ್ನು ರಣದಲ್ಲಿ ಕೊಂದು ಬರಬೇಕು. ನಿನಗೂ ಅಪಮಾನವಾಯಿತೆ, ಚಿಂತೆ ಮಾಡಬೇಡ. ನಿನ್ನ ಮಿತ್ರನಾಗಿದ್ದೇನೆ. ಉರಗಾದಿಗಳ ತಂಟೆಗೆ ಬಂದವರಿಗೆ ಯಾವ ಶಿಕ್ಷೆ ಆಗಬೇಕು ಅದನ್ನು ನಾನು ಮಾಡ್ತೇನೆ. ನಿಶ್ಚಿಂತೆ ವಿನಾಕಾರಣ ನನ್ನಲ್ಲಿ ಯುದ್ಧಕ್ಕೆ ಬರಬೇಕು ಅಂತಾದ್ರೆ ಈ ಮದದಿಂದ ಬಂದಂತಹ ನೀನು ಯಾರು, ಏನು ಉದ್ದೇಶ? ತಿಳಿಯುವುದೇ
14 ವರ್ಷ ದಿಗ್ಬಂಧನ. ನಿಜ. ಎದ್ದಿದಾನ? ಹೌದು. ಹಾ. ಆದ್ರೆ ಹಾ. ಉರಗಾದಿಗಳ ತಂತೆಗೆ ಬಂದ್ರೆ ಇನ್ನ ಈ ಜನ್ಮಕ್ಕೆಲ್ಲ ಇನ್ನ ಯಾವ ಜನ್ಮಕ್ಕೂ ನಿನ್ನ ಶಾಪ ಈ ಜನ್ಮದ್ದು ಮಾತಾಡಿ, ಈಗ ಏನು ಮಾಡ್ತೀನಿ? ಹಾಗಾಗಿ ಹೇಳ್ತಾ ಇದ್ದೇನೆ, ಹೇಳು. ನಿನ್ನನ್ನು ಕೊಂದು ಮುಗಿಸ್ತೇನೆ. ಮಿತ್ರನಿಗೆ ಉಪಕಾರವನ್ನು ಮಾಡಿದಾಗಾಯ್ತು. ಅವನನ್ನು ಕೊಂದು ಇದ್ದೇನೆ. ಇನ್ನು ಯಾವ ನಿರೀಕ್ಷೆಯಲ್ಲಿ ಇರ್ತೇನಂತೆ. ಉತ್ತಮ ಭೂಪತಿಗಳು ಅವರ ಪ್ರೀತಿಯ ಮಗ ನಾನು. ಔತಮ ಅನ್ನುವ ಹಾಗೆ ನನಗೆ ನಾಮಕರಣವನ್ನು ಮಾಡಿದ್ದಾರೆ. ವಿದ್ಯಾರ್ಜನೆಯನ್ನು ಮಾಡುವುದಕ್ಕೆ ಬೇಕಾಗಿ ಗುರುಮಠಕ್ಕೆ ಹೋದವನು ನಾನು. ಆ ಸಮಯದಲ್ಲಿ ನಮ್ಮ ಮಂತ್ರಿಗಳು ಹೇಳಿದಂತಹ ಮಾತು, ನಮ್ಮ ತಂದೆಯವರು ಸತ್ತು ಹೋಗಿದ್ದಾರೆ, ಕೊಂದವನು ಯಕ್ಷನಂತೆ ಗಂಧರ್ವನಂತೆ, ಅವನನ್ನು ವಿಚಾರಿಸಬೇಕು. ಯಕ್ಷನಿಗೆ ನೀನು ಒಡೆಯ, ಆದ್ರೆ ಎಂತಹ ಕೆಲಸವನ್ನು ಮಾಡಿದೆ. ನನ್ನ ತಂದೆ ಉತ್ತಮ ಭೂಪತಿಗಳು, ಅವರನ್ನು ಕೊಂದೆಯಲ್ಲ, ಸೇಡನ್ನು ತೀರಿಸುವುದಕ್ಕೆ ಬಂದಿದ್ದೆ. ಸೇಡು ತೀರಿಸುವುದಕ್ಕೆ ಬಂದಂತಾದ್ರೆ ತಂದೆ ಹೋದಲ್ಲಿ
ಮಿತ್ರಳಂತ ಕಾಲವರ್ತಕನಿಗೆ ಸಹಾಯ ಮಾಡುವುದಕ್ಕಾಗಿ ಹೋದೆ. ಉತ್ತಮನನ್ನು ಕೊಂದೆ. ಆ ಬಳಿಕ ಆತನ ಮಗನನ್ನು ಅನುತ್ತಮ ಹಾಗೆ ನನ್ನನ್ನು ಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಹೌದಾ? ಹಾಗಾಗಿ ನೀನೇ ಉಳಿಸಬೇಕು. ನಾನು ವಿಚಾರಿಸ್ತೇನೆ. ನಮ್ಮವನಾಗಿರುವಂತ ಯಕ್ಷನಿಗೆ ಈ ಹೊತ್ತಲ್ಲಿ ತೊಂದರೆಗೊಳ್ಳಲಿಕ್ಕೆ ನೀನು ಬಂದವನಂತೆ. ಅವನ ನಿನ್ನ ತಂದನ್ನು ಒಂದಂತ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನೀನು ಬಂದಂತಾದರೆ ನಿನ್ನ ಪಾಡಿಗೆ ಪತನ. ಜಾಗೃತಿ ಆಯ್ತಾ? ಈ ಹೊತ್ತಿನಲ್ಲಿ ನನ್ನನ್ನು ಪ್ರಶ್ನೆ ಮಾಡುವುದಕ್ಕೆ ಬಂದೆಯ? ಆ ಯಕ್ಷನಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಕಾರಣವಿದೆ. ನನ್ನ ತಂದೆಯನ್ನು ಕೊಂದಿದ್ದಾನೆ, ಸೇಡನ್ನು ತೀರಿಸುವುದಕ್ಕೆ ಬಂದಿದ್ದೇನೆ. ಅವನ ದಾರಿಯಲ್ಲಿ ಬಂದ್ರೆ ನಿನಗೆ ಕಂಡನು ಔತಮನು ಜಿಗರಿಯನು ಕಂಡನು ದಿವ್ಯ ಮೂರ್ತಿಯ ಸಪ್ತ ಕುಂಡಲವಿನಿ ಜೋಬಿಮುಖ ರತ್ನ ಮಂಡಿತಕಾರ ಕೆಯೂರವ ಧರಿಸಿದ ಸುಂದರಿಗ ಪದವಿಡಿದು ನೆದನು ಕಂಡನು ಔತಮನು ಜಿಗರಿಯ ಕಂಡನು. ಕಂದ ನಿನ್ನಯ ತಂದೆ ಸಂದ ಯಕ್ಷದೊಳೆನುದು ನೊಂದೆಯ ಪರಮಾರ್ಥವನೇ ಚಿಂತಿಯುಡುಗೆಯನೆ ಅಂದು ದೇಗವನಿ ಬಂದಿಗರವರು ಎಂಬೆಡೆಗೆ ಕಂದ ದೇವ ಯಕ್ಷ ಕಂದರನ್ನು ನಿನ್ನ ತಂದೆಯನ್ನು ಕೊಂದಿದ್ದಾನೆನ್ನುವಂತಹ ಕಾರಣಕ್ಕಾಗಿ ನೀನು ನೊಂದೆಯ? ಹೌದು. ಸಿಟ್ಟಿನ ಬರದಲ್ಲಿ ಸ್ವರ್ಗಲೋಕವನ್ನೇ ಸುಡುವಂತಹ ಉದ್ದೇಶವನ್ನಿರಿಸಿಕೊಂಡು ಮುಂದುವರಿಯುತ್ತಾ ಇದೆಯಲ್ಲ. ಖಂಡಿತ. ಈ ಸಂದರ್ಭದಲ್ಲಿ ನಿನ್ನ ಕೋಪವೆಲ್ಲವನ್ನು ನೀನು ಕಡಿಮೆ ಮಾಡು. ಒಂದು ವೇಳೆ ಈ ರೀತಿಯಾಗಿ ನೀನು ಮುಂದುವರಿದರೆ ಮುಂದಕ್ಕೆ ನೀನು ಲೋಕವನ್ನು ನಾಶ ಮಾಡುವಂತಹ ಖ್ಯಾತಿಗೆ ನೀನು ಒಳಗಾಗುತ್ತೀಯ. ಆದ್ದರಿಂದಲೇ ನಿನ್ನ ತಂದೆಯವರು ಮೋಕ್ಷಧಾಮವನ್ನು ಸೇರಿಕೊಂಡಿದ್ದಾರೆ. ಆದ್ದರಿಂದಲೇ ನನ್ನ ಬಳಿಗೆ ನಾನೇ ಕರೆಸಿಕೊಂಡಿದ್ದೇನೆ. ಇದಕ್ಕೆ ಕಾರಣ ಏನು ಬಲ್ಲೆಯ? ಬಲವಾದಂತಹ ಕಾರಣವಿದ್ದೆ. ನನ್ನದಂತಹ ಲೋಕವನ್ನು ನಾನು ಕಡಿಸಿಕೊಂಡಿದ್ದೇನೆ ಕೇವಲ ಕಂದರ ನೆಪ ಮಾತ್ರಕ್ಕೆ. ಆದ್ದರಿಂದಲೇ ನಿನ್ನ ತಂದೆಗೆ ಸಾಯುಜ್ಯ ಪದವನ್ನು ನಾನು ಕೊಟ್ಟಿದ್ದೇನೆ. ಮೋಕ್ಷ ಸಾಮ್ರಾಜ್ಯನಾಗಿ ವೈಕುಂಠ ಲೋಕವನ್ನು ಸೇರಿಕೊಂಡಿದ್ದೇನೆ. ದೇವರೇ, ಈ ಹೊತ್ತಿನಲ್ಲಿ ನಮಗೆ ದರ್ಶನವನ್ನು ಕೊಟ್ಟವನು ನೀನು. ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಧನ್ಯತಾ ಭಾವವನ್ನು ಹೊಂದಿದ್ದೇವೆ. ದೇವರೇ, ಈ ಹಿಂದಕ್ಕಾದರೂ ನನ್ನ ದೊಡ್ಡಪ್ಪನಿಗೆ 5 ವರ್ಷ ಬಾಲಕನಾಗಿರುವಾಗಲೇ ತಾವು ದರ್ಶನವನ್ನು ಕೊಟ್ಟವರಂತೆ. ನಿಜ, ನನ್ನ ದೊಡ್ಡಪ್ಪನನ್ನು ಉದ್ಧರಿಸಿದವರಂತೆ. ಸ್ವಾಮಿ, ಈ ಹೊತ್ತಿನಲ್ಲಿ ತಂದೆ ತಾಯಂದಿರನ್ನು ಕಳೆದುಕೊಂಡವನು ನಾನಾಗಿದ್ದೇನೆ.
ಬಹಳಷ್ಟು ನೊಂದಿದ್ದೇನೆ. ನನಗೆ ಜೀವನವೇ ಬೇಡ ಅನ್ನುವಂತಹ ಸ್ಥಿತಿಗೆ ನಾನು ಬಂದಿದ್ದೇನೆ. ಹೌದೇ? ಆದ ಕಾರಣ ನಿನ್ನದಾದಂತಹ ನಿನ್ನದಾದಂತಹ ವೈಕುಂಠಧಾಮವನ್ನು ಸೇರಬೇಕು, ನಿನ್ನಿಂದ ಮೋಕ್ಷವನ್ನು ಪಡೆಯಬೇಕು ಅನ್ನುವಂತಹ ಇಚ್ಛೆಯನ್ನು ಹೊಂದಿದ್ದೇನೆ. ಅನುಗ್ರಹಿಸು ತಂದೆ, ಅನುಗ್ರಹಿಸು. ದೇವರೇ, ನನ್ನದು ಸಹ ಒಂದು ಮನವಿ. ಈ ಕಾಲದಲ್ಲಿ ತಾವು ಬಂದಿರಲ್ಲ, ಕಾರಣವಿಲ್ಲದೆ ಕಾರೋತ್ಪತ್ತಿ ಆಗಲ್ಲದೆಂಬ ಒಂದು ವದಂತಿ ಉಂಟು. ಯಾವುದೇ ಘಟನೆ ಈ ಕಾಲದಲ್ಲಿ ಸಂಭವಿಸಬೇಕು ಅಂತಾದ್ರೆ ಅದಕ್ಕೆ ದೈವಿ ಪ್ರೇರಣೆ, ಶಕ್ತಿ ನಿಮ್ಮದು ಸ್ವಾಮಿ. ದೇವರೇ, ಈ ಕಾಲದಲ್ಲಿ ಬಂದಿದ್ದೀರಿ. ಒಂದು ಕಾಲದಲ್ಲಿ ಇವನ ತಂದೆ ಆಗಿರುವಂತಹ ಉತ್ತಮನೆ ನನ್ನನ್ನು ರಕ್ಷಿಸಿದ ಮಾತ್ರ ದೇವಲೋಕದ ರಕ್ಷಿಸಿ ಪದವಿಗೆ ಏರಿಸಿದಂತ ಒಂದು ಫಲ ಅವನಿಗೆ ಸಂಭವಿಸಿದೆ. ಆದ ಕಾರಣ ಮುಂದಕ್ಕೆ ಕಂದ ಸಾಯುಜ್ಯವ ಮುಂದೆ ಪಡೆವೆ ಧರೆಗಿಂದು ತೆರಳಿ ರಾಜ್ಯವಾರ ಇಂದು ವಿನೋದ ನಿಧಿಯೋಳ್ ಬಾಳಿದೋ ಮುಂದನ ಮನು ನೀನಗೆ. ಭಗವಂತನೇ, ಮೋಕ್ಷಧಾಮವನ್ನು ಈ ಸಂದರ್ಭದಲ್ಲಿ ನೀನು ಕೇಳುತ್ತಾ ಇರುವೆಯಲ್ಲ, ಕರುಣಿಸು ತಂದೆ. ಅಯ್ಯ, ಈ ಸಂದರ್ಭದಲ್ಲಿ ನಿನಗೆ ಮೋಕ್ಷವನ್ನು ಕೊಡುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಂತ ಹೇಳಿ ನೀನು ಭೂಲೋಕವನ್ನು ಸೇರಿ ಧರೆಯನ್ನು ಆಳು ಪ್ರಜಾರಂಜಕನಾಗ ನೀನು ಮುಂದಕ್ಕೆ ಮೆರೆಯುವುದಕ್ಕಿದ್ದೀಯ. ಮುಂದಕ್ಕೆ ಔತ್ತಮನು ತ್ರಿಭುವನದಲ್ಲಿ ನೀನು ಆಳುತ್ತಾ ಬರುತ್ತಾಕಿದ್ದೀಯ. ಹಾಗಾಗಿ ಕಾಲ ಬಂದಂತಹ ಸಂದರ್ಭದಲ್ಲಿ ನಿನಗೆ ನಾನು ಸಾಯುಜ್ಯ ಪದವಿಯನ್ನು ನಾನೇ ಕರುಣಿಸಿ ನನ್ನದಾದಂತಹ ಲೋಕವನ್ನು ನನಗೆ ಕರೆಸಿಕೊಳ್ಳುತ್ತೇನೆ. ಆಗಲಿದೆ, ಎಲ್ಲವೂ ಸುಖಾಂತ್ಯವಾಯ್ತಲ್ವೇ? ಹಾಗಾಗಿ ಉತ್ತಮ ಸೌಧಾಮಿನಿ ಎನ್ನುವಂತಹ ಆಖ್ಯಾನವನ್ನು ರಸಿಯಲ್ಲಿ ಯಾರು ಹಾಡ್ತಾರೋ ಕೇಳ್ತಾರೋ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ಕೊಡ್ತಾರೋ, ಇವರಿಗೆಲ್ಲರಿಗೂ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಆರಾಧ್ಯ ಮೂರ್ತಿಯಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಅಮ್ಮನವರು, ಹಾಗೆಯೇ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ಸಕಲ ರೀತಿಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂಬುದಾಗಿ ನಾವೆಲ್ಲರೂ ಭಕ್ತಿಯಿಂದ ಬೇಡುತ್ತಾ ಪುಣ್ಯ ಕಥೆಗೆ ಮಂಗಳಾರ್ಚನೆ ಮಾಡುವುದಕ್ಕಾಗಿ ಸಭ್ಯ ಸಭಿಕರಿಂದ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಭದ್ರಂ ಶಿವಂ ಶ್ರೀಧರತಿ ಜನೇಂದ್ರಿಯರು ನಡೆದರುಳವರು ಉಸುರರುಳಿದು ಮಂತ್ರಾಕ್ಷತೆಯಿಂದ ಸೆತೆಯ ತಳೆದು ಬಿಟ್ಟಿದೆ ಮುದರಿಲ್ಲ ಮಾತನೆ ಕೀರ್ತಿಯ ಬಡಿಯಿರೆಂದ ತರುವೀಗಾರತಿ ಬೆಳಗಿರೆ ಶೋಭಾನೆ ಧರೆಯೋಳು ಬೆದರಾದ ಹೊರಕಟೀಲ ಕ್ಷೇತ್ರದಲ್ಲಿ ಧರೆಯೋಳು ಬೆದರಾದ ಹೊರಕಟೀಲ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಯಾದ ಸಮರಾಂಬೆಗೆ ಐದಿರಿ ನವಿನಿ ನವಿನಿ ತಮೇದಿನಿ ವಿಶ್ವ ವಿನೋದಿನಿ ನವಿನಿನುದೇ ಗಿರಿವರವೇ ವಿನೋದಿನಿ ವಾದಿನಿ ವಿಷ್ಣುವಿಲಾದಿನಿ ವಿಷ್ಣುನುದೇ ಮಂಗಲಂ ದೇವಂ ಜನಂ ಶುಭಮಂಗಲಂ ನಿತ್ಯ ಮಂಗಲಂ ಮಹಾಗಣಪತಿ ಸಮರಾಂಬೆಗೆ ಜಯ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ಭದ್ರಂ ಶುಭ ಮಂಗಲಂ.
ನಿವಾರಣೆ